ಆದ್ದರಿಂದಲೇ ಈ ಕಾಶಿ ಕ್ಷೇತ್ರ ಕಾಶಿ ದೇಶ ಎನ್ನುವಂತಹದ್ದು ಯಾವ ಅರಸರಿಗೂ ಒಳಪಡುವುದಿಲ್ಲ, ಯಾವ ಚಕ್ರವರ್ತಿಗಳಿಗೂ ಒಳಪಡುವುದಿಲ್ಲ. ಆದ್ದರಿಂದ ಆ ಪರಮೇಶ್ವರನ ಹೆಸರನ್ನು ಹೇಳಿಕೊಂಡು ಅವನ ಪ್ರತಿನಿಧಿಯಾಗಿ ಈ ಕಾಶಿಯನ್ನು ಆಳಿಕೊಂಡು ಬರ್ತಾ ಇರುವವನು ನಾನು ಪ್ರತಾಪಸೇನ ನಾಮಕನು. ಪ್ರತಾಪ ಏನಿದ್ರು ಪರಮೇಶ್ವರದು, ನನ್ನದು ಹೆಸರು ಮಾತ್ರ. ಈ ಸಂಸಾರ ಜೀವನದಲ್ಲಿ ಮುಂದುವರೆದುಕೊಂಡು ಬರ್ತಾ ಇದ್ದ ಹಾಗೆ ನನಗೆ ಉದಿಸಿದವರು 3 ಮಂದಿ ತರಳೆಯರು. ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂಬ ಹಾಗೆ ಅವರಿಗೆ ಹೆಸರನ್ನು ಇಡಿಸಿದ್ದೇನೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ನನ್ನ ಭುಜದತ್ತರಕ್ಕೆ ಬೆಳೆದು ನಿಂತಿದ್ದಾರೆ, ಷೋಡಶಿಯರಾಗಿದ್ದಾರೆ. ಆದ್ದರಿಂದಲೇ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇನೆ. ತಂದೆಯಾಗಿ ಹೊಣೆಗಾರಿಕೆ ಹೌದಲ್ವ? ಮನೆಯಲ್ಲಿ ಬೆಳೆದು ನಿಂತಿರುವಂತಹ ಹೆಣ್ಣು ಮಕ್ಕಳನ್ನು ಬೇಗ ದಾಟಿಸ್ತೇವೆ, ಅಷ್ಟು ನಾವು ಸುಭದ್ರರಾಗಿರ್ತೇವೆ. ಆದ್ದರಿಂದ ಅವರಿಗೆ ವಿವಾಹವನ್ನು ಮಾಡಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿದ್ದೇನೆ. ಆದ್ರೆ ಎಲ್ಲರೂ ಮಾಡುವಂತಹ ರೀತಿಯಲ್ಲಿ ಅಲ್ಲ, ಹೊಸ ರೀತಿಯಲ್ಲಿ ಆಗಬೇಕು ಎನ್ನುವಂತಹದ್ದು ಯೋಚನೆ. ಹೇಗದು? ಒಂದು ರೀತಿಯಾದಂತಹ ಸ್ವಯಂವರ. ಹಾಗಿದ್ರೆ ಸ್ವಯಂವರ ಅಂತ ಆದ್ಮೇಲೆ ಒಂದು ಪಣ ಬೇಕೋ ಬೇಡವೋ? ಅದಕ್ಕೆ ಬೇಕಾಗಿ ಮಂತ್ರಿಗೆ ಈಗಾಗಲೇ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಆರ್ಯಾವರ್ತದಲ್ಲಿರುವಂತಹ ಸಕಲ ರಾಜಾದಿರಾಜರಿಗಳಿಗೂ ಕೂಡ ಓಲೆಯನ್ನು ಕಳುಹುವಂಥದ್ದು. ಯಾರಿಗೆಲ್ಲರಿಗೂ ಕೂಡ ನನ್ನ ಮಕ್ಕಳನ್ನು ಮದುವೆಯಾಗಬೇಕೆನ್ನುವ ಹಾಗೆ ಆಸಕ್ತಿ ಇದೆ, ಅವರೆಲ್ಲರೂ ಬಂದು ಈ ಕಾಶಿ ಕ್ಷೇತ್ರದ ಈ ಸಭಾಮಂಟಪದಲ್ಲಿ ಪರಸ್ಪರ ಯುದ್ಧವನ್ನು ಮಾಡುವುದರ ಮುಖಾಂತರವಾಗಿ, ತಮ್ಮದ್ದಾದಂತಹ ಪೌರುಷ ಪ್ರದರ್ಶನ ಮಾಡುವ ಮುಖಾಂತರವಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ವಿವಾಹವಾಗುವಂತಹ ಯೋಗ್ಯತೆಯನ್ನು ಹೊಂದಿಕೊಳ್ಳಬಹುದು ಎಂಬ ಹಾಗೆ. ಆದ್ದರಿಂದ ಎಲ್ಲವರಿಗೂ ಓಲೆಯನ್ನು ಕಳುವು ಹಾಗೆ ಹೇಳಿದ್ದೇನೆ. ಇದು ಸ್ಪಷ್ಟವಾದಂತಹ ಸಂದೇಶ. ಹರಿಪುರದ ರಸನಾದಂತಹ ಭೀಷ್ಮ ಕರೆಯದ ತೆರದಲ್ಲಿ ನಮ್ಮದ್ದಾದಂತಹ ಈ ಕಾರ್ಯ ಪೂರ್ತಿಯಾಗಬೇಕೆನ್ನುವಂತಹದ್ದು ಇಚ್ಛೆ. ಆದ್ದರಿಂದ ತಳಿರು ತೋರಣಗಳಿಂದ ನಮ್ಮ ಈ ಕಾಶಿ ಕ್ಷೇತ್ರ ಅಥವಾ ಕಾಶಿ ದೇಶವನ್ನ ಬೀದಿ ಬೀದಿಯನ್ನು ಸಿಂಗಾರ ಮಾಡುವ ಹಾಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಓಲೆ ಹೋಗಲಿ, ನಡೆಯಲಿ ಸಿದ್ಧತೆ. ಅಂಬಲವನ್ನು ಹೊಂದಿದವ
ಯಾರು ಅಂತ ಕೇಳಿದಾಗ ಬೆಟ್ಟೆತ್ತಿ ತೋರಿಸುವುದು ಈ ಬ್ರಹ್ಮದತ್ತನನ್ನು. ಹುಟ್ಟಿನಲ್ಲಿ ಬ್ರಹ್ಮದತ್ತ ಎಂಬ ನಾಮಧೇಯರಾಗಿದ್ರು. ವಂಶ ಪರಂಪರಿಕವಾಗಿ ಬಂದಂತಹ ಹೆಸರು ಶಾಲ್ವ. ಕೆಲವರು ಹೇಳ್ತಾರೆ ಸಾಲ್ವ ಅಂತ. ಸಾಲದವ ನಾನಲ್ಲ, ಶಾಲ್ವ ನಾನು. ನಮ್ಮ ಮನೆತನಕ್ಕೆ ಸಂಬಂಧಪಟ್ಟ ಹೆಸರದು. ಇಷ್ಟದವರೆಗೆ ನಮ್ಮ ನಾಡನ್ನು ಈ ಸೌಭಾದೇಶದಲ್ಲಿ ಅಧರ್ಮವೆಂಬುದು ಕಂಡದ್ದಿಲ್ಲ. ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಕಂಕಣಬದ್ಧನಾದವರಾಗಿದ್ದೇನೆ. ಪ್ರತಿಯೊಂದು ಕ್ಷಣದಲ್ಲಿಯೂ ಪ್ರತಿಯೊಂದು ಪ್ರಜೆಗಳಲ್ಲಿ ವಿಚಾರಿಸಿ ಅವರಿಗೆ ಬೇಕಾದನ್ನು ಕೊಟ್ಟು ಧರ್ಮಸಮ್ಮತವಾಗಿ ಆಳ್ತಾ ಇದ್ದೇನೆ. ಕೆಲವರು ಹೇಳ್ತಾರೆ ಹೆಣಕ್ಕೆ ಹುಟ್ಟಿದವ ಅಂತ. ಹಾಗೊಂದುಂಟ ಹೆಣ ಕೊಟ್ಲಿಕ್ಕುಂಟ? ಏ ಬುದ್ಧಿ ಇಲ್ಲದವರು ಹೇಳ್ತಾರೆ ಬಿಡಿ. ನಮ್ಮ ಸೌಭಾದೇಶ ಇದು ಸಂಚಲನದಿಂದ ಮೂಡಿದಂತಹ ನಾಡು. ಆದ್ದರಿಂದ ನನ್ನಲ್ಲಿ ಒಂದು ಪುಷ್ಪಕ ವಿಮಾನ ಉಂಟು. ಎಣಿಸಿದಾಗ ಹೋಗ್ಲಿಕ್ಕಾಗ್ತದೆ. ಅದರಲ್ಲೇ ಪ್ರಯಾಣ ನನ್ನದು. ಎಷ್ಟು ನಾನು ನಡೆಯುವುದಿಲ್ಲ, ನಡೆಯುವ ಜನವೇ ನಾನಲ್ಲ, ಎಲ್ಲರನ್ನು ವಿಮಾನದಲ್ಲೇ ಸಂಚರಿಸುವುದು ನಾನು. ಆದ್ದರಿಂದ ಈಗ ಬಂದ ಸುದ್ದಿ ಏನಾಗುವ ನನ್ನ ಸತ್ಯ ಸ್ಥಿತಿಯನ್ನು ತಿಳಿದುಕೊಂಡಂತ ಆತನನ್ನು ಯಾರ್ಯಾರು ಯಾವ ರೀತಿಯಲ್ಲಿ ನನ್ನಲ್ಲಿ ಮಾತಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಹೊಗಳಿಕೆ ಬಹಳ ಕಡಿಮೆ. ಯಾಕೆಂದ್ರೆ ನಾನು ಅಡ್ಡಪಂಥೀಯವ ಅಂತ, ಕ್ಷತ್ರಿಯರಲ್ಲಿ ನಾನು ಅಡ್ಡಪಂಥೀಯವ ಅಂತ ಹೇಳಿ ಕತೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅವರ ಪಂಥೀಯ ಜೊತೆಯಲ್ಲಿ ನಾನು ಕುಳಿತ್ರೆ ಅವರು ಮತ್ತೆ ಅಡ್ಡಪಂಥಿ ಹಿಡಿಬೇಕು. ಆ ಸ್ಥಿತಿ ಬಂದಿದ್ದವರಿಗೆ ಅದೇ ಹೇಳುವುದು. ಒಂಟಿಯಾಗಿ ಒಬ್ಬ ಸಾಧಿಸುವುದಕ್ಕೂ ಒಟ್ಟಾಗಿ ಸಾಧಿಸುವುದಕ್ಕೂ ವ್ಯತ್ಯಾಸ ಉಂಟು. ಒಂಟಿಯಾದವನನ್ನು ಮೂಲಗುಂಪು ಮಾಡ್ಲಿಕ್ಕೆ ನೋಡ್ತಾರೆ. ನನಗೊಂದು ಅವಕಾಶ ಸಿಗಲಿ, ಒಂದು ಅವಕಾಶ ಸಿಕ್ಕಿದ್ರೆ ಸಾಕು. ಸರಿಯಾದ ವೇದಿಕೆ ಬೇಕು. ಸರಿಯಾದ ವೇದಿಕೆ ಇಲ್ಲದಿದ್ರೆ ಏನೂ ಇಲ್ಲ. ಬಾಲ್ಯದಲ್ಲಿ ನಾನೇ ದಕ್ಕಿಸಿಕೊಂಡ ವೇದಿಕೆ, ಬಾಲ್ಯದಲ್ಲಿ ನಾನೇ ಕಟ್ಟಿದ ವೇದಿಕೆ. ಬಾಲ್ಯದಿಂದ ಈ ಎತ್ತರಕ್ಕೆ ಬೆಳೆಯುವಾಗಲೂ ಹೆಣಕ್ಕೆ ಹುಟ್ಟಿದವ ಅಂತ ಹೇಳುವಾಗಲೂ ಅದನ್ನು ಕೇಳಿ ಸಹಿಸಿಕೊಂಡೆ. ಕಾಶಿಯವ ಅವ ಒಡೆಯನ ಅರಸನಾಥ. ಕಾಶಿ ಕ್ಷೇತ್ರವನ್ನು ಸಂರಕ್ಷಿಸುವುದಕ್ಕೆ ಬೇಕಾಗಿ ಒಬ್ಬ ನೇತಾರನಾಥ. ಕಾಶಿ ಯಾರಂಕೆಗೂ ಒಳಪಡುವುದಿಲ್ಲ, ಯಾರಂಕೆಗೂ ಒಳಪಡುವುದಿಲ್ಲ ಅಂತೇಳಿ ಸ್ವಇಚ್ಛೆಯಿಂದ ನಡೆಯುವುದಕ್ಕದಲ್ಲ. ಆದ್ರೆ ಇಂದು ನಡೆದಿದ್ದಾನೆ ಅಂತೇಳಿ ಆದ್ರೆ ದುರಹಂಕಾರ. ಧರ್ಮವನ್ನು ರಕ್ಷಿಸುವಂತಹ ವಿಶ್ವನಾಥನಿರುವಂತಹ ವಿಶ್ವೇಶ್ವರನ ಆ ಗಂಗಾ ಸನ್ನಿಧಿಯಲ್ಲಿ ಇರುವಂತಹ ಪುಣ್ಯ ನದಿಯ ಮಡದಲ್ಲಿ ಇರುವಂತಹ ಅವನಿಗೂ ಅಹಂಕಾರ ಆದ್ರೆ ವಿಮಾನದಲ್ಲಿ ತಿರುಗಾಡುವಾಗ ನನಗೆ ಎಷ್ಟು ಅಹಂಕಾರ ಇರುವುದು. ಆದ್ದರಿಂದ ತೀರ್ಮಾನ ಮಾಡಿದ್ದೇನೆ, ಅವನ ಹೆಣ್ಣು ಮಕ್ಕಳು 3 ಮಂದಿಗೆ ಸ್ವಯಂವರವಂತೆ. ಆ ಸ್ವಯಂವರದ ಮಂಟಪಕ್ಕೆ ನನ್ನ ಪ್ರವೇಶ. ಗಂಡು ಗದಿಗಳ ಗಂಡನು ಯಾರಾದ್ರೂ ಇದ್ದರೆ ಎದೆಗೊಟ್ಟು ನನ್ನಲ್ಲಿ ಕಾದಾಡಿ ಕದರದಲ್ಲಿ ನನ್ನನ್ನು ಗೆಲ್ಲುವುದಕ್ಕೆ ಬೇಕಾಗಿ ಬರಬೇಕವರು. ನಾನು ಏನು ಅಂತೇಳಿ ತಿಳಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನೀವು ನನ್ನ ಜೊತೆಯಲ್ಲಿ ಬರ್ತೀರಾ? ಒಂದು ರೀತಿಯ ಭಯ ನನ್ನ ಜೊತೆಯಲ್ಲಿ ಬರ್ಲಿಕ್ಕೆ. ಎಲ್ಲಾದ್ರೂ ನೀವು ಒಳ್ಳೇದಾಗಿ ಬಿಟ್ರೆ ಅದನ್ನು ಹೋಗು.
ಮಾತ್ರವಲ್ಲ ಈ ಪುರವನ್ನು ಆಳುತ್ತಾ ಇರುವವರು ನಮ್ಮ ತಂದೆ ನಿಜ ಪ್ರತಾಪಸೇನ ಅವರ ಮಕ್ಕಳು ಅಂತ ಹೇಳಿಕೊಳ್ಳುವಲ್ಲಿ ಹೆಮ್ಮೆ ಇದೆ, ಅಭಿಮಾನವಿದೆ. ಖಂಡಿತವಾಗಿ ಹಿರಿಯೊಳದಂತಹ ನನಗೆ ಅಂಬೆ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿದ್ರು. ನನಗೆ ಅಂಬಿಕೆ ಎಂದು, ಇವಳಿಗೆ ಅಂಬಾಲಿಕೆ ಎಂದು, ಈ ರೀತಿ ಸಹೋದರಿಯರೇ. ಆದ್ರೆ ಒಂದು ಏನೇ ಷೋಡಶಿಯಾದಂತಹ ನಮಗೆ ಮದುವೆ ಮಾಡಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದಾರೆ. ನಿಜ. ಬೇರೆಯವರ ಮದುವೆ ಹಾಗಲ್ಲ, ಒಂದ್ ರೀತಿಯ ಸ್ವಯಂವರ. ಖಂಡಿತವಾಗಿ ಪರಾಕ್ರಮವೇ ಪಣ. ಯಾವಾತನು ಎಲ್ಲರನ್ನೂ ಗೆಲ್ಲುತ್ತಾನೋ ಅಂತವರಿಗೆ ಮದುವೆ ಮಾಡಿ ಕೊಡ್ತೇನೆ ಎನ್ನುವ ಹಾಗೆ ಬಯಸಿದ್ದಾರೆ. ಆದ್ರೆ ಒಂದೇ, ಏನೇ ನಮ್ಮ ಅಪ್ಪನ ಆಸೆ ಹೀಗಿರಬಹುದೋ ಏನೋ, ಹೇಗೆ ಒಟ್ಟಿಗೆ ಆಡಿ ಬೆಳೆದವರು ಒಂದೇ ಮನೆಯನ್ನು ಸೇರಲಿ ಎನ್ನುವ ಹಾಗೆ ಆಲೋಚನೆ ಇದ್ದಿರಬಹುದು. ಖಂಡಿತವಾಗಿ. ಆದ್ರೆ ಒಂದು ಏನು, ನಾನು ಆಲೋಚನೆಯನ್ನು ಮಾಡುವುದು ಹೇಗೆ, ಈ ಪರಾಕ್ರಮವೇ ಪಣ ಎನ್ನುವ ಹಾಗೆ ಹೇಳಿದ್ದಾರೆ. ಗೆದ್ದಾತ ಕುರೂಪಿರಲೂಬಹುದು, ದುಷ್ಟನೂ ಇರಬಹುದು, ಹೇಳುವುದಕ್ಕಾಗುವುದಿಲ್ಲ. ಅದು ಹೇಳುವುದಕ್ಕಾಗುವುದಿಲ್ಲ. ಹಾಗೆಂದು ಅಪ್ಪನ ಆಜ್ಞೆಯನ್ನು ಮೀರುವುದಕ್ಕೂ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ನಾನೊಂದು ಉಪಾಯವನ್ನು ಕಂಡುಕೊಂಡಿದ್ದೇನೆ. ಹೌದು. ಏನೇ ಅದು? ನಾಳಿನ ದಿವಸ ನಾವು ರಮಣೆಯನ್ನು ಸೇರಿಕೊಳ್ಳಲೇಬೇಕು. ಖಂಡಿತ. ಇಂದು ಮಾಡಬೇಕಾದ್ದು ಏನು ಗೊತ್ತೇ? ಏನು? ಉರಗವೇಣಿಯರೆಲ್ಲ ಕೇಳಿರೆ, ಉರಗವೇಣಿಯರೆಲ್ಲ ಕೇಳಿರೆ, ಸುರನದಿಯೊಳಿನದೊಳ್ ಎರಗದೆ ಕೇಳಿರೆ, ಕೇಳಿರೆ, ಕೇಳಿರೆ.
ಸಾಕ ಸಾಕು ಮುಗಿಸುವುದಾ? ಇಲ್ಲಿ ಸಾಕು ಅಂತ ಹೇಳಿದ್ ನಾನು. ಮತ್ತೆ ಅಲ್ಲಿಗೆ ಬೇಕು ಆ ಎಲ್ಲಿಗಿನಂತಹ ಪ್ರಶ್ನೆ ಮಾಡುವುದಿಲ್ಲ. ಖಂಡಿತವಾಗಿ ಇಲ್ಲೇ ಇರುವುದಲ್ಲ. ಮತ್ತೆ ಹೇಗೆ ಹೋಗು? ನಾಳಿನ ದಿವಸ ನಾವು ಯಾವ ಅರಮನೆಯನ್ನು ಸೇರುತ್ತೇವೆ ಎನ್ನುವ ಹಾಗೆ ಊಹಿಸುವುದಕ್ಕೆ ಅಸಾಧ್ಯ. ಖಂಡಿತವಾಗಿ ಹಾಗಿರುವಾಗ ನಾಳಿನ ಬಗ್ಗೆ ಚಿಂತೆಯನ್ನು ಮಾಡುವುದಲ್ಲ. ಇವತ್ತಿನ ಈ ದಿನವನ್ನು ಸಂತೋಷದಿಂದ ಕಳೆಯಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಅದಕ್ಕೆ ಬೇಕಾಗಿ ಎಲ್ಲವರನ್ನು ಸೇರಿಸಿಕೊಂಡು ಒಂದು ವನವಿಹಾರ ಜಲಕೇಳಿ ಆಡಿ ಬರಬೇಕು ಎನ್ನುವ ಹಾಗೆ ನೀನು ಬರ್ತೀನಿ. ಖಂಡಿತವಾಗಿ ಬರ್ತೇನೆ. ನೀನು ಕರೆಯುವುದು ಹೆಚ್ಚು, ನಾನು ಬರುವುದು ಹೆಚ್ಚು. ಮತ್ತೆ ಸಿಗ್ಲಿಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಈಗ ನಾವು ಚದುರೇರಿದ್ದೇವೆ. ಹೌದು, ಚೆಲ್ಲಾಟವನ್ನು ಆಡುತ್ತಾ ಇದ್ದೇವೆ. ಇನ್ನು ಮುಂದೆ ಮದುವೆ ಆದ ಮೇಲೆ ನಾವು ಗರತಿಯರು ಅಲ್ವೇ? ಮಾತ್ರವಲ್ಲ, ನಾವೀಗ ಸಹೋದರಿಯರು. ಮದುವೆ ಆದ್ಮೇಲೆ ಸವತಿಯರು. ಹೌದೌದು, ಒಂದೇ ಮನೆಗೆ ಹೋಗುದು. ಅದಕ್ಕೆ ಬೇಕಾಗಿ ಇವತ್ತಿನ ಈ ದಿನವನ್ನು ಸಂತೋಷದಿಂದ ಕಳೆಯಬೇಕು. ಖಂಡಿತವಾಗಿ ತಡ ಮಾಡುವುದು ಆದಷ್ಟು ಬೇಗ ಗಂಗಾ ಕ್ಷೇತ್ರಕ್ಕೆ ನಡೆಯುವ. ಒಲದ ಮುಖಿಯರು ನೋಡಿ, ಒಲದ ಮುಖಿಯರು ನೋಡಿ, ಒಲದ ಸೊಬಗಿಗೂ ವನದ ಸೊಬಗನು ನೋಡಿ ಮನಕ್ಕೆ ಮುದವ, ಮನಕ್ಕೆ ಮುದವ ನಿಂತು ನಲಿವ ಬಲದ ನೌವ್ಯಗತಿರವು, ಬಲದ ದಿವ್ಯ ಹಸಿರೆನು ಒಲದ ಮುಖಿಯರ ನೋಡಿ, ಒಲದ ಮುಖಿಯರ ನೋಡಿ, ನೋಡಿ ನೋಡಿ ನೋಡಿ
ನೋಡು ಇಲ್ಲಿ ನೋಡದಲ್ಲಿ ನೋಡಿ ಹೂಬನ ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಎಲ್ಲಿ ನೋಡಿ ಹೂಬನ ಎಲ್ಲಿ ನೋಡಿ ಹೂಬನ ಎಲ್ಲಿ ನೋಡಿ ಹೂಬನ ಎಲ್ಲಿ ನೋಡಿ ಹೂಬನ ಲಲ್ಲಿಯಾಡುತ್ತಿರುವುದು ಲಲ್ಲಿಯಾಡುತ್ತಿರುವುದು
ವಧು ದರ್ಶನವು ಮಂಗಲವೆನುತ ಮಾತಾಡಿಸುವೆ ನೀಕೆಯ ಮಧುರ ವಚನದಲ್ಲಿ ಮಂಗಲವೆನುತ ಮಾತಾಡಿಸುವೆ ನೀಕೆಯ ಮಧುರ ವಚನದಲ್ಲಿ ಮಾತನಾಡಿಸುವೆ ಮಧುರ ವಚನದಲ್ಲಿ ಪರಮ ಸುಂದರಿ ಪೇಜಾರೆ ಪರಮ ಸುಂದರಿ ಪೇಜಾರೆ ಪರಮ ಸುಂದರಿ ಪೇಣಿಯಾರೆ ಪರಮ ಸುಂದರಿ ಪರಮ ಸುಂದರಿ ಪೇಣಿಯಾರೆ ಯಾರೆ ಎಲ್ಲರೂ ಬೆನ್ನ ತೊರೆಯಾರು ಬೇಳೆ ಸುಂದರಿ ನಿನ್ನನು ಬೆಂದ ದೊರೆಯಾರು ಬೇಳು ಬೇಳೆ ದೊರೆಯಾರು ಬೇಳು ಬೇಳೆ ವರಿಸೀಗ ವರಿಸೀಗ ಸೌಭ ದೇಶದ ದೊರೆಯಾದ ಸೌಭ ದೇಶದ ದೊರೆಯಾದ ಕರೆವರು ಸಾಲ್ವ ಎಂದು ಎಂದ ಪರಿಚಯ ಸೌಭಾಗ್ಯದ ದೊರೆಯಾದಿಲ್ಲ ಕರೆವರು ಸಾಲ್ವನೆಂದು ಸಾಲ್ವನೆಂದು ನಿನ್ನನು ಬೆದ್ದ ದೊರೆಯಾರು ಬೇಳು ಬಿಳಿ ನಿನ್ನನು ಬೆದ್ದ ದೊರೆಯಾರು ಬೇಳು ಬಿಳಿ ಸುಂದರಿ ಏನನ್ನು ಕಾಣ್ತಾ ಇದ್ದೇನೆ ನಾನು ಕೋಲ್ಮಿಂಚೊಂದು ಆಕಾಶದಿಂದ ಜಿಗಿದು ಬಂತು ಇಲ್ಲ ಆಕಾಶದಲ್ಲಿರುವಂತಹ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನು ಯಾವ ರೀತಿಯಲ್ಲಿ ಶೋಭಿಸ್ತಾನು ಆ ರೀತಿಯಲ್ಲಿ ಕಾಣ್ತಾ ಇದ್ದಾಳೆ ಈ ಸುಂದರಿ ಯಾರಾಗಿರಬಹುದು ಯಾಕಿಲ್ಲಿಗೆ ಬಂದಿರಬಹುದು ಅಲ್ಲ ಈ ನಾಡಿಗೆ ನಾನು ಬಂದಾಗ ಮದುವೆ ಇಚ್ಛೆಯಿಂದ ಬಂದವನ ಸಿಕ್ಕಿದ್ರೆ 3 ಮತ್ತೆಲ್ಲರೂ ಒಂದಾದ್ರೂ ಸುಧಾರಿಸಿಕೊಡುವ ಈ ಲೆಕ್ಕ ಎಲ್ಲ ಇತ್ತು ನನ್ನ ಹತ್ರ. ಆದ್ರೆ ಬರುವಾಗಲೇ ಮಂಗಳಮುಖಿಯಲ್ಲ ಆ ಮಂಗಳಮುಖಿಯರಲ್ಲ ಮಂಗಳಾರತಿಯನ್ನು ಎತ್ತಿ
ಪೂಜಿಸುವ ಮಂಗಳಮುಖಿಯರು, ಹಾಗೆ ಮಂಗಳಾಂಗಿಯರು. ಇವರ ಮುಖ ಕಮಲವನ್ನು ಕಂಡಾಗ ಶುಭ ಅಲ್ವೇ? ಹೌದು. ನನ್ನ ಜೀವನದ ಶುಭ ಸೂಚನೆ. ಖಂಡಿತ ನಾನು ಬಂದದ್ದಾಗೋ ಎಣಿಸಿದ್ದೆಲ್ಲ ಆಯ್ತು. ನಾನು ಎಷ್ಟು ಚಪ್ಪಾಳೆ ತಪ್ಪಿದ್ರು ಪ್ರತಿಕ್ರಿಯೆ ಕೈ ಚಪ್ಪಾಳೆಗೆ ಒಪ್ಪುವುದಿಲ್ಲ ಅಂತೇಳಿ ಆದ್ರೆ ಕಾಲು ತಾಳಕ್ಕಾದ್ರೂ ಬರಬಹುದಾ? ಬರಬಹುದಾ? ಏನು ಪ್ರಯೋಜನ? ಎರಡು ಕೋಗಿಲೆಗಳ ಮಧ್ಯದಲ್ಲಿ ಬದುಕುವ ಸುಯೋಗ ಅವಳದ್ದಾದ್ರೆ ಅದನ್ನು ನಾನು ಯಾಕೆ ಹಂಚಿಕೊಳ್ಬಾರ್ದು? ಈ ಕೋಗಿಲೆಯ ಸ್ವರವನ್ನು ನಾನು ಯಾಕೆ ಕೇಳಬಾರ್ದು? ಓ ನಾರೀಮಣಿ, ಓ ಸೌಂದರ್ಯದ ಕಡಿ, ನೀನೆ 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 ನನ್ನಲ್ಲಿ ನನಗೆ ಬೇರೆಯವರು ನೋಡ್ಲಿಕ್ಕೆ ಮನಸ್ಸೇ ಬರುದಿಲ್ಲ. ಓ ಅರಗಿಣಿ, ದಂತೆದ ಬೊಬ್ಬೆಯಂತಿರುವ ನಿನ್ನ ಸೌಂದರ್ಯವನ್ನು ಕಂಡಾಗ ದೂರದಿಂದ ಕಂಡಂತ ನಾನು ಆಕರ್ಷಿತನಾಗಿ ಈ ಕಡೆಗೆ ಬಂದೆ. ನಿಜವಾಗಿಯೂ ನಾನು ಈ ಕಡೆಗೆ ಬರಬಾರ್ದಿತ್ತು. ಯಾಕೆಂದ್ರೆ ಹೆಣ್ಣು ಮಕ್ಕಳು ಸ್ನಾನ ಮಾಡುವಂತಹ ಸ್ಥಳ, ಇಣುಕುವುದಕ್ಕೆ ಬಂದದ್ದಲ್ಲ, ನನಗೆ ಗೊತ್ತಿಲ್ಲದೆ ಬಂದಲ್ಲ. ಅವಕಾಶವೂ ಇಲ್ಲ ಅಂತ ಅಂಥದ್ದನ್ನು ಚಿಂತೆಯೂ ಮಾಡುವುದಿಲ್ಲ. ಒಳ್ಳೆ, ಯಾಕೆಂದ್ರೆ ಅಷ್ಟು ಅಲ್ಪ ಅಲ್ಲ ನಾನು. ಗೊತ್ತಾಯ್ತು. ಆದ್ರಿಂದ ನೋಡು, ನಿನ್ನಲ್ಲಿ ಮಾತಾಡಿಸಬೇಕು ಅಂತೇಳಿ ಎಣಿಸಿ ಬಂದವನ. ಸರಿ. ಓ ನಾರಿ, ನೀನು ಯಾರು? ನೀನು ಯಾಕೆ ಇಲ್ಲಿಗೆ ಬಂದೆ? ಯಾವ ಉದ್ದೇಶವನ್ನು ಇಟ್ಟುಕೊಂಡಿದ್ದಿ? ನಿನ್ನ ಮನೋಧರ್ಮ ಏನು? ನಿನ್ನ ಮನಸ್ಸಿನಲ್ಲಿ ಯಾವ ಆಕ್ಷೆಯನ್ನು ಇಟ್ಟುಕೊಂಡು ಹೊರಟವಳಿದ್ದಿ? ಹೊರಟ ದಾರಿಯಲ್ಲಾದ್ರೆ ತಪ್ಪಿದ್ರೆ ನಾನು ತೋರಿಸ್ಬೋದು. ನಾನು ಯಾರು? ನೀನು ಯಾರು? ಧರಣಿ ಪಾತ್ಮಜಿ ಧನುಜೇಂದ್ರನ ಕಾಣುತ್ತ ಸ್ಮರಹತಿಗಳು ಬಳಲಿ, ಸ್ಮರ ಹತಿಯುಳು ಬಳಲಿ, ಸ್ಮರ ಹತಿಯುಳು ಶಿರವ ಬಗ್ಗಿಸಿ ಕಾಶೀಪತಿ ಕುವರಿ, ಶಿರವ ಬಗ್ಗಿಸಿ ಕಾಶೀಪತಿ ಕುವರಿ ಎನ್ನ ಕರೆವರು ಅಂಬೆಯೆಂದು, ಎನ್ನ ಕರೆವರು ಅಂಬೆಯೆಂದು. ಶಿರವ ಬಗ್ಗಿಸಿ ಕಾಶೀಪತಿಯ ಕುವರಿಯ
ನಾನು ಆಡಿದ್ರಲ್ಲಿ ಏನಾದರೂ ತಪ್ಪು ಇದು ಯಾವುದು ಯಾವುದು ಅಂತ ಗೊತ್ತಾಗಲಿಲ್ಲ. ಹೇಗೆ ಪ್ರಾರಂಭಿಸಬೇಕೆನ್ನುವುದೇ ಗೊತ್ತಾಗುತ್ತಾ ಇಲ್ಲ. ಮೂಲದಿಂದಲೇ ಪ್ರಾರಂಭಿಸಬೇಕು. ಈ ಉಪವನದಲ್ಲಿ ಏಕಾಂಗಿಯಾಗಿದ್ದವಳು ನಾನು. ಒಂದೊಮ್ಮೆ ಮಾತು ಕೇಳಿ ಭಯಭೀತಳಾದೆ. ಆದ್ರೆ ಮನದ ಮೂಲೆಯಲ್ಲಿ ಇವ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ಹೌದಾ? ಹೌದು. ನಾನು ಕೆಟ್ಟ ಮಾತು ಆಡುವುದೇ ಇಲ್ಲ. ಹಾಗಲ್ಲ, ನಿಮ್ಮಲ್ಲಿ ಮಾತನಾಡಬೇಕೆನ್ನುವಂತಹ ತವಕ ಹೆಚ್ಚಾಗುತ್ತಾ ಇದೆ. ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀನಿ. ಪರಿಚಯವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ್ರೆ ಯಾವ ತಪ್ಪೂ ಇಲ್ಲ. ಪರಸ್ಪರ ಪರಿಚಯ ಮಾಡಿಕೊಳ್ಬೇಕು. ಪ್ರಾಣಿಗಳಾದ್ರೆ ಕಚ್ಚಿಕೊಳ್ತವೆ, ದನಗಳಾದ್ರೆ ಗುದ್ದಿಕೊಳ್ತವೆ. ಆದ್ರೆ ಮನುಷ್ಯರು ಅಂತ ಹೇಳುದು ಯಾಕೆ? ಅವರು ಬುದ್ಧಿಜೀವಿಗಳು. ಆದ್ದರಿಂದ ಅವರಿಗೆ ತಿಳುವಳಿಕೆ ಉಂಟು ಅಂತೇಳಿ ಅರ್ಥ. ಕೆಲವು ಹುಡುಗಿಯರಿದ್ದಾರೆ, ನಾವು ಕೇಳುದು ಸತ್ಯದಲ್ಲಿ ಹೋಗುದು ನಮ್ಮಂತವರು. ಏನಮ್ಮ ಅಂತ ಕೇಳಿದ್ರೆ, ನಿನಗೆ ನಾನು ಅಮ್ಮನ ಹಾಗೆ ಕಾಣ್ತೇನ? ಏನು ತಂಗಿ ಅಂತ ಕೇಳಿದ್ರೆ, ನಿನ್ನ ತಂಗಿಯ ನಾನು. ಏನ ಅಕ್ಕ ಅಂತ ಕೇಳಿದ್ರೆ, ನಿನಗೂ ನನಗೆ ಯಾವ ಸಂಬಂಧವೋ? ಈಗೆಲ್ಲ ಆಡುವವರಿದ್ದಾರೆ. ಖಂಡಿತವಾಗಿಯೂ. ಆದ್ರೆ ನಿನ್ನ ಮುಖವನ್ನು ಕಂಡಾಗ, ನಿನ್ನ ವರ್ತನೆಯನ್ನು ನೋಡಿದಾಗ, ನಿನ್ನ ಪ್ರವೃತ್ತಿಯಲ್ಲಿ ನಾನು ಕಂಡದ್ದು ನಿನ್ನಲ್ಲಿ ಒಂದು ಒಳ್ಳೆಯ ಗುಣ ತುಂಬಿದೆ. ನಾನು ಅದನ್ನೇ ಭಾವಿಸಿದ್ದು. ನೀವು ನೇರ ದಿಟ್ಟ ನಿರಂತರ ಯಾವತ್ತು ಅದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಕೆಲವು ಸಲ ಒಂದೊಂದ್ಸಲ ಹಾಗಿದ್ರೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಒಂದೊಮ್ಮೆಗೆ ತಲೆಯನ್ನು ತಗ್ಗಿಸಿದ್ದೇನೆ, ಕರವನ್ನು ಮುಗಿದಿದ್ದೇನೆ. ಸಭ್ಯ ರೀತಿಯಲ್ಲಿ ಸಂಸ್ಕಾರವನ್ನು ಕೊಟ್ಟು ಸಂಸ್ಕೃತಿಯನ್ನು ಕೊಟ್ಟು ಬೆಳೆಸಿದ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಕಂಡಾಗ ಈಗ ನಿಂತು ಮಾತಾಡುವುದಿಲ್ಲ. ಯಾಕೆಂದ್ರೆ ಹೆಣ್ಣು ಮಕ್ಕಳ ದೇಹದಲ್ಲಿ ಕೈಯಿದ್ರು ಇಷ್ಟೇ ಎತ್ತರಕ್ಕೆ ಹೋಗಬೇಕು ಅಂತೇಳಿ ಉಂಟು. ಖಂಡಿತ. ಅದು ಅದರಿಂದ ಎತ್ತರ ಹೋಯ್ತು ಅಂತೇಳಿ ಆದ್ರೆ ಯಾವ್ದ್ರಿಂದ? ಅಲ್ಲ, ಅವಳ ವ್ಯಾಪ್ತಿ ಇಷ್ಟೇ ಅಂತ ಉಂಟು, ಅಳತೆ ಇಷ್ಟೇ ಉಂಟು. ಎದೆಯಿಂದ ಎತ್ತರ ಹೋಯ್ತು ಅಂತೇಳಿ ಹೇಳಿದ ಅಳತೆ ಅಂತ. ಅಳತೆ ವ್ಯಾಪ್ತಿ. ನೀನು ಅಳತೆ ಮಾಡಿದ್ದೀನಿ ನೋಡು. ಸರಿ, ನಾನು ಈ ದೇಶದವಳೆ. ನಮ್ಮ ಪುರ ಇದು. ಯಾವ ಯಜಮಾನನ ಮಗಳು? ಈ ಕಾಶಿ ದೇಶವನ್ನು ಆಳುವಂತಹ ಪ್ರತಾಪಸೇನ ಮಗಳು ನಾನು. ಕಾಶಿ ದೇಶದ ಪ್ರತಾಪಸೇನ ಮಗಳು ನಾನು, ರಾಜಕುಮಾರಿ. ನನ್ನ ಹೆಸರು ಅಂಬೆ ಎನ್ನುವ ಹಾಗೆ. ಅಂಬೆ. ಅಂಬೆ ಹಿರಿಯವಳು ನಾನು. ಅಂಬೆ 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 ಸಹೋದರಿಬ್ಬರಿದ್ದಾರೆ, ಅಂಬಿಕೆ ಹಾಗೂ ಅಂಬಾಲಿಕೆ ಎನ್ನುವ ಹಾಗೆ. ವನವಿಹಾರಕ್ಕೆ ಜಲಕೇಳಿಗೆ ಎಂದು ಸಖಿ ವ್ರಾತವನ್ನು ಸೇರಿಸಿಕೊಂಡು ಬಂದವಳು ನಾನು. ಸುಮಗಳನ್ನು ಕುಯ್ಯುತ್ತಾ ಕುಯ್ಯುತ್ತಾ ಮುಂದುವರಿಯುತ್ತಾ ಬಂದೆ. ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀರಿ. ಅದು ಹೌದು, ಇಷ್ಟೆಲ್ಲ ಕೇಳುವ ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಪರಸ್ಪರ ಪರಿಚಯ ಮಾಡಿಕೊಳ್ಳುವುದು. ಯಾರೋ ಬಂದು ಕೇಳಿದ, ಯಾವುದೋ ಒಂದು ಉತ್ತರ ಕೊಟ್ಟು ನಿನ್ನ ಚೆಕ್ಕಿನ ಹೋಗುವುದಲ್ಲ, ಮತ್ತೆ ಹೋಗಿ ಬೆತ್ತಿ ಕೊಡುವುದಲ್ಲ. ಯಾರಾದ್ರೂ ದೂರದಲ್ಲಿ ನಿಂತು ನಾವಿಬ್ಬರು ಮಾತಾಡುವುದನ್ನು ನೋಡಿ ನಿನ್ನ ಪಿತಾಶ್ರೀಯವರಿಗೆ ಏನಾದ್ರೂ ಬೇಡದಿದ್ದದ್ದು ಹೇಳಿ ತಲೆ ತಿರುಗಿಸುವುದಕ್ಕಿಂತ ಇದ್ದದ್ದನ್ನಿದ್ದಾಗಿ ಹೇಳ್ಬೋದಲ್ಲ. ಎಲ್ಲಿಯಾದ್ರೂ ತಂದೆ ಕೇಳಿದ್ರೆ ಹೇಳ್ಬೋದಲ್ಲ, ನಾನು ಅಂತಿಂತವರ ಹತ್ರ ಮಾತಾಡಿದ್ದವಲ್ಲ, ನಾನು ಇಂಥವರ ಹತ್ರ ಮಾತಾಡಿದ್ದು. ಗೊತ್ತಾಗಿರ್ಬೋದು ನಿನಗೆ. ಸೌಭದೇಶ ಕೇಳಿದ್ಯಾ ನೀನು? ಕೇಳಿ ಬಲ್ಲೆ. ಆ ನಾಡಿನ ದೊರೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ಯಾ ನೀನು? ಯಾರು? ಬ್ರಹ್ಮದತ್ತ.
ಅಂತ ನನ್ನ ನಾಮಧೇಯ. ಹುಟ್ಟಿನಲ್ಲಿ ಶಾಲ್ವಾ ಅಂತೇಳಿ ನನ್ನನ್ನು ಕರೆಯುತ್ತಾರೆ. ಯಾಕೆಂದ್ರೆ ನಮ್ಮ ಮನೆತನಕ್ಕೆ ಸೀಮಿತವಾದ ಹೆಸರು. ನಮ್ಮ ಮನೆತನದಲ್ಲಿ ಯಾರು ಹುಟ್ಟಿದ್ರು ಸಾಲ್ವರಿ. ಆದ್ದರಿಂದ ಹುಟ್ಟಿನಲ್ಲಿ ಬ್ರಹ್ಮದತ್ತನಾಗಿ, ಬೆಳವಣಿಗೆಯಲ್ಲಿ ಶಾಲ್ವನಾಗಿ, ನಾನು ಸೌಭಾದೇಶದ ದೊರೆಯಾಗಿ ಎಲ್ಲ ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ಸುರ ನರ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯರೆಲ್ಲರೂ ನನ್ನ ಕಾಲಿನ ಕಸಗಾಲವು. ಯಾರೇ ಬರಲಿ ಅವರಲ್ಲಿ ಕಾದಾಡುವೆ ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದು ಮಾತ್ರವಲ್ಲ, ಕಡುತ್ತೇನೆ ಎಂಬ ಅವರಿಗಿಂತಲೂ ಮಿಗಿಲಾದ ದೇಹದಾಢ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ಅರ್ಥ ಅಲ್ಲ. ಆತ್ಮವಿಶ್ವಾಸ ಉಂಟು, ಆತ್ಮಸ್ಥೈರ್ಯ ಉಂಟು, ಧೈರ್ಯವೂ ಉಂಟು. ಸಾಧಿಸಿ ಏನು ನಿಮಗೆ ಸರಿ ಇಲ್ಲ, ಸರಿ ಸಮಾನರು ಯಾರು ಇಲ್ಲ, ಸಮಾನತೆಯವರಿಲ್ಲ. ನೋಡ್ರಿ, ನಿನ್ನಂತವರ ಬಾಯಿಂದ ಬರಬೇಕು. ಈ ಹೊತ್ತಿನಲ್ಲಿ ಇಷ್ಟು ಮಾತಾಡಿಸುವುದಕ್ಕೆ ಕಾರಣ ಇದೆ. ದಾರಿ ನಿನ್ನನ್ನು ಸುಮ್ಮನೆ ಮಾತಾಡಿಸಿ ಬಿಟ್ಟು ಹೋಗುವ ಉದ್ದೇಶ ನನಗಲ್ಲ. ನಿನಗೇನಾದ್ರೂ ಕೊಟ್ಟು ಹೋಗ್ಬೇಕು ಅಂತೇಳಿ ನನಗೆ ಆಸೆ ಉಂಟು. ಆದ್ರಿಂದ ನಿನ್ನನ್ನು ಕೊಟ್ಟು ಹೋಗುವಾಗ ನಾನು ನಿನ್ನನ್ನು ಮುಟ್ಟಬೇಡುವ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ವಾ? ನಾನು ಏನಾದ್ರೂ ನಿನಗೆ ಕೊಟ್ಟು ಹೋಗುವಾಗ ನಾನು ನಿನ್ನನ್ನು ಮುಟ್ಟಬೇಡುವ. ಕೈಗೆ ಕೊಡುವಾಗ ಮುಟ್ಟಾಡ್ಬೇನೆ. ನಾನು ಯಾವುದನ್ನು ಬಯಸ್ಲಿಲ್ಲಲ್ಲ, ನಾನು ಕೇಳದೆ ಕೊಡ್ತೇನಲ್ಲ. ಯಾವುದನ್ನು ಅಂತ ಬೇಕಲ್ಲ. ನನ್ನ ಹೃದಯ ಶ್ರೀಮಂತಿಗೆ ನಿನಗೆ ಸಮರ್ಪಣೆ ಮಾಡ್ತೇನೆ. ಯಾವ ರೀತಿಯಾಗಿ? ನನ್ನನ್ನು ನಾನೇ ನಿನಗೆ ಸಮರ್ಪಿಸಿಕೊಂಡಿದ್ದೇನೆ. ನಾನೇ ನನ್ನಂತರಂಗದ ರಾಣಿಯಾಗಿ, ನನ್ನ ಜೀವನದ ಸಂಗಾತಿಯಾಗಿ, ನನ್ನ ಭಾಗ್ಯದ ಜ್ಯೋತಿಯಾಗಿ, ನನ್ನ ಅರಮನೆಯ ಬೆಳಕಾಗಿ, ನನ್ನ ಸೌಭಾಗ್ಯ ಲಕ್ಷ್ಮಿಯಾಗಿ ಬರ್ತೀಯೇನೆ. ಬರಬಹುದಿತ್ತು, ಆದರೆ ಒಂದು ತಡೆ ಇದೆ. ಏನು? ಪರಮ ವಿಕ್ರಮದುಳು ಸಕಲರ ಗೆಲಿದರಿಗೆ ಕರೆದೀವೆನೆಂದೆನು ಧರಣಿ ಪಾಲಕರನ್ನು ಬರಿದಿಗ ಮತ್ಪಿತ ಕರುಣದಿ ಲಾಲಿಸೈ. ಅಯ್ಯ ಸಾಧೇಶ, ಏನು? ನಿನ್ನ ಮನದಿಗಿಂತ ಏನು ಎಂದು ಚೆನ್ನಾಗಿ ಅರ್ಥವಾಯಿತು. ಪ್ರಾಯಪ್ರಬುದ್ಧರಾದ ಗಂಡು ಹಾಗೂ ಹೆಣ್ಣು ಒಂದೆಡೆ ಸೇರಿದಾಗ ಇಂತಹ ಭಾವನೆ ಮೂಡುವುದು ಸಹಜ, ಸ್ವಾಭಾವಿಕ, ತಪ್ಪಲ್ಲ. ಆದ್ರೆ ಒಂದು ನಾನು ಬಿಟ್ಟು ಅಲ್ಲೇ ಬಿಟ್ಟು ಹೋಗುವುದಿಲ್ಲ. ಮುಟ್ಟಿದ ನಂತರ ಕತ್ತಿಕೊಳ್ಳುವುದು. ಚೇಚೆ, ಅದಕ್ಕೊಂದು ತಡೆಗೋಡೆ ಇದೆ ಅಂತ. ನನ್ನಪ್ಪ ಪ್ರತಾಪಸೇನ ಷೋಡಶಿರದಂತಹ ನಮಗೆ ಮದುವೆ ಮಾಡಬೇಕೆನ್ನುವ ಹಾಗೆ ತೀರ್ಮಾನವನ್ನು ಕೈದಿದ್ದಾರೆ. ಹೇಳಪ್ಪನ ಹತ್ರ ಇದೊಂದು ಯಜಮಾನರು ಬಂದಿದ್ದಾರೆ, ಅಂತಹ ಸರಿಯಾದವರು ಅಂತ ಹೇಳು. ಅಂತಹ ಮದುವೆ ಅಲ್ಲ, ಮತ್ತೆ ಇದು ಸ್ವಯಂವರ. ಸ್ವಯಂವರ ಅಂದ್ರೆ ಪರಾಕ್ರಮವೇ ಪಣ. ಪರಾಕ್ರಮ ಅಂದ್ರೆ ಯಾರಾತ ವಿಕ್ರಮಿ ಬಂದಂತಹ ಎಲ್ಲಾ ಧರಣಿ ಪಾಲಕರನ್ನು ಗೆಲ್ಲುತ್ತಾನೋ ಅಂತವರನ್ನೇ ಮದುವೆ ಕಾಶಿಯ ಮಹಾರಾಜನಲ್ಲ ಅವ. ಕಾಶಿಯನ್ನು ನೋಡಿಕೊಳ್ಳಿಕ್ಕೊಂದು ಯಜಮಾನ ಮಾತ್ರ. ಅರಸರಾದವರು ನಾವು. ಕಾಶಿ ಯಾರ ಅಂಕೆ ಇಲ್ಲ ಅಂತೇಳಿ ಗೊತ್ತುಂಟು. ಎಲ್ಲ ಅವನಿಪಾಲರು ಬರ್ತಾ ಇದ್ದಾರೆ. ಬರ್ಲಿ, ಬಂದವರನ್ನು ಕುಟ್ಟಿ ಕೆಡಹಿ ನಿನ್ನನ್ನು ನನ್ನವರನ್ನಾಗಿ ಮಾಡಿಕೊಡುತ್ತೇನೆ. ಇಲ್ಲಾದರೂ ಅವರಲ್ಲಿ ಸೋತೆ ಅಂತೇಳಿ ಆದ್ರೆ ನಿನ್ನ ಮನದ ಅಭಿಪ್ರಾಯ ಏನು? ಕೇಳಯ್ಯ ಸಾಲ್ವರಾಜೇಂದ್ರ ಎನ್ನಯ ಪಿತ ನಾಳೆಯನ್ನನು ಜಯರ ಮೂಲಲ ಮರಿ ಜಾರಿಗಿದ್ದರಿ ಅನಿಯ ನಿನ್ನೋಲೈಸಿ ಬರಿದುವೆವು. ಕೇಳಯ್ಯ ಸಾಧೇಶ, ನಾನು ಆಡುವಂತಹ ಮಾತನ್ನು ಅವತರಿಸಬೇಕು. ನೀ ಬಂದಂತೆ ಪರಾಕ್ರಮದಲ್ಲಿ ಬಂದಂತಹ ಎಲ್ಲ ವಿಕ್ರಮಿಗಳನ್ನು ಗೆಲ್ಲುತ್ತೀರಿ ಎನ್ನುವಂತಹ ಆತ್ಮವಿಶ್ವಾಸ ಅಂದ್ರೆ ವಿಧಿ ನನ್ನ ಜೀವನದಲ್ಲಿ ಎಲ್ಲಿಯಾದ್ರೂ ಆಡಿದ್ರೆ, ವಿಕೋಪಕ್ಕಾದ್ರೆ
ಪರಿಸ್ಥಿತಿ ಕೆಟ್ರೆ ನೀನು ನನ್ನಲ್ಲಿ ಒಲವನ್ನು ಒಪ್ಪಿಕೊಂಡದ್ದು ಸತ್ಯ ಅಂತೇಳಿ ಆದ್ರೆ ನಿನ್ನ ತೀರ್ಮಾನ ಏನು? ಆ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಪ್ರಥಮ ನೋಟದಲ್ಲಿ ನಾನು ಮರುಳಾದೆ. ನಿಮ್ಮನ್ನೇ ಬಯಸಿದವಳು ನಾನು, ನಿಮ್ಮನ್ನೇ ಹೊಂದಬೇಕು ಎನ್ನುವ ಹಾಗೆ ಆಶೆಯನ್ನು ಹೊಂದಿದವಳು ನಾನು. ನಾಳೆ ಸ್ವಯಂವರ ಎನ್ನುವುದಿದೆ. ಅಪ್ಪನ ಆಜ್ಞೆಯನ್ನು ಮೀರುವುದಕ್ಕಾಗುವುದಿಲ್ಲ. ನನ್ನ ತಂಗಿಯಂದಿರು ಯಾರನ್ನೇ ಮದುವೆಯಾದರು ನಾನು ಕಾಡಿಯಾದರೂ ಬೇಡಿಯಾದರೂ ಓಲೈಸಿ ನಿಮ್ಮನ್ನೇ ನೋಡಿದ್ರ ಯಾವುದನ್ನು? ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಮಾತಾಡಿದ್ದೆ ನೋಡಿ ನನ್ನ ಮಾತಿಗೆ ಮರುಳಾಗಿ ಆಯ್ತು. ಮರುಳು ಮಾಡುವುದಕ್ಕೆ ಮಾತಾಡಿದ್ದಲ್ಲ, ಸಂಪೂರ್ಣವಾಗಿ ಮನಸ್ಸಲ್ಲಿ ಒಪ್ಪಿಕೊಂಡು ಮಾತಾಡಿದ್ದೇನೆ. ಯಾವುದಕ್ಕೂ ಸ್ವಯಂವರ ದೇಶಾಧಿಪರೆಲ್ಲ ಹಿಂಡು ಹಿಂಡಾಗಿ ಆಗಮಿಸ್ತಾ ಇದ್ದಾರೆ. ಮದುಮಗಳ ಮುಖ ನೋಡಬೇಕಂತ ಆಸೆಯಾಗಿದೆ. ಮತ್ತೆ ಮಾಡುವ. ಈಗ ಸ್ವಯಂವರದ ಪಣ ಏನು ಅಂತ ಗೊತ್ತುಂಟಲ್ಲ. ಅಂದ್ರೆ ಇದರಲ್ಲಿ ಬೇರೆ ಬೇರೆ ಸುತ್ತುಗಳು. ಭೋಜನದ ಮೊದಲನೆಯ ಸುತ್ತು ನಿಮ್ಮಲ್ಲೇ ಪೌರುಷ ಪ್ರದರ್ಶನ ಆರಂಭ ಆಗಲಿ. ನುಡಿ ಕೇಳಿ ಮಾಡಿದರು
ಆಗ್ಲಿ. ಯಾರಿಗೆ ನನ್ನಲ್ಲಿ ಯುದ್ಧ ಮಾಡಲಿಕ್ಕೆ ಎದೆಗಾರಿಕೆ ಉಂಟು, ಯಾರಿಗೆ ಶಕ್ತಿ ಉಂಟು. ಇದು ಉಮೇಶ ಗಂಗಾಧರರ ಕ್ಷೇತ್ರ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನಿಮ್ಮ ಪೌರುಷ ಪ್ರದರ್ಶನ ನಾನು ಆರಂಭದಲ್ಲಿ ಹೇಳಿದ್ದೆ ಅನೇಕ ಸುತ್ತುಗಳು ಉಂಟು. ಆದ್ರಿಂದ ಈಗ ಪ್ರಥಮ ಸುತ್ತು. ಪ್ರಥಮ ಸುತ್ತಿನ ಮುಕ್ತ ಹೇಗೆ ಪ್ರಥಮ ಸುತ್ತಲ್ಲಿ ನೋಡಿದೀಯಾ? ಭಗವಾನ್ ಭಾಸ್ಕರ ನಡುನೆತ್ತಿಗೆ ಬಂದಿದ್ದಾರೆ. ಮಧ್ಯಾಹ್ನ ಭೋಜನದ ಸಮಯ. ಎಲ್ಲಿ ಭೋಜನ? ಎಲ್ಲಿ ಭೋಜನ ಬೇಕು ನಮಗೆ. ಸಿದ್ಧವಾಗಿದೆ. ಹೌದಾ? ಭೋಜನದ ಬಳಿಕ ಎರಡನೇ ಹೆಣ್ಣು ಹೆತ್ತವನು ಮಕ್ಕಳಿಗೆ ಮದುವೆ ಮಾಡಿಸಲೇಬೇಕು. ಮೇಲಿಂದ ಮೇಲೆ ನೋಡಿದ್ರೆ ಮಕ್ಕಳ ಮದುವೆ ಅಂತ ಕಾಣಿಸಿಕೊಳ್ಳಬಹುದು. ಸರಿಯಾಗಿ ಅವಲೋಕನ ಮಾಡಿದ್ರೆ ಅದರಲ್ಲಿ ಒಂದು ಕುಹಕ ಇದೆ ಅಂತ ಅರ್ಥವಾಗುತ್ತದೆ ನನಗೆ. ಚಾರಕ ಬಂದು ಹೇಳ್ತಾ ಇದ್ದಾನೆ, ಎಲ್ಲಾ ಕಡೆಗಳಿಗೂ ಆಮಂತ್ರಣ ಹೋಗಿದೆ. ಈ ಮಧ್ಯೆ ಪ್ರತ್ಯೇಕವಾಗಿ ಹೇಳಿದ್ದಾನಂತೆ. ನಮ್ಮ ಚಾರಕರು ಹೇಳಿದ್ದಲ್ವೇ, ಗೂಢಚಾರರು ಕರಿಪುರದಲ್ಲಿ ಭೀಷ್ಮನಿಗೆ ಅರಿಯದಂತೆ. ಹಾಗಾದ್ರೆ ಯಾಕೆ ಹೀಗೆ ನನಗೆ ತಿಳಿಯದ ಹಾಗೆ ಮದುವೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಆದ್ರೆ ಇದೊಂದು ದುಷ್ಟ ಯೋಚನೆ ಅಲ್ವೇ? ದುಷ್ಟ ಯೋಚನೆ ಕೈಗೊಳ್ಳುತ್ತಿರುವಂತಹ ಕಾಶೀಶನು ದುಷ್ಟವಾಗಿ ಹೋದ. ಸಕಲ ಧರಾನ್ಮರನ್ನು ಬರಿಸಿ ಅಲ್ಲಿ ಅವರದ್ದಾದಂತಹ ವಿಕ್ರಮವನ್ನೇ ಪಡವನ್ನಾಗಿರಿಸಿ ಎಲ್ಲರನ್ನು ಯಾರು ಗೆಲ್ತಾನೆಯೋ ಸರ್ವೋತ್ಕೃಷ್ಟನಾಗಿ ಅಂತವರಿಗೆ 3 ಮಂದಿ ಮಕ್ಕಳನ್ನು ಕೊಡ್ತೇನೆ ಅಂತ ಪಣವಂತೆ. ಎಂತಹ ವಿಚಿತ್ರವಾದಂತಹ ಪಣವಿದು. ಯಾಕೆ ಈ ರೀತಿಯ ತೀರ್ಮಾನವನ್ನು ಕೈಗೊಂಡಂತ ಅರ್ಥ ಆಯ್ತು ನನಗೆ. ಅಂತಹ ಒಬ್ಬ ಯೋಧನನ್ನು ಆರಿಸಿ ಚಕ್ರವರ್ತಿ ಪೀಠವಾದಂತಹ ಹಸ್ತಿನಾವತಿಗೆ ಎತ್ತಿ ಕಟ್ಟುವಂತ ಆಲೋಚನೆ ಇರಲೇಬೇಕು. ಅದು ಅಲ್ಲ ಅಂತಾದ್ರೆ ನಮಗೆ ಯಾಕೆ ಆಮಂತ್ರಣ ಬರಲಿಲ್ಲ? ನಮ್ಮನ್ನು ಯಾಕೆ ಕಡೆಗಣಿಸಿದ? ಉಳಿದ ರಾಜರಿಗೆಲ್ಲ ಗೌರವ ಮಾನ್ಯತೆಯನ್ನು ಕೊಟ್ಟು ಕರೆಸಿಕೊಳ್ತಾರೆ ಅಂತಾದ್ರೆ ಏನು ಹಸ್ತಿನಾವತಿಯವರು ಕೀಳೆ? ನಾವೇನು ಸಾಮಾನ್ಯರೇ? ನಮ್ಮ ವಂಶ ಎಂತದ್ದು? ಹೊಸದೆ
ಜೀವನ ಚರಿತ್ರೆ ಒಂದು ಮಹಾಕಾವ್ಯವಾಗಬಲ್ಲದು. ಅಂತಹ ಚಂದ್ರವಂಶದಲ್ಲಿ ಹುಟ್ಟಿದವರು ನಾವು ಶ್ರೇಷ್ಠರು. ದೊರೆಯಾದವರು ಕಾಲಕಾಲಕ್ಕೆ ದಿಗ್ವಿಜಯವನ್ನು ಸಾಧಿಸಿ ಸಮ್ರಾಟನೆನಿಸಿಕೊಳ್ಬೇಕು. ಅದನ್ನು ಮಾಡಿ ಪೂರೈಸಿದವರು ನಾವು. ನಮ್ಮನ್ನು ಕಡೆಗಣಿಸ್ತಾರೆ ಅಂತಾದ್ರೆ ನಮ್ಮ ಮಾನಕ್ಕೆ ಧಕ್ಕೆ ಬರುವಂತಹ ವ್ಯವಹಾರವಲ್ವೇ? ಆಹಾ, ಒಬ್ಬನ ಮಾನ ಗುರುತಿಸಬೇಕು ಅಂತಾದ್ರೆ ಅವನು ಮಾನಧರನಾಗಿರ್ಬೇಕು. ಚಕ್ರವರ್ತಿ ಮನಧರದ ಗೌರವ ಅದನ್ನು ಹಾಡುಗಡಿಸುತ್ತಾನೆ ಅಂತಾದ್ರೆ ಅವನು ಮಾನವಿಲ್ಲದವನಂತ ತೋರಿಸಿಕೊಟ್ಟ. ಕಾಶ್ಯತಾದಂತಹ ಉತ್ತಮ ಸಂಸ್ಕಾರ, ವಿಶ್ವನಾಥನ ಸಾನ್ನಿಧ್ಯ, ಅಲ್ಲಿದ್ದುಕೊಂಡು ಕಾಲವನ್ನು ಕಳೆಯುತ್ತಿರುವಂತಹ ಪ್ರತಾಪಸೇನರಿಗೆ ಚಕ್ರವರ್ತಿ ಮನತನದ ಯೋಗ್ಯತೆ ಇರುವುದು ಅರ್ಥವಾಗಲಿಲ್ಲ. ನಮ್ಮನ್ನು ಕಡೆಗಣಿಸಿದ. ನಮ್ಮ ವ್ಯಾಪ್ತಿಯನ್ನು ಗೊತ್ತುಂಟ ಇವರಿಗೆ. ನಮ್ಮ ವ್ಯಾಪ್ತಿ ಎಷ್ಟು? ದಕ್ಷಿಣದಾದಂತಹ ರಾಮಸೇತುವಿನಿಂದ ತೊಡಗಿದ್ದು ಉತ್ತರದ ಹಿಮಾಲಯದವರೆಗೆ ನಮ್ಮ ಕಾರ್ಯಕ್ಷೇತ್ರ. ಅಲ್ಲಿರುವಂತಹ ಧರಾಣನೆಲ್ಲ ಕಾಳಗದಲ್ಲಿ ಸೋಲಿಸಿ ಕಪ್ಪದ ಹೊರೆಯನ್ನು ಹೊರಿಸಿಕೊಂಡವ ಈ ದೇವವ್ರತ ನಾಮಕ. ಆದರೆ ಈ ಕಾಲಕ್ಕೆ ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ, ನಮ್ಮನ್ನು ಬರೆಸಿಕೊಳ್ಳದೆ ಈ ರೀತಿಯ ಹುನ್ನಾರಕ್ಕೆ ಒಂದು ಕೈ ಹಾಕಿದ್ದಾನೆ ಅಂತಾದ್ರೆ ಬಿಡುವ ಹಾಗಿಲ್ಲ. ನಾನು ಸುಮ್ಮನೆ ಕುಳಿತೆ ತಾನು ಏನಾಗುತ್ತದೆ? ನಮ್ಮ ಹಸ್ತಿನಾವತಿ, ನಮ್ಮ ಚಕ್ರವರ್ತಿ ಬರುತ್ತಾರ, ಇದರ ಘನತೆ ಗೌರವಕ್ಕೆ ಕುಂದು ಬರ್ತಾನೆ. ಅದನ್ನು ಉಳಿಸಬೇಕು ಅಂತಾದ್ರೆ ಈ ಕ್ಷಣವೇ ಕಾಶಿಯನ್ನು ಪ್ರವೇಶ ಮಾಡಿ ಆ ಮದುವೆಯನ್ನು ನಿಲ್ಲಿಸಬೇಕು. ಹಾಗೆ ಮಾಡಿ ಆದ್ರೂ ನಮ್ಮದಾದಂತಹ ಗೌರವವನ್ನು ಉಳಿಸಿಕೊಳ್ಬೇಕು, ರಕ್ಷಿಸಬೇಕು. ಅವಕಾಶವಲ್ಲ. ಅದು ಸಾಧ್ಯವಾಗಲಿಲ್ಲ ಅಂತ ಆದ್ರೆ ಆ ಹೆಣ್ಣು ಮಕ್ಕಳನ್ನು ತಂದು ನನ್ನ ಸಹೋದರ ಅಂತ ವಿಚಿತ್ರ ವೀರನಿಗೆ ಮದುವೆ ಮಾಡಬೇಕು. ಈ ಕ್ಷಣವೇ ನಾನು ಅಲ್ಲಿಗೆ ಹೋಗಲೇಬೇಕು. ಅದಕ್ಕಾಗಿ ಯಾರಲ್ಲಿ ಮಣಿಮಯವಾದವರು ಸಿದ್ಧವಾಗಲಿ, ಮಿತವಾದ ಪರಿವಾರವು ಜೊತೆಗಿರಲಿ. ಮಾತೃದೇವತೆಯಾದಂತಹ ಸತ್ಯವತಿ ದೇವರಿಗೆ ವಂದಿಸಿ ಅವರ ಆಶೀರ್ವಾದವನ್ನು ಪಡೆದು ಈ ಕ್ಷಣವೇ ಕಾಶಿಯತ್ತ ಪ್ರಯಾಣ ಮಾಡಬೇಕು. ಆದ್ರೆ ಇನ್ನು ಹೊಸ ಪರಿ ಇಲ್ಲಿ ಯಾವರನ್ನು ನಾವು ಸ್ವಯಂವರದಲ್ಲಿ ಪಣವನ್ನಾಗಿರಿಸಿದ್ದೆವು ಅವರನ್ನೇ ಕೇಂದ್ರವನ್ನಾಗಿರಿಸಿಕೊಂಡು ಇನ್ನು ಮುಂದಿನ ಸ್ಪರ್ಧೆ ನಡೆಯುವುದಕ್ಕುಂಟು. ಇನ್ನು ಸ್ಪರ್ಧೆ ಬೇರೆ ಸ್ಪರ್ಧೆಗಳಲ್ಲಿ ಕುತೂಹಲವನ್ನು ಕೆರಳಿಸುವುದಕ್ಕೆ ಆದ್ದರಿಂದ ಯಾರಲ್ಲಿ ನನ್ನ ಮಕ್ಕಳು ಅಂಬೆ ಅಂಬಾಲಿಕೆ ಅಂಬಿಕೆ ನಿಮ್ಮನ್ನು ವರಿಸುವುದಕ್ಕೆ ಬೇಕಾಗಿ ಬೇರೆ ಬೇರೆ ದೇಶಾಧಿಕಾರಿಗಳೆಲ್ಲ ಬಂದು ಸೇರಿದ್ದಾರೆ. ಆಯ್ತಲ್ಲ, ನೀವು ಸಿದ್ಧ? ನಿಮಗೂ ಹಾಗೆ ನಿಮ್ಮದ್ದಾದಂತಹ ಮುಂದಿನ ಪೌರುಷದ ಪಣ ಮುಂದುವರಿಯಲಿ. ಭಯದಲ್ಲಿ ಧರಣಿ ಬಾಲ ಪ್ರತಾಪದೇನಡುಗುತ್ತಿದ್ದಾಗ ಪರಮ ದೈನ್ಯದೊಡಿದಿರುಗೊಳ್ಳುವುದ ಕರೆದು ಇದ್ದು ಉಪಚರಿಸಿ ಕುಜಲವೇ ಎಲನು ದೈತ್ಯನು ಒರೆದ ನಾಗ. ಯಾರು ಅಂತ ಗೊತ್ತಾಯ್ತು ನಿನಗೆ? ಆಯ್ತು, ಅರ್ಥ ಆಗುವಾಗ ತಡ ಆಯ್ತಾ? ಹಾಗೇನಿಲ್ಲ. ಮತ್ತೆ ಹಾಗೇನಿಲ್ಲ ಅಂದ್ರೆ ಮತ್ತೆ ಹಾಗಾದ್ರೂ ಉಂಟು ಅದು? ಅಲ್ಲ, ಹಾಗಲ್ಲ. ಮತ್ತೆ ಈಗ ಅದು ನೀವೇ ಹೇಳ್ಬೇಕು. ಆಸನವನ್ನು ಸ್ವೀಕರಿಸಬೇಕು. ನೀನು ಎಲ್ಲರನ್ನು ನಮ್ಮ ಉಪಚಾರವನ್ನು ಸ್ವೀಕರಿಸಬೇಕು. ಹೇಗೆ ದಾರಿ
ದಾರಿ ಎಂತ ದಾರಿ 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 ತಪ್ಪುವವನ ಅಲ್ಲ, ಹಾಗಲ್ಲಪ್ಪ, ನೀವು ತಪ್ಪಲಿಕೊಂಡು ತಪ್ಪಿದ್ರೆ ನಾವು ಇವರೆಲ್ಲ ಯಾಕೆ ಬಂದದ್ದು? ನಾವು ಊಟಕ್ಕೆಲ್ಲ ಆ? ಯಾಕೆ ಬಂದದ್ದು? ಊಟಕ್ಕೆ ಬಂದದ್ದಲ್ಲ. ಶಾಂತರಾಗಿಸುವುದಕ್ಕೆ ನನ್ನನ್ನು ಬಿಟ್ಟು ಬರಿಸಿದ್ದೆ ನೀನು. ಯಾಕೆ? ಹೌದೇನೋ? ಎಷ್ಟು ರಾಜ್ಯಗಳಿದೆ ಇವತ್ತ 56 ಅದರಲ್ಲಿ ನನ್ನದು ಸೇರ್ಪಡೆ ಆಗುವುದಿಲ್ವ? ಇದ್ದೀರಿ ಇದೆಯಾ? ಹೇಳಿದ್ದಕ್ಕೆ ಉತ್ತರ ಕೊಡು. ಸೇರ್ಪಡೆ ಆಗ್ತದೆ ಇಲ್ವಾ? ಆಗ್ತದೆ ಆಗ್ತದೆ. ನೀನು ಯಾರಿಗೆಲ್ಲ ಒಲೆ ಕಳಿಸಿದ್ದಿ? 56 ದೇಶದ ರಾಜ್ಯರಿಗೆಲ್ಲ ಕಳುಹಿದ್ದೇನೆ. ಮತ್ತೆ ನನಗೆ ಯಾಕೆ ಬರಲಿಲ್ಲ? ನಿಮಗೆ ಬರ್ಲಿಲ್ವಾ? ಗೊತ್ತಿಲ್ಲ. ಇಲ್ಲಿಂದ ಹೊರಟಿದೆ, ಬಹುಶಃ ಈಗ ತಲುಪಿರಬಹುದು. ಏನಾದ್ರೂ ಅಲ್ಲ, ಯಾವುದರಲ್ಲಿ ಕಳಿಸಿ ದೊಡ್ಡವರ ನೀನು ಯಾವುದರಲ್ಲಿ ಕಳಿಸಿದ್ದು? ನಮ್ಮ ದೂತ ಬಂದಿದ್ದಾರೆ ನಿಮ್ಮ ಸೌಭಾಗ್ಯಶಕ್ಕೆ. ಅವನಿಗೆ ಕೈಕಾಲು ಸರಿ ಇಲ್ವಾ? ಅದು ಬಹುಶಃ ಹೀಗೆ ಆಗಿರ್ಬೋದು. ನಿನ್ನ ಹಾಗೆ ಅವ ಹೀಗೆ ಹೋಗುವಾಗ ನೀವು ಹೀಗೆ ಬನ್ನಿ. ಇಲ್ಲಿ ಕೇಳು, ಓ, ಎಲ್ಲ ಸತ್ಯಸ್ಥಿತಿಯನ್ನು ತಿಳಿದುಕೊಂಡೇ ಇಲ್ಲಿಗೆ ಬಂದಿದ್ದೇನೆ. ಹಾಗಿದ ಆಯ್ತಾ? ಯಾಕಾದ್ರೂ ದೊಡ್ಡವರು. ದೊಡ್ಡವರು ಅಂತೇಳಿ ಗೊತ್ತುಂಟಲ್ಲ, ದೊಡ್ಡವರು ಹೇಗಿರ್ತಾರೆ ಅಂತೇಳಿ ಗೊತ್ತುಳ್ಳದ್ರಿಗೆ. ಈಗ ಕೇಳು, ಸ್ವಯಂವರವನ್ನು ಯಾರಲ್ಲಿ ಕೇಳದೆ ಸ್ವ ಇಚ್ಛೆಯನ್ನು ನಿರ್ಣಯಿಸಿದ್ದೀರಿ. ನಮ್ಮಲ್ಲಿ ಚರ್ಚೆ ಮಾಡಿದ್ದೆ, ನೀನು ವಿಮರ್ಶೆ ಮಾಡಿದ್ಯಾ? 3 ಮಕ್ಕಳು ಹುಟ್ಟಿದ್ದಾದ್ರೂ ನನ್ನ ಹತ್ರ ಹೇಳಿದ್ದ. ಅಲ್ಲ, ನಿನಗೆ 3 ಮಕ್ಕಳು ಹುಟ್ಟಿದ್ದಾದ್ರೂ ನನ್ನ ಹತ್ರ ಹೇಳಿದ್ದ. ಎಲ್ಲವರನ್ನು ಕರೆದು ಔತಣವನ್ನು ಹಾಕಿದ್ದಾರೆ. ಆಗಲೂ ನನ್ನನ್ನು ಯಾಕೆ ಕರೀಲಿಲ್ಲ? ಶಪಿಸಬೇಕು. ಬಿಡು, ಈಗ ನನ್ನದೇ ತೀರ್ಮಾನ, ನನ್ನದೇ ಸಾಮ್ರಾಜ್ಯ. ಏನು ಸ್ವಾಮಿ? ತಿದ್ದುಪಡಿ ನಾನು ಮಾಡಿದ ಹಾಗೆ. ಎಂತದ್ದು? ನಿನ್ನ ತೀರ್ಮಾನಕ್ಕೆ ಬಗ್ಗುವವ ನಾನಲ್ಲ. ಅಂದ್ರೆ ಕಟ್ಟಿಕೊಂಡೇನೆ ಅಂತೇಳಿ ಏನಾದ್ರೂ ಮಾತಾಡಿ ಹೋಗ್ಲಿಕ್ಕೆ ಬಂದವಲ್ಲ ನಾನು. ಮತ್ತೆ ಲಿಖಣ ಓ, ಇವುಗಳೆಲ್ಲ ಇದ್ದವಲ್ಲ. ಇವುಗಳಲ್ಲ. ಬಾಯ್ ನಾವು ಮನುಷ್ಯರು ವಿದ್ಯಾವಂತರು ಬುದ್ಧಿವಂತರು ಯೋಚನೆ ಮಾಡಿ ಸ್ವಯಂವರ ಮತ್ತೆ ಇವರು ಎಂತ ಹಾಗೆ ಕೇಳುದ? ನಿನ್ನ ಮುಸುರು ನೋಡಿದ್ರೆ ನಮ್ಮ ಕೈಯಲ್ಲಿ ಏನಂತ ಗೊತ್ತುಂಟ ನಿಮಗೆ? ಕೈಯಲ್ಲಿ ಸೌತೆಕಾಯಿ ಗೊತ್ತಲಿಕ್ಕೆ ಯಾವುದು ಗೊತ್ತಾಗಿದೆ ನಿಮಗೆ ಎಂದು ಕೇಳಿದಷ್ಟೇ. ಇಲ್ಲಿ ಕೇಳಿ, ಏನು ಈಗ ಒಂದು ಬದಲಾವಣೆಗಳಾಗಬೇಕು. ನೀವು ನಿರ್ಣಯಿಸಿದ್ದಕ್ಕೆ ಹೆಣ್ಣು ಮಕ್ಕಳು ತಲೆಬಾಗಿದ್ದಾರೆ. ಆದ್ರೆ ಹೆಣ್ಣು ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವು? ಅಂದ್ರೆ ಕನ್ಯಾವರೇತೆ ರೂಪ ಚಂದ ನಾನೇ ಕನ್ನಡಿ ನೋಡ್ಬೇಕು ನೀವು. ಅವನನ್ನವನೇ ನೋಡಿಕೊಂಡ್ರೆ ಆಯ್ತು. ಆದ್ರೆ ಈಗ ಒಂದು ಬದಲಾವಣೆ ನನ್ನ ನೇತೃತ್ವದಲ್ಲಿ ಆಗಬೇಕು. ಏನು ಹೇಳುದು? ನಾನು ಯಜಮಾನ, ನಾನು ಹೇಳಿದಾಗ ಆಗ್ಬೇಕು. ಅವತರಿಸಬೇಕು. ನೀನು ಅರಸನಲ್ಲ, ಇಲ್ಲಿ ನೋಡಿಕೊಳ್ಳುವವ. ಗೊತ್ತಾಯ್ತಾ? ನೀವು ಹೇಳಿದ ಮಕ್ಕಳ ಅಪ್ಪ ನೀವು ಅಂತ ಹೇಳಿಬಿಡಿ. ಹೆಣ್ಣ ಅಂತದ್ದು ಗೊತ್ತಾಗ್ಲಿ ನಿಮಗೆ ಅಂತ. ಈ ಹೆಣ್ಣು ಮಕ್ಕಳು ರೂಪಕ್ಕೆ ಮಾರು ಹೋಗಿ ಯಾರನ್ನು ಒಲಿಸ್ತಾರೋ ಅದಕ್ಕೂ ನೀನು ಒಪ್ಪಿಕೊಳ್ಬೇಕು. ಉಳ್ಳ ಬಟವರನ್ನು ಕೆಡಹುವುದಕ್ಕೆ ಅಸಾಧ್ಯವಾಗಿ ಹೋಗಿ ಪಲಾಯನಗಾರರು ಇವರಂತವರ ಬಗ್ಗೆ ಚಿಂತಿಸುವುದಲ್ಲ. ಇವರನ್ನೆಲ್ಲ ಸದೆ ಪಡೆಯಬಹುದೆಂಬ ಆತ್ಮವಿಶ್ವಾಸದಿಂದ ಬಂದಿದ್ದೇನೆ. ಆದ್ರಿಂದ ಹೇಳ್ತಾ ಇದ್ದೇನೆ, ಬದಲಾವಣೆ ಆಗಲೇಬೇಕು. ಎಲ್ಲ ಮಾತಿಗೆ ನಮಯುತ
ಎತ್ತರಕ್ಕೆ ಹೋಗುವ ಗದ್ದೆಗೂ. ಯಾಕೆ ಇಲ್ಲಲ್ಲ, ಇಲ್ಲಿ ನಾನೇ ಸಾಕು. ಅಲ್ಲಿ ಓಟ ಮಾತ್ರ, ಇಲ್ಲಿ ಓಟಕ್ಕೆ ಬಂದದ್ದಲ್ಲ. ಮತ್ತೆ? ಮಲ್ಲ ಯುದ್ಧ ಮುಗಿದಿರು ಚಕ್ರವರ್ತಿ ಸಿಂಹಾಸನಕ್ಕೆ ತಲೆಬಾಗುವಂತಹ ಸಾಮರ್ಥ್ಯ ಇವರಲ್ಲ. ಇವರನ್ನು ನೋಡುವುದೇನು ಬಿಡುವುದೇನು, ಆದರೆ ಒಮ್ಮೆ ತಿರುಗಿ ನೋಡಿ ಸ್ವರೂಪ ಸಮನ್ವಿತೆಯರಾದವರು. ಇಂಥ ನಾರೀರತ್ತರನ್ನು ಒಂದು ಬಹುಮಾನಗಳ ಹಾಗೆ, ಒಂದು ಪ್ರಶಸ್ತಿ ದ್ಯೋತಕದ ಹಾಗೆ ಇರಿಸಿದವ ಆ ಕಾಶಿ ರಾಜ ಎಲ್ಲಿಗೆ ಹೋದ, ಎಲ್ಲಿ ಅಡಗಿದ, ಬರುವಾಗಲೇ ನನ್ನನ್ನು ಸ್ವಾಗತಿಸಿ ಸತ್ಕರಿಸಬೇಕಾದಂತಹ ದೊರೆಯೊಬ್ಬ ಮರೆಯಾಗಿದ್ದಾನಂತ ಅರ್ಥ ಏನು? ಆತ ಮಾಡಿದಂತಹ ಕಾರ್ಯ ತಪ್ಪಾಗಿದೆ ಅಂತ ಅವನ ಮನೆಗೆ ಮನಸ್ಸಿಗೆ ಹೊಂದಿದಂತಾಯ್ತು. ಇವರೆಲ್ಲರನ್ನು ಬರಿಸಿ ಕಾಳಗವನ್ನು ಎಸಗಿ
ಮರೆಯಲ್ಲಿದ್ರೂ ಕೇಳಿಸಬೇಕು ನನ್ನ ಮಾತುಗಳನ್ನು. ಚಕ್ರವರ್ತಿಗೆ ಮನೆತನಕ್ಕೆ ಆಮಂತ್ರಣ ನೀಡದೆ ಈ ರೀತಿಯಾದಂತಹ ರಾಜರ ಮಧ್ಯೆ ಕಾದಾಟವನ್ನು ಏರ್ಪಡಿಸಿದ್ಯಲ್ಲ ನೀನು, ಏನು ಉದ್ದೇಶ? ನಮಗೆ ಆಹ್ವಾನ ಬಂತಾದ್ರೆ ಭೀಷ್ಮನ ಮುಂದೆ ಯಾರವನಿಲ್ಲ ತಕ್ಕವ. ಹಾಗಾಗಿ ನನ್ನನ್ನು ಭರಿಸದೆ ಇವರೆಲ್ಲರನ್ನು ಭರಿಸಿ ರೀತಿಯ ಹೋರಾಟಕ್ಕೆ ಅಡಿ ಮಾಡಿದ್ದಾದ್ರೆ ನನಗಿಷ್ಟು ಗೊತ್ತಾಯ್ತು. ಚಕ್ರವರ್ತಿ ಪೀಠಕ್ಕೆ ಎತ್ತಿ ಕಟ್ಟುವಂತ ಆಲೋಚನೆ ಇರಬೇಕು ನಿನಗೆ. ನಿನ್ನದ್ದಾದಂತಹ ಕುಹಕ, ನಿನ್ನ ಹುನ್ನಾರ ನನಗೆ ಅರ್ಥವಾಗಿದೆ. ನೀನು ಮಾಡಿದಂತಹ ಬೇಡದ ಕಾರ್ಯಕ್ಕೆ ಸರಿಯಾದ ಪ್ರತೀಕಾರವನ್ನು ಮಾಡಿಯೇ ಮಾಡ್ತೇನೆ. ಅದಕ್ಕಿರುವಂತಹ ಮಾರ್ಗ ಒಂದೇ, ಕನ್ಯಾಪಹರಣ. ಅವನಲ್ಲಿ ಮಾತನಾಡಿ ಪ್ರಯೋಜನವಿಲ್ಲ, ಇವರಲ್ಲಿಯೂ ಮಾತನಾಡುವುದಲ್ಲ. ಇದ್ದಾರಲ್ಲ ಪ್ರಶಸ್ತಿ ದ್ಯೋತಕಗಳ ಹಾಗೆ ನಾರಿಯರು, ಅವರಲ್ಲೇ ಮಾತನಾಡ್ತೇನೆ. ಚಕ್ರವರ್ತಿ ಆಗಿರುವಂತಹ ವಿಚಿತ್ರ ವೀರ್ಯ ಭೂಪತಿಯ ಪ್ರತಿನಿಧಿಯಾಗಿ ಆಗಮಿಸಿದಂತಹ ದೇವವ್ರತ ನಾಮಕ ಭೀಷ್ಮನಿದ್ದೇನೆ. ವರ್ತಮಾನ ಕಾಲಕ್ಕೆ ನನ್ನನ್ನು ಎದುರಿಸುವಂತಹ ಸಮರ್ಥರು ಯಾರಿದ್ದಾರೆ ಹೇಳು? ಕಾರ್ಮಿಕ ವಿದ್ಯೆಗೆ ಹೆಗ್ಗೈವನೆನಿಸಿದ, ಕಾರ್ಮಿಕ ವಿದ್ಯಾ ರುದ್ರನೆನಿಸಿದ ಗುರು ಪರಶುರಾಮಾಚಾರ್ಯರ ಪರಮ ಶಿಷ್ಯ ಶಂತನು ಕುಮಾರನಿದ್ದೇನೆ. ನನ್ನನ್ನು ಕಾಳಗದಲ್ಲಿ ಸೋಲಿಸುವಂತಹ ವರ್ತಮಾನದಲ್ಲಿ ಈ ಚರಾಚರ ಪ್ರಪಂಚದಲ್ಲಿ ಯಾವ ವೀರನಿದ್ದಾನೆ? ಅಂತಹ 8ನೇ ಬಂಟ ಇದುವರೆಗೆ ಹುಟ್ಟಲಿಲ್ಲ, ಇನ್ನು ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ಲೋಕತ್ರಯದ ವಿಚಾರವನ್ನು ಆಡಿದ್ರೆ ಸುರನರ ಭುಜಂಗಮ ಭುವನದಲ್ಲಣ ಯಾರೇ ಆಗಲಿ ಅಂತವರನ್ನಾದರೂ ಕಾಳಗದಲ್ಲಿ ಸೋಲಿಸಬಲ್ಲಂತಹ ಸಮರ್ಥನಿದ್ದೇನೆ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ಇವರು ಯಾರು ನನಗೆ ಇದಿರಲ್ಲ, ಗಣ್ಯರಲ್ಲ. ನೀವಿನ್ನು ಸಾವಕಾಶ ಮಾಡುವುದಲ್ಲ, ನನ್ನಂತವರು ಹೇಳುತ್ತಿರುವುದು ನಿಮಗೆ ತೋರಿಸಿಕೊಡ್ತೇನೆ. ವಿನಯಪರರಾಗಿ ಕೈ ಮುಗಿದುಕೊಂಡು ನನಗೆ ವಂದಿಸುತ್ತಾ 3 ರಥವನ್ನೇರಿದರಲ್ಲ, ಸಂತೋಷವಾಯಿತು. ಆದ್ರೆ ಈ ರಾಜಕುಮಾರರು ಕೇಳುವ ಹಾಗೆ 2 ಮಾತುಗಳನ್ನು ಆಡಬೇಕಾಗಿದೆ. ನಮ್ಮ ಯೋಗ್ಯತೆಯನ್ನು ಗೊತ್ತಿಲ್ಲ ನಿನಗೆ? ನಿನಗೆ ಗೊತ್ತಿದೆ? ಹಲರೂಪನ ಧರಿ ಗಜಗೆ ಪಂಚಾಸ್ಯ ಸಂತಸುತ ಮಂದಿಗಳು ಸಭೆಯ ಮಧ್ಯದಲ್ಲಿ ಕುಳಿತ ಶಶಿಪುಟಿಯನ್ನು ಎಲ್ಲ ಪುರಕೊಯ್ದು ಈ ಕ್ಷಣದಿ ಅಸಮ ವಿಕ್ರಮ ಎಲ್ಲರೂ ಜಯಿಸುವುದೆನುತ್ತ ಹರಿರಾಜವಂ ಗೈದರು. ಎಲ್ಲರೂ ಕೇಳಿರಿ, ಪರಮಪಾವನವಾದಂತಹ ಚಂದ್ರವಂಶ, ಅಂತಹ ಶಶಿವಂಶದಲ್ಲಿ ಹುಟ್ಟಿದಂತಹ ಮಹಾವಿಕ್ರಮಿಗಳು ತಮ್ಮ ಶೌರ್ಯದ ಮೂಲಕವಾಗಿ
ವರ್ತಿಸಿ ಬಂದಂತಹ ಸತ್ಫಲದ ಹಾಗಿರುವವನು ನಾನು. ವರ್ತಮಾನ ಕಾಲಕ್ಕೆ ಇದೋ ಸಮುದ್ರ ಮೇಖಲೆಯಾದಂತಹ ವಿಶಾಲ ವಿಶ್ವ. ಈ ವಿಶಾಲ ವಿಶ್ವದಲ್ಲಿ ಹೋದಲ್ಲಿ ಬಂದಲ್ಲಿ ಸರ್ವರಿದ್ದರು ಮಾನ್ಯತೆ ಗೌರವವನ್ನು ಹೊಂದಿರುವಂತಹ ಶಂತನು ಸುತ ದೇವವ್ರತ ನಾಮಕ ಭೀಷ್ಮನಿದ್ದಾರೆ. ಯಾರಿದ್ದೀರಿ? ಈ ಅರಗುವರ್ಯರನ್ನು ರಥಕ್ಕೆ ಏರಿಸಿ ಹಸ್ತಿನಾವತಿ ಕಡೆಗೆ ನಾನು ಕೊಂಡು ಹೋಗುವನಿದ್ದೇನೆ. ಅವನ ತಂದೆಯೋ ಅಲ್ಲ ಅವರ ಬಂಧುಗಳ ಅಲ್ಲ ಮದುವೆ ಆಗಬೇಕೆಂಬಂತ ಉದ್ದೇಶವನ್ನು ಹೊಂದಿ ಬಂದಂತಹ ನೀವು ಯಾರೇ ಆಗಲೇ ಸಾಮರ್ಥ್ಯ ಉಂಟು ಅಂತಾದರೆ ಕಂಡುಗಳಿಗಳಾಗಿದ್ದಾರೆ. ಸುರತರಂಗಿಣಿಯ ಸುಕುಮಾರ ನಂತರನಂತೆ ಪರಮನೂತ್ರದೊಳಿರಲು ಕಂಡು ಕಾಶೀಶ ಧರಣಿಯರು ಪಡಮಟ್ಟು ನಡ ನಡುಗಿ ಭಯದೊಳಗೆ ಕರುಣನಿಗೆ ಭಿನ್ನ ಪವನ ಅವತರಿಸಬೇಕು. ನಿಮ್ಮ ಪದವಿಗಳಿಗೆ ವಂದಿಸಿಕೊಂಡಿದ್ದೇನೆ. ಚಕ್ರವರ್ತಿ ಆಗಮನವಾಗುವಾಗ ಹೇಗೆ ಕರೆತರಬೇಕು ಅಂತ ಗೊತ್ತಿಲ್ಲ ನಿನಗೆ. ಅಯ್ಯೋ ಕ್ಷಮಿಸಿ ಕ್ಷಮಿಸಿ, ನಾನು ಬಂದು ಹೊತ್ತೆಷ್ಟಾಯ್ತು? ಸ್ವಲ್ಪ ಹೊತ್ತಾಯ್ತು. ಏನು ನಡೆಯುತ್ತಿದೆ ಇಲ್ಲಿ? ನನ್ನ ಮಕ್ಕಳಿಗೆ ಸ್ವಯಂವರ. ಕರಾವಲವರೆಲ್ಲರೂ ಬಂದಿದ್ದಾರೆ. ಯಾಕೆ ಹತ್ತಿನಾವತಿಗೆ ಆಮಂತ್ರಣ ಇಲ್ಲ? ಅಯ್ಯೋ ನಾನು ಕಳುಹಿದ್ದೇನೆ. ಯಾರಲ್ಲಿ ಕಳುಹಿ? ವ್ಯವಸ್ಥೆ ಮಾಡಿದ್ದೇನೆ. ಕಾರ್ಯಕ್ರಮ ಮುಗಿದ ಮೇಲೆ ಬಂದು ಆಮಂತ್ರಣ ಕೊಡುವ ಯಾಕೆ ಬರಬೇಕು? ಕಾರ್ಯ ತತ್ಪರತೆ ಇಲ್ಲದಂತಹ ಸೇವಕರು ಯಾಕೆ ನಿನಗೆ? ಚಕ್ರವರ್ತಿಗಳೇ, ನಾವು ನಮ್ಮಿಂದ ವ್ಯವಸ್ಥೆ ಆಗಿದೆ, ಏನಾದ್ರೂ ನ್ಯೂನತೆ ಕ್ಷಮಿಸಬೇಕು ನೀವು. ಆದ್ರೂ ಬಂದಿದ್ದೇನೆ. ಇವರನ್ನು ಕೊಂಡು ಹೋಗ್ತಾ ಇದ್ದೇನೆ. ಏನು ನಿನ್ನ ಅಭಿಪ್ರಾಯ? ಇವರ ಸ್ವಾಮಿ ಪಾಲಿಸಬೇಕು. ಇದು ಈಗ ಸಹಮತವೇ? ವಿರೋಧ ಉಂಟೆ? ವಿರೋಧ ಇದೆ ಅಂತಾದ್ರೆ ಕೈದೂನು ಧರಿಸಿ ಕಾಳಕ್ಕೆ ಕಡಿಯಾದು. ಇಲ್ಲ ನಾವು ವಿರೋಧ ಇಲ್ಲ. ಚಕ್ರವರ್ತಿ ಪೀಠದಲ್ಲಿ ನಾವು ಎಂತದ್ದು ಸುಮ್ಮನೆ. ಹೌದೇ? ನಿನ್ನ ಸಹಮತವಿದೆ ಅಂತಾಯ್ತು. ಹಾಗಾದ್ರೆ ಬಂದಂತ ಅರಗುವರು ಇದ್ದಾರಲ್ಲ, ಇವರೆಲ್ಲ ಏನು ಹೇಳ್ತಾ ಇದ್ದಾರೆ? ಕೇಳಿಯ ಕಾಶಿಪುರೇಶನು ಬಿರಿಯ ಮೂಲಕದೊಳು ಭೀಷ್ಮ ಇಲ್ಲವಯ್ಯ ಕೇಳಯ್ಯ. ನಿಮ್ಮ ಯೋಗ್ಯತೆಗೆ ಶರಣು ಶರಣು ಅಂತ ನಾವೆಲ್ಲರೂ ಹೇಳ್ತಾ ಇದ್ದೇವೆ. ನಿಮ್ಮ ಯೋಗ್ಯತೆ ಏನೆಂಬುದು ಲೋಕವೇ ತಿಳಿದುಕೊಂಡಿದೆ. ಆದ್ರೆ ಸೇರಿದಂತಹ ಈ ಸಭಿಕರೆಲ್ಲರೂ ಮೂಗಿನ ಮೇಲೆ ಬರಲಿಟ್ಟುಕೊಂಡಿದ್ದಾರೆ. ಯಾಕೆ? ಭೀಷ್ಮಾಚಾರ್ಯರು ಬಂದಿದ್ದಾರೆ, ಅವರಲ್ಲಿ ಯುದ್ಧ ಮಾಡುವಂತ ಸಾಮರ್ಥ್ಯ ನಿಮಗಿದೆಯಾ ಅಂತ. ನಮಗೆ ಇಲ್ಲವೇ ಇಲ್ಲ. ನಾವು ಮದುವೆ ಆಗ ಆಸೆಯಿಂದ ನಾನು ಬಂದದ್ದೂ ಅಲ್ಲ. ಒಂದು ಕಾಶಿ ಕ್ಷೇತ್ರವನ್ನು ನೋಡುವ ಆ ಪುಣ್ಯ ಭಾಗವಾದ ನನಗೆ ಒದಗಿ ಬರ್ತಲ್ಲ ಅಂತ ಬಂದಿದ್ದೇನೆ. ನಿಮಗೆ ಶರಣು ಶರಣು ಶರಣು. ನಾವು ಕೂಡ ಬಂದದ್ದು ಹಾಗೆ ಕ್ಷೇತ್ರದ ಮೇಲೆ ಅಭಿಮಾನ ಇಟ್ಟು ಇಲ್ಲಿಗೆ ಬಂದಿದ್ದೇವೆ. ನೀವು ಬಂದ ಮೇಲೆ ನಮ್ಮ ಯಾವ ಕೆಲಸ ಇಲ್ಲ. ನಾನು ಹೇಳಿದ ಚಕ್ರವರ್ತಿಗಳು ಹೇಳಿದ ಹಾಗೆ. ಹೌದಾ? ಒಳ್ಳೆ ಅವರು ಒಳ್ಳೆ ಮಾತಾಡ್ಲಿಕ್ಕೆ ನೀನು ಜನ ಅವನ ಬಟ್ಟೆ ಹೋಗ್ಲಿಕ್ಕೆ ಆದಿತ್ತು, ಅವನ ಕಾಲು ತೊಳಿಲಿಕ್ಕೆ ಅವರ ಯಾವ ಸೇವೆಯನ್ನು ಮಾಡೋದಕ್ಕೆ ನಾವು ಸಿಗ್ತಾರೆ. ನೀವು ಮಾನ ಕೆಟ್ಟವರು, ನೀವು ಏನು ಮಾಡ್ತೀರಿ? ಅವರ ಪರಾಕ್ರಮ ಗೊತ್ತಿಲ್ಲ. ಅವ ಏನು ಶಕ್ತಿ ಅವ ಏನು ಅಂತೇಳಿ ನನಗೆ ಗೊತ್ತುಂಟು. ಅವ ಎಷ್ಟು ಅಂತೇಳಿ ನನಗೆ ಗೊತ್ತು. ನೀನು ಅವನಿಗೆ ಎದುರಾಗಿ ಹೋದ್ರೆ ಉಂಟಲ್ಲ, ನಾನು ಇಲ್ಲಿ ಅಪ್ಪಚ್ಚ ನಿನ್ನ ಹಾಗೆ ನನ್ನನ್ನು ಲೆಕ್ಕ ಹಾಕ್ಬೇಡ. ಅವನಲ್ಲಿ ನಾನು ಮಾತಾಡಿದ್ದೆ. ಮಾರಿ ಹೋದೆ ಭೀಷ್ಮನಲ್ಲಿ ಮಾರಿಗುದೆ ಸುರನರೋರಗರೆಲ್ಲ ಪರಿಗಿಸಲಿ ತಂಗರದಿ ಶಿರವ ನಡಿದಳೆ ತಗೆನು ಕಾಶಿ ನೃಪ ತರಳೆಯರ ತಾನೆಂದು ಮುಂದುವರಿಯಲು ತುಂಬಿದಂತಹ ಸಭೆಯಲ್ಲಿರುವಂತಹ ಅರಗುವರರೆಲ್ಲರೂ ಹಿಂದೆ ಮುಂದೆ ನೆಲನೋಟಕರಾಗಿ ಕುಳಿತಿದ್ದಾರೆ.
ಸಾಲುವನ ಜೀವನ ಅಂಥದ್ದಲ್ಲ. ಗಂಡಾಗಿ ಹುಟ್ಟಿದ್ದೇನೆ, ಗಂಡನೆಯಲ್ಲಿ ಬದುಕುತ್ತೇನೆ, ಗಂಡಾಗಿ ಮಣ್ಣಾಗುತ್ತೇನೆ ಹೊರತು ಇವನಿಗೆ ಶರಣಾಗಿ ನನ್ನ ಬದುಕಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಇವ ಏನು ಪ್ರತಿಜ್ಞೆ ಮಾಡಿದಲ್ಲಿಗೆ ಭೀಷ್ಮ, ಮೊದಲು ದೇವವ್ರತ, ಇನ್ನು ಸಾಯುವಾಗ ಏನಾಗ್ತಾನೆ ಅಂತೇಳಿ ಯಾರಿಗೂ ಗೊತ್ತು. ಒಂದೊಂದು ಹೆಸರನ್ನು ಕಟ್ಟಿಕೊಳ್ಳಿಕ್ಕೆ ಇವರಿಗೆ, ಈ ಹೆಸರೆಲ್ಲ ಇವರಿಗೆ ಆಯ್ತು. ಸರಿಯಾದಂತ ವೇದಿಕೆಯನ್ನು ಹುಡುಕ್ತಾ ಇದ್ದೆ. ಇವನನ್ನು ಬಗ್ಗು ಮಾಡಿದ್ರೆ ಚಕ್ರವರ್ತಿ ಲೋಕಕ್ಷೇಮಕಾರಕರಾದಂತಹ ದೇವತೆಗಳೇ ಹೊಗಳಿದ್ದು ಭೀಷ್ಮ ಅಂತ. ನಿನ್ನಂತ ಸಾಮಾನ್ಯ ಅರೆರಕ್ಕಸವು ಹೇಳಿದ್ದೇನು ಅಲ್ಲ, ಗೊತ್ತಾಯ್ತಾ? ಧರಾಣ್ಮರೆಲ್ಲರೂ ಕೈದುವನ್ನು ಕೆಳಗಿರಿಸಿ ಶರಣು ಬಂದಿರುವಂತಹ ಕಾಲಕ್ಕೆ ನೀನೊಬ್ಬ ಎದ್ದು ಬರ್ತಿದ್ದಾದ್ರೆ ನಿನಗೆ ಎದೆ ಕೊಡ್ತೇನೆ ನಾನು. ಹೌದಾ? ನಿನ್ನ ಮೊಂಡು ಧೈರ್ಯ ಕ್ರಿಮಿ ಹೊಸಕ್ಕಿ ಹಾಕಿ ಮಾತನಾಡುವಾಗ ನೀನು ಮಾತಿಗೆ ಜನ ಅಲ್ಲ ಅಂತ ನೀನು ದೊಡ್ಡ ಮಾತುಗಾರ, ದೊಡ್ಡ ಸರಸ್ವತಿಯ ಮಗ ನೀನು. ಮತ್ತೊಬ್ಬರನ್ನು ಸಿಗುವುದಕ್ಕೆ ಬರುವ ಎಲ್ಲಿಗೆ ಬರಬೇಕು ಎಲ್ಲಿಗೆ ಹೋಗಬೇಕು ಅಂತ ಚೆನ್ನಾಗಿ ಗೊತ್ತಿಲ್ಲ ನೀನು. ಆಮೇಲೆ ಉಳಿದವರನ್ನು ಮಾತಾಡಿಸಿ ಕೆಟ್ಟವನೇ ಕೊಂದು ಮುಗಿಸ್ತಿದ್ದೆ ನಾನು. ಕಾಲಿಗೆ ಬಿದ್ದವನ ತಲೆ ಕಡಿಯುವ ನ್ಯಾಯ ನನಗೆ ಗೊತ್ತಿದೆ. ಹೋಗು, ಎಲ್ಲಿಯಾದ್ರೂ ಬದುಕುವ. ಭೀಷ್ಮನ ಹೆಸರು ಹೇಳಿ ಬದುಕು, ಶಂತನು ಭೂಪತಿಗಳ ಹೆಸರು ಹೇಳಿ ಬದುಕು, ಚಂದ್ರವಂಶದವರ ಕೀರ್ತಿ ಹೇಳಿ ಬದುಕು. ನೋಡಿ, ಶಿರವ ತಗ್ಗಿಸಿಕೊಂಡು ಪರಮ ಕ್ರೋಧವ ತಾಳುತ್ತಾಗ ತಿರುಗಿ ಬಲ್ಲಯ ಪುರಗೈದಿದ ನಿತ್ತಲು ಸರ್ವಧರಣಿ ಪಾಲರು ಕೊಂಡಾಡಿದರು. ಮೊದಲೇ ಇವ ಇಷ್ಟು ಮಾಡಿದ್ರೆ ಎಷ್ಟು ಗೌರವ ಇತ್ತು ಅವನಿಗೆ. ಈಗ ನೆಲನೋಟಕನಾಗಿ ಆ ಕಡೆ ಓಡಿ ಹೋದ. ಅದೆಲ್ಲ ಬೆಂಕಿಗೆ ಮುಟ್ಟುವ ಪತಂಗದ ಹಾಗೆ. ಮತ್ತೊಬ್ಬರ ಆಯುಷ್ಯಕ್ಕೆ ಮೇಲೆ ಕಟ್ಟುವ ಅವನೇ ಬೇಗ ಸಾಯ್ತಾನೆ. ಏನಯ್ಯ ಕರೆದೊಯ್ತಾ ಇದ್ದೇನೆ. ನನ್ನ ಒಂದು ಮಾತನಾಡಿಸಬೇಕು. ಕನ್ನೆಯರ ಕೈ ಬಿಡಿದು ಎನ್ನ ಕುಲಕೋಟಿಯನ್ನು ಧನ್ಯರಾಗುವ ತೆರನ ಮಾಡುವುದು ಮನದಿ. ಇನ್ನು ತಮ್ಮಿಷ್ಟಗಳು ಬಂದದರ ಕೈಯಬೇಕೆನ್ನುತ್ತಿರೆ ಕಾಜೀತಗೆಂದನಪ್ಪ ಎಂದರು. ಈ ತನಗಾದಂತಹ ಸರ್ವಾಪರಾಧವನ್ನು ತಾವು ಮನ್ನಿಸಬೇಕು. ಈ ತನಕ ಷೋಡಶೀಯರಾದಂತಹ ನನ್ನ ಮಕ್ಕಳನ್ನು ನನ್ನ ರಕ್ತವೇ ಎಂಬ ಹಾಗೆ ಅತ್ಯಂತ ಪ್ರೀತಿಯಿಂದ ಬೆಳೆಸಿಕೊಂಡು ಬಂದವರು ಸ್ವಾಮಿ. ಆದ್ದರಿಂದ ಈ ಕ್ಷಣದ ಆರಂಭ್ಯ ಅವರ ಹೊಣೆಗಾರಿಕೆಯನ್ನು ನಿಮಗೆ ವಹಿಸಿಕೊಡ್ತಾ ಇದ್ದೇನೆ.
ವಿನಯದು ಬೀಳಿದನು ಗಂಗಾತನಯನವರುಳು ಮೋದರಿ ಗಂಗಾತನಯ ಮಂತ್ರವಿದ್ದಂತಹ ಸೂಚನೆಗನುಸಾರವಾಗಿ ಹಸ್ತಿನಾವತಿಯೆಲ್ಲ ಸಿಂಗರಗೊಂಡಿದೆ. ಮದುವೆ ಆಗಬೇಕು ಅಂತಾದರೆ ಮದುಮಕ್ಕಳಿಗೆ ಗೊತ್ತಾಗಬೇಕಾ ಬೇಡವೋ? ನೋಡು, 3 ಮಂದಿಗಳು ನಿಂತಾಗಿದ್ದಾರೆ. ಕರೆಸಿಕೊಳ್ಳುವುದಕ್ಕೆ ಪ್ರಧಾನವಾದ ಕಾರಣ ಉಂಟು. ಅಪ್ಪಣೆಯಾಗಬೇಕು. ನೋಡಿ, ಎಲ್ಲೆಲ್ಲೂ ಬೆಳಕೇ ಬೆಳಕು. ಹೌದಲ್ಲ? ಎಂತ ಬೆಳಕು? ಅಯ್ಯೋ, ಶೃಂಗಾರವಂತ ದೇದೀಪ್ಯಮನ ಒಂದು ವಜ್ರದ ಬೆಳಕು. ವಜ್ರದ ಬೆಳಕು. ಹೌದು, ಶಬ್ದ ಕೇಳ್ತದೆ, ಚಿಲಿಪಿಲಿ ಚಿಲಿಪಿಲಿ ಹಾಗೆ. ನವರತ್ನಗಳ ತೋರಣದಿಂದಲೇ ಅಲಂಕಾರಗೊಂಡಿದೆ ಹಸ್ತಿನಾವತಿಯ ಪುರವೇ. ಹೌದು. ಇಷ್ಟೆಲ್ಲ ಸಿದ್ಧತೆಗಳು ಯಾಕನ್ನುವುದನ್ನು ನಿಮಗೆ ನಾನು ತಿಳಿಸಬೇಕೋ ಬೇಡವೋ? ಏನಿದು? ಒಮ್ಮೆ ಕಣ್ಣರಳಿಸಿ ನೋಡಿ ಅಂತೆ. ಹಾ. ಸರಸಿಜಾಂಬಕಿಯರೆ ಕೇಳಿ ಕೇಳಿ ಸರಸಿಜಾಂಬಕಿಯರೆ ಕೇಳಿ ಶಶಿ ಪರಂಪರೆಯುಳು ರಾಜ್ಯವಾಡಿ ದೊರೆಗಳೇರಿದ ಸಿಂಹ ವಿಷ್ಣುರವಿಗಿಮ್ಮ ಕಿರಿಯ ವಿಚಿತ್ರ ವೀರ್ಯಗನೆರಿಯಾಳುವ ಸರಸಿಜಾಂಬಕಿಯರೆ ಕೇಳಿ ಶಶಿ ಪರಂಪರೆಯುಳು ರಾಜ್ಯವಾಡಿ ಸರಸಿಜಾಂಬಕಿಯರೇ, ಆಚಾರ್ಯರೇ, ಇನನ ಆಗಮನಕ್ಕಾಗಿಯೇ ಕಾಯುತ್ತಿರುವಂತಹ ಸರೋಜ ಸೂರ್ಯಕಿರಣದ ಪ್ರಭೆಯನ್ನು ಹೀರಿ ತನ್ನನ್ನು ತಾನು ವಿಕಸನಗೊಳಿಸಿಕೊಳ್ಳುತ್ತದೆ. ತದ್ರೀತಿಯಲ್ಲಿ ಹದಿಹರೆಗೆ ಕಾಲಿರಿಸಿದಂತಹ ಹೆಂಗಳೆಯರು ತನ್ನ ಇನನ ಆಗಮನಕ್ಕಾಗಿ ಕಣ್ಣುಗಳನ್ನು ಅರಳಿಸಿ ಪ್ರತೀಕ್ಷೆಯಿಂದ ಬದುಕನ್ನು ಸಾಗಿಸ್ತಾರೆ. ಹೌದು. 3 ಮಂದಿಗಳನ್ನು ಕರಕೊಂಡು ಬಂದಿದ್ದೇನೆ. ಚಂದ್ರವಂಶದ ಘನತೆ ಹಿನ್ನೆಲೆ ನೀವು ಕರ್ಣಾಕರ್ಣಿಕೆಯಾಗಿ ತಿಳಿಯದೇ ಇದ್ದ ವಿಚಾರ ಅಂತಲ್ಲ. ಆದರೂ ಮನೆತನದ ವಿಷಯ ಬಂದಾಗ ಅಭಿಮಾನ ಸಹಜವಾಗಿ ನಮಗೆ ಪಕ್ಕನೆ ಹೇಳಿ ಹೋಗ್ತದೆ. ಮಹಾಪುರುಷನಾದಂತಹ ಚಂದ್ರನಿಂದ ಮೊದಲುಗೊಂಡು ಈ ತನಕವೂ ಸಾಗಿ ಬಂದ ಈ ಪವಿತ್ರವಾದ ಚಂದ್ರವಂಶದಲ್ಲಿ ಅನೇಕ ಮಹಾನುಭಾವರುಗಳಾಗಿ ಹೋದರು. ನಿಜಾರ್ಥದಿಂದ ಕೀರ್ತಿಶೇಷರಾದ ವಿಶೇಷವಾದಂತಹ ಗುಣವಿಶೇಷಗಳಿಂದ ಪ್ರಪಂಚದಲ್ಲಿ ಅಜರಾಮರವಾದಂತಹ ಕೀರ್ತಿಯನ್ನು ಗಳಿಸಿದ ಅನೇಕ ಮಹಾರಾಯರುಗಳು ಉತ್ತರಾಧಿಕಾರಿಯಾಗಿ ನಿಜಾರ್ಥದಲ್ಲಿ ಅವರಿಂದಲೂ ಏರಿ ನನ್ನ ತಮ್ಮನಾದಂತಹ ವಿಚಿತ್ರ ವಿಧಿ ಈಗ ಅಧಿಕಾರವನ್ನು ನಡೆಸ್ತಾ ಇದ್ದಾನೆ. ಇರಬಹುದಾದಂತಹ ಒಂದೇ ಒಂದು ಅವಕಾಶ, ನಮ್ಮ ಶಶಿವಂಶದ ಅಭ್ಯುದಯ ಕಾರಣವಾಗಿ ಅವನೊಬ್ಬ ಮಾತ್ರ, ಅವನಿಂದಲೇ ಮುಂದಕ್ಕೆ ಈ ವಂಶ ಬೆಳಗಬೇಕಾಗಿದೆ. ಆದ್ದರಿಂದಲೇ 3 ಮಂದಿಗಳನ್ನು ಕರೆತಂದಿದ್ದೇನೆ. 3 ಮಂದಿಗಳು ತಮ್ಮನಾದ ವಿಚಿತ್ರ ವೀರ್ಯವನ್ನು ವಿವಾಹವಾಗಿ ನಮ್ಮ ಚಂದ್ರವಂಶವನ್ನು ಬೆಳೆಸುವುದಕ್ಕೆ ನಿಮ್ಮದ್ದಾದಂತಹ ದೇಣಿಗೆಯನ್ನು ಒದಗಿಸಿಕೊಡುವಲ್ಲಿ ನೀವು 3 ಮಂದಿಗಳು ಸಿದ್ಧರಾಗಬೇಕು ಅನ್ನುವ ಅಪೇಕ್ಷೆಯಿಂದಲೇ ನಿಮ್ಮನ್ನು ಬರೆಸಿಕೊಂಡಿದ್ದೇನೆ. ಒಪ್ಪಿಯೇ ತಾನೇ? ಆಚಾರ್ಯರೇ, ನಮ್ಮನ್ನು ಕರೆತಂದವರು ನೀವು. ಹೌದು. ನಮ್ಮ ಮೇಲೆ ಸಂಪೂರ್ಣ ಹಕ್ಕನ್ನು ಹೊಂದಿದವರು ನೀವು. ನೀವು ಹೇಳಿದ ಪ್ರಕಾರವಾಗಿ ನಿಮ್ಮ ತಮ್ಮಂತಹ ವಿಚಿತ್ರಗಳನ್ನು ಮದುವೆಯಾಗುವುದಕ್ಕೆ ನನ್ನ ಒಪ್ಪಿಗೆ. ಅವರಿಬ್ಬರು ನನ್ನ ತಂಗಿಯಂದ್ರಲ್ವಾ? ಹಾ, ನಾನವರ ಅಕ್ಕ, ಅಂಬೆ ಎಂದು ನಾನು. ಅಲ್ಲ, ಅಭಿಪ್ರಾಯ ಅಲ್ಲ, ಅವರು ಹೇಳಬಾರ್ದು ಅಂತಲ್ಲ. ಅಲ್ಲ, ಮೊದಲಾಗಿ ನೀನೇ ಹೇಳಬಹುದು ಅಂತ ನನ್ನ ನಿರೀಕ್ಷೆ ಇದ್ದದ್ದು. ನೀನೇನು ಮಾತಾಡ್ಲೇ ಇಲ್ಲ. ಅಲ್ಲ, ಮದುವೆ ಅಂತ ಹೇಳಿದ್ರೆ ಸುಲಭದ ವಿಚಾರ ಏನೂ ಅಲ್ಲ. ಅಲ್ಲಪ್ಪ. ಅಲ್ಲ, ಅವರು ಏನನ್ನು ಕಂಡರೋ ಏನನ್ನು ಒಪ್ಪಿದರೋ ಅಂತೂ ಅವಸರವೋ ಅಥವಾ ಒಪ್ಪಿದವ ಅಂತ ತೀರ್ಮಾನ ಹೇಳಿದ್ರೆ ಗೊತ್ತಿಲ್ಲ. ಹಾಗಂತ ಅವರು ಹೇಳಿದ ಹಾಗೆ ನಾ ಹೇಳಬೇಕೆಂದೇನಾದ್ರೂ ಇದೆಯೇ? ಹಾಗೆಂದೇನಿಲ್ಲ. ಈಗ ಒಂದೇ ತಾಯಿಯ ಮಕ್ಕಳಾದ್ರೂ ಅಭಿಪ್ರಾಯ ಬೇರೆ ಇರಬಾರ್ದು ಅಂತ ಇಲ್ಲ. ಈಗ ನಿನ್ನ ಅಭಿಪ್ರಾಯ ಏನಾದ್ರೂ ಬೇರೆ ಉಂಟಾ? ಅಲ್ಲ, ಒಂದಿಷ್ಟು ಗೊಂದಲಗಳನ್ನು ಕೇಳಿಕೊಳ್ಳಬಹುದಾ? ಹೌದೇ? ಹೌದು. ಏನಪ್ಪ? ಆಚಾರ್ಯ, ಕೇಳು ಭೀಷ್ಮಾಚಾರ್ಯ ಬಿಲ್ಲಬವ ಸತ್ಕೀರ್ತಿ ಸದ್ಗುಣಶೀಲ ಬೇಡುವೆನೆಲ್ಲ ಮನದೊಲವ
ಅನುಜನಾದ ವಿಚಿತ್ರ ವೀರ್ಯನನು ವರಿಸೆಂಬ ನುಡಿಗಳು ಭವಿಷ್ಯದ ಗಳಿಗೆಯೇನು ಕೇಳು ಆಚಾರ್ಯ. ಕೇಳು ಕಾರ್ಯ ಭಿನ್ನಪವ. ರಾಜಕುಮಾರಿ, ಕಾಶಿ ದೇಶದ ರಾಜಾಂಗಣದಲ್ಲಿ ನಿಮ್ಮನ್ನು ಕಂಡಾಗ ನಾವು ಭಯಭೀತರಾಗಿದ್ದೆವು. ಸನ್ನಿವೇಶ ಹಾಗಿತ್ತು. ಆದ್ರೆ ನನಗನ್ನಿಸುತ್ತಾ ಇರುವುದು, ಈ ಹಸ್ತಿನಲ್ಲಿ ನಿಮ್ಮನ್ನು ಕಂಡಾಗ ನೀವು ಮೊದಲಿನ ಭೀಷ್ಮರೇ ಅಲ್ಲ. ಆ ಭೀಷ್ಮನೇ ಬೇರೆ, ಈ ಭೀಷ್ಮನೇ ಬೇರೆ. ನನಗೆ ಅನ್ನಿಸಿದೆ ನಾ ಮೊದಲಿನ ಅಂಬೆ ಹೌದಲ್ವೋ ಎನ್ನುವ ಹಾಗೆ. ಯಾಕಂದ್ರೆ ಈ ಹಸ್ತಿನಾವತಿಯಲ್ಲಿ ನಿಮ್ಮ ತಾಯಿಯವರಾದ ಸತ್ಯವತಿ ದೇವಿಯವರು ನಮ್ಮನ್ನು ಮಕ್ಕಳಿಗಿಂತ ಹೆಚ್ಚು ನೋಡಿಕೊಂಡರು. ಅವರ ಸ್ವಭಾವವೇ ಅದು. ಸಾಕಷ್ಟು ಚಂದ್ರವಂಶೀಯರ ಕುರಿತಾಗಿ ಹೇಳಿದರು. ಆಗ ನನಗೆ ಅನ್ನಿಸಿತು, ಓಹ್, ಈ ರೀತಿಯಲ್ಲಿ ಒಂದು ಬದುಕುವುದಕ್ಕೆ ಸಾಧ್ಯ ಉಂಟೆ ಎನ್ನುವ ಹಾಗೆ. ಓ, ಆದರೆ ನಿಮ್ಮ ಮಾತುಗಳನ್ನು, ನಿಮ್ಮ ನಯವಿನಯಗಳನ್ನು ಕೇಳಿದಾಗ ನನಗೆ ಅರ್ಥವಾಗುತ್ತದೆ ಯಾಕಾಗಿ ಚಂದ್ರವಂಶೀಯರು ಸತ್ಕೀರ್ತಿಯುತರು. ಇಂಥ ಸದ್ಗುಣಗಳನ್ನು ಹೊಂದಿಕೊಂಡದ್ದರೆ ಹೆಣ್ಣು ಮಕ್ಕಳಾದ ನಮ್ಮ ಮನದ ಅಭಿಪ್ರಾಯಕ್ಕೆ ಬೆಲೆ ಕೊಡುತ್ತೀರಿಂತಾದರೆ ಅರಸುತನ ಹಿರಿದಾದುದಲ್ಲ ಅಂತ ನನ್ನ ಭಾವನೆ. ಮನೆತನದ ಕೊಡುಗೆಯೂ ಬೇಕಾಗುತ್ತದೆ, ವ್ಯಕ್ತಿಗತವಾದ ಸಂಸ್ಕಾರವೂ ಕೂಡಬೇಕಾಗುತ್ತದೆ. ಹೌದಲ್ಲ? ಎರಡೂ ಒಂದಾದಾಗಲೇ ಅವ ಗುಣ ಸ್ವಭಾವಗಳಲ್ಲಿ ಶ್ರೇಷ್ಠನೆಂದು ಪ್ರಪಂಚದಲ್ಲಿ ಮಾನಿತನಾಗುವುದಕ್ಕೆ ಸಾಧ್ಯ ಆಗುತ್ತೆ. ಅನುಜನಾದ ವಿಚಿತ್ರ ವೀರನನ್ನು ಮದುವೆಯಾಗಬೇಕೆನ್ನುವಂತ ಮಾತುಗಳು ಅಗ್ಗಳಿಕೆಯದ್ದು ನನಗನ್ನಿಸು. ಯಾಕಂದರೆ ಅವನ ಪರಾಕ್ರಮ ಲೋಕವಿಶ್ರುತವಾದುದೇನೂ ಇಲ್ಲ, ಅದಿಲ್ಲ, ನಾವು ಕಂಡುದಿಲ್ಲ. ಸ್ವಯಂವರ ಮಂಟಪಕ್ಕೆ ನಿಮ್ಮ ಆಗಮನವಾಗಿದೆ. ಹೌದು. ಮದುವೆಯಾಗುವ ಅಪೇಕ್ಷಿತ ಉಳ್ಳಂತ ಗಂಡುಗಳು ಬರಬೇಕಾದಂತಹ ಒಂದು ಸ್ಥಳ ಅಲ್ಲ ಹೇಳಿದ್ದು. ನೀವಲ್ಲಿಗೆ ಬಂದಿರಿ, ನಮ್ಮನ್ನು ಕರೆತಂದಿರಿ, ಗೆದ್ದವರೇ ಮದುವೆಯಾಗಬೇಕು, ಇಲ್ಲಿ ಯಾರಿಗೋ ಒಪ್ಪಿಸುವುದು, ಇದು ಹೀಗೆಲ್ಲಾದ್ರೂ ಈ ಪ್ರಕರಣ ನಡೆದದ್ದುಂಟ? ನೀವೇ ಮದುವೆಯಾಗದೆ ತಮ್ಮನಿಗೆ ಮದುವೆ ಮಾಡಿಸುವ ಕಾರಣ ನನಗೆ ಗೊತ್ತಾಗಲಿಲ್ಲ. ತಂದ ಮೇಲೆ ಮನಸ್ಸು ಪರಿವರ್ತನೆ ಆದ್ದು ಅಂತ ನಿನ್ನ ಭಾವನೆ. ಮತ್ತಿನ್ನೇನು? ಅಸರತಿ ಜಾನನೆ ಕೇಳು ಪೇಳುವೆನೋ ಪಿತನಾದ ಚಂದನದ ರಾಣಿ ಬಾಲಗೆ ಸತ್ಯವತಿಯಳನೋ ತರುವ ಕಾಲದೊಳವಳ ಪಿತಕಂಧರನ ಬಳಿಯುಳು ಗೈದ ಶಪಥವ ಮರಣ ಪರ್ಯಂತರವು ಸತಿಯರ ವರಿಸೆ ರಾಜವರಾಣಿಯುವುದೋ ನರತಿ ಜಾಗದ ಕೇಳು ಕೇಳುವೆನು ಸರಸಿಜಾನನೇ, ಏನೋ ಒಂದು ಹಳೆಯ ನೆನಪಾಗಿ ಬಹಳ ಒಂದು ಉಲ್ಲಾಸ ಬಂದ ಹಾಗೂ ನಮ್ಮದು ಪರಂಪರೆ ಬಿಡುವ ಕ್ರಮವೇ ಇಲ್ಲ. ಅದೊಂದು ಹಳತ್ತ ನೆನಪಾದಾಗಿ ಹಿನ್ನೆಲೆಯನ್ನು ಭಾವಿಸಿದ ಕ್ಷಣದಲ್ಲೇ ಮನಕ್ಕೆ ಅಧಿಕವಾದ ಉಲ್ಲಾಸ ತುಂಬಿಕೊಳ್ಳಬಹುದಾದಷ್ಟು ಘನತೆವೆತ್ತ ಹಿನ್ನೆಲೆಯೇ ನಮ್ಮ ಚಂದ್ರವಂಶದ. ತಂದಂತಹ ಹೆಣ್ಣು ಮಕ್ಕಳನ್ನು ನಾನೇ ಮದುವೆಯಾಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ನೀನು ಹೊಂದಿದ್ದಿ. ತೀರಾ ಅಸಹಜ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಕರೆತಂದದ್ದು ಸ್ವಯಂವರ ಮಂಟಪದಿಂದ. ಹೌದಲ್ಲ? ಸ್ವಯಂವರಕ್ಕಿಂತ ಬಣವೇ ಪರಾಕ್ರಮ. ಹೌದು. ಯಾವನು ಸೇರಿದ ನೃಪಾಲಕರುಗಳಲ್ಲೆಲ್ಲ ತನ್ನ ಅಗ್ಗಳೆಯನ್ನು ಸ್ಥಾಪಿಸ್ತಾನೋ, ಅಗ್ಗಳೆಯನೆಂದು ಕಾಣಿಸಿಕೊಳ್ತಾನೆ, ಅವನೇ ಮದುವೆ ಆಗುವ ಗಂಡು ಅನ್ನುವ ತೀರ್ಮಾನವನ್ನು ನಿನ್ನ ಅಪ್ಪ ಮಾಡಿದ್ದು. ನಿಮ್ಮ ಮುಖ ನೋಡಿದ ಆ ಕ್ಷಣದಲ್ಲಿ ಧನುಷರಗಳು ಕೆಳಗುರುಳಿದ ಎಲ್ಲ ಅರಸು ಮಕ್ಕಳದ್ದು. ಇದು ಏನು ಮಾಡುವ ಹೇಳು? ಸ್ವಯಂವರ ಮಂಟಪದ ಪಣವು ಅದೇ ಆಗಿರುವುದರಿಂದ ನಾನು ಬಂದಿರುವಾಗ ಭಾಗವಹಿಸುವುದಕ್ಕೆ ಬಂದದ್ದು ಅಂತ ನೀವು ಭಾವಿಸಿಕೊಳ್ಳುವ ಹಾಗಾಗಿದೆ. ಅಲ್ಲಿ ಎಲ್ಲರೂ ಹಾಗೆ ತಿಳಿದರಲ್ಲ. ಆದ್ರೆ ನಾನಲ್ಲಿ ಘೋಷಣೆ ಮಾಡಿದ್ದೇನೆ, ಅಹಂ ಶಾಂತನ ಬಹ ಭೀಷ್ಮ ಕನ್ಯಾ ಹರತಿ. ಹೌದು. ಆದ್ರೆ ಕೊನೆಗೆ ಅರಸು ಮಕ್ಕಳು ಹೇಳಿದ್ರು ಏನು ಅಂತ? ಕನ್ಯೆಯರನ್ನೆಲ್ಲರನ್ನು ಭೀಷ್ಮನಿಗೆ ಒಪ್ಪಿಸಬಹುದು, ನಮ್ಮ ಆಕ್ಷೇಪ ಇಲ್ಲ, 3 ಮಂದಿಯನ್ನು ಕೊಟ್ಟು ಮದುವೆ ಮಾಡಿಸಲ್ಲ ಅಲ್ಲ ಗುಲಾಜಿ ಹೇಳಿದ್ರು. ಅವ್ರು ಹೇಳಿದೀಗ ನಿನ್ನ ಅಪ್ಪ ಏನು ಹೇಳಿದ? ಘನಪರಾಕ್ರಮಿಗಳು ಚಕ್ರವರ್ತಿಗಳು ದೊರೆತುದು ಜಡಜಾಕ್ಷಿಯರ ಪುಣ್ಯ ಫಲವು. ಚಕ್ರವರ್ತಿ ನನ್ನ ತಮ್ಮ ಅನ್ನೋದು ನಿನ್ನ ಅಪ್ಪನಿಗೆ ಗೊತ್ತಿಲ್ಲದೆ ಇದ್ದಷ್ಟು ಲೋಕಜ್ಞಾನ ಇಲ್ಲದೆ ಇದ್ದವಲ್ಲಲ್ಲ. ಹಾಗಿದ್ರೆ ನನ್ನನ್ನು ಚಕ್ರವರ್ತಿ ನಾವು ಸಂಬೋಧಿಸುವುದಕ್ಕಿಲ್ವಲ್ಲ. ಭೀಷ್ಮ ಬಂದಿದ್ದಾನೆ ಅಂತ ಆದ್ರೆ ಹೆಣ್ಣು ತಮ್ಮನಿಗೆ ಎನ್ನುವುದು ಲೋಕಜ್ಞಾನ ಇದ್ದವರಿಗೆಲ್ಲ ಅರ್ಥ ಆಗುತ್ತದೆ. ಯಾಕಂದ್ರೆ ನೀವು ಹುಟ್ಟುವುದಕ್ಕಿಂತಲ್ಲ ಮೊದಲಿನ ಕಥೆ ಅದು. ಹೌದಪ್ಪ, ನಾನು ಅಪ್ಪನಿಗೆ ಮದುವೆ ಮಾಡಿಸಿದ ಮಗ ಅಲ್ವಾ? ಏನು ಅದು? ಅಲ್ಲ, ಮದುವೆ ಮಾಡಿಸಿದ್ರಲ್ಲ, ಮಕ್ಕಳಿಗೆ ಅಪ್ಪನ ಮದುವೆ ಮಾಡಿಸುವುದು. ಹೌದು. ನೀವೇ ಅಪ್ಪನಿಗೆ ಮದುವೆ ಮಾಡಿಸಿದ್ರಿ. ಹೌದು. ಚರಿತ್ರೆ ಅಂತ ನಡೆಯುವವರು, ಚರಿತ್ರೆಯನ್ನು ನಿರ್ಮಿಸುವವರು ಕೆಲವರೆಲ್ಲ ಇರ್ತಾರೆ. ಹೌದಪ್ಪ, ಮಹಾತ್ಮರಾದವರವರು ಸಾಗಿದಂತಹ ಪಥ ಅನೇಕರಿಗೆ ಅನುಸರಣ ಯೋಗ್ಯವಾಗಿ ಸ್ಥಾಪಿತವಾಗ್ತದೆ. ಗಜಪಾತ ನ್ಯಾಯದ ಹಾಗೆ. ಹೌದು.
ಮಹಾಜನ ಏವ ಗತಸ್ಸ ಪಂಥ. ಮಹಾಜನರು ಯಾವ ದಾರಿಯಲ್ಲಿ ಹೋಗ್ತಾರೆ ಅದನ್ನು ಅನೇಕರು ಅನುಸರಿಸ್ತಾರೆ. ಆದ್ದರಿಂದ ಆದರ್ಶಪ್ರಾಯವಾದದ್ದೇನಿದೆ ಪ್ರಪಂಚದಲ್ಲಿ, ಅಲ್ಲಿ ಯಾವ ಕಾಲಕ್ಕೂ ಕಲ್ಮಶ ಕಲೆ ಅಂಟಿಕೊಳ್ಳದ ಹಾಗೆ ಅವ ಎಚ್ಚರವನ್ನೇ ವಹಿಸಬೇಕಾಗ್ತದೆ. ಆಚಾರ್ಯ ಅಂತ ಪ್ರಪಂಚ ನನ್ನನ್ನು ಒಪ್ಪುತ್ತದೆ, ಅದಕ್ಕೆ ಕೊರತೆ ಬರುವ ಹಾಗೆ ನಾನು ಬದುಕು ಸ್ವೀಕಾರ ಮಾಡುತ್ತೇನೋ ಹೇಳು. ತಂದೆಯಾದಂತಹ ಶಾಂತನು ಚಕ್ರವರ್ತಿಗಳು ಕಾಳಿಂದಿ ತೀರದಲ್ಲಿ ಸತ್ಯವತಿ ದೇವಿಯವರು ನೋಡಿ ಅವರನ್ನು ವಿವಾಹವಾಗುವುದಕ್ಕಾಗಿ ನಿರ್ಣಯಿಸಿ ಅವಳಪ್ಪನಾದಂತಹ ಕಂದರನಲ್ಲಿ ಹೋಗಿ ಕೇಳಿದ್ರೆ ಅವನೇನೋ ಅಂದನಂತೆ. ಅದಕ್ಕೆ ಮನಸ್ಸು ಮುದುರಿಸಿಕೊಂಡು ಬಂದ್ರು, ಅಂತಃಪುರ ಸೇರಿದ್ರು. ಹೋಗಿ ವಿಚಾರಿಸುವಾಗ ಸರಿಯಾದಂತಹ ವಿವರ ಕೊಡ್ಲಿಲ್ಲ. ನನಗೇನು ಕೊರತೆ ಮಗನೇ, ಎಲ್ಲ ಉಂಟಲ್ಲ, ನೀನಿದ್ಯಲ್ಲ, ಮತ್ತೆಂತದ್ದು. ಆದ್ರೂ ಲೋಕರೂಢಿಯಲ್ಲಿ ಒಂದು ಮಾತುಂಟು, ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗ ಮಗ ಅಲ್ಲ. ಅಲ್ಲ, ಏನು ತೊಂದರೆ ಇಲ್ಲ, ಮೂರು ಮೂರ್ತಿಗಳಿಗಾದ್ರೂ ಚಿಂತೆ ಬಿಡ್ಲಿಲ್ಲಲ್ಲ. ಮಂತ್ರಿಯಲ್ಲಿ ಕೇಳಿದೆ, ಹೊಳೆಬದಿಗೆ ಹೋದ ಕಥೆ ಗೊತ್ತಾಯ್ತು. ಅವನನ್ನು ಕೂಡಿಕೊಂಡು ಹೊಳೆಬದಿಗೆ ಬಂದ್ರೆ ಕಾಣ ಸಿಕ್ಕಿದವಳು ಸತ್ಯವತಿ ದೇವಿ. ಏನು ಅನ್ನುವಂತಹ ವಿಚಾರ ಸ್ಫುಟವಾದ ಮೇಲೆ ಹೋಗಿ ಕಂದರನಲ್ಲಿ ಕೇಳಿದೆ, ನನ್ನ ಅಯ್ಯನಿಗಾಗಿ ನಿಮ್ಮ ಮಗಳನ್ನು ಕೊಡಬೇಕು. ಆ ಕಾಲಕ್ಕೆ ಒಂದು ಅಭಿಪ್ರಾಯವನ್ನು ಮುಂದಿರಿಸಿದ. ಕೊಡುವುದಕ್ಕೆ ಆಕ್ಷೇಪ ಇಲ್ಲ, ಆದರೆ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳೇ ನಾಳೆ ಸಿಂಹಾಸನಕ್ಕೆ ಅಧಿಕಾರಿಗಳಾಗಬೇಕು. ಅಷ್ಟೇ ತಾನೇ, ನಾನು ಸಿಂಹಾಸನ ಏರುವುದಿಲ್ಲ ಹೇಳಿದೆ. ವಿಚಿತ್ರವೀರನ ಸಂತಾನಕ್ಕೆ ಮೀಸಲು. ಹೌದು, ಆದರೆ ಮತ್ತು ನನ್ನ ಮನ ಹೇಳಿದ, ನೀನು ಬಿಡಬಹುದು, ನಿನ್ನ ಮಕ್ಕಳು ನಾಳೆ ಇದ್ರೆ ಸಮಸ್ಯೆ ಆಗೋದಿಲ್ವ? ಅವರವರು ಹೊಡೆದು ಬಿಡುವ ಕಥೆ ಆಗೋದಿಲ್ವ? ಮಕ್ಕಳಾದ್ರಲ್ವ? ಮಕ್ಕಳಾಗದೇ ಇದ್ರೆ ಮದುವೆಯಾದ ಮೇಲೆ ಮಕ್ಕಳಾಗುವುದಿಲ್ಲ ಅನ್ನುವುದನ್ನು ಒಪ್ಪುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಆ ಕಾಲಕ್ಕೆ ಮತ್ತೊಂದು ನಿರ್ಣಯವನ್ನು ಮಾಡಿದೆ. ಅದ್ಯ ಪ್ರಭೃತಿ ಮೇದಾಶ ಬ್ರಹ್ಮಚರ್ಯಂ ಭವಿಷ್ಯತಿ. ಈ ಕ್ಷಣ ಮೊದಲುಗೊಂಡು ಬ್ರಹ್ಮಚರ್ಯವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಪೃಥ್ವಿಯಲ್ಲಿರುವಂತಹ ಸಕಲ ನಾರಿಯರು ಮಾತೆ ಭಾಗೀರಥಿಗೆ ಸಮವೆನಗೆ. ಈ ತರನಾದಂತಹ ನಿರ್ಣಯವನ್ನು ಘೋಷಿಸಿದ ಕಾಲಕ್ಕೆ ದೇವತೆಗಳು ಆಕಾಶದಿಂದ ಸುಮ್ಮ ಮಳೆಯನ್ನು ಸುರಿಸಿ ಭೀಷ್ಮ ಅನ್ನುವಂತಹ ಒಂದು ಅನ್ವರ್ಥವಾದ ನಾಮವನ್ನು ನನಗೆ ಒದಗಿಸಿಕೊಟ್ಟು. ಸ್ವಾಮಿ, ಆದರ್ಶ ಪುತ್ರ ಭೀಷ್ಮ ಅಥವಾ ಭೀಷ್ಮ ಪ್ರತಿಜ್ಞೆ ಅಂತ ಅಷ್ಟು ದೊಡ್ಡ ಕಥಾನಕವನ್ನು ಹೇಳುವುದಕ್ಕೆ ನೀವು ಕೂತುಕೊಂಡು ಹೇಳಲಿಕ್ಕೆ ಹೋದರೆ ಇದನ್ನೇ ಎಷ್ಟು ತಾಸು ಹೇಳಿರಿ. ಆದ್ರೆ ನೋಡಿ, ಈ ಹೊತ್ತಿಗೆ ಆಗುವಾಗ ಆದ್ರೆ ಕತೆ ಗೊತ್ತುಂಟು ನಮಗೆ, ಅದನ್ನು ಇಷ್ಟು ಕಡಿಮೆ ಶಬ್ದದಲ್ಲಿ ಹೇಳುವ ಒಂದು ಚಾಕಚಕ್ಯತೆ ನಿಮಗಲ್ಲದೆ ಉಳಿದವರಿಗೆ ಬಂದಿದೆ. ನಾನು ಒಂದೇ ಹೇಳಬೇಕು ಅಂತ ಹೇಳುವಷ್ಟು ಮಾತ್ರ ಗೊತ್ತಿದ್ರೆ ಸಾಲದು, ಯಾವ ಸಮಯದಲ್ಲಿ ಎಷ್ಟು ಹೇಳಬೇಕು ಅಂತಲೂ ಗೊತ್ತಿದೆ. ಹೌದು, ಅದು ತಿಳಿಯುವ ಹಾಗೆ ಹೇಳುವಂಥದ್ದು ಆಚಾರ್ಯರಿಗೆ ಮಾತ್ರ ಸಿದ್ಧಿಸುವಂಥದ್ದು. ಹಾಗಾಗಿಯೇ ತಮ್ಮನಿಗಾಗಿಯೇ ನಿಮ್ಮನ್ನು ಕರ್ಕೊಂಡು ಬಂದದ್ದು. ಸ್ವಯಂವರ ಮಂಟಪದಲ್ಲಿ ನಾನು ಭಾಗಿಯಲ್ಲ, ಪರಾಕ್ರಮದಿಂದಲೇ ನಿಮ್ಮನ್ನು ಸಂಪಾದಿಸಿಕೊಂಡಿದ್ದೇನೆ. ಪರಾಕ್ರಮದಿಂದ ಸಂಪಾದಿಸಿದಂತಹ ಹೆಣ್ಣನ್ನು ಮತ್ತೊಬ್ಬರಿಗೆ ಕೊಡುವುದು ಶಾಸ್ತ್ರ ವಿರೋಧವಾದ ವಿಚಾರ ಅಲ್ಲ, ಕೊಡಬಹುದು ಅಂತ ಉಂಟು. ಸಂಪಾದಿಸಿದಂತಹ ಒಂದು ಹೆಣ್ಣನ್ನಾದ್ರೂ ಮಂತ್ರ ಪುರಸ್ಕಾರವಾಗಿ ವಿವಾಹ ಸಂಸ್ಕಾರಕ್ಕೆ ಒಳಗಾಗುವುದಕ್ಕಿಂತ ಮುನ್ನ ಮತ್ತೊಬ್ಬರಿಗೆ ಕೈವರ್ತಿಸಿದರೆ ಅದು ಶಾಸ್ತ್ರಕ್ಕೆ ಅಪಚಾರ ಅಲ್ಲ. ಹಾಗಾಗಿ ಶಾಸ್ತ್ರ ವಿರೋಧ ಇಲ್ಲ ಅನ್ನುವುದನ್ನೇ ತಂದಿದ್ದೇನೆ. ಇನ್ನು ತಮ್ಮನನ್ನು ಮದುವೆ ಆಗುವುದು. ಸ್ವಾಮಿ, ಈ ಕತೆ ನನಗೆ ಗೊತ್ತಿಲ್ಲದಿದ್ದದ್ದು ಒಳ್ಳೆ ಕಥೆ ಇದ್ದಲ್ಲ, ನಾನು ಮೊದಲೇ ಸಮಯ ಕಡಿಮೆ ಅಂತ ಇದ್ದೇನೆ, ಗೊತ್ತಿದ್ದ ಕಥೆ ಮತ್ತೆ ಯಾಕೆ ನನ್ನ ಹತ್ರ ಹೇಳಿ? ಯಾಕೆ ಗೊತ್ತೇ, ನಿಮ್ಮ ಕಥೆಯನ್ನು ನಾನು ಕೇಳದೆ ನನ್ನ ಕತೆ ಹೇಳುವ ಹಾಗಿಲ್ಲ. ಇದು ನಿನ್ನದೊಂದು ಕಥೆ ಉಂಟು, ಅಷ್ಟು ಸಣ್ಣದಿಲ್ಲ, ಸ್ವಲ್ಪ ಸಣ್ಣ. ಏನಾದ್ರೂ ಪ್ರತಿಜ್ಞೆ ಇಲ್ಲ ಇಲ್ಲ ಇಲ್ಲ. ಕರುಣಾನಿಧಿ ಸರ್ವಜ್ಞಾನಿ ಕೇಳು
ಗಿಡ ಮತ್ತೆ ಹುಲಸಾಗಿ ಬೆಳೆಯಲಿ ಎನ್ನುವುದಕ್ಕಿಂತಲೂ ಬೇಕಾದ ಹಾಗೆ ಅದನ್ನು ತೆಗೆದು ಕಿತ್ತು ತಮ್ಮ ಉಪಯೋಗಕ್ಕೋಸ್ಕರವಾಗಿ. ಇಲ್ಲಿ ಹಾಗೆ ನಾನು ಈ ಕಥೆಯನ್ನು ಬಿಡಿಸಿದ್ದೇ ಆಗಿ ನನ್ನ ಕಥೆ ಹೇಳುವುದಕ್ಕೆ ಅನುಕೂಲವಾಗುತ್ತದೆಯೋ ಎನ್ನುವ ಹಾಗೆ ಒಂದು ಆಕಸ್ಮಿಕವಾದ ಘಟನೆ ನಿಮ್ಮ ಬದುಕನ್ನೇ ತಿರುಗಿಸಿ ಬಿಟ್ಟಿತು. ಹೌದೌದು. ಸಂಸಾರಿಯಾಗಬೇಕಾದಂತಹ ದೇವವ್ರತನು ಭೀಷ್ಮನಾದಂತಹ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡ. ನನ್ನ ಬದುಕಲ್ಲದ ಆಕಸ್ಮಿಕ. ನೀನು ಬ್ರಹ್ಮಚರ್ಯ ಅಂತ ಏನಾದರೂ ಸ್ವೀಕಾರ ಮಾಡಿ? ಇಲ್ಲ ಇಲ್ಲ ಇಲ್ಲ, ಪ್ರಜಾಪತ ಬ್ರಹ್ಮಕುಮಾರಿ ಅಲ್ಲಿಗೆಲ್ಲ ಹೋಗುವ ಉದ್ದೇಶ ಇಲ್ಲ. ಇಲ್ಲ ಇಲ್ಲ, ಮದುವೆಯ ಮುನ್ನಾದಿನ ವಿಹಾರಕ್ಕೆನ್ನುವ ಹಾಗೆ ಸಖೀವ್ರಾತದೊಂದಿಗೆ ಹೋಗಿದ್ದೆ. ಅಲ್ಲಿಗೆ ಸೌಬನಗರಿಯ ಅಧಿಕಾರಿಯಾದ ಸಾಲ್ವಭೂಪತಿ ಅಲ್ಲಿ ಬಂದಿದ್ದ. ಎಲ್ಲಿಗೆ? ಹೊಳೆಯ ತೀರಕ್ಕೆ. ಈ ಹೆಂಗಳೆಯರು ಸ್ನಾನ ಮಾಡುವಲ್ಲಿ ಅವನಿಗೆ ಎಂತದ ಕೆಲಸ? ಅಲ್ಲ, ನಾವು ಮೇಲೆ ಬಂದು ತಿರುಗಾಡುತ್ತಿರುವಾಗ ನಾನು ಮಾತ್ರ ಅಲ್ಲ, ನಾನಾತನನ್ನು ನೋಡಿದೆ, ಅವನು ನನ್ನನ್ನು ನೋಡಿದ. ಅದರಲ್ಲಿ ಏನು ವಿಶೇಷ? ಮಾತುಕತೆಯಾಯಿತು. ಮಾತಾಡಿದ್ರಿ? ಪರಿಚಯ ಮುಂದುವರಿದು ಪ್ರೇಮಕ್ಕೆ ತಿರುಗಿತು. ಪ್ರಣಯಿಗಳಾಗಿ ವಚನಬದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಏನೆಂದು? ನಿನ್ನನ್ನೇ ವಿವಾಹವಾಗುತ್ತೇನೆ ಎಂದು. ಯಾವಾಗ? ಇದು ಮದುವೆಗಿಂತ ಮೊದಲನೇ ದಿವಸ, ಮೊದಲನ ದಿನ. ಆದ್ದರಿಂದ ಸಾಲ್ವನನ್ನು ನಾನು ಮನಸಾ ಪ್ರೀತಿಸಿ ವರಿಸಿದ್ದೇನೆ. ಅಲ್ಲ, ಈಗ ಮದುವೆ ಆಗುತ್ತೇನೆ ಅಂತ ನೀನು ವಚನಬದ್ಧಳಾದ್ರೆ ಮತ್ತೆ ಸ್ವಯಂವರ ಮಂಟಪದಲ್ಲಿ ಮನೆ ಇದ್ದದ್ದು ಯಾಕೆ? ಅಂದರೆ ಒಮ್ಮೊಮ್ಮೆ ಏನಾಗುತ್ತದೆ, ನಾನು ಕೊಟ್ಟದ್ದು ಸರಿಯೋ ತಪ್ಪೋ ಎನ್ನುವ ಹಾಗೆ ಬಹಳವಾಗಿ ಯೋಚನೆಯನ್ನು ಮಾಡಿದೆ. ಸಂದರ್ಭಕ್ಕೊಂದು ಮಾತು ಹೇಳಿಬಿಟ್ಟೆ. ಹೌದು, ಹೇಳಿದ್ದು ಹೌದು. ಆದರ್ಶ ನಿನಗೆ ಮನೆಗೆ ಬಂದು ಕೂತ ಮೇಲೆ ರಾತ್ರಿ ಬೆಳಗ್ಗೆವರೆಗೆ ನಿದ್ದೆ ಬರಲಿಲ್ಲ ಕಾಣ್ತದೆ. ಯೋಚಿಸಿದೆ ನಾನು ಮಾಡಿದ್ದು ಸರಿ. ರಾತ್ರಿ ಬೆಳಗ್ಗಿನವರೆಗೆ ಯೋಚಿಸಿ 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 ಬೆಳಗಾಗುವಾಗ ಸಮಯ ಹೋಗುತ್ತಾಯ್ತು. ಮಾತು ಕೊಟ್ಟದ್ದು ತಪ್ಪು. ಹೌದೌದು ಹೌದು. ಅದಕ್ಕೆ ಬೇಕಾಗಿ ಸ್ವಯಂವರ ಮಂಟಪದಲ್ಲಿ ಬಂದು ನಿಂತೆ. ಅವನು ಎಲ್ಲರನ್ನು ಗೆಲ್ಲುತ್ತೇನೆ ವಿಶ್ವಾಸದ ಮಾತುಗಳನ್ನು ಆಡಿದ್ದ. ಅದೊಂದು ಹೇಳಿದ್ದ. ಹೌದೌದು. ಸುರನರವರಿಂದ ಅಧಿಕನಾ ಶೌರ್ಯ ಅಂತೇಳೆಲ್ಲ ಹೇಳಿದ. ಅಲ್ಲ, ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ನುಡಿ ಉಂಟು, ಮದುವೆ ಆಗ್ಲಿಕ್ಕೆ ಬೇಕಾದ ಕೆಲವು ಸುಳ್ಳು ಹೇಳಿದ್ರೆ ತೊಂದರೆ ಇಲ್ಲ ಅಂತ. ನನಗದು ಆ ಹೊತ್ತಿ ನೆನಪಾಗಲಿಲ್ಲ ಸ್ವಾಮಿ. ಮಾತ್ರ ನೀವು ಬರುವ ಮೊದಲು ಅವನೇ ಗೆದ್ದು ವಿಜೃಂಭಿಸಿದ. ಯಾರು ಬಾರದಿದ್ರು ಅವನೇ ದೊಡ್ಡ ಜನ. ಅಲ್ಲ, ನೀವು ಬರ್ತೀರಿ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ನೋಡಿ. ಅವ ಬರ್ತೇನಂತ ಗೊತ್ತಿಲ್ಲ. ಅಲ್ಲ, ಅವನು ಬರ್ತೇನೆ ಎನ್ನುವ ಹಾಗೆ ನಾ ಹೇಳಿದ್ದೆ, ನೀನು ಸ್ವಯಂವರ ಮಟ್ಟಕ್ಕೆ ಬರಲೇಬೇಕು. ಅಲ್ಲ, ಬಂದದ್ದು ಮೊದಲನೇ ದಿವಸ ಅಲ್ಲ, ನಾನು ಒಂದು ದಿವಸ ತಡ ಆಗಿದೆ ಅಷ್ಟೇ. ಅವನಿಗೆ ಹೇಳಿಕೆ ಇರ್ಲಿಲ್ಲ ಅಂತೆ. ಅಲ್ಲ, ಹೇಳಿಕೆ ಅದು ನಮ್ಮ ಅಪ್ಪ ನನಗೆ ಸರಿ ಹೇಳಲಿಲ್ಲ, ಯಾರ್ಯಾರಿಗೆ ಹೇಳಿದ್ದಾರೆ ಬಿಟ್ಟಿದ್ದಾರೆ ಅಂತ. ಅದೇ ನನಗೆ ಗೊತ್ತಾಯ್ತು, ಸುದ್ದಿ ಗೊತ್ತಾಯ್ತು. ಅದಕ್ಕೆ ನಾನು ಬಂದದ್ದು. ನನಗೊಬ್ಬನಿಗೆ ಹೇಳಿಕ್ಕಿಲ್ಲ ಅಂದ್ರೂ ನಾನು ಬರ್ತಿರ್ಲಿಲ್ಲ. ಸಾಮೂಲಿಗೆ ಇಲ್ಲ ಅಂತ ಹೇಳಿದ್ರೆ ನನಗೆ ಬರಬೇಕಾಗಿ ಬಂದದ್ದು. ಅಯ್ಯಯ್ಯೋ, ನಾನು ಅವನ ಜಾತಿ ಅವನ. ಹಾಗೆ ನೀವು ಈಗ ಅವನಿಗೆ ಹೇಳಿಕ್ಕಿಲ್ಲ ನನಗೆ ಹೇಳಿಕ್ಕಿಲ್ಲ ಅಂದ್ರೆ ನಾವಿಬ್ರು ಒಂದೇ ಜಾತಿಯಿಂದ ಮಾಡಿದಾಗ ಆಗಲಿಲ್ಲ. ಹಾಗೆ ಆಗುತ್ತದೆ ಮತ್ತೆ. ಸ್ವಾಮಿ, ಅದೇನೇ ಇದ್ದರೂ ನಾನು ಸಾಲ್ವನನ್ನು ಮನಸಾ ಒಪ್ಪಿದ ವಿಚಾರ ನಾನು ಅಪ್ಪನ ಹತ್ರ ಹೇಳ್ತಿದ್ರೆ ಇದು ಖಂಡಿತ ತಪ್ಪೆನ್ನೋ ಹಾಗೆ ಆಕ್ಷೇಪಿಸ್ತಿದ್ರು. ಯಾರಲ್ಲಿ ಹೇಳಿದ್ರೆ ನೀನು ತಪ್ಪೇ ಮಾಡಿದ್ದು ಅಂತ ಹೇಳ್ತಿದ್ರು. ಆಯ್ತಲ್ಲ, ಈಗ ನೀನು ಮಾಡಿದ್ದು ತಪ್ಪು ಅಂತ ಎಲ್ಲರೂ ಹೇಳುವ ಹಾಗಾಗಿದೆ ಅಂತ ನಿನಗೆ ಗೊತ್ತಾದ ಮೇಲೆ ತಪ್ಪನ್ನು ತಿದ್ದಿಕೊಂಡ್ರೆ ಮುಗಿಯಿತು. ಇಲ್ಲ 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 ಇಲ್ಲ, ಸರ್ವಜ್ಞರಾದಂತ ನೀವು ಪ್ರೀತಿ ಪ್ರೇಮಕ್ಕೊಂದು ಬಹಳ ಮಹತ್ವಿಕೆಯನ್ನು ಕೊಡುವವರು. ಆದ್ರಿಂದ ನೀವು ಇದಕ್ಕೊಂದು ದಾರಿ ತೋರಿಸಬೇಕು ಅಂತ ನಿಮ್ಮ ಚರಣ ಚಿತ್ತಂಗಳಲ್ಲಿ ವಿನಂತಿಸುತ್ತೇನೆ. ಸುಂದರಾಂಗಿಯೇ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರುತ್ತರೇನೋ. ಸುಂದರಾಂಗಿಯೇ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರುತ್ತರೇನೋ. ನಡೆದ ಕಾರ್ಯಕ್ಕೆ ಇನ್ನು ಮಾಡ್ಬೋದೇನೋ. ಸುಂದರಾಗಿ ಆಚಾರ್ಯರೇ, ನಸುನಗೆ ನನ್ನ ತುಟಿ ಅಂಚಿನಲ್ಲಿ ಹಾದು ಹೋಯಿತು. ನಿನ್ನ ಜೀವನವನ್ನು ಅಪಹಾಸ್ಯ ಮಾಡಿಕೊಂಡು ತಪ್ಪಾಗಿ ಕಲ್ಪಿಸಿಕೊಡಬೇಕು. ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ವಿಧಿ ಹೇಗೆ ಕೈಯಾಡಿಸ್ತದೆ ಅನ್ನುವುದನ್ನು ನನ್ನ ಮುಂಭಾಗದಲ್ಲಿ ನಿನ್ನ ಜೀವನವೇ ದೃಷ್ಟಾಂತವಾಗಿ ಕಾಣಿಸಿದ್ದಲ್ಲ ಅನ್ನುವುದಕ್ಕಾಗಿ ಒಂದು ಕ್ಷಣಕ್ಕೆ ಹಾಗಾಗಿ ಹೋದದ್ದು ಮಾತ್ರ. ಅಲ್ಲ, ನೀವು ಮುಖವನ್ನು ಬಿಗುಗೊಳಿಸಿದ್ರೆ ನನಗೆ ಹೆದರಿಕೆ ಆಗುತ್ತಿತ್ತು. ಬಿಗುಗೊಳಿಸಲಿಕ್ಕೆ ನಾನು ಯಾರು ಹೇಳೆ ಅಯ್ಯಯ್ಯೋ ಅಲ್ವಾ? ಈಗ ಅಪ್ಪನ ಮುಖವೇ ನಿನಗೆ ನೆನಪಾಗ್ಲಿಲ್ಲ ಸಾಲ್ವನಿಗೆ ಮಾತು ಕೊಡುವಾಗ. ಮತ್ತೆ ಗುರುತು ಪರಿಚಯ ಇಲ್ಲದ ಭೀಷ್ಮ ಯಾರು ನಿನಗೆ? ಇಲ್ಲ ಇಲ್ಲ ಇಲ್ಲ, ನೀವು ಭೀಷ್ಮನಿಗಿಂತ ಅಪ್ಪನಿಗಿಂತ ಹೆಚ್ಚಿನ ನಾನು ನಿಮ್ಮಲ್ಲಿ ಆಡ್ತಾ ಇರು. ಸುಂದರಾಂಗಿ ಕಾಣ್ಲಿಕ್ಕೆ ಚಂದ ಇದ್ದಷ್ಟು ನಿನ್ನ ಬುದ್ಧಿ ಚಂದ ಬರಲಿಲ್ಲ. ಅಯ್ಯಯ್ಯೋ,
ಒಂದು ಮಾತು ನೀನು ಅಲ್ಲಿಯೇ ಹೇಳುತ್ತಿದ್ರೆ. ಎಲ್ಲಿ? ಸ್ವಯಂವರ ಮಂಟಪದಲ್ಲಿ. ಹೌದಪ್ಪ, ಇಲ್ಲದ್ರೆ ಅಪ್ಪಯ್ಯನ ಹತ್ರ ಆದ್ರೂ ಹೇಳುದಪ್ಪ ಮೊದಲನೇ ದಿವಸ. ಅಲ್ಲ, ಹೆಣ್ಣು ಮಕ್ಕಳಿಗೆ ಆಗುವುದಿಲ್ಲ ಎಲ್ಲ ಬಂದು ಅಪ್ಪಯ್ಯನ ಹತ್ರ ಹೇಳಲಿಕ್ಕೆ. ಅಮ್ಮನ ಹತ್ರ ಆದ್ರೂ ಹೇಳುವುದು. ಅಯ್ಯೋ ಅಮ್ಮ, ಆಭರಣಗಳು ಸೀರೆ ರಾಶಿಯಲ್ಲಿ ಮುಳುಗಿ ಹೋದ್ಲು ಬಿಟ್ರೆ ಮಕ್ಕಳು ಮಾತು ಕೇಳುವುದಕ್ಕೆ ಮದುವೆ ಹೊತ್ತಿನಲ್ಲಿ ಯಾವ ಅಮ್ಮನಿಗೂ ಪುರುಸೊತ್ತು ಇರುವುದಿಲ್ಲ. ಅದೀಗ ಸಾಲ್ವನ ಹೆಂಡತಿ ಆಗುವುದಾದ್ರೆ ಆಭರಣ ಹಾಕಬಾರದು ಅಂತೇನೋ ನಿಯಮ ಇಲ್ಲಲ್ಲ, ಆಭರಣ ಹಾಕಿ ಹೋಗ್ಬೋದಿತ್ತಲ್ಲ. ಅಲ್ಲ, ಎಂತ ಕೇಳಿದ್ರೆ ಹೇಳಿದ ಹಾಗೆ ಅವರು ಸಖಿಯರಿದ್ದಾರೆ ಅಲ್ಲಿ ನೋಡಿಕೊ ಇಲ್ಲಿ ನೋಡಿಕೊ ಅಂತ ಹೇಳಿದ್ರೆ ಹೊರತು. ಬೇಡ, ರಥಕ್ಕೆ ಹತ್ತುವಾಗ ಸ್ವಲ್ಪ ನೀನು ಹಿಂದೆ ನಿಲ್ಲುತ್ತಿದ್ರು ನನಗೆ ಅನುಮಾನ ಬರ್ತಿದ್ದೆ, ಎಂತ ದೀವಳಿ ಹೀಗೆ ಅಂತ. ಅಯ್ಯೋ, ಮೊದಲು ನೀನೇ ಹತ್ತಿದಿ. ನಿಮ್ಮ ಕಣ್ಣು ಗರಗರ ತಿರುಗುತ್ತಾ ಇರುವುದನ್ನು ನೋಡಿ ನಾವು ಹಾರಿ ಹೋಗಿ ಕೂತ್ಕೊಂಡಿದ್ದೇವೆ. ನೀವು ಅಷ್ಟು ಸಿಟ್ಟು ಮಾಡಿದ್ದೇ ಕಾರಣ, ನನ್ನ ತಪ್ಪಲ್ಲ. ನಗು ನಗುತ್ತಾ ಬಂದಿದ್ದೀ ರಥ ಹತ್ತುವಾಗ. ಅದೇನು ಮಾಡುದು ಹೇಳಿ, ನಮಗೆ ದುಃಖ ಆಗಿದೆ ಅಂತ ಜನರಿಗೆ ತೋರಿಸಬಾರದು, ರಾಜಕುಮಾರಿಯರಿಗೆ ಅದೊಂದು ದೊಡ್ಡ ಪ್ರಾರಂಭ. ಈಗ ನಾನು ಯಾಕೆ ಹೇಳಿದ್ದು ಗೊತ್ತುಂಟ, ನಿನ್ನ ಮನದ ಸಂಕಲ್ಪ ಏನಾಗಂದು ತಿಳಿದಿರೆ ತರೇನು. ಈಗ ತಂದಾಗಿದೆ, ತಂದ ಮೇಲೆ ನೀನು ಹೇಳಿದ್ರೆ ನಾನು ಇನ್ನೊಂದು ಮಾಡುದಂತ. ಈಗ ನಿಮಗೆ ಗೊತ್ತಾಗುತ್ತಿಲ್ಲ, ನಾವೊಂದು ಸಣ್ಣ ದಾರಿ ಚಂದಿರಾನ್ವಯ ದೀಪ ಕೇಳು ದಯದಿಯೋ, ದೀಪ ಕೇಳು ದಯದಿಯೋ, ಸತ್ಯಸಂಧ ನೀನೆಂಬುದ ಅರಿತೀರ್ಪೇ, ನೀನೆಂಬುದ ಅರಿತೀರ್ಪೇ, ನೀನೆಲ್ಲ ಎಂದಿಗೈತಗಳೆನುದ ಮಾರ್ಗವನ್ನು ನೋಡುತ್ತಿಗ, ಮಾರ್ಗವನ್ನು ನೋಡುತ್ತಿಗ ಸಾಲ್ವನಲ್ಲಿಗೆ ಕಣಗಿಸೋ, ಎನ್ನುತ್ತ ಮಾರ್ಗವನ್ನು ನೋಡುತ್ತೀಗ ಸಾಲ್ವನಲ್ಲಿಗೆ ಕಳುಗಿಸು, ಕಳುಗಿಸು, ಕಳುಗಿಸು. ಚಂದಿರಾನ್ವಯ ದೀಪ ಕೇಳು ದಯದಿ, ಅಯ್ಯ ಕಳುಗಿಸು. ಚಕ್ರವರ್ತಿಯಾಗಿರುವಂತಹ ನಿಮ್ಮ ತಂದೆ ಪ್ರೇಮ ಪಾಶದಲ್ಲಿ ದುಃಖಿಸುತ್ತಾ ಇರುವಾಗ ನೀವು ಹೋಗಿ ಕಂದರನ ಮನೆ ಅಂಗಳದಲ್ಲಿ ಅಷ್ಟು ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸಿದವರು. ಹೌದು, ಈ ಒಂದು ಪ್ರೇಮ ಪ್ರಕರಣಕ್ಕೊಂದು ನಿಮಗೆ ಒಂದು ಬಿಡಿಸುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆಯೇ? ಅಲ್ಲ, ಅದು ಅಪ್ಪಯ್ಯನ ವಿಷಯ, ಊರಿನ ವಿಷಯಕ್ಕೆಲ್ಲ ನಮಗೆ ತಲೆ ಹಾಕ್ಲಿಕ್ಕಾಗುತ್ತೆ. ಅಲ್ಲ, ಈಗೇನಿದ್ರು ನಾವು ನಿಮ್ಮ ಅಧೀನದಲ್ಲಿ ಇದ್ದವರು. ಅಧೀನದಲ್ಲಿ ಅಂದ್ರೆ ಗೊತ್ತಿಲ್ಲದೆ ಆದದ್ದಲ್ಲೋ, ನೀನು ಮಾತು ಕೊಟ್ಟ ಮೇಲಲ್ವೋ ಕರ್ಕೊಂಡು ಬಂದದ್ದು. ನಾನು ಕರ್ಕೊಂಡು ಬಂದ ಮೇಲೆ ನೀನು ಮಾತು ಕೊಟ್ಟದ್ದಾದ್ರೆ ಹೊಣೆ ನನಗೆ ಉಳಿಯುತ್ತದೆ. ಆದರೆ ಕನ್ಯೆಯರನ್ನು ಹೊಣೆಗಾರಿಕೆ ನಿಮಗೆ ಅಂತ ನಮ್ಮ ಅಪ್ಪ ಹೇಳಿದ ಮೇಲೆ ನಾವು ನೀವು ಹೇಳಿದ ಹಾಗೆ ಕೇಳುವುದಕ್ಕೆ ಈಗ ಅಧೀನದಲ್ಲಿ ಇರುವ ಅಪ್ಪನಿಗೂ ಗೊತ್ತಿಲ್ಲಲ್ಲ ನೀನು ಸಾಲ್ವನಿಗೆ ಮಾತು ಕೊಟ್ಟಿದ್ದೀನಿ. ಹೇಳಬೇಕು ಹೇಳಿದ್ರೆ ಏನೆಲ್ಲ ಆಗಿ ಹೋಯಿಲ್ಲ. ಅಪ್ಪ ವಂಚನೆ ಮಾಡಿದ್ದಲ್ಲ ಹೇಳಿದ್ದ. ಅಲ್ಲ ಅಲ್ಲ ಅಲ್ಲ, ಅವರು ಹೇಗೆ ಭಾವಿಸಿದ್ರು, 3 ಮಂದಿಗಳು ಕನ್ನೆಯರು, ಅಕ್ಷತ ಕನ್ನೆಯರು. ಹೌದು, ಆದ್ದರಿಂದ ಕನ್ನೆಯರ ಕೈ ಹಿಡಿದನ್ನ ಕುಲಕೋಟಿಯನ್ನು ಉತ್ತರಿಸಬೇಕು ಅಂತ ಹೇಳಿದ್ರು. ನೀನು ಮೊದಲನೇ ದಿವಸ ಮನಸ್ಸು ಕೊಟ್ಟಾಗಿದೆ ಮತ್ತೊಬ್ಬರಿಗೆ, ಅದು ಅಪ್ಪಯ್ಯನಿಗೂ ಗೊತ್ತಿಲ್ಲ, ಅವರೇನು ಮಾಡೋದು. ಏನು ಮಾಡೋಣ ಸ್ವಾಮಿ, ಮನಸ್ಸು ಎನ್ನುವುದು ಹುಚ್ಚು ಕುದುರೆ ಎನ್ನುವ ಹಾಗೆ ಎಲ್ಲರೂ ಆಡುತ್ತಾರೆ. ಅದರ ಬಗ್ಗೆ ನನ್ನದು ಆಕ್ಷೇಪ ಇಲ್ಲ. ಗಂಡು ಹೆಣ್ಣುಗಳು ಪರಸ್ಪರ ಪ್ರೀತಿಸಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಗಂಡು ಹೆಣ್ಣಾದ್ದೇ ಕಾರಣ, ಅದೇ ಕಾರಣ ಪ್ರೀತಿಸಿದ್ದಾರೆ. ಆದರೆ ಅವರ ಪ್ರೀತಿ ಇನ್ನಿತರರಿಗೆ ಭೀತಿ ಕಾರಣ ಆಗಬಾರದು, ಅಷ್ಟೇ ಇದು. ಇಲ್ಲ ಇಲ್ಲ ಇಲ್ಲ, ನಾನೊಂದು ಸರಿಯಾದಂತಹ ಸಣ್ಣ ದಾರಿಯನ್ನು ಸೂಚಿಸಬಲ್ಲೆ. ದಾರಿ? ಹೌದು, ಇನ್ನು ಹೌದು. ಎಂತದಪ್ಪ? ಹೇಗೆ ನಾನು ಸಾಲ್ವನನ್ನು ಬಯಸುತ್ತಿದ್ದೇನೆಯೋ ಅದೇ ರೀತಿ ಸಾಲ್ವನು ನನ್ನ ಬರ ನಿರೀಕ್ಷೆಯಲ್ಲಿ ಇರ್ತಾನೆ. ಹೌದೌದು, ಸಾಲು ಯಾವ ದಾರಿಯಲ್ಲಿ ಬರ್ತೇನೆ, ಎಷ್ಟು ಹೊತ್ತಿಗೆ ಬರ್ತೇನೆ ಎನ್ನುವ ಹಾಗೆ ಕುತ್ತಿಗೆ ಉದ್ದ ಮಾಡಿ ಆ ತುದಿಯವರೆಗೆ ಕಾಣುತ್ತಾ ಇರಬಹುದು. ಅವನ ಕಣ್ಣ ಮುಂಭಾಗದಲ್ಲೇ ರಥವೇರಿಸಿ ನಿಮ್ಮನ್ನು ನಾನು ಕರ್ಕೊಂಡು ಬರುವಾಗ ಪ್ರಥಮದ್ಯದಲ್ಲಿ ಪ್ರತಿರೋಧ ಮಾಡಿದವನ್ನು ಹೊಡೆದುರುಳಿಸಿ ಜೀವ ಸಹಿತ ಬಿಟ್ಟು ಇಚ್ಚಲಾಗಿ ನಿನ್ನನ್ನು ತಂದ ಮೇಲೆಯೂ ಈಗ ಕುತ್ತಿಗೆ ಉದ್ದ ಮಾಡಿ ನೋಡ್ತಾನವ. ಸಾಲ್ವ ವಿರೋಧಿಸಿದೆ ನನ್ನ ಕಾರಣವಾಗಿ. ಅಲ್ಲ, ಈಗ ಕೈ ಹಿಡಿಯುವ ಪೆಟ್ಟು ತಿಂದು ಕೆಳಗೆ ಬೀಳುವಾಗಲೂ ಒಂದು ಮಾತಾಡದೆ ಕುಳಿತಿದ್ಯಲ್ಲ ನೀನು, ಅದೇ ಹೇಳುದು ನಾನು. ಅಲ್ಲ, ನಾನು ಮಾತಾಡಿದ್ರೆ ನೀವು ತುಳಿದದ್ದು ಮಾತ್ರ ಕಡ್ದಿದ್ರೆ. ಅಲ್ಲ, ಒಂದು ಮಾತು ಆಚಾರ್ಯರೇ, ಹೊಡೆಯುವುದು ಹೊಡೀರಿ, ಸ್ವಲ್ಪ ಮೆಲ್ಲಗೆ ಹೊಡೀರಿ ಅಂತಾದ್ರೂ ಹೇಳ್ತಿದ್ರೆ ನನಗೊಂದು ಅನುಮಾನ ಬರ್ತದೆ. ಅಯ್ಯೋ, ಅಲ್ಲ, ಅಷ್ಟು ಹೇಳುವಾಗ ನೀವು ಇಷ್ಟು ಮಾತಾಡುವವರನ್ನು ಗೊತ್ತಿರ್ಲಿಲ್ಲ ಆಗಿತ್ತು. ಆ ಭೀಷ್ಮನ ಆಟ ಟೋಪ ನೋಡಿದ್ರೆ
ಮಾತೇ ಕಡಿಮೆ, ಕೆಲಸವೇ ಹೆಚ್ಚಾಗಿತ್ತು. ಹೋಗಲಿ, ಈಗ ಏನು ಮಾಡುವ? ಆ ಸಾಲುನು ನನ್ನ ನಿರೀಕ್ಷೆಯಲ್ಲಿ ಇರ್ತಾನೆ. ಅಲ್ಲಿಗೆ ನನ್ನನ್ನು ಕಳಿಸಿಕೊಡಬೇಕು. ನಿಮ್ಮ ಅನುಗ್ರಹದಿಂದ ಪ್ರೇಮಿಗಳಾದ ನಾವು ದಾಂಪತ್ಯ ಜೀವನ ಮಾಡಿದ್ದೇವೆ. ಅಲ್ಲಿಗೆ ಕಳುಹಿಸಿದ್ರೆ ನಮ್ಮ ಜೀವನ ಸಾರ್ಥಕತೆಯಾಗುತ್ತೆ. ನಾನು ಅಷ್ಟು ಮಾಡಿದ್ರೆ ಸಾಕು ಸಾಕು ಅಲ್ವಾ? ಹೌದು, ಒಂದು ವ್ಯವಸ್ಥೆ ಮಾಡಿ. ಇದೇ ನಿರ್ಣಯ ಅಲ್ಲ? ಹೌದು, ಖಂಡಿತ. ಅಲ್ಲ, ಈಗಲೂ ನೀನು ವಿಚಿತ್ರ ವೀರನನ್ನು ಮದುವೆ ಆಗುವುದಕ್ಕೆ ಸಿದ್ಧಳು ಅಂತಾದ್ರೆ ಸಾಲ್ವನಿಗೆ ಮಾತು ಕೊಟ್ಟದ್ದು ದೊಡ್ಡ ವಿಷಯ ಅಲ್ಲ. ನನ್ನ ತಂಗಿಯಂದರು ಪಾಪ ನಾವು ಸಾಮ್ರಾಜ್ಞರು ಅಂತೇಳಿ ಅಲ್ಲಿ ಈಗಲೇ ಬೀಗುತ್ತಾ ಇದ್ದಾರೆ. ಅವರ ಸೌಭಾಗ್ಯ ನಾನು ಯಾಕೆ ಕಸಿದುಕೊಳ್ಬೇಕು? ಅವ್ರದ್ದು ಅವ್ರಲ್ಲಿಗೆ ಇದೆ. ಹಾಗಿದ್ರೆ ನೀನು ಅಪ್ಪನ ಮನೆಯಿಂದ ಬರುವಾಗ ತಂದದ್ದನ್ನೆಲ್ಲ ಗಂಟು ಕಟ್ಟು ಒಟ್ಟಿಗೆ ಹೋಗು. ಇಲ್ಲ, ನಾನು ಕಾಶಿಯಿಂದ ಬಂದವರು. ಕಾಶಿಯಲ್ಲಿ ಒಂದು ಕ್ರಮ ಉಂಟು. ಕಾಶಿಗೆ ಹೋದವರು ಏನಾದರೂ ಬಿಟ್ಟು ಬರೋದು ಹೊರತು ಅಲ್ಲಿಂದ ತರುವ ಕ್ರಮ ಎಲ್ಲ ಇಲ್ಲ. ಅದು ನಾನು ಕಾಶಿಗೆ ಹೋದವರು, ಕಾಶಿಯಲ್ಲಿ ಇದ್ದವರು ಅದ್ರ ಬಿಟ್ಟು ಇಲ್ಲ, ಕಾಶಿಯಲ್ಲಿ ಇದ್ದವಳು ಇಲ್ಲಿ ಬಿಟ್ಟು ಹೋಗೋದನ್ನು ಹೊರತು ಇಲ್ಲಿಂದ ಹೋಗೋದಿಲ್ಲ. ನಾವಿದ್ದಾದ್ರೆ ಹೇಗೆ ಬೇಕಾದ್ರೂ ಮಾಡಿ. ನಮಗೆ ದೊಡ್ಡ ಏನು ಹೇಳಬೇಕು? ಹಣೆ ಬರಲ್ಲ. ಏನು ದೊಡ್ಡ ಅವಕಾಶ ಕೊಟ್ಟು ಚಕ್ರವರ್ತಿಯನ್ನು ಮದುವೆ ಆಗುವ ಅವಕಾಶ ಕೊಟ್ಟರೆ ಇವಳು ಹೇಳುವುದು ಇಲ್ಲ, ನಾನು ಅಡ್ಡಪಂಥಿಯವನನ್ನೇ ಮದುವೆ ಆಗುತ್ತೇನೆ ಅಂತ. ಏನು ಈಗ ಒಬ್ಬಳನ್ನೇ ಕಳಿಸ್ಲಿಕ್ಕೆ ನಮಗೂ ಉಪಾಯ ಲಿಪಿ ಅವರಾದ್ರೂ ಈ ಹೊತ್ತಿಗೆ ಸಿಗ್ತಾರೋ ಇಲ್ಲೋ? ಯಾರು ನಮ್ಮ ಅಗ್ರಹಾರದಲ್ಲಿ ಬ್ರಾಹ್ಮಣರು ತಯಾರಿದ್ದಾರೆ. ಅವಸರವಾಗಿ ಕರೆ ತಡಾಗಿ ಕರೆದ್ರು ನೀವು ಹೇಳುದು ಅವಸರ. ಬನ್ನಿ ಈಗ ಏನಂತೆ? ನಿಮಗೊಂದು ತೊಂದರೆ ಕೊಡಬಾರ್ದು ಅಂತ ಇದ್ದೆ, ಕೊಡದೆ ಉಪಾಯ ಇಲ್ಲ. ಯಾವ ವಿಷಯದಲ್ಲಿಯೋ? ಬೇರೇನಲ್ಲ, ನಾನು ಕಾಶಿಗೆ ಹೋದ ಗೊತ್ತುಂಟ. ಗೊತ್ತಿದೆ. ಕಾಶಿಗೆ ಹೋದವ ತಂದದ್ದು ಗೊತ್ತುಂಟ. ಗೊತ್ತಿದೆ. 3 ಮಂದಿಗಳನ್ನು ಕರ್ಕೊಂಡು ಬಂದೆ ನಾನು. ಹೌದು. ಅಮ್ಮನಿಗೆ ಮದುವೆ ಮಾಡಿಸುವಂತ ತಂದದ್ದು. ಇಬ್ರು ಒಪ್ಪಿದ್ರು. ದೊಡ್ಡವಳದ್ದು ಒಂದೇ ಹಠ, ಅಮ್ಮ ಬೇಡ ಅಂತೆ. ತಮ್ಮ ಬೇಡ. ಹೌದು. ತಂದ 3 ಮಂದಿಗಳಲ್ಲಿ ಒಬ್ಬಳಿಗೆ ಮದುವೆ ಇಲ್ಲ ಅಂತ ಮಾಡ್ಲಿಕ್ಕೆ ಅಯ್ಯೋ, ಅಪವಾದ ಬರ್ತದೆ. ನೀವೊಂದು ದೊಡ್ಡ ಮನಸ್ಸು ಮಾಡಬೇಕು. ಸಾಧ್ಯ ಇಲ್ಲ. ಈ ಪ್ರಾಯದಲ್ಲ, ಇನ್ನು ಮೊದಲಾದ್ರೆ ಆಲೋಚನೆ ಮಾಡ್ತಿದ್ದೆ. ಮೊದಲು ಎಷ್ಟು ಮೊದಲು? ಅಲ್ಲ, ಮೊದಲು ಕೆಲವು ವರ್ಷಗಳ ಮೊದಲು. ಈ ಪ್ರಾಯದಲ್ಲಿ ಇನ್ನು ನನಗೆ ಯಾವ ಕೆಲವು ವರ್ಷ ಮೊದಲು ಅವಳು ಹುಟ್ಟಿದ್ದಾಳ? ಅದಿಲ್ಲ. ಅಲ್ಲ, ಬೇರೆ ಯಾರಾದ್ರೂ ಇರ್ತಿದ್ರೆ. ಕೆಲವು ವರ್ಷ ಮೊದಲಾದ್ರೂ ಒಂದು ಕ್ಷತ್ರಿಯ ಕನ್ಯೆಯನ್ನು ಕೈ ಹಿಡಿಯುವ ಆಲೋಚನೆ ಇತ್ತ ನಿಮಗೆ? ಮಾತಿಗೆ ಹೇಳಿದಷ್ಟೇ. ಆಯ್ತು ನನಗೆ. ನೀವು ಹೇಳಿದ ಯಾವ ದೃಷ್ಟಿಯಿಂದ? ಕ್ಷತ್ರಿಯ ಕನ್ಯೆಯನ್ನು ಮದುವೆ ಆಗುವಂತಹ ಚಪಲ ಉಳ್ಳವರಲ್ಲ ನೀವು ಅಂತ ಗೊತ್ತಿದೆ, ನಿಮ್ಮನ್ನು ಭರಿಸಿದ್ದು. ಕೆಲವು ವರ್ಷಕ್ಕ ಮೊದಲಾದ್ರೆ ಹುಡುಗಿಗೊಂದು ಹುಡುಗನನ್ನಾದ್ರೂ ಹುಡುಕುತ್ತಿದ್ದೆ ಅಲ್ವ? ಹೌದು. ಅದು ಅವಳಿಗೆ ಅಪ್ಪ ಅಮ್ಮನಿಗೆ ಕಷ್ಟ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಅವಳೇ ಆಯ್ದುಕೊಂಡಿದ್ದ. ಆಯ್ಕೆ ಮಾಡಿ ಆಗಿದ. ಹೌದೌದು. ಮತ್ತೆ ಇನ್ನು ನನಗೆ ಒಂದು ಕೆಲಸ ಇದ್ದಾನಲ್ಲ. ಯಾರು? ಸೌಭ. ಯಾರು? ಹೌದು ಹೌದು, ಅವನೇ. ಸಾಲ್ವ ದೇಶದ ಸೌಭ ದೇಶದ ಹೌದೌದು, ಅವನನ್ನು ಮೆಚ್ಚಿದ್ದಾಳಂತೆ. ಅದು ಈಗ ಅಲ್ಲಿಗೆ ಅವಳನ್ನು ಕಳಿಸಬೇಕೋ ಬೇಡವೋ? ಒಪ್ಪಿದ್ರೆ ಕಳಿಸ್ಬೇಕಲ್ಲ. ಅವಳನ್ನೇ ಕಳುಹಿಸಲಿಕ್ಕಾಗ್ತದೆ. ಹೆಣ್ಣಲ್ವಾ? ಅದನ್ನು ನಾನು ಕರ್ಕೊಂಡೋಗಿ ಮಾಡ್ಲಿಕ್ಕೆ ಹೊರಟದ್ದು. ಅದು ಆಗುದಿಲ್ಲ. ನೀವು ಮನಸ್ಸು ಮಾಡಬೇಡುವ ಅಂದ್ರೆ ಬೇರೆ ಎಂತದ್ದು ಹೊಣೆ ಇಲ್ಲ. ಕರ್ಕೊಂಡೋಗಿ ಅಲ್ಲಿ ಮುಟ್ಟಿಸಿದ್ರೆ ಒಟ್ಟು ಅಲ್ಲಿ ಮುಟ್ಟಿಸಿದ್ರೆ ಇದು ಅವಳ ಹೆಸರೇಗೆ ಅಂಬೆ ಅಂಬೆ. ಈಗ ಕಳಿಸಬಹುದು. ಹೌದು, ಕರ್ಕೊಂಡು ಹೋಗ್ಬೋದು. ಅವಳಿಗೆ ಮನಸ್ಸುಂಟ ಇರುತ್ತೆ ಯಾರಿಗೆ ಗೊತ್ತು? ಅವಳು ಮನಸ್ಸು ಉಂಟು ಹೇಳಿದ್ರು ಸಾಲ್ವನ ಹತ್ರ ಅಲ್ವಾ? ಅಲ್ಲ, ನಾನು ಕರ್ಕೊಂಡು ಹೋಗುದು. ಅವಳಿಗೆ ಸಮಾಧಾನ ಉಂಟ ಇಲ್ಲದ ಯಾರಿಗೆ ಗೊತ್ತು? ಅಲ್ಲ, ಕರ್ಕೊಂಡು ಹೋಗೋರ ಹತ್ರ ಸಮಾಧಾನ ಎಂತದ್ದು? ಅಲ್ಲ, ಒಂದು ಮಾತು ಕೇಳಬೇಡ. ಇಲ್ಲದಿದ್ರೆ ನಾವು ಆ ಬ್ರಾಹ್ಮಣರು ಬೇಡ, ಬೇರೆ ಅವರನ್ನು ಕಳಿಸಿ ಅಂತ ಹೇಳಿದ್ರೆ ಇದಕ್ಕೆ ಬ್ರಾಹ್ಮಣರ ತಲೆ ಹೇಳು. ಸಮಸ್ಯೆ ಆಗುದಿಲ್ಲ. ಈಗ ನಾವು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರು, ಒಂದೊಂದ್ಸಲ ನಮ್ಮ ತಲೆ ಕೆಲಸವೇ ಹೌದು. ಈಗ ಏನಿಲ್ಲ, ಕರ್ಕೊಂಡು ಬರುವಾಗ ನಾನು ಇಷ್ಟು ಯೋಚನೆ ಮಾಡ್ತಿದ್ರೆ ಸಮಸ್ಯೆ ಇಲ್ಲ. ನಾನು ಒಟ್ಟು ರಥ ಇರಿಸಿಕೊಂಡು ಮನಸ್ಸುಂಟ ಇಲ್ವೋ ಕೇಳಲೇ ಇಲ್ಲ. ಅದೇ ಸಮಸ್ಯೆ ಅದು. ನೋಡಿ, ಬ್ರಾಹ್ಮಣರು ಮೊದಲೇ ಮನಸ್ಸಿದ್ರೆ ಮಾತ್ರ ಅಲ್ಲ. ನೀವು ಇದು ವಿಷಯ ಅವಳ ಹೆಸರು ಹೌದಾನೆ? ಇದು ನಿನ್ನ ಹೆಸರು ಹೇಗೆ? ಆಚಾರ್ಯರು ಹೇಳುವುದನ್ನೆಲ್ಲ ಕೇಳಿದ್ಯಲ್ಲ, ಹೇಗೆ
ಸ್ವಾಮಿ ವಾ, ಹಸ್ತಿನಾವತಿಯ ಮರ್ಯಾದೆ ಪ್ರಶ್ನೆ ಏನಾಯ್ತು? ಅಲ್ಲ ಎಂತದಿದು ನಮ್ಮ ಸಂಭಾಷಣೆ ಒಂದೊಂದೇ ಶಬ್ದದ ನಿಮ್ಮ ಪ್ರಶ್ನೋತ್ತರ. ನಮಗೆ ಈರುವರೆಗೆ ಅರ್ಥ ಆಗಿದೆ, ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ. ಅಲ್ಲ ನಮಗಲ್ಲ, ಸಭೆಯಲ್ಲಿ ಬಹಳ ಮಂದಿಗಳಿದ್ದಾರೆ, ಅವರಿಗೆ ಬ್ರಾಹ್ಮಣರಿಗೆ ಕ್ರಯ ಮಾಡ್ತಾರೆ. ನಾನು ಹೇಳಿದ್ದು ಅವಳಲ್ಲಿ ಹೋಗಿ ಕೇಳಿದ್ದು, ಹೇಗೆ ನಾನು ಕರ್ಕೊಂಡು ಹೋಗುವುದಕ್ಕೆ ಆದಿತ್ತ ಅಂತ. ಅಷ್ಟು ವಾಕ್ಯ ಉದ್ದ ಮಾಡ್ಲೇ ಇಲ್ಲ. ಅದು ಬೇಗ ಮುಗಿಸುವ. ಸಮಯ ಕಡಿಮೆ. ಸಮಯ ಕಡಿಮೆ. ಈ ಸಮಯ ಕಡಿಮೆ ಅಂತ ಕೆಲವು ಸಲ ಸೊಡದು ಮಾಡಿದ್ರೆ ಕೆಲವೆಲ್ಲ ಆಪದ ಆಗ್ತದೆ, ಅದನ್ನು ಬಿಡಿಸೋದಕ್ಕೆ ಮತ್ತೆ ಉದ್ದ ಆಗುತ್ತೆ. ಉದ್ದಾಗ್ತದೆ. ಅಲ್ಲಿವರೆಗೆ ಬರ್ಲಿಕ್ಕೆ ನಿಮಗೆ ಕೂಡಿತ ಅಂತ ಕೇಳಿದ್ದೆ. ಅವಳಿಗೆ ಒಪ್ಪಿಗಿದ್ರು ನಿಮ್ಮಿಂದ ಕೂಡಿತು ಅಂತ, ಕೂಡಿದ್ರೆ ಆದೀತು ಅಂತ ಸಮಸ್ಯೆ ಬಗೆಹರಿ. ಹಾಗಿದ್ರೆ ಇದು ವಿಷಯ. ಅವಳ ಹೆಸರಿಗೆ ಅಂಬೆ. ಹೌದು, ಅಂಬೆ ಅಲ್ಲಿ ಕರ್ಕೊಂಡು ಹೋಗಿ ಹೌದು. ಮುಟ್ಟಿಸಿ ಮತ್ತೆ ಬಂದ್ರೆ ಆಯ್ತು. ಹೋಗಿ ಬರ್ತೇನೆ ಆಚಾರ್ಯರೇ. ಒಳ್ಳೆ ಇದು ದಾರಿ ಖರ್ಚಿಗೆ ಒಂದು ಭಿನ್ನ ದಾರಿ ಖರ್ಚಿಗೆ ಅವರಿಗೆ ಏನಾದ್ರು ಬೇಕಾದ್ರೆ ಕೊಟ್ಟು, ಇವರಿಗೆ ಬೇಡ, ನಮಗೆ ಹೆಣ್ಣು ಮಕ್ಕಳಿಗೆ ಬೇಕು. ಈಗ ಉಚಿತ ಪ್ರಾರಂಭ ಆಗಿದೆ, ನಮಗೆ ಅರ್ಥ ಕೊಡ್ಬೇಕಂತೆ. ಆದ್ರೆ ಒಂದು ನೀವು ಹಿರಿಯ ನಾಗರಿಕರಲ್ಲ, ಆದ್ರೆ ಅರ್ಥ ಕೊಡ್ಬೇಕಲ್ಲ, ಅವರಿಗೆ ಪೂರ್ಣ ಉಚಿತ ಉಂಟಲ್ಲ. ಅಲ್ಲಿಗೆ ಅರ್ಧ ಅಂದ್ರೆ ಪೂರ್ತಿ ಆದ್ರೆ ಎಷ್ಟು ಅಂತ ಲೆಕ್ಕ ಗೊತ್ತುಂಟ ಮತ್ತೆ ಅರ್ಥ ತೊಂದ್ರೆ ಆಗುದು. ಇಲ್ಲಿಗೆ ಬಂದ್ರು ನಿಮಗೆ ಅನುಮಾನ. ಈಗ ಹೋಗ್ಲಿಕ್ಕೆ ಒಂದು ದಾರಿ ವೆಚ್ಚಕ್ಕೆ ಕಡಿಮೆ ಆಗುವಷ್ಟು ನಾವು ಕೊಡ್ತೇವೆ. ಇಲ್ಲವೇ ಇಲ್ಲ, ವಿಶ್ವಾಸ ಇದೆ. ಒಂದು ಕೆಲಸ ಮಾಡಿ, ಹೋಗಿ ಬಂದ ಮೇಲೆ ನಾನು ಮದುವೆ ಗಡಿಬಿಡಿಯಲ್ಲಿ ಇರ್ತೇನೆ. ನಮ್ಮನಿಗೆ ಮದುವೆ ಆಗ್ತದೆ. ಹೌದಾ? ನಾನು ಸಿಗತ್ತೆ ಬೇಸರ ಮಾಡುದು ಬೇಡ. ನೀವು ಬರುವಾಗ ಒಮ್ಮೆ ಭಂಡಾರಿಯನ್ನು ನೋಡಿ. ಭಂಡಾರಿ ಕೋಶಾಧಿಕಾರಿ ಬರ್ತಾನೆ. ಸರಿ
ಎಮ್ಮೆ ಒಂದು ಮುಂದಿಂದ ಹೋಗುತ್ತಾ ಉಂಟು, ಮುದಿ ಕೋಣ ಹಿಂದಿಂದ ಹೋಗುತ್ತಾ ಉಂಟು. ನನ್ನನ್ನೇ ಹೇಳುದಿಲ್ಲ. ನಿಮಗೆ ಹೇಳಬಾರ್ದು, ನನಗೆ ಹೇಳುದು. ನಡಿಲಿಕ್ಕೆ ಆಗುದಿಲ್ಲ. ಇದು ನಡುಗುದಿತ್ತು ನಿಮಗೆ ಸರಿಯಾಗಿ. ನಡು ಕೈ ಕಾಲು ಗಡ್ಡ 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 ನಡುಗುತ್ತಾ ಉಂಟು. ಚಳಿ. ನನಗೆ ಏನು ಹೇಳ್ತೀಯ? ಸ್ಪರ್ಶ ಜ್ಞಾನ ಕಳ್ಕೊಂಡು ಕೆಲವು ವರ್ಷ ಈಗ ಎಂತ ಗೊತ್ತಾಗುದಿಲ್ಲ. ಗೊತ್ತೇ ಆಗುದಿಲ್ಲ ನನಗೆ. ಈಗ ಇನ್ನೊಬ್ರು ಹೇಳಿ ಗೊತ್ತಾಗೋದು ನನಗೆ. ಮೊದಲೆಲ್ಲ ತಾಗಿದ್ರೆ ನನಗೆ ಗೊತ್ತಾಗ್ತಿತ್ತು. ಈಗ ತಾಗಿದ್ರೆ ಇನ್ನೊಬ್ರು ಹೇಳ್ಬೇಕು, ಭಟ್ರೆ ನಿಮಗೆ ತಾಗಿದೆ ಅಂತ. ಆಮೇಲೆ ವರ್ಷಗಳು ಯಾವುದು ಯಾವೆಲ್ಲ ತಾಗಿಗೆ ಗೊತ್ತೇ ಆಗುದಿಲ್ಲ ನನಗೆ. ಹಾಗೆ ನಡಿಲಿಕ್ಕೆ ಆಗುದಿಲ್ಲ. ಆಯಾಸ, ನಡಿಲಿಕ್ಕೆ ಆಗುದಿಲ್ಲ ನನಗೆ. ವರ್ಷ ವರ್ಷ ಒಂದು 20 ನೋಡು. 20 ವರ್ಷಕ್ಕೆಲ್ಲ ಗಡ್ಡ ಬೀಸಿ ಹೀಗಾಗುತ್ತದ? 20 ವರ್ಷದ ಹುಡುಗನ ನೀವು? ನಿನಗೆ ಅವಸರ ಏನೇ? ಮತ್ತೆ ನನಗೆ 20 ಅಂತ ಹೇಳ್ತೀರಿ? ನಾವೀಗ ಮೊದಲಿನಾಗಲ್ಲ, ಪ್ರಾಯ ಆಗಿದೆ. ಒಂದು ಶಬ್ದ ಹೇಳಿ ಮತ್ತೊಂದು ಶಬ್ದ ಹೇಳಬೇಕಿದ್ರೆ ಕೆಲವು ಹೊತ್ತು ಬೇಕು ನನಗೆ. ಹಾಗೆ ನಿಮಗೆ ಹಾಗಲ್ಲ, ಯೌವನ ಉಂಟು, ಎಲ್ಲಿ ಬಾಯಿ ಹಾಕ್ಲಿಕ್ಕೆ ಅವಕಾಶ ಉಂಟು ಅಂತ ಕಾಯ್ತಾ ಇರ್ತೀರಿ. ಮಟ್ಟದಲ್ಲಿ ಕೈ ಹಾಕಿ ಬಿಡುವ. ಪೂರ್ಣ 20 ಬಾಕಿ ಅಂತ ಹೇಳಿದ್ದು ನಾನು. 100ಕ್ಕೆ ಅಂದ್ರೆ ಒಂದು 80 ವರ್ಷ ಆಯ್ತು ನೋಡು ನನಗೆ. ದೊಡ್ಡ ವಿಶ್ವದಾಗಲ್ಲ ಇದು. ಅಲ್ಲ 80 ವರ್ಷ, 80 ವರ್ಷ ದೊಡ್ಡ ವಿಶೇಷವ. 80 ವರ್ಷ ನೋಡಿ ಎಷ್ಟೆಲ್ಲ ಇರ್ತಾರೆ. ಮುಂದೆ ಕುಳಿತು ನನ್ನ ಊರಿಗೆ ಮನಸ್ಸು ಮಾಡಿದ್ರೆ ಸಿಂಹದ ಹೌದಪ್ಪ ಮಾಡು. ನನ್ನ ಊರಿಗೆ ಬಂದು ನೋಡು, ನನ್ನಷ್ಟು ಪ್ರಾಯದವರು ಯಾರು ಇಲ್ಲ. ಎಲ್ಲ ಹೋದಂತೆ. ಪುಣ್ಯಾತ್ಮರೆಲ್ಲ ಹೆಚ್ಚು ಕಾಲ ಬದುಕುದಿಲ್ಲ, ಹೋಗುತ್ತಾರೆ ಬೇಗ ಬೇಗ. ವಿಷಯ ಹೌದೇ, ಅದಕ್ಕೆ ನೋಡು ನಾನು ನೀನು ಉಳ್ಕೊಂಡದ್ದು. ನನ್ನದೇ ಹಾಗೆ ಹೇಳೋದು. 80 ವರ್ಷ ಅವರ ಆರೋಗ್ಯದಲ್ಲಿ ಇರುವುದಿಲ್ಲ. ಆರೋಗ್ಯ ನನ್ನ ವಿಷಯ ಏನು ಕೇಳ್ತೀಯ? ಪಿತ್ರಾರ್ಜಿತ, ಸ್ವಯಾರ್ಜಿತ, ಪತ್ರಾರ್ಜಿತ ಎಲ್ಲ ಉಂಟು ನನಗೆ. ಅನುಕೂಲ ಮತ್ತೆ ಇಲ್ಲಿಗೆ ಬಂದದ್ದು. ಎಂತ ಪಿತ್ರಾರ್ಜಿತ ಎಷ್ಟು? ಎಂತದ್ದು? ರೋಗ ಕಾಯಿಲೆಗಳು. ಪಿತ್ರಾರ್ಜಿತ ಯಾವುದಿಲ್ಲ. ಅಪ್ಪನಿಂದ ಬಂದದ್ದು. ಅಪ್ಪನಿಗೆ ದಮ್ಮು ಇತ್ತು, ದಮ್ಮು ಉಪವಾಸ ಅಪ್ಪನಿಂದ ನನಗೆ ಬಂತು. ಭಟ್ರೆ ನಿಮಗೆ ದಮ್ಮುಂಟ? ಮೊದಲು ಕೇಳ್ತಿದ್ರು ಊರವರು, ಭಟ್ರೆ ಹೇಗೆ ದಮ್ಮುಂಟ? ಈಗಲ್ಲ, ಈಗಾಗಲ್ಲ. ಭಟ್ರೆ ದಮ್ಮು ಹೇಗುಂಟು ಅಂತ ಕೇಳುವವರೇ ಇರುವುದು. ಹೌದು, ಇದು ಪಿತ್ರಾರ್ಜಿತ ದಮ್ಮು. ಮತ್ತೆ ಸ್ವಯಾರ್ಜಿತ ಕೆಮ್ಮು. ಈಗ ಯಾರಾದ್ರೂ ತಾವಾಗಿ ಕೆಮ್ಮು ಬರೆಸಿಕೊಳ್ಳು. ನನಗೆ ಹಾಗೆ ನನಗೆ ತಂಪಿಂದೆಲ್ಲ ಆಗೋದಿಲ್ಲ. ಆದ್ರೆ ಅದನ್ನೇ ಕುಡಿಬೇಕು ಅಂತ ಆಸೆ ಆಗುದು. ಮನೆಯಲ್ಲಿ ಕುಡಿದ್ರೆ ಗದರಿಸ್ತಾರೆ. ಹಾಗೆ ಹೋದಲ್ಲಿ ತಂಪಿಂದೇ ಕುಡಿಯುವುದು. ಕೆಮ್ಮು ದಮ್ಮು ಕೆಮ್ಮು. ಪತ್ರಾರ್ಜಿತ ಯಮಂದು 3 ಸಲ ಬಂದಿದೆ ನನಗೆ. ಹೌದಾ? ಮನೆಯ ವಿಳಾಸ ಹೆಚ್ಚು ಕಡಿಮೆ ಆಗಿ ಪಕ್ಕದ ಮನೆಯವರೇ ಹೋಗಿಬಿಟ್ರೆ ನನಗೆ ಏನು ತೊಂದರೆ ಆಗಲಿಲ್ಲ. ಈಗ ಕೆಮ್ಮು ದಮ್ಮು ಇದ್ರೆ ಅದಕ್ಕೆ ಔಷಧಿ ಮಾಡಬೇಕಾ ಬೇಡ ನೀವು? ಎಷ್ಟು ಮಾಡುದು? ವೈದ್ಯರಲ್ಲಿಗೆ ಹೋಗಿ ಹೋಗಿ ಸಾಕಾಯ್ತು. ನಾನು ಏನು ವೃತ್ತಿ ಆಗ್ಲಿಲ್ವಾ? ವೃತ್ತಿ ಆಗಿದೆ. ನನ್ನ ರೋಗ ಅಲ್ಲ, ವೈದ್ಯರ ಮನೆ. ಸಣ್ಣ ಮನೆ ಇದ್ದದ್ದು 1 ವರ್ಷ ಕಳೆದ ಮೇಲೆ ಮಹಡಿ, ಮತ್ತೊಂದು ವರ್ಷ ಕಳೆದ ಮೇಲೆ ಮತ್ತೊಂದು ಮಹಡಿ. ಅವರ ಮನೆ ವೃತ್ತಿ ಆದದ್ದು ಬಿಟ್ರೆ ನಮ್ಮನೆಯ ಪಂಚಾಂಗದ ಒಂದೊಂದು ಕಲ್ಲು ಕೀಳ್ತಾವ. ಕೇಳ್ಬೇಕಿತ್ತ ಒಂದು ಔಷಧಿ ಕೊಟ್ಟ ಮೇಲೆ ಒಂದು ಗುಣ ಆಗಬೇಕಾ ಬೇಡ ಅಂತ ಕೇಳ್ಬೇಕಿತ್ತು. ನಾನು ಬಿಟ್ಟೆನು, ಹೋಗಿ ವೈದ್ಯರನ್ನ ಗದರಿಸಿದೆ. ವೈದ್ಯರೇ, ನೀವು ಔಷಧಿ ಕೊಟ್ಟಿದ್ದೀರಿ, ಕಡಿಮೆ ಆಗುವುದಕ್ಕ ಹೆಚ್ಚಾಗುವುದಕ್ಕ? ಕೇಳ್ಬೇಕಾ ಬೇಡ? 1 ದಿವಸ ಆದ್ರೂ ಕಡಿಮೆ ಇಲ್ಲ, ಮತ್ತೆ ಎಂತ ಔಷಧಿ ಕೊಟ್ಟದ್ದು? ವೈದ್ಯರು ಹೇಳ್ತಾರೆ, ಭಟ್ರೆ ನೀವು ಮಂಡೆ ಬಿಸಿ ಮಾಡಬೇಡಿ. ಈ ದಮ್ಮು ಕೆಮ್ಮು ಅಂತ ಹೇಳಿದ್ರೆ ಒಂದು ಜಾತಿ ಅಣ್ಣ ತಮ್ಮ ಇದ್ದಾಗೆ, ಅದು ಹೋಗುದು ಒಂದೇ ದಿವಸ ಅಂತ ಹೇಳಿದ್ರು. ಅದು ಯಾವಾಗ ಅಂತ ಕೇಳ್ಬೇಕಿತ್ತು. ಮುಂದುವರಿಸಬೇಡಿ, ನಿಲ್ಲಿಸಿದ್ದೇನೆ. ಅಲ್ಲ, ಒಂದು ದಿವಸ ಯಾವಾಗ ಅಂತ ಕೇಳ್ಬೇಕಿಂತ ಬೇಡ. ಎದ್ದು ಒಂದು ದಿವಸ ನನಗೆ ಗೊತ್ತಾಗಿಲ್ಲ. ಬೇಗ ಹೋಗುವಾಗ ಈಗ ಮತ್ತೆ ಸುಳ್ಳು ಹೇಳುದು. ಈ ಹಳೆ ಮುದುಕರು ಮನೆಯಲ್ಲಿದ್ರೆ ಕೊಳಕು ಹೆಚ್ಚು ಅಂತ ಅಂಗಳದಲ್ಲಿ ಉಗುಳಿ ಹಾಕುದು ಮುದುಕರು. ಮುದುಕಿಯರಾದ್ರೂ
ಸ್ವಚ್ಛ ಇರ್ತಾರೆ, ಮುದುಕರಷ್ಟು ಕೊಳಕು ಮತ್ತು ಹೌದೌದು. ನಮ್ಮಂತ ಮುದುಕರೆಲ್ಲ ಇದ್ರೆ ನೀವು ಹೇಳೋದೇ ಹಾಗೆ, ಹಳೆ ಮುದುಕ ಕೊಳಕ ಅಂತ. ನಾವು ಎಲ್ಲಿಯಾದ್ರೂ ಒಂದು ದಿವಸ ಸತ್ತು ಬಿಟ್ರೆ ಆವಾಗ ನೀವು ಹೇಳುದು ಅಯ್ಯಯ್ಯೋ ಪುಣ್ಯಾತ್ಮ ಹೋಗಿ ಬಿಟ್ಟ, ಎಲ್ಲಿಯಾದ್ರೂ ಬದುಕಿ ಉಳಿತಿದ್ರೆ ಜಗಲಿಯಲ್ಲಿ ಕುಳಿತು ಕೋಳಿ ಆದ್ರೂ ಓಡಿಸ್ತಾ ಇದ್ರು ಅಂತ. ನೀವು ಬ್ರಾಹ್ಮಣ ಹೌದಾ? ಸತ್ಯ ನೀವು ಭಟ್ರ ಹೌದಾ? ಸಂಶಯವ ಮತ್ತೆ ಭಟ್ರ ಮನೆ ಅಂಗಳದಲ್ಲಿ ಕೋಳಿ ಇರ್ತದ? ಎಂತ ಮಾತಾಡ್ತೀವಿ? ನಾನು ಭಟ್ರು ಕೋಳಿ ಸಾಕ್ತಾರೆ ಅಂತ ಹೇಳಿದ್ದ. ಮತ್ತೆ ಭಟ್ರ ಮನೆ ಅಂಗಳದಲ್ಲಿ ಕೋಳಿ ಎಲ್ಲಿದ್ದ? ಭಟ್ರ ಮನೆಯ ಪಕ್ಕದಲ್ಲಿ ಶೆಟ್ರ ಮನೆ ಇರಬಾರ್ದು ಅಂತ ಉಂಟಾ? ಶೆಟ್ರ ಮನೆಯ ಕೋಳಿ ಭಟ್ರ ಮನೆಯ ಅಂಗಳಕ್ಕೆ ಬರಬಾರ್ದು ಅಂತ ಉಂಟಾ? ಈಗ ಶೆಟ್ರ ಮನೆಯ ಕೋಳಿ ಎಲ್ಲ ಭಟ್ರ ಮನೆಗೆ ಅಂಗಳದಲ್ಲೇ ಇರುವುದು. ಅದು ಶೆಟ್ರ ಮನೆಗೆ ಯಾವಾಗ ನೆಂಟರು ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರಾಣ ಹೆದರಿಗೆ ಪ್ರಾಣಕ ಸಂಚಕಾರ ಬರ್ತಾರಲ್ಲ ಹಾಗೆ. ಇದು ವಿಷಯ. ನಿನ್ನ ಹೆಸರು ಹೇಗೆ? ಇದು ಎಷ್ಟು ಸಲ ಕೇಳುವುದು? ನಿಮಗೆ ಒಮ್ಮೆ ನೆನಪಾಗುದಿಲ್ಲ ನಿಮಗೆ? ಅದು ವಿಷಯ ಏನು ಹೇಳಿರಿ, ಇದು 3 ರೋಗ ಉಂಟೆ. ಪಿತ್ರಾರ್ಜಿತ, ಸ್ವಯಾರ್ಜಿತ, ಪತ್ರಾರ್ಜಿತ. ಮತ್ತೊಂದು ಉಂಟು ರೋಗ, ಮರೆವು. ಈ ಮರೆವು ಎನ್ನುವುದು ರೋಗವ? ಮತ್ತೆಂತದ್ದು? ಏನು ಮರವಿಂದ ಎಂತ ದೊಡ್ಡ ಸಂಗತಿ ಅಷ್ಟೇ. ಎಂತ ಹೇಳ್ತೆ? ಮರವಿಂದ ದೊಡ್ಡ ಅಪಾಯ ಬೇರೆ ಯಾವುದು ಇಲ್ಲ. ಮರವಿನ ಕಾಯಿಲೆ, ಮರವಿಂದ ಮರಣವೂ ಬರಬಹುದು. ಸುಳ್ಳದು ಅದೇ. ಮರವಿನ ಕಾಯಿಲೆಯಿಂದ ಮರಣ ಬರುವುದು ಈಗ ನಮ್ಮ ಪಕ್ಕದ ಮನೆಯಲ್ಲಿ ಆಗಿದೆ. ಹೇಗೆ ಮರಣ? ಮರವೆಯಿಂದ ಮರಣ. ಅದೇಗಿದೆ ಮರವಿನ. ನಮ್ಮ ಪಕ್ಕದ ಮನೆಯವ ಅವ ಉಸಿರು ಬಿಡ್ಲಿಕ್ಕೆ ಬಿಟ್ಟಿದ್ದಾನೆ, ಪುನಃ ತಕೊಳ್ಳಿಕ್ಕೆ ಮತ್ತೆ ಹೋಗಿದೆ. ಪ್ರಾಣವೇ ಹೋದದ್ದು. ಈಗ ನಿಮಗೆ ರೋಗ ಉಂಟು ಅಂತ ಆದ್ರೆ ಮತ್ತೆ ಬಂದದ್ದು ಯಾಕೆ ನೀವು ಆಗುದಿಲ್ಲ ಅಂತ ಎಲ್ಲಿಗೆ ಹೇಳುದು? ಮೀರ ಆರೆನು ಭೀಷ್ಮರ ಆಜ್ಞೆಯ. ಮತ್ತೆ ಭೀಷ್ಮರು ಹೇಳಿದ ಮೇಲೆ ಅಲ್ಲ ಇಲ್ಲ ಅಂತ ಹೇಳುವುದಕ್ಕೆ ಇಲ್ಲ, ಒಪ್ಪಿಕೊಂಡು ಬಂದದ್ದೇ ನಾನು. ಈಗ ಒಂದು ಆಧಾರ ಒಂದು ಕೆಲಸ ಮಾಡಿ. ಏನು? ಈಗ ನೀವು ಭೀಷ್ಮರಲ್ಲಿ ಮಾತು ಕೊಟ್ಟಿದ್ದೀರಾ? ಹೌದು. ಮಾತು ಕೊಟ್ಟ ಮೇಲೆ ತಪ್ಪಿದರೆ ಬ್ರಾಹ್ಮಣ ಅಲ್ಲ ಅಂತ ಆಗುತ್ತೆ. ಈಗ ನೀವು ನನ್ನ ಕರ್ಕೊಂಡೋಗಿ ಮುಟ್ಟಿಸ್ತೇನೆ ಅಂತ ಹೇಳಿಲ್ವಾ? ಬ್ರಾಹ್ಮಣ್ಯದ ಮೇಲೆ ಸವಾರಿ ಮಾಡ್ತೇನೆ. ಮತ್ತೆ ಆಡಿದ ಮಾತಿಲ್ಲ ಅಂತಂದ್ರೆ ನಾಲಿಗೆ ಬಿದ್ದು ಹೋದಾಗ. ಹೌದು ಹೇಳಿದ್ದೇನೆ, ಕರ್ಕೊಂಡು ಹೋಗಿ ಮುಟ್ಟಿಸ್ತೇನೆ ಅಂತ ಹೇಳಿದ್ದೇನೆ. ಹೌದು ಹೋಗುವ, ಇವತ್ತೇ ಮುಟ್ಟಿಸ್ತೇನೆ ಅಂತ ಹೇಳಿದ್ದೆ. 2 ತಿಂಗಳಾಗುವುದು, 3 ತಿಂಗಳಾಗುವುದು. ಗ್ರಾಚಾರ ಕೆಟ್ಟ ನಿನಗೆ 9 ತಿಂಗಳು ಆಗುವುದು. ಹೋಗುವ ಭಟ್ರೆ. ಯಾವ ಜಾತಿಯ ಹುಡುಗಿಯೇ ನೀನು? ಮತ್ತೆ ಬಿಸಿಲೇರಿದ್ರೆ ಮತ್ತೆ ಎಲ್ಲರಿಗೂ ಇಷ್ಟು ಅವಕಾಶ ಸಿಕ್ಕಿದ್ರೆ ಕೋರಳಿಗೆ ಕೈ ಹಾಕಿ ಗಟ್ಟಿ ಹಿಡಿದ್ಕೊಡ್ತಿ, ಬುಡಕ್ಕೆ ನೀರು ಬಂದ್ರೆ ಭಟ್ರಿಗೆ ಗಾಳಿ ಬಟ್ಟ ಹಾಕ್ತಿ. ಮದುವೆ ಆಗಬೇಕು ಭಟ್ರೆ. ಈಗ ಹೋಗ್ಲೇಬೇಕಾ? ಹೋಗ್ಬೇಕು. ಅವಸರ ಉಂಟಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದು ಉಪಕಾರ ಮಾಡ್ತೀಯಾ? ಹೋಗ್ಬೇಕು ಅಂತ ಇದ್ರೆ ಇದು ನನ್ನ ಕೈ ಹಿಡಿ. ಧರಣಿ ಕವಿ ಪತಿ ಸಾವನಲ್ಲದೆ ಪರರ ನೋಡೆನು ನೇತ್ರದಿ ಮರುಳೆ ಮರುಳೆ. ಎಲ್ಲಿ ಬಂದ? ಯಾರು ನಿಮಗೆ ಹೇಳಿದ್ದು? ನೀವು ಹುಚ್ಚಂತ ಹೆದರುವುದೇ? ಈ ಯಾರ ಸಹವಾಸ ಆಗಿತ್ತು? ಹುಚ್ಚರ ಸಹವಾಸ ಆಗ್ಲಿಕ್ಕೆ. ಅದು ನನಗೆ ಅನಿಸ್ತದೆ. ಮೊನ್ನೆ ಅಂತ ಒಂದು ಘಟನೆ ನಡೆದಿದೆ. ಒಬ್ಬ ಹುಚ್ಚ ಬಂದು ನನಗೆ ಅಡ್ಡ ಬಿದ್ದ, ಕಾಲು ಹಿಡ್ಕೊಂಡ. ಏನೋ ಬ್ರಾಹ್ಮಣರ ಮೇಲೆ ಗೌರವ ಅಂತ ಹೇಳಿ ಒಳ್ಳೇದಾಗು ಅಂತ ಹೇಳಿ ಆಶೀರ್ವಾದ ಮಾಡಿದೆ. ಕಾಲು ಹಿಡಿದವನೇ ಮುಂದೆ ಹಿಡಿದು ಮುಂದಕ್ಕೆ ತಲೆ ಅಡಿಗೆ ಕಲ್ಲು ಮತ್ತೆ ಸಿಗಬೇಕು ಗೊತ್ತಿಲ್ಲ ಅಂದ್ರೆ ಮುಂದೆ ಗೊತ್ತಾಗುತ್ತದೆ. ಏನು? ಚಂದದ ಹುಡುಗಿಯಾದಂತ ನನ್ನ ಮೈ ಕೈ ಮುಟ್ಟುವಂತ ಚಪಲವ ನಿಮಗೆ? ಧರಣಿಗೆ ಅಧಿಪತಿಯಾದಂತ ಸಾರ್ವಭೌಮಿ ಪಾಲಕನಲ್ಲದೆ ಅನ್ಯ ಪುರುಷರನ್ನು ಕಣ್ಣೆತ್ತಿ ನೋಡುವವಳಲ್ಲ. ಈ ಹಳೆ ಮುದುಕನಿಗೆ ಚಂದದ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಮೈ ಕೈ ಮುಟ್ಟುವ ಚಪಲ. ಈ ಪ್ರಯಾಕೆ ನಾನಿಲ್ಲಿ ಪ್ರಾಣ ಹೋಗ್ತದಂತ ಸಾಯ್ತಾ ಇದ್ದೇನೆ. ನಿನ್ನದು ಬೇರೆ ಭಾಷೆ ಇಲ್ಲ. ಅಲ್ಲಿ ಅಲ್ಲಿ ಇವಳಿದೆ. ನಾನಿಲ್ಲ ಇದ್ದೇನೆ. ನೀನು ಯಾವಾಗ ಅಲ್ಲಿಗೆ ಹೋದ್ರು? ನಾನಲ್ಲ ನಿಮಗೆ ತಿರುಗಿದ್ದು. ನನಗೆ ತಿರುಗಿದ್ದು. ಮತ್ತೆ ಈ ಪ್ರಾಯದಲ್ಲಿ ಕಾಲು ತಪ್ಪಿದ್ದ? ಅಷ್ಟು ಬಿಸಿ ಆದ ಹೇಳಿದ ನೀನು? ಇದ್ದಾರೆ ಕೆಲವರು ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಅಡಿಸಿದೆ. ಏನು ಹೇಳಿದೆ? ಎಂತದು? ಹೆಣ್ಣು ಮಕ್ಕಳ ಮೈ ಕೈ ಮುಟ್ಟ ಈ ಹಳೆ ಮುದುಕನಿಗೆ ಚಪಲ ಇರುವುದು. ಸತ್ಯ ಹೇಳು. ಎಂತದು? ಯಾವ ಮುದುಕನಿಂದ
ಶೋಷಣೆಗೆ ಒಳಗಾಗಿದ್ದಂತೆ ಹೇಳು. ಯಾವ ಯಾವ ಮುದುಕ ಎಷ್ಟೆಷ್ಟೊತ್ತಿಗೆ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ದಾನೆ ಹೇಳು. ಎಂತದು ಇದು ನಿಮ್ಮ ಸಂದರ್ಶನ ಮಾಡಿ ಒಂದು ಮಾತು ಹೇಳಿಲ್ಲ. ಹುಡುಗರನ್ನಾದ್ರೂ ನಂಬಬಹುದು, ಈ ಮುದುಕರನ್ನು ನಂಬಲೇ ಯಾಕಪ್ಪ? ಯಾಕೆ? ಬೇಕಾದ್ರೆ ನಾಳೆ ಯಾರು ಬೇಕಾದ್ರೆ ಹೋಗಿ ಪರೀಕ್ಷೆ ಮಾಡಿ ನೋಡಿ. ಮುದುಕರ ಹತ್ರ ಹೋಗಿ ಕೇಳ್ಬೇಕು, ಏನಜ್ಜ ನೀನು ಮದುವೆ ಆಗುತ್ತೀಯ ಅಂತ. ಯಾವ ಮುದುಕರು ನಾನು ಮದುವೆ ಆಗುದಿಲ್ಲ ಅಂತ ಹೇಳುದಿಲ್ಲ. ಅವ್ರು ಹೇಳುದೆಂತ ಏನು? ನನಗಿನ್ನು ಯಾರು ಹುಡುಗಿ ಕೊಡ್ತಾರೆ ಅಂತ ಕೇಳುದು. ಅದರ ಧ್ವನಿ ಅಂತ, ಹುಡುಗಿ ಸಿಕ್ಕಿದ್ರೆ ನಾನು ಈ ಮದುವೆ ಆಗುತ್ತೇನೆ ಅಂತ. ದಾಡಿ ಎಂತದು 60ಕ್ಕೆ ಅರೆ ಮರಳು 80ಕ್ಕೆ ಪೂರ್ಣ ಹುಚ್ಚು. ಆ ಪೂರ್ಣ ಹುಚ್ಚು ಇರುವವರಲ್ಲಿ ಮದುವೆ ಆಗ್ತೀರಾ ಅಂತ ಕೇಳುವವರಿಗೆ ಅವರಿಗೆ ಇಷ್ಟು ದೊಡ್ಡ ಹುಚ್ಚು. ನಾವೇನು ಪರೀಕ್ಷೆ ಮಾಡುದು ಮಾತಿಗಾಗಿ. ನೀವು ಮಾತಿಗೆ, ನಮ್ಮದೇನು ಶಾಸನವಾ? ಶಾಸನ ನಮಗೇನು ತಮಾಷೆ ಇಲ್ವಾ? ಉಳಿದ ಮುದುಕರನ್ನು ನಾನು ಆಕ್ಷೇಪಿಸುವುದಿಲ್ಲ, ಅವರ ಬಗ್ಗೆ ನಿಮ್ಮನ್ನುಂಟಲ್ಲ. ನಾನೇನು ಮಾಡಿದೆ? ಏನು ಮಾಡಿದೆ ನಾನು? ಅದೇ ಕರೀತೀರ ನನ್ನನ್ನು? ಹೌದು ಹೌದು. ಅಲ್ಲಿ ಚಂದದ ದನ ಇದ್ರೆ ಹಿಂದ್ಗಡೆ ಬಂದ ಕೊಬ್ಬಿದ ಗೂಳಿ ಎತ್ತು ಓರಿ ಹಾಗೆ ಕರೀದ ಅದೇ ಅಂತೇಳಿ ಅಂತ ಚಪಲಗಾರ. ಹುಟ್ಟಿ 3 ಶುಕ್ರವಾರ ಆಗಲಿಲ್ಲ, ನನಗೆ ಹೇಳಿಕೊಡೋದಕ್ಕೆ ಬರ್ತಾ ಇದ್ದಾನೆ. ನಿಮಗೆ 16 ಸಂಕ್ರಾಂತಿ ಆಯ್ತಾ? ಸಂಕ್ರಾಂತಿ ಮುಂದೆಯಿಂದ ದನ ಹೋಗುವಾಗ ಹಿಂದಿರುವ ಗೂಳಿ ಅಂಬೆ ಅಂತ ಹೇಳುದ? ಯಾರು ಹೇಳಿದ್ದು? ಹಾಗಲ್ಲ, ದನವನ್ನು ನೋಡಿ ಆ ಗೂಳಿ ಹೇಳು ಹೇಗೆ ಹೇಗೆ ಹೋಗುವ ಅಂತ. ಸಾಮಾನ್ಯದ ಮುದುಕ ಅಲ್ಲ, ಎಂತ ಕಲ್ಪನೆ. ಇದೇ ಖಂಡದಾಯ್ತು ನಿಮಗೆ ಇಷ್ಟು ಗೊತ್ತಾಗ್ತದೆ, ಮತ್ತೆ ನಮಗೆ ಗೊತ್ತಾಗದೆ ಇರ್ತದ? ಅದು ಮುಂದಿನ ಹೋಗುವಾಗ ದನ ಅಂಬ ಅಂತ ಹೇಳುದು ಯಾವುದು? ಕರು. ಅಮ್ಮ ನನ್ನನ್ನು ಬಿಟ್ಟು ಹೋಗುವೇಡ ಅಂತ. ಗುಡ್ರ ಹಾಕಲಿಕ್ಕೆ ನಿಮಗೆ ದಮ್ಮು ಕೆಮ್ಮು ರೋಗ ಉಂಟಲ್ಲ? ದಮ್ಮು ಕೆಮ್ಮು ರೋಗ. ನಾನು ಸಾಲು ನನ್ನ ಮದುವೆ ಆಗುವುದು. ನಾನು ಏನು ಹೇಳಿದ್ದೇನೆ ಅಲ್ಲಿ? ಕೈ ಹಿಡಿದು ಹೇಳಿದೆ. ಮುಟ್ಟದಿಲ್ಲ ನಾನು ಅಂತ ಹೇಳಿ. ಮುಟ್ಟುದಿಲ್ಲ. ಯಾಕೆ ನಾನು ಪರಮ ಪತಿವ್ರತೆ ಆಗುವುದು. ನಾನು ಸಾಲು ನನ್ನ ಮದುವೆ ನೀ ಮಾತಾಡಬೇಡಿ. ನಿನ್ನ ಜಾತಕವನ್ನು ನಾನು ಬಿಡಿಸ್ತೇನೆ. ಜಾತಕ ಕೊಡ್ಬೇಕಾದ್ರೆ ನಿನ್ನ ಹಣೆ ಬರ ಎಲ್ಲ ಗೊತ್ತು. ನೀನು ಪತಿವ್ರತೆ ಅಂತ ಹೇಳಿದ್ರೆ ಅಲ್ಲಿ ಹೂತೋಟದಲ್ಲಿ ಸಾಲ್ವನಿಗೆ ಭೀಷ್ಮ ಜೊತೆಲಿ ಓದಿ ಬಂದ ಮೆಲ್ಲ ಮೆಲ್ಲ ಬಿಸಿ ಆಗಬೇಡಿ. ಮುದುಕರು ಪ್ರತಿಭಟನೆ ಮಾಡಿದ್ರೆ ಬರುವವರು ಯಾರು ಇಲ್ಲ. ನಿಮ್ಮ ಬೆನ್ನೆಯಿಂದ ಯಾರು ಮಾಡ್ತಾರೆ? ಆಗಲೂ ಸಾಲುವನಲ್ಲಿ ಈಗಲೂ ಸಾಲುವಲ್ಲಿಗೆ ಅದು ಮತ್ತೆ ಮಾತಾಡುವ. ನಾವು ಹೋಗುದು ಎಲ್ಲಿಗೆ ಹೋಗುದು? ನಿನ್ನ ಬಾಯಿ ಒಂದು ಹೆಣ್ಣಿನ ಬಾಯಲ್ಲಿ ನಾನು ಕೇಳಬಾರದೆಲ್ಲ ಕೇಳಿಸಿಕೊಂಡೆ. ಹೆಣ್ಣು ಮಕ್ಕಳ ಬಾಯಿ ಮುಟ್ಟುವ ಚಪಲ ಅಂತ ಹೇಳಿದ್ದೆ ನೀನು. ಎಲ್ಲಿಯಾದ್ರೂ ಈ ಮಾತನ್ನು ನನ್ನ ಹೆಂಡತಿ ಕೇಳಿಸಿಕೊಂಡು ಅಂತಾದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಅವಳೇ? ಗಂಡಸ ಜನ್ಮಕ್ಕೆ ಬೆಂಕಿ ಹಾಕ್ಲಿಕ್ಕೆ. ಯಾಕೆ? ಹೆಂಡತಿಗೆ ಹೆದರುದಲ್ಲ ಏನು, ಗಂಡನಿಗೆ ಹೆಂಡತಿ ಹೆದರ್ಬೇಕು. ಇದು ಹೆಂಡತಿಗೆ ಹೆದರಿ ಸಾಯುವ ಮುದುಕ. ಹೇಗೆ ಹೆಂಡತಿ ಗೊತ್ತಾದ್ರೆ ನಿನಗೆ ವಿಷಯ ಗೊತ್ತಿಲ್ಲ. ಎಂತ ಪ್ರಾಯ ಇದ್ರೆ ಹೆಂಡತಿಗೆ ಹೆದರ್ಬೇಕಾದಿಲ್ಲ. ಯಾರು ಬಂದರು? ಪ್ರಾಯ ಆದ ಮೇಲೆ ಹೆಂಡತಿ ಅಲ್ಲದೆ ಮತ್ತೆ ಯಾರು ಬರ್ತಾರೆ? ನೀವು ಬರ್ತೀರಿ. ಎಲ್ಲಿಗೆ ಬರುದು? ಇನ್ನು ಬರುದು. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಬರ್ಬೇಕಾ? ನಾನು ಬರ್ಬೇಕಿತ್ತು. ಸೂಳು ದಾರಿ ಮಣ್ಣು ಮಣ್ಣು ಮಣ್ಣು. ಹೌದು, ಮಣ್ಣಿನಲ್ಲೇ ನಾನು ಮಲಗುದು. ಯಾಕೆ? ನಾನು ಮಣ್ಣಿನ ಮಗ. ಕೆಲವರೆಲ್ಲ ಹೇಳಿಕೊಂಡು ತಿರುಗಾಡ್ತಾರೆ ನಾವು ಮಣ್ಣಿನ ಮಕ್ಕಳು ಅಂತ. ಒಂದು ದಿವಸ ಅವರು ಮಣ್ಣನ್ನು ಬೆಟ್ಟುವುದಿಲ್ಲ, ಗಾಡಿಯಲ್ಲೇ ತಿರುಗುದು. ನಿಜವಾದ ಮಣ್ಣಿನ ಮಕ್ಕಳು ನಾವು. ಹುಟ್ಟಿದ್ದು ಮಣ್ಣಿನಲ್ಲೇ ಹುಟ್ಟಿ, ಬದುಕಿದ್ದು ಮಣ್ಣಿನಲ್ಲೇ ಬೆಳೆದು, ಮಣ್ಣಿನಲ್ಲೇ ಜೀವ ಸಾಯುವ ಮಣ್ಣಿನ ಮಕ್ಕಳು ನಾವು. ಹುಟ್ಟಿದ್ದು ಮಣ್ಣಲ್ಲಿ, ಹೌದು. ಬದುಕಿದ್ದು ಮಣ್ಣಲ್ಲಿ, ಮಣ್ಣಲ್ಲಿ ತಿನ್ನುವುದು ಮಣ್ಣಲ್ಲೇ. ಇವ್ರು ಯಾಕೆ ವಿಷಯ ಹಾಗೆ. ನಾನು ಅಲ್ಲಿಗೆ ಹೋದ ಬಳಿಕ ಮದುವೆ ಆಗುತ್ತೇನೆ, ರಾಣಿ ಆಗುತ್ತೇನೆ, ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸಿದ ಇವರಿಗೆ ಎಂತದ್ದು? ಏನಿಲ್ಲ ಅಂತ ಅವರ ತಲೆಯಲ್ಲಿ. ಅದೊಂದು ಜಾತಿ ಗದ್ದೆಯ ಮಲಗುವ ಹಕ್ಕಿ ಉಂಟಂತೆ. ಹಾಗೆ ಮಲಗ್ತಾ ಇದ್ದಾರೆ. ಇದರನ್ನೆಲ್ಲ ಯಾರು ಸರಿ ಮಾಡುದು? ಏನಾದ್ರು ಕೊಡ್ತೇನೆ ಹೇಳಿದ್ರೆ ಖಂಡಿತ. ಮಾತಾಡಬೇಡ. ಎಂತದಕ್ಕೆ? ನನಗೆ ನಿದ್ದೆ ಬಂದಿದೆ. ನಿದ್ದೆ ಬಂದ್ರೆ ಹೀಗೆ ಮಲಗುದು? ಈ ಅರ್ಧ ನಿದ್ದೆ ಬಂದ್ರೆ
ಇಲ್ಲಪ್ಪ ಎಂತ ನಾನು ಯಾವ ಜಾತಿ ಅಂತ ತಿಳ್ಕೊಂಡೆ ನಾನು. ಹಾಗಲ್ಲ, ಮಕ್ಕಳಾಗೋದಕ್ಕೆ ದೇವತಾನುಗ್ರಹವೇ. ಹೌದು, ಆ ದೇವತಾನುಗ್ರಹ ನಿಮಗೂ ಮಕ್ಕಳೇ ಆಗಿದೆ. ಎಷ್ಟು ಮಕ್ಕಳು? 9:30. ಇಲ್ಲ, ಅಷ್ಟೊತ್ತೆಲ್ಲ ಆಗ್ಲಿಕ್ಕಿಲ್ಲ, ಅಷ್ಟೊತ್ತೆಲ್ಲ ಇಲ್ಲ. 9:30ಗೆ ಮುಗಿಬಹುದು. ಎಂತ ಇದು 9 ಗೊತ್ತಾಗುತ್ತೆ? 9 ಅಲ್ಲ, ಅಷ್ಟೊತ್ತು ನಿಮ್ಮ ಅಪೇಕ್ಷೆ ನೋಡಿದ್ರೆ ಎಂತಕ್ಕೆ ಗೊತ್ತಲ್ಲ. 9:30 ಮಕ್ಕಳು ಅಂತ ಹೇಳಿದ್ದು. ಅಲ್ಲ, 9 ಮಕ್ಕಳು ಸರಿ, ಅದು ವರೆ ಇರ್ತದೆ ಅರ್ಧ ಹೊಟ್ಟೆಯಲ್ಲಿ ಉಂಟು. ಹತ್ತನೆಯದ್ದು ಯಾರ ಹತ್ರ? ಯಾರ್ಯಾರು? ನನ್ನ ಹೆಂಡತಿ ಹತ್ರ. ಅಜ್ಜಿ ಹೇರುವುದು ನನ್ನ ಹೆಂಡತಿಯ ನೀನು. ಅವರ ಅವಸ್ಥೆ 9 ಹೇರ್ಲಿಕ್ಕೆ ಆಗಿದೆ ಅಂತೆ, 10 ಹೇರ್ಲಿಕ್ಕೆ ಆಗುದಿಲ್ವಾ? ಇರ್ಲಿ. ಅಲ್ಲ, ಅದು ಹೆಣ್ಣು ಮಕ್ಕಳೆಲ್ಲ ಮದುವೆಗೆ ಅನುಕೂಲ ಇದ್ದಾರೆ. ಅಲ್ಲ, 7 ಹೆಣ್ಣು ಮಕ್ಕಳು. ಹೌದು, ಅವತ್ತು 2 ಗಂಡು. ಗಂಡು ಒಂದು ನೋಡ್ಬೇಕಷ್ಟೇ, 2 ಗಂಡು. ಹಾಗಾದ್ರೆ ಮದುವೆ ಆಗ್ಲಿ. ಮದುವೆ ಪಕ್ಕದ ಮನೆಯವರ ವಿಷಯವೇ ಆಲೋಚನೆ ಮಾಡಿದ್ದು ಬಿಟ್ಟು ನನ್ನ ಮನೆಯದು ಆಲೋಚನೆಯೇ ಮಾಡಲಿಲ್ಲ. ನಾನು ನಿವಾರಿಸಿ ಕೊಡ್ತೇನೆ. ಸೌಬನಗರಿಗೆ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸಿದ್ರೆ 1 ಲಕ್ಷ ಕೊಡ್ತೇನೆ. ಎಷ್ಟು ಕೊಡ್ತದೆ? ಒಂದಲ್ಲ 10 ಲಕ್ಷ ಹೇಳ್ತಂದ್ರೆ ನೀವು ಬಟ್ಟೆ ಮರವಿನ ಕಾಯಿಲೆ. ಎಷ್ಟು? 1 ಲಕ್ಷ. ಖಂಡಿತ. ಬೇಗ ಕರುಣಿಯ ಕರೆ ಒಳಗೆಂದೆನೋ ತ್ವರಿತದಿ ಬಂದಾಗದನು ಸುಂದರಿ ಉದರೊಳಗೆ ಹೋಗಿರೆಂದನು ಧರಣಿ ದೇವಗೆ ಪೀಠ ಬಿದ್ದನು ಕಳನು ಕರುಣಿಯ ನೋಡುತ್ತೆ ಎಂದೆನೋ ಪೀಠವಿದ್ದನು ಪರವೇನು ಕಾರಣಗೆನಲಾಗ ಸರಸಿರುಗ ಲೋಚನೆ ಬೇಡ ಅತಿ ಬೇಗ ಪೀಠವಿದ್ದನು ಕೋಮಲವಾದಂತಹ ತರುಣದ್ವಯಗಳಿಗೆ ಸೌಭಾರಾಷ್ಟ್ರದ ಅಧೀಶನಾದಂತಹ ಸಾರ್ವಭೌಮತೆಯ ಪ್ರಣಾಮಗಳು. ದೇವರು ಒಳ್ಳೆದು ಮಾಡಲಿ. ಒಂದು ಒಳ್ಳೆಯ ಆಶೀರ್ವಾದ ಮಾಡಿ ಸ್ವಾಮಿ. ಆಮೇಲೆ ವಿದ್ಯಾವಂತರು, ಬುದ್ಧಿವಂತರು, ಶ್ರೀಮಂತರು, ಧೀಮಂತರು, ಮಹನೀಯರು, ಮೇಧಾವಿಗಳು ಸೇರಿದಂತಹ ಮಹಾಸಭೆ ಎಲ್ಲವರು ಆನಂದ ತುಂದಿಲಾಂತಕರಣರಾಗಿದ್ದಾರೆ. ಆ ಕಾಲಕ್ಕೆ ನಿಮ್ಮ ಆಗಮನ, ದೂರದಿಂದಲೇ ನಿಮ್ಮನ್ನು ಕಂಡಂತ ನಾನು ಪೀಠದಿಂದ ನೇರವಾಗಿ ಎದ್ದು ಬಂದು ನಿಮ್ಮ 2 ಕೈಯನ್ನು ಹಿಡಿದು ಎತ್ತರವಾದಂತಹ ಆಸನವನ್ನು ಕೊಟ್ಟಿದ್ದೇನೆ. ಸ್ವಾಮಿ, ಬೇಸರ ಮಾಡಬಾರ್ದು. ಇಲ್ಲ, ಇವತ್ತು ಇಷ್ಟೇ ಅಂತ ತಿಳಿಯಬೇಕು. ಸಾಕು. ಯಾಕೆಂದ್ರೆ ಸಮಯ ಸ್ವಲ್ಪ ಕಡಿಮೆ ಉಂಟು. ಮೊದಲೇ ಗೊತ್ತಾಗಿದೆ. ಅದು ಯಾರಿಗೆ? ನಮಗೆ ಆಗಲಿ. ಕಣ್ಣಿಗೆ ಕಾಣುವ ದೇವರುಗಳು ನೀವು. ಈ ಸಮಯದಲ್ಲಿ ಸೌಭಾರಾಷ್ಟ್ರದ ಓಲಗ ಚಾವಡಿಯಲ್ಲಿ ಸೇರಿಕೊಂಡಿದ್ದೀರಿ ಎಂದಾದ್ರೆ ನಿಮ್ಮಲ್ಲಿ ವಿಚಾರಿಸುತ್ತಾ ಇದ್ದೇನೆ. ಸ್ವಾಮಿ, ಇದು ಎಲ್ಲಿ ನಿಮಗೆ ಅಂಟಿಕೊಂಡದ್ದು? ನೀವು ಜೊತೆಯಾಗಿಯೇ ಬಂದವರೇ ಅಲ್ಲ, ಏನಾದರೂ ನನ್ನಲ್ಲಿ ಮಾತನಾಡುವಂತಹ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಗೆ ಬಂದವರೇ? ಅಲ್ಲ, ನಾವು ಬಂದ ಸ್ಥಳ ತಪ್ಪಿತ್ತ. ಇದು ಯಾಕೆ? ನೀನು ಹೇಳಿದ ಸಾಲ್ಮರ ಸಾಲು ವರ. ಸಾಲ್ಮರ ಸಾಲು ಮರ ತಿಮ್ಮಕ್ಕ. ಮತ್ತೆ ಮತ್ತೇನು ಹಾಗೆ ಮಾತಾಡುದು? ಅದು ಹುಸಿ ಮುನಿಸು. ಹಸಿಮೆಣಸ ನಿಮಗೆ ಖಾರದ ಮೇಲೆ ಸಾಲು ಕೇಳಯ್ಯ ಕಣರಾಯ ಪೂರ್ವದಲ್ಲಿ ನಾನು ಕಣರಾಯ
ಮದುವೆಯಾಗುತ್ತೇವೆ ಅನ್ನುವಂತ ವಚನ ಕೊಟ್ಟದ್ದು. ಯಾವಾಗ ನಿನ್ನನ್ನು ಸೇರಿಯೇನೆಂದು ನನ್ನ ಮನಸ್ಸು ಕೋಳುಗೊಂಡಿದೆ. ನಿನಗಾಗಿ ಬಂದಿದ್ದೇನೆ, ಸ್ವೀಕರಿಸು. ಇಂಥ ಮಾತಾಡಂಡೆ ಬರಿದೆ ಸುಂದರಾಗಿ ನೀನು. ಇಂಥ ಮಾತಾಡಂಡೆ ಬರಿದೆ ಸುಂದರಾಗಿ ನೀನು. ಪಿಂತೆ ಬಿನ್ನೊಡನೆ ಹೋದೆ ಬಲ್ಲೆ ಬಲ್ಲೆ ನಾನು. ಅಂಥದೋ ಎಲ್ಲರಾಗೆದು ನಿಮ್ಮನಿದಾನವನು. ಎಂದು ಬಂದು ಎಲ್ಲ ಬಯಸುತ್ತಿದ್ದೆ ಈಗ ನೀನು ಸುಂದರಿ ಸುಂದರಿ. ನಿನ್ನ ಮಾತುಗಳನ್ನು ಇಲ್ಲಿ ಕೇಳುವವರು ಇದ್ದಾರೆ ಅನ್ನುವ ಹಾಗೆ ತಿಳಿದು ಈ ಸಮಯದಲ್ಲಿ ನೀನು ನನ್ನಲ್ಲಿ ಸಂಭಾಷಣೆಗೆ ತೊಡಗಿದೆ. ನೀ ಕೇಳಿದ್ರೆ ಸಾಕು, ಹುಡುಗ ಸುಂದರಾಂಗಿ ಸುಂದರಾಂಗಿ, ನಿನ್ನ ರೂಪ ನಿನ್ನ ಯೌವನಕ್ಕೆ ಸರಿಯಾದಂತಹ ಮಾತುಗಳನ್ನೇ ಆಡಿದೆ. ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬರಲೇಬೇಕು. ಒಂದು ಕಾಲದಲ್ಲಿ ನಾನು ನೀನು ಜೊತೆಯಾಗಿ ಸಂಭಾಷಿಸುತ್ತಾ ಇದ್ದವನು. ಹೂದೋಟದಲ್ಲಿ ನಿನ್ನ ರೂಪವನ್ನು ನಾನು ನೋಡಿದೆ, ನನ್ನನ್ನು ನೀನು ನೋಡಿದೆ. ನಮ್ಮ ಮನಸ್ಸು ಒಟ್ಟಾಯಿತು. ಆಮೇಲೆ ಒಂದು ನಾವು ಪ್ರತಿಜ್ಞೆಯನ್ನು ಮಾಡಿದೆವು. ಇನ್ನು ಮುಂದೆ ನೀನು ಹೇಳಿದ್ದಿ, ಮದುವೆ ಆಗುವುದಿದ್ರೆ ನಿನ್ನನ್ನೇ, ಬೇರೆ ಯಾರನ್ನು ಮದುವೆ ಆಗುವುದಿಲ್ಲ ಅಂತ. ನಿನಗೆ ನೆನಪಾಯ್ತು ನೋಡಿ. ಏನು ನೆನಪಾಗದೆ ಅದನ್ನೆಲ್ಲ ನಾವು ಮರೆಯುವುದೇ ಇಲ್ಲ. ಗೊತ್ತಾಯ್ತಲ್ಲ? ಇಲ್ಲ ನೀನು. ಏ, ಕಣೆ, ಕಣೆ. ಮಾತ್ರ ಅಲ್ಲ, ಆ ಕಾಲಕ್ಕೆ ನಾನೇ ಒಂದು ಮಾತನ್ನು ನಿನ್ನಲ್ಲಿ ಹೇಳಿದ್ದೆ. ನೀನು ಹೇಳಿದ ಹಾಗೆ ಎಲ್ಲಿಯಾದರೂ ಅಪ್ಪನಿಗೆ ಮನಸ್ಸು ಇಲ್ಲದಿದ್ರೆ ನೀನು ಏನು ಮಾಡ್ತೀ ಎನ್ನುವ ಹಾಗೆ ಕೇಳಿದ್ದು ಹೌದಾ? ಆ ಕಾಲಕ್ಕೆ ನೀನೇ ಹೇಳಿದೆಯಲ್ಲ, ಅಪ್ಪನ ಮನಸ್ಸನ್ನು ಒಳಪಡಿಸಿ ಆ ಮೂಲಕವಾಗಿ ನಿನ್ನ ವಿಚಾರವನ್ನು ಹೇಳಿ ನಾನು ನಿನ್ನನ್ನು ಮದುವೆ ಆಗ್ತೇನೆ ಎನ್ನುವ ಹಾಗೆ ನಾನು ನಿನ್ನನ್ನು ನಂಬಿದ್ದೆ. ನಾನು ಹಾಗೆ ಹೇಳಿದ್ದಲ್ಲ, ಮತ್ತೆ? ಪ್ರಕರಣ ಬೇರೆ ರೀತಿಯಲ್ಲಿ ಉಂಟು. ಹೇಗೆ ತಂಗಿ ಹತ್ತಿರ ಯಾರಿಗಿದ್ದರೆ ನಿನ್ನನ್ನು ಓಲೈಸಿ ವರಿಸುವೆನು ಅಂತ ಹೇಳಿದ್ಯಲ್ವಾ? ಅಪ್ಪನಿಗೆ ಹೇಳ್ತಾನೆ ಅಂತ ಹೇಳಿದ್ದೆ. ಆಗ್ಲಿ ಅಪ್ಪ, ನಿನ್ನನ್ನು ಸ್ವಯಂವರ ಮಂಟಪಕ್ಕೆ ಬರ್ಲಿಕ್ಕೆ ಹೇಳಿದ್ದೆ. ಈಗ ಒಪ್ಪಿದ್ದು ಹೌದಲ್ಲ. ಆ ಕಾಲಕ್ಕೆ ಭೀಷ್ಮ ಬಂದ, ನಮ್ಮೊಳಗೆ ಹೋರಾಟ ನಡೆಯಿತು. ನಿನಗೆ ಒಂದು ಮಾತನ್ನು ಹೇಳಬಹುದಿತ್ತು. ನಾನು ಅವನನ್ನು ವರಿಸುವುದಕ್ಕೆ ಮುಂದಾಗ್ತೇನೆ, ಮದುವೆಯಾಗ್ತೇನೆ, ನಾನು ಮನಸ್ಸಾರೆ ಅವನನ್ನು ಇಚ್ಛಿಸಿದ್ದೇನೆ ಅನ್ನುವಂತಹ ಮಾತನ್ನು ಹೇಳಬಹುದಿತ್ತು. ನೀನು ಹೇಳಲಿಲ್ಲ. ನಾನಾದ್ರೂ ಹೆಣ್ಣು, ಹೆಣ್ಣಿಗೆ ಅಷ್ಟು ಸ್ವಾತಂತ್ರ್ಯ ಕೊಡ್ಲಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಗಂಡಾದ ನಿನಗೆ ಹೇಳುವುದಿತ್ತಲ್ಲ. ನಿನಗೆ ಹೂದೋಟದಲ್ಲಿ ತಿರುಗಾಟ ಮಾಡುವುದಕ್ಕೆ ಹೆಣ್ಣು ಅನ್ನುವಂತ ಪ್ರಜ್ಞೆ ಇಲ್ವಾ? ಹೆಣ್ಣು ಮಕ್ಕಳು ಹೂದೋಟದಲ್ಲಿ ತಿರುಗಾಡುದು, ಗಂಡು ಮಕ್ಕಳು ಹೂದೋಟಕ್ಕೆ ಗಂಡು ಮಕ್ಕಳು ಬರುವಂತಹ ಜಾಗದಲ್ಲಿ ಗಂಡು ಮಕ್ಕಳದ ನೀನೇ ಬಂದಿದ್ದೆ, ಮತ್ತೆ ಹೆಣ್ಣು ಮಕ್ಕಳು ಬಂದದಕ್ಕೆ ನೀ ಯಾಕೆ? ಇದು ಗಂಡು ಮಕ್ಕಳು ಬಂದಿದ್ದಾರೆ ಅನ್ನುವಂತ ದೊಡ್ಡ ವಿಚಾರ ಅಲ್ಲ. ಹೆಣ್ಣು ಮಕ್ಕಳಿಗೆ ಮಾನ ಮರ್ಯಾದೆ ಉಂಟಾ? ಒಂದು ಮರ್ಯಾದೆಯ ಕೋಟೆಯೊಳಗೆ ಇದ್ದಾರೋ ಅವರ ಮರ್ಯಾದೆಯನ್ನು ಉಳಿಸಿದ್ದಾರೆ. ಆದ್ರಿಂದ ನಮ್ಮ ಊರಿನ ಹೂದೋಟದಲ್ಲಿ ಇದ್ದದ್ದು, ನಾನೆಲ್ಲ ಬೀದರ್ ತಿರುಗಾಡ್ತಾ ಇಲ್ಲ. ಆಗ್ಲಿ ಅಪ್ಪ. ಒಬ್ಬ ಗಂಡ ಆದವನು ಹೋಗಬೇಕಾದದ್ದು ರಾಜ ಕಡೆಗೆ, ಹೂದೋಟದಲ್ಲಿ ತಿರುಗಾಡುದಲ್ಲ. ನೀನು ಈ ಬಂದು ನನಗೆ ಒಳ್ಳೇದೇ. ಆಗಲಿ, ನೀನು ಹೂದೋಟಕ್ಕೆ ಬಂದ ಕಾರಣ ನಿನ್ನ ಮೋಹಕವಾದಂತಹ ರೂಪವನ್ನು ನೋಡಿ ನಾನು ಮರುಳಾದದ್ದು ಹೌದು, ನಾನು ಒಪ್ಪುತ್ತೇನೆ. ಆಮೇಲೆ ಭೀಷ್ಮನ ಜೊತೆ ಹೋದೆ. ಹೋದೆಯಲ್ಲ, ಭೀಷ್ಮನ ಜೊತೆ ಹೋದವಳು ನನಗೆ ಬೇಕಾದಂತಹ ಆಘಾತವನ್ನು ಉಂಟು ಮಾಡಿದವಳು ಈಗ ಮರಳಿ ಬಂದಿದ್ಯಲ್ವಾ? ನಡೆ ನಡೆ. ಅಯ್ಯೋ, ಈ ಕಾರಣಕ್ಕೋಸ್ಕರ ಹಿಂದೆನ ಭೀಷ್ಮನೋಳು ಮನವಿಡದೆ ಇಲ್ಲ. ಸೋದರಕ್ಕೆ ಮೆಚ್ಚಿಕೊಂಡಿಪಡಿಲ್ಲ. ಮಂದಮತಿಗ ಪದರಿಸಿಕೊಂಡು ಇದನವನು, ಮಂದಮತಿಗ ಪಗರಿಸಿಕೊಂಡು ಇದನವನು.
ಅದು ಗೊತ್ತಾಗಿಲ್ಲ ನನಗೆ. ಆದ್ರೆ ಈ ಸೌಭೇಶನ ಮುಂದೆ ಏನಾದರೂ ಹೇಳುವುದರ ಮೂಲಕವಾಗಿ ನನ್ನ ಮನಸ್ಸನ್ನು ಮರಳುಗೊಳಿಸಿ ಆ ಮೂಲಕವಾಗಿ ನನ್ನ ಜೊತೆಯಲ್ಲಿ ಕಾಲವನ್ನು ಕಳೆಯಬಹುದು ಅನ್ನುವಂತ ಕನಸನ್ನು ಇಟ್ಟುಕೊಂಡು ಬಂದೆ ಅಂತಾದ್ರೆ ಬೇಗ ಬೇಗ ಇಲ್ಲಿದ್ದೇವೆ. ಅಸುರೇಶ ಕೇಳಯ್ಯ ಎನ್ನಯ ಜತೆಯೊಳು ಪಿತಗ ಕಲ್ವಿಯ ನಿನ್ನ ಬಳಿಗೆ ಆಗು ಜಲದಿ ಹೋಗೆಂದು ಕಳುವಿ ಕೊಟ್ಟನು ನಮ್ಮ ಅಸಮ ವಿಕ್ರಮಿಸಿ ಕೇಳು. ಏನು ಬ್ರಹ್ಮಣವಂತವರೇ, ನಿಮ್ಮ ಇರುವರ ಸಂಭಾಷಣೆಯನ್ನು ಅಲ್ಲಿ ಕುಳಿತು ಕೇಳ್ತಾ ಇದ್ದವನು ವಿಧ ವಿಧವಾಗಿ ಆಕೆಯ ಮಾತನ್ನು ಆಕ್ಷೇಪಿಸ್ತಾ ಇದ್ದ. ನಿಜ ನಾನು ಒಂದು ಮಾತು ಹೇಳ್ತೇನೆ, ಅಷ್ಟೇ ಹೇಳಿದ್ರೆ ಸಾಕು, ಇಲ್ಲಿ ಸಮಯ ಇಲ್ಲ, ಒಂದೇ ಸಾಕು. ಅವಳಲ್ಲಿ ಏನು ಅಪರಾಧ ಇಲ್ಲ. ಅದು ನೀವು ಹೇಳುವುದಲ್ವಾ? ಆಚಾರ್ಯ ಭೀಷ್ಮರು ನನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ಟವರಿದ್ದಾರೆ. ಹಾಗಾಗಿ ನಾವೊಂದು ಮಾತು ಹೇಳ. ಎಷ್ಟ ಇಲ್ಲಿಗೆ ಎರಡಾಯ್ತು, ಅಲ್ಲ, ಅದು ಎಲ್ಲರೂ ಹೇಳಿದಾಗ ಒಂದು ಮಾತು ಮುಗಿಯುವುದೇ ಇಲ್ಲಿ ಮುಗಿಯುವುದಿಲ್ಲ. ಒಲಿದು ಬಂದ ನಾರಿಯನ್ನು ಬಿಡಬಾರದು ಅಂತ ಒಂದು ಶಾಸ್ತ್ರ ಹೇಳ್ತಾ ಉಂಟು. ಮತ್ತೆ ನನ್ನನ್ನು ಬ್ರಾಹ್ಮಣ ಎಂಬುದಾಗಿ ನೀನು ತಿಳ್ಕೊಂಡಿದ್ಯಲ್ಲ. ಹೌದೌದು. ನಾನು ಬರೇ ಬ್ರಾಹ್ಮಣನಲ್ಲ, ಮತ್ತೆ ಸ್ವಲ್ಪ ಜ್ಯೋತಿಷ್ಯನು ಹೌದು. ನನಗೆ ಗೊತ್ತಾಗಿದೆ. ವಾ, ಈಗ ಸ್ವಲ್ಪ ಲಾಭ ಇರುವುದಿದ್ರೆ ಅದರಿಂದ ಮಾತ್ರ. ಲಾಭ ಮಾಡುವುದಕ್ಕೆ ಬೇಕಾಗಿ ನಾನು ಜ್ಯೋತಿಷ ಕಲ್ತದ್ದಲ್ಲ, ಮತ್ತೆ? ಪರಂಪರೆಯಿಂದ ಬಂದದ್ದು. ನಾನು ಅವಳನ್ನು ಅಲ್ಲಿ ನೋಡಿದೆ, ಇಲ್ಲಿ ಬಂದು ನಿನ್ನನ್ನು ನೋಡಿದೆ. ನಾನು ಕೈ ನೋಡಿ ಹೇಳ್ತೇನೆ, ಮುಖ ನೋಡಿ ಹೇಳ್ತೇನೆ, ಜಾತಕ ನೋಡಿ ಹೇಳ್ತೇನೆ. ಈಗ ಯಾವುದನ್ನು ನೋಡಿ ಹೇಳ್ತೀರಿ ಈಗ ನೋಡುವ? ನಿಮ್ಮಿರುವರ ಮುಖವನ್ನು ನೋಡುವಾಗ, ನಿಮ್ಮಿರುವರ ಯೌವನವನ್ನು ನೋಡುವಾಗ, ಸೌಂದರ್ಯವನ್ನು ನೋಡುವಾಗ ನಿಮ್ಮ ಜೋಡಿ ಸರಿ ಉಂಟು. ಹಾಗಾಗಿ ಈಕೆಯ ಕೈ ಹಿಡಿದ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಹಾಗೆ ಎಷ್ಟು ಬೇಡಿದರಿಗೇನು ಮನಮುಟ್ಟಿ ಕೊಡುವನಲ್ಲ. ಎಷ್ಟು ಬೇಡಿದರಿಗೇನು ಮನಮುಟ್ಟಿ ಕೊಡುವನಲ್ಲ. ಎಂದಿಗೂ ನಿನ್ನ ಬೀಜವನ್ನು ಬೆಳೆದು ಬಂದಿದೆ ನಿನ್ನ ಕಲೆಯ. ಮಾತಾಡುವುದಕ್ಕೆ ಒಳ್ಳೆ ಅಭ್ಯಾಸ ಮಾಡಿದ್ದೀರಿ ನೀವು. ಇದು ನೇರವಾಗಿ ನೀವು ಮಾತಾಡುವುದಲ್ಲ. ನೀವು ದಾರಿಯಲ್ಲಿ ಬರುವಾಗ ಒಂದು ಸಂಭಾಷಣೆಯನ್ನು ಮಾಡಿ ಆ ಮೂಲಕವಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿ ಸಂವಾದೇಶದ ಸೌವೇಶನ ಮುಂದೆ ಈ ರೀತಿಯಾಗಿ ಮಾತಾಡಬೇಕು ಎನ್ನುವ ಹಾಗೆ ಮೊದಲೇ ತೀರ್ಮಾನಿಸಿ ಬಂದಿದ್ದೀರಿ. ಭೀಷ್ಮನ ಜೊತೆ ಓಡಿ ಹೋದವಳು ಮೊನ್ನೆ ಅವನ ಜೊತೆ ಹೋಗಿದ್ದಾಳೆ, ಇವತ್ತು ಇಲ್ಲಿಗೆ ಬರ್ತಾಳೆ, ನಾಳೆ ಮತ್ತೊಂದು ಕಡೆಗೆ ಹೋಗ್ತಾಳೆ. ಇವಳು ಹೀಗೆ ಹೋಗುವಳು. ಹಾಗಾಗಿ ಬೇಡ ಬೇಡ, ನಾನು ಸ್ವೀಕರಿಸಲಾರೆ. ತರುಣಿಯದ ಕೇಳುತ್ತಾ ಎಂದಳು ಪರರ ಸ್ಪರ್ಶವ ಕೈಯಲ್ಲಿಲ್ಲವೋ ಉರುತರದ ನಂಬಿಕೆ ಪ್ರಮಾಣವ ವಿರಚಿಸುವೆನು ಅಯ್ಯ. ವ್ಯಕ್ತಿಯ ಮನಸ್ಸಿನಲ್ಲಿ ಸಂಶಯ ಹೊಕ್ಕಿತು ಅಂತಾದ್ರೆ ಮತ್ತೆ ಸುಲಭದಲ್ಲಿ ಪರಿಹಾರವಾಗಲ್ಲ. ಅದರ ನಿವಾರಣೆಗೋಸ್ಕರವಾಗಿ ನಾನು ನಿನ್ನ ದಾರಿಗೆ ಬರುತ್ತೇನೆ. ಏನದು? ಅವತ್ತು ಉಪವನದಲ್ಲಿ ಕೈ ಮುಂದೆ ಮಾಡಿ ವಚನಬದ್ಧಳಾಗುವೆ ಅಂತ ಕೇಳಿದೆ. ಅದಕ್ಕಾಗಿ ನಾನು ಆಣೆ ಪ್ರಮಾಣಗಳನ್ನು ವಿರಚಿಸುತ್ತೇನೆ. ನಾನು ಆಡುತ್ತಿರುವಂತ ಮಾತು ಸತ್ಯ. ಯಾವುದು? ಸತ್ಯ ಸ್ವರೂಪನಾದ ವಿಶ್ವನಾಥನೇ ಇದಕ್ಕೆ ಸಾಕ್ಷಿ. ಕಾಶಿಯಲ್ಲಿ ಹರಿಯುತ್ತಿರುವಂತ ಪರಮ ಪಾವನೆಯಾದ ಭಾಗೀರಥಿ ಎಷ್ಟು ಶುದ್ಧಳೋ ನಾನು ಅಷ್ಟೇ ಪರಿಶುದ್ಧಳು. ತರುಣಿ ಕೇಳ್ಗೆ ಬಿದ್ದಾನೆಯ ವ್ಯಾಭಿಚಾರಿ. ಮಾತಾಡ್ತಾ ಇದ್ದಿ. ನಿನ್ನ ಮಾತು ಕೇಳುವಾಗ ಏನಾಗಿದೆ ಬಲ್ಲೆಯ? ಹುಡುಗಿಯರು ಈ ರೀತಿ ಇರಬೇಕು. ಯಾವನನ್ನು ಯಾವ ಹೊತ್ತಿಗೂ ಬೇಕಿದ್ರು ಮರಳುಗೊಳಿಸುವಂತಹ ಕಾಕಟಕ್ಯತೆಯನ್ನು ಮೊದಲು ಅಭ್ಯಾಸ ಮಾಡಬೇಕು. ಏನು ನೋಡದೆ, ನಾವು ನೋಡದಿದ್ರು ನಾವು ಅನುಭವಿಸಿದ್ದೇವೆ, ಕೇಳಿದ್ದೇವೆ. ಹೌದೇನೆ? ನಿನಗೆ ಸಲ್ಲುವಂತ ಮಾತು ಏನು ಬಲ್ಲೆಯ? ಅಲ್ಲಿಂದ ಇಲ್ಲಿಗೆ ಬಂದವಳೆ ನಿನಗೆ ನಾಳಿನ ದಿವಸ ಹೇಳುವುದೇನು? ಅಲ್ಲ
ಇಲ್ಲಿ ನಾನು ಹೇಳುತ್ತಿರುವಂತಹ ಮಾತೇನು, ನೀನು ಒಬ್ಬಳಾಕೆ ವ್ಯಭಿಚಾರಿ. ನಮ್ಮಲ್ಲಿಗೆ ಬಂದು ನೀರಾಟ ಮಾಡುವುದು ನಮ್ಮ ಸೌಂದರ್ಯವನ್ನು ಸವಿದೆಯಲ್ಲ. ನಾಯಿ ವಿಚಾರ ನೀರಾಟ ಆಡಲಿಕ್ಕೆ ನೀನು ಅಲ್ಲಿಗೆ ಬಂದದ್ದು ಯಾಕೆ? ನಮ್ಮ ಊರು ನಾನೇನ್ ಬೇಕಾದ್ರೆ ಮಾಡ್ಕೊಂಡು ನಿನ್ನ ಹಣೆ ಬರಕಟ್ಟ ನಿನಗೆ ಬೇರೆ ಜಾಗ ಇರ್ಲಿಲ್ವಾ? ಅಲ್ಲಿಯೇ ಯಾಕೆ ನೀರಾಟ ಆಡಬೇಕು? ನಮ್ಮ ಊರನ್ನು ಪ್ರಶ್ನಿಸಲಿಕ್ಕೆ ನೀನಿರುವುದಲ್ಲ. ಆಗ್ಲಿ ನಮ್ಮ ಊರದು. ನಾನು ಬಂದಿದ್ದೇನಲ್ಲ, ಆದ್ರೂ ನಿನಗೆ ಸ್ವಲ್ಪ ಗಮನಕ್ಕೆ ಬರಬಹುದಿತ್ತಲ್ಲ. ನೀನೆಲ್ಲ ಮಾತಾಡಿಸಿದವನು ತಲೆ ಸರಿ ಇಲ್ಲದಿದ್ದವನಿಗೆ ಹೆಂಡ ಕೊಡುವುದು. ಇಲ್ಲಿಂದ ಹೋದ್ರೆ ಒಳಿತು ಇಬ್ರು, ಇಲ್ಲವಾದ್ರೆ ಕೊಚ್ಚಿಗೊಚ್ಚಿ ಬಿಸಾಡಿ. ಮತ್ತೆ ಹೋಗು ಹೋಗು ಬಟ್ರೆ ಆಗ್ಲಿಕ್ಕಿಲ್ಲ. ನಿಮಗೊಂದು ಮಾತು ಹೇಳಲಿಕ್ಕಾಗಲಿಲ್ಲ. ಈಗೆಲ್ಲ ಹೇಳುದ ಕೇಳಬೇಕು. ಮೂರು ಸಲ ಎತ್ತಿದ್ದೇನೆ. ಮತ್ತೆ ಸುಮ್ಮನಿದ್ರಿ. ಅವನ ಕೈಯಲ್ಲಿ ಕತ್ತಿತ್ತು. ನಮ್ಗೆ ಅವಮಾನ ಆಯ್ತು. ಹೌದೌದು. ಅಂತ ಮಾತೆಲ್ಲ ಎಲ್ಲಿ ಹೌದು. ಇದು ನೀನು 1 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದೆಲ್ಲ ಅದು ಯಾವಾಗ ಮೆಚ್ಚಬೇಕು ನಿಮ್ಮನ್ನು. ಆಹಾ, ಇದೆಲ್ಲ ನಿಮ್ಮ ನಾಟಕ ಅನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥವಾಗಿದೆ. ಸುರನದಿಯ ಬಳಿಯಿಂದ ಬಂದವಳು ಈ ಸಮಯದಲ್ಲಿ ಇವಳ ಬಗ್ಗೆ ನೀವು ಏನು ಅಂತ ತಿಳಿದಿದ್ದೀರಿ. ಹಾಗಾಗಿ ಸೌಮೇಶನಿಗೆ ಒಪ್ಪಿಸುವ ಅನ್ನುವಂತಹ ಉದ್ದೇಶದಿಂದ ಅವಳಿಂದ ಬೇಕಾದಂತಹ ಧನವನ್ನು ಪಡೆದು ಇಲ್ಲಿಗೆ ಬಂದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗುದಿಲ್ವ ಸ್ವಾಮಿ? ನೀವೊಂದು ಬ್ರಾಹ್ಮಣರಾಗಿ ಹುಟ್ಟಿದ್ದೀರಲ್ಲ, ಮತ್ತೆ ಹೇಳ್ತೀರಿ ಎಂತದ್ದು ಮೊದಲು ಅದನ್ನು ತೆಗಿಬೇಕು. ನಿಮ್ಮ ಹಾಗೆ ಎಷ್ಟೋ ಮಂದಿಗಳು ಇದ್ದಾರೆ. ಏನಾದರೂ ಜಾತಕ ನೋಡುವುದು, ಭವಿಷ್ಯತ್ತಿನಲ್ಲಿ ಹಾಗೆ ಆಗ್ತದೆ, ನಾಳೆ ಹೀಗೆ ಆಗ್ತದೆ ಎನ್ನುವಂತಹ ಮಾತುಗಳನ್ನು ಹೇಳುವುದರ ಮೂಲಕವಾಗಿ ಮರುಳುಗೊಳಿಸುವರು ನೀವು. ಹಾಗಾಗಿ ಅವಳ ಎಂಜಲನ್ನು ನೆಕ್ಕುವುದಕ್ಕಾಗಿ ಬಂದಿದ್ದೀರಲ್ಲ, ಇಲ್ಲಿಂದ ಹೋದ್ರೆ ಒಳ್ಳೆಯದು. ಇಲ್ಲವಾದ್ರೆ ನಿಮ್ಮನ್ನು ಹಿಡಿದು ಜಪ್ಪಿಯನ್ನು ಎತ್ತರ. ಇನ್ನು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಪುನಃ ಮಂತ್ರು ಬಂದಲ್ವಾ? ನೀವು ಯಾಕೆ ಹಣ ಕೇಳಬೇಕಾಯ್ತು? ಏನು ಮಾಡುದು, ನನ್ನ ಪರಿಸ್ಥಿತಿ ಹಾಗಿತ್ತು. ನಿನಗೆ ಕೊಡ್ಬಹುದಿತ್ತಲ್ಲ. ನಿನಗೆ ನಾನು ಎಲ್ಲಿಂದ ಕೊಡಬೇಕು? ಮದುವೆ ಆದ್ರೆ ನಾನು ರಾಣಿ ಆಗುತ್ತೇನೆ ಅಂತ ವಿಶ್ವಾಸದಲ್ಲಿ ನಾನು ಆಡಿದೆ ಹೊರತು ಮತ್ತೆ ಎಲ್ಲಿಂದ ಕೊಡುವುದು ನಾನು? ಈಗ ನೀನು ದಾರಿಯಲ್ಲಿ ಹೇಳಿದ್ದೆಲ್ಲ 1 ಲಕ್ಷ ಕೊಡ್ತೇನೆ ಅಂತ. ಈಗ ನೀನು ಕೊಟ್ರೆ ನಾನು ಸುಮ್ಮನೆ ಅವನಲ್ಲಿ ನಾನು ಮಾತಾಡ್ತಿರ್ಲಿಲ್ಲ. ಇದು ನೀನು ಕೊಡ್ತೇನೆ ಅಂತ ಹೇಳಿದ್ದೆ ಹೌದಾ? ಒಂದ ಕೊಡು, ಇಲ್ಲ ಈ ಬ್ರಾಹ್ಮಣನ ಋಣಕ್ಕೆ ಬೀಳು. ಸ್ವಾಮಿ, ಯಾವ ಕಾಲಕ್ಕೂ ಆಡಿದ ಮಾತು ಇಲ್ಲ ಅಂತ ಹೇಳುವುದಿಲ್ಲ. ಹೇಳಿದಷ್ಟು ಹಣ ಕೊಡುವುದಕ್ಕೆ ಈ ಹೊತ್ತಿಗೆ ನನ್ನಲ್ಲಿ ಇಲ್ಲ. ಆದರೆ ನಮ್ಮಪ್ಪ ನಮ್ಮನ್ನು ಮದುವೆಯ ಕಾಲದಲ್ಲಿ ಶೃಂಗರಿಸಿಯೇ ನಮ್ಮನ್ನು ಆ ಮಂಟಪಕ್ಕೆ ಕರೆತರಿಸಿದ. ಆದರೆ ಈ ನತದೃಷ್ಟ ಅಂಬೆಯ ಬದುಕಿನಲ್ಲಿ ಮದುವೆಯ ಯೋಗವೇ ಇಲ್ಲ. ಹೇಗೂ ನಿಮಗೊಂದಿಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿದ್ರಲ್ಲ, ತೆಗೆದುಕೊಳ್ಳಿ. ಈ ನನ್ನ ಮೈ ಮೇಲಿರುವಂಥ ಕೆಲವು ಆಭರಣಗಳನ್ನೇ ತೆಗೆದು ನಿಮ್ಮ ಕೈಗಿಡ್ತಾ ಇದ್ದೇನೆ. ಇದರಿಂದ ಯಾವಳಾದರೂ ಒಂದು ಹೆಣ್ಣು ಮಗಳ ಮದುವೆಯಾದರೆ ನನ್ನಪ್ಪ ಶೃಂಗರಿಸಿದಕ್ಕೆ ಸಾರ್ಥಕವಾಗುತ್ತದೆ.
ಏನು ಬ್ರಾಹ್ಮಣರಿಗೆ ಹೆಂಡತಿ ಸಂಸಾರ ಎಂಬುದು ಇಲ್ವೇ? ಒಂದು ವೇಳೆ ಈ ಆಭರಣವನ್ನು ಮನೆಗೆ ಕೊಂಡು ಹೋಗಿ ಒಬ್ಬಳು ಮಗಳಿಗೆ ಆಭರಣವನ್ನು ತೊಡಿಸಿ ನಾನು ಮದುವೆ ಮಾಡಿಸಿದೆ ಅಂತ ಆದ್ರೆ ಅವಳಿಗೆ ಮುಂದೊಂದು ದಿನ ನಿನ್ನ ಪರಿಸ್ಥಿತಿಯೇ ಬಂದ್ರೆ ನಾನು ಏನು ಮಾಡಬೇಕು ಅಮ್ಮೆ? ಏನು ಮಾಡಬೇಕು? ಬೇಡ. ಆದ್ರೆ ಒಂದು ಎಚ್ಚರಿಕೆಯ ಮಾತನ್ನು ನಿನಗೆ ಹೇಳ್ತಾ ಇದ್ದೇನೆ. ನೀನು ಸ್ವಲ್ಪ ನಿನ್ನ ಜೀವನದಲ್ಲಿ ದುಡುಕಿದು ಹೆಚ್ಚಾಯಿತು ಅಂತ ಕಾಣ್ತದೆ. ಯಾವಾಗಲೂ ಯಾರೇ ಆಗಲಿ, ಅದರಲ್ಲಿಯೂ ಮುಖ್ಯವಾಗಿ ಹೆಣ್ಣು ಮಕ್ಕಳು ಕಾಲು ಇಡುವುದರ ಮೊದಲು ಕಣ್ಣಿಡಬೇಕಾಗ್ತದೆ. ಒಬ್ಬ ಪರ್ವತವನ್ನು ಏರುವಾಗ ಜಾಗರೂಕನಾಗಿ ಏರಬೇಕು. ಎಲ್ಲಿಯಾದರೂ ಎಡವಿ ಬಿದ್ದ ಅಂತಾದ್ರೆ ಪುನಃ ಅಲ್ಲೇ ಎದ್ದು ನಿಲ್ಲುವುದಕ್ಕೆ ಆಗುವುದಿಲ್ಲ. ಉರುಳಿಕೊಂಡು ಅದೆಷ್ಟೋ ನೋವನ್ನು ಸಹಿಸಿಕೊಂಡು ಪರ್ವತದ ಬುಡಕ್ಕೆ ಹೋಗಬೇಕಾಗ್ತದೆ. ಅಮ್ಮೆ, ಈ ಪ್ರಪಂಚದಲ್ಲಿ ವಿಧಿ ಎಂಬವ ಇದ್ದಾನೆ. ಆ ವಿಧಿ ನಿನ್ನ ಬೆನ್ನ ಹಿಂದೆ ತಿರುಗುತ್ತಾ ಇದ್ದಾನೆ ಅಮ್ಮೆ. ಹಾಗಾಗಿ ಇನ್ನಾದರೂ ಸ್ವಲ್ಪ ಯೋಚನೆ ಮಾಡಿ ಜಾಗೃತರಾಗಿ ವ್ಯವಹರಿಸಿ. ನಾನು ಹೋಗುತ್ತೇನೆ. ನೀನೆಲ್ಲಿಗೆ? ನಿಮ್ಮ ಜೊತೆ? ನನ್ನ ಜೊತೆ. ಆಚಾರ್ಯ ಭೀಷ್ಮರ ನನ್ನಲ್ಲಿ ಹೇಳಿದ ಮಾತು, ಈಕೆಯನ್ನು ಕರೆದುಕೊಂಡು ಹೋಗಿ ಸೌಭಾನಗರಿಗೆ ಮುಟ್ಟಿಸಿ ಬನ್ನಿ ಅಂತ, ಪುನಃ ಕರ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ ಅಂಬೆ. ಹಾಗಾಗಿ ಇನ್ನು ಮುಂದೆ ನೀನು ನಿನ್ನಷ್ಟಕ್ಕೆ, ನಾನು ನನ್ನಷ್ಟಕ್ಕೆ ಮರುಳೆಯಾದೆ. ನೀನು ಮರುಳೆಯಾದೆ. ಮತ್ಪಿತ ಪರಮ ಪಾದಕಿ ಮೂರ್ಖನು ಸುರನದಿ ಸುತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರದಿದಾತನ ದುಷ್ಟ ಸೃಷ್ಟಿಸಿದ ಸರದಿದಾತನ ದುಷ್ಟ ಇದರೊಳು ತರುವ ಕಾರಣ ಮೂಲ ಭೀಮನಿಯೇ ತರಳತನವೇ ನೆಂಬೆನು ಪೋಗುವಿನವನ ಬಳಿಗೆನು ತಾಯ ಮರುಳಿ ನಾನಾಗಿರ್ಬೇನು ಅಕಟ ಮರುಳೇ ಅಕಟಗಡ ಎಲ್ಲಿಗೆ ಬಂದು ನಿಂತಿದ್ದೇನೆ ನಾನು? ಆ ಕಡೆಯಿಂದ ಹೋದರೆ ಕಾಶಿ ದೇಶದ ದಾರಿ, ಈ ಕಡೆಯಿಂದ ಹೋದರೆ ಹಸ್ತಿನಾವತಿ, ಅದು ನಾನು ಸಾಗಿ ಬಂದಿರುವಂತಹ ಸಾಲು ನಗರಿಯ ದಾರಿ. ಎಲ್ಲಿಗೆ ಹೋಗಲಿ ನಾನು? ಎಲ್ಲಿಗೆ ಹೋಗಲಿ ನಾನು? ಅಂತೂ ಆ ಒಂದು ದಿನ ಸಖಿ ಜನರ ಜೊತೆಯಲ್ಲಿ ನಗುನಗುತ್ತಾ ವನವಿಹಾರಕ್ಕೆ ಹೋದಂತ ಅಂಬೆಯ ಬದುಕು ಇಂದು ಬೀದಿಗೆ ಬಂದು ನಿಂತಿದೆ. ಬೀದಿಗೆ ಬಂದು ನಿಂತಿದೆ. ನನ್ನಪ್ಪ ಪರಮ ಪಾತಕಿ ಪುಣ್ಯ ಕ್ಷೇತ್ರವಾದ ಕಾಶಿ ಕ್ಷೇತ್ರದಲ್ಲಿ ಅಸಂಖ್ಯ ಅರಸು ಮಕ್ಕಳನ್ನು ಕಲೆ ಹಾಕಿ ಅವರ ಜೊತೆ ಹೋರಾಟವನ್ನು ನಡೆಸಿ ರಕ್ತದ ಬಳಿ ಹರಿಯುವಂತೆ ಮಾಡಿದನಲ್ಲ, ಅಂತಹ ಪ್ರತಾಪ ಸೇನ ಪರಮ ಪಾತಕಿ. ಇಲ್ಲ, ಒಂದು ಮನೆಯಂಗಳದಲ್ಲಿ ಆಟವಾಡಿ ಬೆಳೆದ ಹೆಣ್ಣು ಮಕ್ಕಳು ಒಬ್ಬನನ್ನು ಮದುವೆಯಾಗಿ ಒಂದು ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯಲೆಂದು ಎಂದು ಯೋಚಿಸಿದರೆ ಅಪ್ಪನದ ಅಪರಾಧವಿಲ್ಲ. ಸಾಲವ ಪರಮ ಮೂರ್ಖನಿವರು ಒಲಿದು ಬಂದ ಹೆಣ್ಣಿನ ಜೊತೆಯಲ್ಲಿ ಸಂಸಾರವನ್ನು ಮಾಡುವುದನ್ನು ಬಿಟ್ಟು ಮೆಚ್ಚಿ ಬಂದಂತೆ ಹೆಣ್ಣನ್ನು ವ್ಯಭಿಚಾರಿ ಎಂದನಲ್ಲ, ಅಂತಹ ಸಾಲ್ವ ಪರಮ ಮೂರ್ಖ.
ಮನಮುಟ್ಟಿ ಮನಮುಟ್ಟಿ ಸೇರಿಯಾದ ಸಾಲು ತಿರಸ್ಕರಿಸಿದಲ್ಲಿ ತಪ್ಪಿಲ್ಲ. ಶಿವನೇ, ವಿಶ್ವನಾಥ ವಿಶ್ವನಾಥ, ನನಗೆ ಯಾಕೆ ಹೆಣ್ಣು ಜನ್ಮವನ್ನು ಕೊಟ್ಟು ಬಿಟ್ಟ ವಿಧಾತ? ವಿಕಟ ವಿನೋದಿಯಾಗಿ ವಿಕೃತ ಸೃಷ್ಟಿಯನ್ನು ಮಾಡುತ್ತಾ ತನ್ನ ಔದ್ಯೋಗಿಕವಾದಂತಹ ಜಾಡ್ಯವನ್ನು ಕಳೆಯಲೆತ್ತಿಸಿ ನನಗಿಂತ ಯಾತನಾಮಯವಾದಂತಹ ಒಂದು ಜೀವನವನ್ನು ಕೊಟ್ಟನಲ್ಲ, ಅಂತಹ ಬ್ರಹ್ಮ ಕಡು ದುಷ್ಟ ಇಲ್ಲ. ಪುಣ್ಯ ಕ್ಷೇತ್ರದಲ್ಲಿ ನನ್ನ ಜನನ, ಗಂಗಾ ನದಿಯಲ್ಲಿ ನೀರಾಟ, ರಾಜಕುಮಾರಿ ನಾನು. ಬ್ರಹ್ಮದೇವ ನನಗೆ ಅನ್ಯಾಯ ಮಾಡಲಿಲ್ಲ. ಬ್ರಹ್ಮನು ದುಷ್ಟನಲ್ಲ, ಸಾಲು ಮೂರ್ಖನಲ್ಲ, ನನ್ನೊಬ್ಬ ಪಾತಕಿಯಲ್ಲ, ನನ್ನ ಮರಳುತನವೂ ಅಲ್ಲ. ಹಾಗಾದರೆ ಭೀಷ್ಮ! ಮಂಗಳದ ಬೆಳಗ್ಗೆ ಇಂಗಳದ ಮಳೆಗರದಾದ ಭೀಷ್ಮ ಮದುವೆಯ ಮಂಟಪಕ್ಕೆ ಧೂಮಕೇತುವಿನಿಂದ ಆಗಮಿಸಿದವನು ಭೀಷ್ಮ. ಭೀಷ್ಮ ಭೀಷ್ಮ ಬರುತ್ತೇನೆ ಭೀಷ್ಮ, ನಿನ್ನ ಬಳಿಗಾಗೆ ಬರುತ್ತೇನೆ, ನಿನ್ನ ಬಳಿಗಾಗೆ ಬರುತ್ತೇನೆ. ಋಷಿ ಪರಿಷತ್ತೆಲ್ಲ ಒಗ್ಗೂಡಿ ಕುಳಿತಿದೆ. ಎಲ್ಲರೂ ಬಿಟ್ಟ ಕಣ್ಣು ಮುಚ್ಚುವುದಕ್ಕೆ ಹೊರಟಿದ್ದಾರೆ. ಮೈಯೆಲ್ಲ ಕಿವಿಯಾಗಿದ್ದಾರೆ. ಎಲ್ಲರಿಗೂ ಇರುವ ಪ್ರಶ್ನೆ ಒಂದೇ, ಈ ಪ್ರಕರಣ ಹೇಗೆ ಮುಗಿಯುತ್ತದೆ ಅಂತ. ಯಾವಾಗ ಮುಗಿಯುತ್ತದೆ? ಯಾಕೆ ಈ ಪ್ರಕರಣ ಅಷ್ಟು ಸುಲಭದಲ್ಲಿ ಮುಗಿಸುವುದಕ್ಕಾಗುವುದಿಲ್ಲ. ಈ ಪ್ರಕರಣದಲ್ಲಿ ಆರೋಪಿಯಾಗಿ ನಿರೂಪಿತಗೊಂಡವನು ಪ್ರಪಂಚವನ್ನೆಲ್ಲ ಒಮ್ಮೆ ಧನುಷ್ಠೇಕಾರ ಮಾಡಿದ್ರೆ ಅಲ್ಲಾಡಿಸುವಂತಹ ಭೀಷ್ಮ. ಮುನಿಗಳು ಏನಿದ್ರು ಶಾಸ್ತ್ರ ಹೇಳಿಯಾರು. ಶಸ್ತ್ರದಿಂದಲೂ ಶಾಸ್ತ್ರದಿಂದಲೂ ಅಪರಿಮಿತನಾಗಿ ಬೆಳೆದಂತಹ ಭೀಷ್ಮ ಹೇಗೆ ಮತ್ತೊಬ್ಬರಿಂದ ನಿಯಂತ್ರಣವನ್ನು ಕೈಗೊಳ್ಳುತ್ತಾನೆ ಅಥವಾ ನಿಯಂತ್ರಣಕ್ಕೆ ಒಳಗಾಗುತ್ತಾನೆ? ಈ ಪ್ರಶ್ನೆ ನಮಗೆಲ್ಲ ಬಂದಿದೆ. ಗೊತ್ತಾಗಿದೆ ನಮಗೆ ಅಂಬಾ ಪ್ರಕರಣ. ಹೇಳಿದನಲ್ಲ, ಹೋತೃವಾಹನ ನಮ್ಮ ಪ್ರಿಯ ಸಖ, ಅವನ ಮಗಳಂತೆ. ಹಾಗಿರುವಾಗ ಪ್ರಕರಣದಲ್ಲಿ ಈ ಭೀಷ್ಮ ಆರೋಪಿ ಅಂತ ನೀವೆಲ್ಲ ಒಕ್ಕೊರಳಿನಿಂದ ಹೇಳುವುದಿದ್ರೆ ನನ್ನ ಮನಸ್ಸು ಹೇಳುತ್ತದೆ, ಅಂತರಂಗದಲ್ಲಿ ಹೇಳುತ್ತದೆ, ಎನ್ನ ಶಿಷ್ಯ ಭೀಷ್ಮ ಕೂಳನಲ್ಲ. ಆದ್ರೆ ನೀವೆಲ್ಲ ಹೇಳುವಾಗ ಇಷ್ಟೆಲ್ಲ ಮಂದಿಯ ಧ್ವನಿಯನ್ನು ಅಲ್ಲ ಅಂತ ಹೇಳಲಿಕ್ಕೆ ನನಗೂ ಸಾಧ್ಯ ಇಲ್ಲ. ಹೇಗೆ ಭೀಷ್ಮರನ್ನು ನಿಯಂತ್ರಿಸುವುದು ಅಂತ ಕೇಳಿದರೆ, ಮಾತಿನಿಂದ ಇಲ್ಲಿಯವರೆಗೆ ಒಪ್ಪಿಕೊಳ್ಳುವುದೇ ಇದ್ರೆ ಇಲ್ಲಿಯವರೆಗೆ ಒಪ್ಪಿಕೊಳ್ಳುವುದಿಲ್ವವ? ಮಾತಿನಿಂದ ಒಪ್ಪಿಕೊಳ್ಳುವಂತಹ ಸ್ಥಿತಿಯನ್ನು ಮೀರಿ ನಿಂತಿದೆ ಈ ಪ್ರಕರಣ. ಅದಕ್ಕೆ ನಾನೇ ಬೇಕು. ಅಕೃತ ಚತುರೋ ವೇದ ಪೃಷ್ಠತ ಸಶರಂತನು ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಶಾಪದಿಂದಲೂ ಶರದಿಂದಲೂ ಒಬ್ಬನನ್ನು ನಿಯಂತ್ರಿಸಬಲ್ಲ, ಅನುಗ್ರಹಿಸಬಲ್ಲ ಸಾಮರ್ಥ್ಯವುಳ್ಳಂತಹ ಪರಶುರಾಮ. ಆದ್ರೆ ನಾನು ಇಲ್ಲಿ ಧನುಸ್ಸು ಹಿಡಿಯುವುದಿಲ್ಲ, ಆಯುಧ ಹಿಡಿಯುವುದಿಲ್ಲ ಅಂತ ಒಮ್ಮೆ ಹೇಳಿದನಲ್ಲ ಅಂತ ಹೇಳುವಾಗ ನನ್ನ ಶಿಷ್ಯನೂ ಸಖನೂ ಆದಂತ ಆಕೃತವ್ರಣ ಹೇಳಿದಲ್ಲ. ಹೌದು, ಹೇಳಿದ್ದೀರಿ, ಅದಕ್ಕೊಂದು ತಿದ್ದುಪಡಿಯೂ ಹೇಳಿದ್ದೀರಿ. ಬ್ರಾಹ್ಮಣ, ಕ್ಷತ್ರಿಯ ಹಾಗೂ ವೈಶ್ಯ ಶೂದ್ರ ಯಾರೇ ಇರಲಿ, ಇವರು ಬ್ರಾಹ್ಮಣರಿಗೆ ಅನ್ಯಾಯ ಮಾಡಿದ್ರೆ, ಪ್ರತಿ ಇಲ್ಲದಂತೆ ನಿರಂಕುಶನಾಗಿ ಕ್ಷತ್ರಿಯನೊಬ್ಬ ಬೆಳೆದ್ರೆ, ಶರಣಾಗತರಾಗಿ ಯಾರಾದ್ರೂ ಬಂದ್ರೆ ಅವರನ್ನು ತಿರಸ್ಕೃತರಾಗಿ ಮಾಡುವುದಿಲ್ಲ. ಆ ಬೆಳೆದಂತ ನಿರಂಕುಶ ಪ್ರಭುತ್ವವನ್ನು ಕಡಿಯುವುದಕ್ಕೆ ಬೇಕಾಗಿ ಆಯುಧ ಹಿಡಿಯುತ್ತೇನೆ ಅಂತ ಹೇಳಿದ್ದೀರಿ ಎನ್ನುವುದಾಗಿ ನೆನಪಿಸಿದ ಮೇಲೆ ನಮ್ಮ ಶಿಷ್ಯನಾಗಿಯೇ ಭೀಷ್ಮ ಬರುವುದಿದ್ರೆ ಗಂಗೆಯ ಒಡಲಾಳದಿಂದ ಬಂದಂತ ಅವರಲ್ಲಿ ಕೊಳೆ ಇಲ್ಲ ಅಂತ ಅವರನ್ನು ಮನ್ನಿಸ್ತೇನೆ. ಅಲ್ಲ, ನಾನು ಬೆಳೆದು ನಿಂತಿದ್ದೇನೆ ಅಂತ ತೋರಿಸಿದ್ರೆ ಬೆಳೆದದ್ದನ್ನೆಲ್ಲ ಕತ್ತರಿಸಿದಂತ ಹಿನ್ನೆಲೆಯನ್ನು ತೋರಿಸ್ತೇನೆ. ಹಾಗಾಗಿ ಪರಮ ಪವಿತ್ರವಾದಂತಹ ಕುರುಕ್ಷೇತ್ರ, ನಾವು ಪರಿಮಾರ್ಜನೆ ಮಾಡಿದಂತಹ ಸಮಂತ ಪಂಚಕ ಇರುವಂತಹ ಕ್ಷೇತ್ರ, ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದೇನೆ. 2 ಆಯ್ಕೆ ಕೊಟ್ಟಿದ್ದೇನೆ. ಒಂದೋ ಧನುಸ್ಸು ಹಿಡಿದು ಬಾ, ಇಲ್ಲದಿದ್ರೆ ಬಾಸಿಂಗ ಕಟ್ಟಿ ಬಾ. ನೋಡುವ ನಿರೀಕ್ಷೆಯಲ್ಲಿ
ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತ ಅಭಿನಮಿಸಿ ಭೀಮನು ಚರಣ ಪ್ರಕ್ಷಾಳನವಗೈಯುತ ಶಿರದಿ ತೀರ್ಥವಧರಿಸಿ ಮಧುಪರ್ಗಾದಿಗಳನಿತ್ತು ಪರಶುಧರನಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ದರೆಯೊಳಗೆ ಎಣೆಯುಂಟೆ ಎನ್ನುತ್ತಲಾಗ ಪೇಣಿದನು. ಎತ್ತಲಿರಿಸಿದೆ ಬೀಟ್ನ ಬುದ್ಧಿಗಳ ನೀನೀಗ ಮತ್ತ ಕಾಜಿಕೆ ಜನ್ಯ ಪುರುಷನಡೋ ತೊರೆದ ಕಾರಣವೇನೋ ಮತ್ತೊಳನೆ ಬಿಟ್ಟರಾರು ಅರಿಸುವರು. ಆಚಾರ್ಯವರ 4 ಗುರುಗಳ ಶಿಷ್ಯ ನೀನು. ಪ್ರಪಂಚದಲ್ಲಿ ಯಾರ ಹೃದಯದಲ್ಲಿ, ಯಾರ ನಾಲಿಗೆಯಲ್ಲಿ, ಯಾರ ಬದುಕಿನಲ್ಲಿಯೂ ಪ್ರಶ್ನೆ ಬಂದರೆ ಉತ್ತರವಾಗಿ ನಿಲ್ಲಬೇಕಾದ ಎತ್ತರದ ಜಾಗದಲ್ಲಿರುವವ ನೀನೇ ಪ್ರಶ್ನೆಯಾಗಿ ಹೋದೆಯ ಮಗು. ಹಾಗಾಯಿತಲ್ಲ. ನನ್ನೊಬ್ಬನ ಮಾತಲ್ಲ, ನೆರೆದಿರುವಂತಹ ಋಷಿ ಮುನಿಗಳ ಮುಖವಾಣಿಯಾಗಿ ಈ ಆಕ್ಷೇಪ ಬರ್ತಾ ಉಂಟು. ಯೋಚಿಸು ಮಗು, ನಾವು ಯಾವ ಕಾರ್ಯವನ್ನು ಮಾಡುವಾಗಲೂ ಕಾರ್ಯವನ್ನು ಮಾಡುವುದರ ಬಗ್ಗೆ ಮಾತ್ರ ವಿವೇಚನೆ ಮಾಡುವುದಲ್ಲ, ನಾವು ಯಾರು ಎನ್ನುವ ವಿವೇಚನೆ ಮೊದಲು ಬೇಕು. ಕಾರ್ಯದ ಪೂರ್ವಾಪರ ಮಾತ್ರ ವಿವೇಚನೆ ಮಾಡುವುದಲ್ಲ, ನಮ್ಮ ಪೂರ್ವಾಪರವು ಯೋಚನೆ ಮಾಡಬೇಕು. ಸಾಮಾನ್ಯ ಹಿನ್ನೆಲೆ ಅಲ್ಲಲ್ಲ ನಿನ್ನದು. ಶಾಂತನುವಿನ ಮಗ. ಪ್ರಪಂಚದಲ್ಲಿರುವಂತಹ ಪಾಪಿಗಳ ಪಾಪವನ್ನು ಬಿಂದು ಸೇಚನ ಮಾತ್ರದಿಂದ ತೊಳೆಯಬಲ್ಲಂತ ಗಂಗೆಯ ಒಡಲಿನಿಂದ ಉದಿಸಿ ಬಂದವ. 4 ಗುರುಗಳ ಶಿಷ್ಯ, ಅಶರೀರವಾಣಿಯಿಂದ ಪರಿಪೂತನಾದವ. ಇಷ್ಟೆಲ್ಲ ಸಾಮರ್ಥ್ಯ ಇರುವ ಭೀಷ್ಮ ಒಂದು ಪ್ರಕರಣದಲ್ಲಿ ಮುಂದುವರಿಯುವಾಗ 100 ಸಲ ಯೋಚನೆ ಮಾಡಬೇಕಾಗ್ತದೆ. ಯಾವನೋ ಒಬ್ಬ ವಿಳಾಸ ಇಲ್ಲದವ ಏನು ಮಾಡಿದ್ರು ಪ್ರಶ್ನೆ ಆಗುವುದಿಲ್ಲ. ಈಗ ಪ್ರಶ್ನೆಯಾಗಿ ಬರುವುದಕ್ಕೆ ಕಾರಣ ನೀನು ಕೈಗೊಂಡಂತಹ ಒಂದು ಕಾರ್ಯದ ಕಾರಣದಿಂದ. ಅಲ್ಲಿ ನೋಡು, ತಲೆ ತಗ್ಗಿಸಿದ್ದಾಳೆ, ಮಲಿನ ವಸನ ಧರಿಸಿದ್ದಾಳೆ, ಕಣ್ಣೀರು ಕೆರೆಯಂತೆ ಅವಳ ಕಣ್ಣಿನಿಂದ ಹರಿಯುತ್ತಾ ಉಂಟು. ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಎಲ್ಲ ಋಷಿ ಮುನಿಗಳು ಬೆಟ್ಟೆತ್ತಿ ತೋರಿಸುವುದು ನಿನ್ನನ್ನು. ಕಾಶಿಯ ಸ್ವಯಂವರ ಮಂಟಪಕ್ಕೆ ಹೋದೆಯ, ರಸಯೇರಿಯುಕ್ತ ಕಣ್ಣು ಕೆಕ್ಕರಿಸಿ ದೊಡ್ಡ ಸ್ವರದಿಂದ ಅಟ್ಟಹಾಸ ಮಾಡಿ ಹೇಳಿದೆಯ, ಅವರನ್ನು ಏರಿಸಿಕೊಂಡು ಬಂದೆಯ. ಬಂದದ್ದು ಬರುವ ಮೊದಲು ಅವಳ ಹಿನ್ನೆಲೆ ಏನು, ಪೂರ್ವಾಪರ ಏನು ಅಂತ ಯೋಚಿಸುವಂತಹ ಸಂದರ್ಭ ಇಲ್ಲದೆ ಇತ್ತು. ಬಂದ ಮೇಲೆ ಅವಳಲ್ಲಿ ವಿಷಯವನ್ನು ಕೇಳಿದ ಮೇಲೆ, ತಂದ ಮೇಲೆ ನಾನೇ ಹೊಣೆ ಎನ್ನುವುದಾಗಿ ಭಾವಿಸದೆ ಹೊಣೆಯನ್ನು ಜಾರಿಸುವಂತೆ ಸಾವನಲ್ಲಿಗೆ ಕೊಟ್ಟು ಕಳುಹಿಸಿ ಹೊಣೆಯನ್ನು ಜಾರಿಸಿದೆ ಅಂತ ಭಾವಿಸಿದೆಯಾ?
ನೀನು ತರುವಾಗಲೇ ಯೋಚನೆ ಮಾಡಬೇಕಿತ್ತು. ತಂದ ಮೇಲೆ ತೊರೆಯಬಾರದಂತ ವಿಷಯದಲ್ಲಿ ನೀನು ಕೈ ಹಾಕಬೇಕು. ತಂದದ್ದು ಯಾಕೆ ಎನ್ನುವುದು ಪ್ರಶ್ನೆ, ತಂದ ಮೇಲೆ ತೊರೆದದ್ದು ಯಾಕೆ ಎನ್ನುವುದು ಪ್ರಶ್ನೆ. ಇನ್ನೊಂದು, ನಿನ್ನಂತವ ತೊರೆದ್ರೆ, ಈ ಕೆಲವೊಮ್ಮೆ ಹಾಗಿರ್ತದೆ, ದೊಡ್ಡವರೇ ಬಿಟ್ಟ ಮೇಲೆ ನಮಗೆ ಬೇಕಾದ ಈ ಪ್ರಶ್ನೆ ಬರ್ತದೆ, ನಿನ್ನಂತವ ತೊರೆದ ಮೇಲೆ ಅವಳ ಬದುಕಿಗೆ ಗತಿಯೇನು ನೋಡುವ ಪ್ರಶ್ನೆ ಆಗಿ ಉಳಿದಿದೆಯಲ್ವಾ? ನೋಡು ಉತ್ತರ. ಗುರುವರಿಯ ಕೇಳಿಗಿ ಸಾಲೊಪ್ಪಿದ ಪರಿಯನು ತಿಳಿಯದಿ ನಾನು ಕರೆತಂದೆ ಸಕಲರ ಗೆಲಿದಿಲ್ಲ ತಮ್ಮಗೆ ಯಾವನಿಗೆ ಆಗಲಿ ಪ್ರಪಂಚದಲ್ಲಿ ಕೇಡು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಯಾವ ಕಾರ್ಯವನ್ನು ನಿಮ್ಮ ಶಿಷ್ಯ ಕೈಗೆತ್ತಿಕೊಂಡವನಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಸಂಕಲ್ಪಿಸಿದಂತಹ ವಿಧಾನದಲ್ಲೇ ಸಾಗುವಂತಹ ಕಾಲಕ್ಕೆ ಪರಿಣಾಮವು ಶುಭಾವಹವಾಗಿಯೇ ಸಿಗುತ್ತದೆ. ಸರಿ, ಹಾಗೆಂದು ಎಲ್ಲಾ ಸಂದರ್ಭಗಳಲ್ಲಿ ಅದೇ ಸಿಗುತ್ತದೆ ಅನ್ನುವಂತಹ ನಿರ್ಣಯವನ್ನು ಯಾವ ಬುದ್ಧಿವಂತನೂ ಕೈಗೊಳ್ಳುವುದಕ್ಕಾಗುವುದಿಲ್ಲ. ಸರಿ, ನಮಗಲ್ಲದೇ ಇದ್ದದ್ದು, ನಾವು ಯೋಚಿಸದೇ ಇದ್ದದ್ದು ನಮ್ಮ ಬದುಕಿನಲ್ಲಿ ಬಂದು ಹೋಗುತ್ತದೆ. ಅದು ಕೇವಲ ಭೀಷ್ಮನ ಬದುಕಿನಲ್ಲಿ ಇದ್ದಲ್ಲ, ಪ್ರಪಂಚದಲ್ಲಿ ಅನೇಕ ಮಹಾತ್ಮರಗಳ ಬದುಕನ್ನು ನಮಗೆ ಕೆದಕಿದ್ರೆ ಅಂತಹ ಇತಿಹಾಸವನ್ನು ನಮಗೆ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ನಾವು ನಿರೀಕ್ಷಿಸದೇ ಇದ್ದದ್ದು, ನಾವು ಕನಸು ಕಾಣದೇ ಇದ್ದದ್ದು ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರ ಮನಸ್ಸಿನ ಭಾವವಾಗಿ ಪ್ರಕಟಗೊಂಡದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಪ್ರಪಂಚದಲ್ಲಿ ಉಂಟು. ನಿರ್ಣಯ ಮಾಡುವುದಕ್ಕೆ ದೇವರಿಗೆ ಮಾತ್ರ ಸಾಧ್ಯ. ಕಾಶಿ ದೇಶದ ಪ್ರತಾಪಸೇನ ತನ್ನ 3 ಮಂದಿ ಮಗಳಂದಿರಿಗೆ ಪರಾಕ್ರಮವೇ ಪಣವಾಗಿ ಉಳ್ಳಂತಹ ವೀರಶುಲ್ಕವನ್ನು ಇರಿಸಿ ಸ್ವಯಂವರವನ್ನು ನಿರ್ಣಯಿಸಿದ. ಹಸ್ತಿನಾವತಿಗೆ ಕರೆ ಕೊಡ್ಲಿಲ್ಲ. ಸೇರಿದ ಸಾಮಂತರುಗಳಲ್ಲಿ ಒಬ್ಬ ಬಲಾನ್ವಿತನನ್ನು ಸಿದ್ಧ ಮಾಡಿದ್ರೆ ಕೇವಲ ಅವನಿಗೆ ಮನೆಗೆ ಅಳಿಯ ಮಾತ್ರ ಆಗುವುದಲ್ಲ, ಹಸ್ತಿನಾವತಿಯ ಸಿಂಹಾಸನಕ್ಕೆ ಆಪತ್ತಾಗಿ ಪರಿಣಮಿಸ್ತಾನೆ ಅನ್ನುವಂತಹ ರಾಜತಾಂತ್ರಿಕವಾದಂತಹ ಕಲ್ಪನೆ ಇದ್ದದ್ದರಿಂದ ಅದನ್ನು ಖಂಡಿಸಬೇಕಾದ ಅನಿವಾರ್ಯತೆ ತಾನಾಗಿ ಹುಟ್ಟಿತು. ರಥ ಏರಿ ಕಾಶಿಗೆ ಸೇರಿದೆ. 3 ಮಂದಿಗಳನ್ನು ಬಲಾತ್ಕಾರದಿಂದ ರಾಕ್ಷಸ ವಿಧಾನದಂತೆ ಅಪಹರಿಸಿ ತರುವಂತಹ ನಿರ್ಣಯದಿಂದಲೇ ಮುಂದಾದೆ. ಘೋಷಿಸಿಯ ಕರಕೊಂಡು ಬಂದೆ. ಆ ಕಾಲದಲ್ಲಿ ನನಗೆ ಗೊತ್ತಿರಲಿಲ್ಲ ಅವಳು ಅನ್ಯಾನುರಕ್ತೆ ಅಂತ. ಸಾಲ್ವನಿಗೆ ಮೊದಲೇ ಮನಕೊಟ್ಟ ಹೆಣ್ಣು ಹೌದು ಅಂತಾದ್ರೆ ಸ್ವಯಂವರದ ವರ್ಣಮಾಲಿಕೆಯನ್ನು ಕೈಯಲ್ಲಿ ಧರಿಸಿ ಕಲ್ಯಾಣ ಮಂಟಪದಲ್ಲಿ ಕಾಣಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಅವಳಿಗಿರಲಿಲ್ಲ. ಅದಕ್ಕಿಂತ ಹೊರಗಿರಬೇಕಿತ್ತು. ಅಥವಾ ಗುರುತ ಪರಿಚಯ ಇಲ್ಲದೆ ಇದ್ದಂತಹ ಒಂದು ದೇಶದಲ್ಲಿ ಹೋಗಿ ವರಾರೋಹೆಯರಾಗಿ ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸಿದಂತಹ ಹೆಣ್ಣುಮಕ್ಕಳಲ್ಲಿ ನೀವು ಯಾರಿಗಾದ್ರೂ ಮನಸ್ಸು ಕೊಟ್ಟಿದ್ದೀರೋ ಅಂತ ಕೇಳುವುದು ಸಂಸ್ಕಾರವಂತರಿಗೆ ಕ್ರಮ ಅಲ್ಲ. ಆದ್ದರಿಂದಲೇ ಕೇಳುವುದಕ್ಕೆ ಅವಕಾಶ ಆಗಲಿಲ್ಲ. ರಥ ಏರಿದಳು. ಇಲ್ಲಿ ಬಂದು ತಮ್ಮನಿಗೆ ಮದುವೆ ಮಾಡಿಸಿಕೊಳ್ಳೋಣ ಅನ್ನುವಂತಹ ವಿಷಯವನ್ನು ಹೇಳುವ ಕಾಲಕ್ಕೆ ತಾನು ಸಾಲ್ವನಿಗೆ ಮದುವೆಗಿಂತ ಮೊದಲನೇ ದಿನವೇ ಮಾತು ಕೊಟ್ಟದ್ದನ್ನು ಆಡಿದ್ದು. ಪ್ರತಾಪಸೇನರಲ್ಲಿ ಅಪರಾಧ ಉಂಟೋ ಕೇಳಿದ್ರೆ ಅಪ್ಪ ಅಮ್ಮನಿಗೂ ತಾನು ವಿಷಯ ಹೇಳಲಿಲ್ಲ, ಗುಟ್ಟಾಗಿ ಉಳಿಸಿಕೊಂಡಿದ್ದೇನೆ. ಈಗ ನಿಮ್ಮ ಹತ್ರ ಹೇಳಿದ್ದೇನೆ. ನನಗೂ ಒಂದು ಕ್ಷಣಕ್ಕೆ ಏನು ಮಾಡುವುದು ಅನ್ನುವುದೇ ಗೊತ್ತಾಗದೇ ಇದ್ದ ಸ್ಥಿತಿ ಹೋಯಿತು. ಅನ್ಯಾನುರಕ್ತಿಯಾದಂತಹ ಹೆಣ್ಣನ್ನು ರಾಕ್ಷಸ ವಿಧಾನದಿಂದಲಾದರೂ ಅಪಹರಿಸುವುದಕ್ಕೆ ಈ ಶಾಸ್ತ್ರ ಸಮ್ಮತಿಸುವುದಿಲ್ಲ. ಕನ್ಯೆಯನ್ನು ಅಪಹರಿಸಬಹುದು, ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವುದಕ್ಕೆ ರಾಕ್ಷಸ ಪದ್ಧತಿಯಲ್ಲಿ ಆಗುವುದಿಲ್ಲ. ಅದಕ್ಕೆ ಮತ್ತೆ ರಾಕ್ಷಸನೇ ಆಗಬೇಕಾದ್ರೆ ಹಾಗಿದ್ರೆ ನಾನು ತಂದದ್ದೇ ಅಪರಾಧವಾಗಿ ಹೋಯಿತಲ್ಲ. ಹಾಗಿಂದ ಅಪರಾಧಕ್ಕೆ ನಾನು ಕಾರಣವನ್ನು ಕೇಳಿದ್ರೆ ನಾನು ಕಾರಣ ಅಲ್ಲ. ತಿಳಿಸಬೇಕಾದವಳು ತಿಳಿಸಲಿಲ್ಲ, ಆದರೂ ಒದಗಿದ್ದು ಹೌದು. ಇನ್ನಿದಕ್ಕೆ ಪರಿಹಾರ ಏನು? ಆ ಕಾಲಕ್ಕೆ ಅವಳೇ ಸೂಚಿಸಿದಳು, ಸಾಲ್ವನಿಗೆ ಕಳುಹಿಸಿಕೊಟ್ರೆ ಸಾಕು ಅಂತ. ಮರ್ಯಾದೆಯಿಂದ ಕಳುಹಿಸಿಕೊಟ್ಟಿದ್ದೇನೆ, ಮರ್ಯಾದೆ ಹೋಯಿತು ಅಂತ ಹಿಂದೆ ಬಂದಿದ್ದಾಳೆ. ಇನ್ನಾಗುವುದಿಲ್ಲ ಅಂತ ಬಿಟ್ಟಿದ್ದೇನೆ. ನಡೆದದ್ದು ಇಷ್ಟು ವಿಷಯ. ತಂದದ್ದು ಸರಿ ಉಂಟೇನೋ? ತಮ್ಮನಿಗಾದರೂ ಪರನಾರಿಯನ ನೀನು ಹೆಮ್ಮೆಯೊಟ್ಟರ ಪಿಡಿದು ದುರ್ಮಾರ್ಗತನದಿಂದ ತರುವುದು ನಿನ್ನಯ ಧರ್ಮವೇ ವರಿಸಿವಳ. ಭೀಷ್ಮ ಗುರುವನಿಯ ಈ ಪ್ರಕರಣದಲ್ಲಿ ಸರಿಯಾಗಿ ಅಂಬೆಯ ಮದುವೆಯಾಗಬೇಕಾದದ್ದು ತಪ್ಪುವುದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಆ ಬೇರೆ ಬೇರೆ ಕಾರಣಗಳಲ್ಲಿ ನನ್ನ ಶಿಷ್ಯನಾದ ಅಥವಾ 4 ಮಂದಿ ಮಹಾತ್ಮ ಗುರುಗಳ ಶಿಷ್ಯನಾದ ಭೀಷ್ಮನು ಒಂದು ಕಾರಣ ಎನ್ನುವುದು ಇಲ್ಲಿ ಪ್ರಧಾನ ಪ್ರಶ್ನೆ. ಯಾಕೆ ಪ್ರಧಾನ ಆಗುತ್ತದೆ? ನೀನೊಂದು ಮಾತು ಹೇಳಿದೆ, ಯಾವನೂ ಕೂಡ ನಿರ್ಣಯ ಮಾಡಿ ಹೋಗ್ಲಿಕ್ಕಾಗುವುದಿಲ್ಲ, ಒಳ್ಳೆಯದನ್ನು ನಿರೀಕ್ಷೆ ಮಾಡಬಹುದು. ಯಾವ ಜಾಗದಲ್ಲಿದ್ದಾನೆ ಎನ್ನುವುದರಿಂದ ಆದ ಪರಿಣಾಮಕ್ಕೆ ಪ್ರಾಯಶ್ಚಿತ್ತ ಇರುವುದು. ಒಬ್ಬ ಏನೂ ಇಲ್ಲದವ ಮಾಡಿದ ಪಾಪಕ್ಕೆ ಇರುವ ಪ್ರಾಯಶ್ಚಿತ್ತಕ್ಕೂ
ಒಬ್ಬ ಆಡ್ಯನೊಬ್ಬ ಮಾಡಿದ ಪಾಪಕ್ಕೆ ಮಾಡುವಂತ ಪ್ರಾಯಶ್ಚಿತ್ತವು ವ್ಯತ್ಯಾಸವು ವ್ಯತ್ಯಾಸ ಉಂಟೇ ಉಂಟು. ಗಾತ್ರದಲ್ಲಿ ವ್ಯತ್ಯಾಸ ಇರ್ಬೋದು, ಪ್ರಾಯಶ್ಚಿತ್ತ ಅನ್ನುವುದರಲ್ಲಿ ವ್ಯತ್ಯಾಸ ಇಲ್ಲ. ಮನಸ್ಸಿನಲ್ಲಿ ಸಣ್ಣವ ಮಾಡಿದ್ದಕ್ಕೂ ಆಗುವುದು ಪ್ರಾಯಶ್ಚಿತ್ತ, ದೊಡ್ಡವ ಮಾಡಿದ್ದಕ್ಕೂ ಆಗುವುದು ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತದಲ್ಲಿ ಹೆಚ್ಚು ಕಡಿಮೆ ದೊಡ್ಡದು ಸಣ್ಣದು ಇರ್ಬೋದು. ಪ್ರಾಯಶ್ಚಿತ್ತ ಅನ್ನೋದು ಶತಸಿದ್ಧ. ಅಪರಾಧಕ್ಕೆ ಪ್ರಾಯಶ್ಚಿತ್ತ ಬೇಕಾದದ್ದು ಸಣ್ಣವರಿಗೆ, ದೊಡ್ಡವರು ಪ್ರಮಾದ ಮಾಡಿದ್ರು ಪ್ರಾಯಶ್ಚಿತ್ತ ಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಹಿಂದೆ ಚಕ್ರವರ್ತಿ ಪೀಠದಲ್ಲಿದ್ದಂತಹ ದಶರಥ ಗೊತ್ತಿದ್ದು ಹೊಡೆದದ್ದಲ್ಲ, ಯಾವುದೋ ನೀರು ಕುಡಿಯುವಂತ ಪ್ರಾಣಿ ಎನ್ನುವಂತಹ ಭಾವನೆಯಿಂದ ಹೊಡೆದಂತಹ ಬಾಣ ಹೋಗಿ ತಾಗಿದ್ದು ಮುನಿಕುಮಾರಕನಿಗೆ. ಮುನಿಕುಮಾರಕ ಸತ್ತ, ಮುನಿಕುಮಾರಕ ಸಾಯ್ಬೇಕು ಅಂತ ದಶರಥ ಹೊಡೆದದ್ದಲ್ಲ, ಮುನಿಕುಮಾರಕ ಸತ್ತ. ಬಂದ ಶಾಪ ಸುಳ್ಳಾಯಿತು, ಶಾಪ ಬಂದೇ ಬಂತು. ಯಾಕೆ ಬಂತು ಅಂತ ಕೇಳಿದ್ರೆ, ಅವನ ಅಪರಾಧ ದೊಡ್ಡದಲ್ಲ, ಅವ ಇದ್ದ ಜಾಗ ದೊಡ್ಡದು. ಸಣ್ಣದಾದ್ರೂ ದೊಡ್ಡವ ಮಾಡಿದಂತಹ ಸಣ್ಣ ಪ್ರಮಾದವು ದೊಡ್ಡ ಅಪರಾಧವಾಗಿ ಪರಿಗಣಿಸಲ್ಪಡ್ತದೆ. ನೀನು ತಮ್ಮನಿಗೆ ಬೇಕಾಗಿ ತಂದೆ, ರಾಜತಾಂತ್ರಿಕವಾಗಿಯೋ ಕೌಟುಂಬಿಕವಾಗಿಯೋ ನೀನು ಹೇಗೆ ವ್ಯವಹಾರ ಮಾಡ್ತಿ ಅದು ನಮಗೆ ಪ್ರಶ್ನೆಯೇ ಅಲ್ಲ. ನೀನು ಮಾಡಿದ್ದಕ್ಕೆ ನಮ್ಮ ಆಕ್ಷೇಪವೂ ಇಲ್ಲ, ಅದು ನಿನಗೆ ಬಿಟ್ಟದ್ದು. ಆದ್ರೆ ಅದನ್ನು ಪೂರ್ಣಗೊಳಿಸಬೇಡುವ ನೀನು. ತಂದ ಮೇಲೆ ತಂದೆಯಲ್ಲಿ ಹೇಳದ ಮಾತನ್ನು ನಿನ್ನಲ್ಲಿ ಹೇಳಿದ್ದಾಳೆ ಎಂದಾದ್ರೆ ನಿನ್ನ ಮೇಲೆ ವಿಶ್ವಾಸವನ್ನು ಇರಿಸಿದ್ದಾಳೆ. ನೀನು ಬದುಕನ್ನು ಒಂದು ತುದಿಗೆ ಮುಟ್ಟಿಸ್ತಿ ಎನ್ನುವಂತ ಒಂದು ಅಪೇಕ್ಷೆಯಿಂದ ಆಕಾಂಕ್ಷೆಯಿಂದ ತುಂಬು ಯೌವನದ ಹೆಣ್ಣು ಮಗಳೊಬ್ಬಳು ಬದುಕಿನ ಭವಿಷ್ಯವನ್ನು ನಿರೀಕ್ಷಿಸಿ ಹೇಳಿದ ಮೇಲೆ ಅವಳ ಭವಿಷ್ಯದ ಕೊನೆಯವರೆಗೆ ನೀನು ಅವಳನ್ನು ದಾಟಿಸುವಂತ ಹೊಣೆಯನ್ನು ಹೊತ್ತುಕೊಳ್ಳಬೇಡುವ. ಕೊಟ್ಟನಲ್ಲ ಸಾಲ್ವ ದೇಶ, ಸಾಕಾಗ್ತದ? ಸಾಕಾಗುದಿಲ್ವ? ಸಾಕಾಗುವುದಿಲ್ಲ. ಯಾಕೆ? ಸಾಲ್ವನಲ್ಲಿಗೆ ಕಳುಹಿಸಿ ಕೊಟ್ಟೆ. ಸಾಲ್ವ ಏನ್ ಹೇಳಿದ? ಭೀಷ್ಮನೊಟ್ಟಿಗೆ ಹೋದ ಕಾರಣ ನೀನು ನನಗೆ ಆಗಲಿಕ್ಕಿಲ್ಲ, ಭೀಷ್ಮನನ್ನು ಬೆರೆತು ಬಂದೆ, ಬಲ್ಲೆ ಬಲ್ಲೆ ನಾನು, ಹಾಗಾಗಿ ನೀನು ಆಗಲಿಕ್ಕಿಲ್ಲ ಅಂತ ಹೇಳಿದ. ಮತ್ತೆ ನನ್ನ ಹೆಜ್ಜೆ ಹೇಗಿರ್ಬೇಕಿತ್ತು, ಏನು ಮಾಡ್ಬೇಕಿತ್ತು? ಮಾಡಬೇಕಾದ ಸಾಲ್ವ ಹೇಳಿದ ಮಾತು ಹೌದು, ಭೀಷ್ಮನೊಟ್ಟಿಗೆ ಹೋದ ಹೆಣ್ಣು ನನಗಾಗುದಿಲ್ಲ ಅಲ್ವಾ? ಹೌದು. ಮೊದಲು ಅವನೇ ಮಾತು ಕೊಟ್ಟ, ಯಾರೊಟ್ಟಿಗೆ ಹೋಗುವ ಹೆಣ್ಣು ಅನ್ನೋದು ತಿಳಿದಿರ್ಲಿಲ್ಲ. ಈಗ ಇಷ್ಟು ಸಾಲು ಹೇಳಿದ ಮೇಲೆ ಮುಂದಿನ ಹೆಜ್ಜೆ ನಾನು ಏನನ್ನು ಇರಿಸಬೇಕಾದಿತ್ತು. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ನಿನಗೆ ಕರೆ ಬರಲಿಲ್ಲ ಅಂತ ಹೇಳಿದ್ರೆ ಹಸ್ತಿನಾವತಿಗೆ ಅವಮರ್ಯಾದೆ ಅಂತ ಒಂದು ನಿನಗೆ ಗೊತ್ತಾಗ್ತದೆ. ಎಲ್ಲಿ? ಕಾಶಿ ದೇಶದಲ್ಲಿ ಹಸ್ತಿನಾವತಿಗೆ ಕರೆ ಕೊಡದೆ ಮದುವೆ ಮಾಡಿದ್ರೆ ಹಸ್ತಿನಾವತಿಗೆ ಅವಮಾನ, ಹಸ್ತಿನಾವತಿಗೆ ಪ್ರತಿಸ್ಪರ್ಧಿಯ ನಿರ್ಮಾಣ ಅಂತ ಕಾಣುವ ನಿನಗೆ ಒಬ್ಬ ನಿನ್ನದೇ ಹಸ್ತಿನಾವತಿಯ ಊರಿನ ಒಬ್ಬ ಆಟ್ಯ ಬ್ರಾಹ್ಮಣನೊಬ್ಬನ ಜೊತೆಯಲ್ಲಿ ಹೋದ ಅಂಬೆಯನ್ನು ಹಸ್ತಿನಾವತಿಯ ಬ್ರಾಹ್ಮಣನ ಎದುರು ಹೀಯಾಳಿಸಿ ಭೀಷ್ಮನ ಚಾರಿತ್ರ, ಭೀಷ್ಮನೊಂದಿಗೆ ಹೋದಂತ ನಿನ್ನ ಚಾರಿತ್ರ ಸರಿ ಇಲ್ಲ ಅಂತ ಹೇಳಿದ್ದನ್ನು ಸಮರ್ಥಿಸಬೇಕಾದಂತ ಜಾಗದಲ್ಲಿ ನೀನಿರ್ತಿ. ಯಾಕಂದ್ರೆ ನಿನಗೆ ಗೊತ್ತಿಲ್ಲದ ಹಾಗೆ ಹೇಳಿದ್ದಲ್ಲ, ನೀನೇ ಕಳುಹಿಸಿದ ಬ್ರಾಹ್ಮಣನ ಎದುರಿನಲ್ಲಿ ಹೇಳಿದ್ದು ಹೊಣೆಗಾರಿಕೆಯಿಂದ ಜಾರಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂತ ಪರಿಹಾರ ಏನು ಅಂತ ಕೇಳಿದ್ರೆ, ಈಗ ಅವಳಿಗೆ ಗತಿ ಇಲ್ಲದ ಹಾಗಾಗಿದೆ, ನೀನೇ ಮದುವೆ ಆಗಬೇಕು ಅಲ್ಲ. ಈಗ ಸಾಲ್ವ ನನ್ನ ಕುರಿತಾಗಿ ಒಂದು ಅಪಚಾರದ ವಾಕ್ಯ ಹೇಳಿದ. ಗುರುಗಳಿಗೆ ಏನಾದ್ರೂ ಭೀಷ್ಮನ ಚಾರಿತ್ರದಲ್ಲಿ ಅನುಮಾನ ಬಂತ? ಈಗ ಸಾಲ್ವ ಹೇಳಿದ ವಾಕ್ಯ ಏನು? ಭೀಷ್ಮನೊಟ್ಟಿಗೆ ಹೋದ ಹೆಣ್ಣು ನನಗಾಗ್ಲಿಕ್ಕಿಲ್ಲ. ಹೋದ ಹೆಣ್ಣು ಅಂದ್ರೆ ಯಾವ ಅರ್ಥದಿಂದ? ಅವಳದ್ದಾದ ಶೀಲ ಕೆಟ್ಟಿದೆ ಅನ್ನುವ ಭಾವದಿಂದಲೇ ಅಲ್ವ ಹೇಳಿದ್ರು. ಈಗ ಕರ್ಕೊಂಡು ಬಂದ ಹೆಣ್ಣಿನ ಶೀಲ ಕೆಡಿಸಿಯೇ ಕಳುಹಿಸಿದವ ಭೀಷ್ಮ ಅಂತ ಗುರುಗಳ ಅಂತರಂಗಕ್ಕೆ ಏನಾದ್ರೂ ಅನ್ನಿಸ್ತದೆ? ಭೀಷ್ಮ ಹಾಗೆ ಹೇಳಿದ್ರೆ ನಾನು ಈಗೂ ಪ್ರಶ್ನೆ ಮಾಡಬಹುದು. ಹೇಗೆ? ಈಗ ಅಲ್ಲಿ ಕರಿಪುರದಲ್ಲಿ ಭೀಷ್ಮಗರಿಯದ ರೀತಿಯಲ್ಲಿ ಒಂದು ಸ್ವಯಂವರ ಏರ್ಪಾಡು ಮಾಡಬೇಕು ಅಂತ ಅವ ನಿರ್ಣಯ ಮಾಡುವಲ್ಲಿ ಪ್ರತಿಸ್ಪರ್ಧಿಯೊಬ್ಬನನ್ನು ಮಾಡಬೇಕು ಎನ್ನುವುದಾಗಿ ಅವ ನಿಶ್ಚಯಿಸಿದ್ದೇ ತರ್ಕಿಸಿದ್ದೇ ಹೌದಾದ್ರು ಭೀಷ್ಮನಿಗೆ ಅವನ ತೋಳುಬಲದಲ್ಲಿ ವಿಶ್ವಾಸ ಕಡಿಮೆ ಆಯ್ತಾ? ಅಲ್ವೇ ಅಲ್ಲ. ಯಾವ ಪ್ರತಿಸ್ಪರ್ಧಿ ಬಂದ್ರು ನೀನು ಮತ್ತೆ ಆದ್ರೂ ಅವರನ್ನು ಎದುರಿಸಬಲ್ಲೇ ಅಲ್ಲ. ಅಂದ್ರೆ ಒಂದು ಪ್ರಕರಣದಲ್ಲಿ ನೀನು ಸರಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲ, ನೀನು ಸರಿ ಇದೆಯೋ ಸರಿ ಇಲ್ವೋ ಅಂತ ನಿರ್ಣಯ ಮಾಡಬೇಕಾದ ಪ್ರಕರಣ ಇದು. ಆರೋಪಿಸುವುದು ನಿನ್ನನ್ನು ಋಷಿ ಮುನಿಗಳು, ಹಾಗಾಗಿ ಸರಿಯಾದ ದಾರಿಯಲ್ಲಿ ಹೋಗಬೇಕಾದ ಬದ್ಧತೆ ನಿನಗುಂಟು, ಹಾಗಾಗಿ ಮದುವೆ ಆಗುತ್ತೆ ಹೇಳಿ. ಗುರುಗಳೇ, ಋಷಿ ಮುನಿಗಳಾದರೂ ಅವಜ್ಞೆಯಿಂದಲೂ ಆಡಿದ್ದಕ್ಕೆ ಈ ಹಿಂದೆಯೂ ಉದಾಹರಣೆಗಳುಂಟು. ಇರ್ಲಿ, ಋಷಿ ಮುನಿಗಳಾದ್ರೂ ಅವಜ್ಞೆಯಿಂದ ಒಂದು ತಪ್ಪು ತೀರ್ಮಾನವನ್ನು ಮಾಡಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಇತಿಹಾಸದಲ್ಲಿ ಸಿಗುತ್ತದೆ. ಇರ್ಲಿ. ಆದ್ದರಿಂದಲೇ ಈ ಸಲವೂ ಅವರು ಹೇಳಿದ್ದಲ್ಲಿ ಕೇವಲ ಈ ಪ್ರಕರಣವನ್ನು ಆದ್ಯಂತವಾಗಿ ವಿಮರ್ಶಿ ಸರಿಯಾದ ನಿರ್ಣಯದಿಂದ ಬಂದಿದ್ದಾರೆ ಅನ್ನುವುದು ಧ್ವನಿ ಅಲ್ಲ. ಇನ್ನೂ ಒಂದು, ಸಾಲ್ವ ಹೇಳಿದ್ದರಲ್ಲಿ ಏನೇನು ಹುರುಳಿಲ್ಲ. ಈಗ ನೀವು ಹೇಳಿದಾಗೆ ಸಾಲ್ವ ಹೇಳಿದ ಮಾತನ್ನೇ ಒಪ್ಪಿ ಅವನನ್ನು ದಂಡಿಸಿ ಅವನಿಗೆ ಮದುವೆ ಮಾಡಿಸಲಿಕ್ಕೆ ಹೊರಟೆಂತಾದ್ರು ಅವ ನಾಳೆ ಏನು ಹೇಳಿಕೊಂಡು ಬರ್ತಾನೆ? ಭೀಷ್ಮ ಕರ್ಕೊಂಡೋಗಿ 4 ದಿವಸ ಇಟ್ಟ, ದೊಡ್ಡವರ ಮನೆ ವ್ಯವಹಾರ, ನಾವು ಒಂದು ಮಾತು ಹೇಳಿದ್ರೆ 4 ಬೆನ್ನಿಗೆ ಕೊಟ್ಟು ನಮ್ಮ ಕುತ್ತಿಗೆಗೆ ಕಟ್ಟಿದ, ಈಗ ಹೇಳಿಕೊಂಡು ಬರಲಿಲ್ಲ, ಆಗ ನಾನೇನು ಮಾಡಬೇಕು? ಭೀಷ್ಮ ಹೇಳಲಿಕ್ಕೆ ಈಗ ನೀನು ಸ್ವಯಂವರ ಮಂಟಪಕ್ಕೆ ಹೋದದ್ದಕ್ಕೆ ಹೇಳಿದವರಿಲ್ವಾ? ಈ ವೃದ್ಧನಿಗೆ ಎಂತದಕ್ಕೆ ಈ ಸ್ವಯಂವರ ಮಂಟಪ ಅಂತ? ಹೌದಾ? ಹೇಳಿದವರ ಮಾತಿಗೆಲ್ಲ ಉತ್ತರ ಕೊಡ್ಲಿಕ್ಕಿರುವುದೇನು? ನಿನ್ನ ಚಾರಿತ್ರ ಸರಿ ಉಂಟು, ನೀನು ತಪ್ಪಲಿಲ್ಲ ಅಂತ ನಿರ್ಣಯ ಲೋಕದಲ್ಲಿ ಆಗುವ ಹಾಗೆ ನೀನು ನಡಿಬೇಕಾದ್ದಲ್ವಾ? ವೃದ್ಧನಿಗೆ ಯಾಕೆ ಹೆಣ್ಣು ಅಂತ ಕೇಳಿದವರಿಗೂ ನಾನು ಉತ್ತರ ಕೊಡ್ಲಿಲ್ಲ. ಹೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಲಿಕ್ಕೆ ಭೀಷ್ಮ ಅಲ್ಲ, ನಮಗೆ ಸಂಬಂಧಿಸಿದ್ದವುದಾದ್ರೆ ಮಾತ್ರ ನಾವು ಉತ್ತರ ಕೊಡಬೇಕಾದ. ನಾನೀಗ ಅದಕ್ಕೆ ಉತ್ತರ ಕೊಟ್ಟು ಈಗ ಅಂಬೆಯ ವಿಷಯದಲ್ಲಿ ನಿನ್ನ ಬಗ್ಗೆ ನಿನ್ನ ಊರಿನ ಬ್ರಾಹ್ಮಣನೆದುರು ಒಂದು ಆಕ್ಷೇಪ
ಆಕ್ಷೇಪಕ್ಕೆ ಏನು ಉತ್ತರ ಕೊಟ್ಟ ನೀನು? ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಹಾ. ಅಂಬೆ ಬರುವಂತೆ ಬಂದಿದ್ದಾಳೋ, ಹಾ. ನ್ಯಾಯ ಕೇಳುವುದಕ್ಕಾಗಿ ಬಂದಳೋ, ಹಾ. ಇದನ್ನು ನಾವು ಯೋಚಿಸಬೇಕಲ್ಲ. ಹಾ. ಯಾರೋ ದಾರಿಯಲ್ಲಿ ಹೋಗುವವನು ಸಿಂಹಾಸನಕ್ಕೆ ಬೆರಳು ತೋರಿಸಿದ ಅಂತ ಮಾತ್ರಕ್ಕೆ ಹಾ. ಅದನ್ನೆಲ್ಲ ಕಿವಿಗೆ ಹಚ್ಚಿಕೊಳ್ಬೇಕಾದ ಅವಶ್ಯಕತೆ ಬರುವುದಿಲ್ಲ. ಹಾ. ಯಾಕೆ ಬರುವುದಿಲ್ಲ ಕೇಳಿದ್ರೆ, ಹಾ. ಹಾಗೊಂದು ವೇಳೆ ಆಡಿದ್ದಕ್ಕೆಲ್ಲ ಸಿಂಹಾಸನ ಸ್ಪಂದಿಸ್ತದೆ ಅನ್ನುವುದನ್ನು ತಿಳಿದರೆ ಆಡುವವನಿಗೆ ಆಡುವುದೇ ಕೆಲಸ ಆಗ್ತದೆ, ಮಾಡುವವನು ಮಾಡುವ ಕೆಲಸವನ್ನೇ ಇರಬೇಕಾಗ್ತದೆ. ಅಲ್ಲ, ಅದು ಸರಿ. ಆದ್ದರಿಂದಲೇ ಯಾವುದಕ್ಕೆ ಬೆಲೆ ಕೊಡಬೇಕು ಅನ್ನುವುದನ್ನು ಒಪ್ಪಲೇಬೇಕು. ಅದು ಸರಿ, ಎಲ್ಲಿಯೋ ಕುಳಿತು ಆಡಿದ್ರೆ ಸರಿ. ಈ ಪ್ರಕರಣದಲ್ಲಿ ನೇರ ಸಂಬಂಧಿಯಾಗಿ ನೀನು ಇಳಿದ ಕಾರಣ, ನಿನ್ನನ್ನೇ ಹೆಸರು ಎತ್ತಿ ಹೇಳಿದ ಕಾರಣ ನೀನು ಸ್ವಲ್ಪ ಆದ್ರೂ ಪ್ರವರ್ತನೆಯನ್ನು ತೋರಿಸಬೇಡವೇನೋ? ಗುರುಗಳ ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ. ಏನದು? ಈಗ ಸಾಲ್ವ ಒಂದು ಮಾತು ಹೇಳಿದ, ಹಾ. ಅದರ ಕುರಿತಾಗಿ ನಿಮಗೆ ಪೂರ್ತಿ ವಿಶ್ವಾಸ ಇಲ್ಲ. ಯಾಕಂದ್ರೆ ನೀವು ಅದಕ್ಕೆ ಯಾವ ಒಂದು ನಿರ್ದಿಷ್ಟವಾದ ಉತ್ತರವನ್ನು ನನಗೆ ಕೊಡ್ಲಿಲ್ಲ. ಹಾ. ನಾನೀಗ ಶೀಲ ಕೆಟ್ಟವನು, ಶೀಲ ಕೆಡಿಸಿದವನು ಅನ್ನೋದಕ್ಕೆ ನಿಮ್ಮ ಉತ್ತರ ಇಲ್ಲ. ಇಲ್ಲ, ಅದು ಇನ್ನೂ ನಿರ್ಣಯ ಆಗ್ಬೇಕು. ಈಗ ಸಾಲ್ವ ಹೇಳಿದ, ಹಾ. ಸಾಲ್ವ ಹೇಳಿದ ಅಂತ ಮಾತ್ರಕ್ಕಾಗಿ ಹಾ. ಈಗ ಸಾಲ್ವನಿಗೆ ಮನಸೋತ ಹೆಣ್ಣಿಗೆ ಇನ್ನೇನು ವ್ಯವಸ್ಥೆ? ಏನು? ಈಗ ಸಾಲ್ವನಿಗೆ ಮಾತು ಕೊಟ್ಟು ಅವನನ್ನೇ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ ಹೆಣ್ಣನ್ನು ನಾನೇನು ಮಾಡಬೇಕಿತ್ತು? ಅದಕ್ಕೆ ಉತ್ತರ ಯಾರಲ್ಲಿ ಕೇಳಬೇಕು ಅಂತುಂಟ? ನಿನ್ನ ಹಿನ್ನೆಲೆಯಲ್ಲಿ ಕೇಳಬೇಕು. ಯಾರಲ್ಲಿ ಹಿನ್ನೆಲೆಯಲ್ಲಿ? ನಿನ್ನ ಹಿನ್ನೆಲೆಯಲ್ಲಿ ಇರುವುದು ನಿನ್ನ ತಾಯಿ ನಳಿನಾಕ್ಷ ನಂದಿನಿ ಗಂಗೆ. ಅವಳು ಮಹಾಭಿಷನೇ ಶಾಪಗ್ರಸ್ತನಾಗಿ ಹುಟ್ಟಿದ್ದು ಅಂತ ಮೊದಲು ತೊಡೆಯಲ್ಲಿ ಕುಳಿತದ್ದು ಯಾರ ತೊಡೆಯಲ್ಲಿ ಗೊತ್ತುಂಟ? ನಿನ್ನ ಅಜ್ಜ ಪ್ರತೀಪನ ತೊಡೆಯಲ್ಲಿ. ಆಗಲಿ. ಅಜ್ಜ ಪ್ರತೀಪನ ತೊಡೆಯಲ್ಲಿ ಕುಳಿತಾಗ ಅವಳು ಭಾವಿಸಿದ ಇವನೇ ಗಂಡ ಅಂತ. ಆಗ ನೀನು ನನಗೆ ಹೆಂಡತಿ ಆಗುವುದಕ್ಕೆ ಇರುವವಳಲ್ಲ, ನೀನು ಬಲತೊಡೆಯಲ್ಲಿ ಕುಳಿತಿದ್ದಿ, ಮಗನನ್ನು ಮದುವೆ ಆಗಬೇಕಾದವಳು ಅಂತ ಪ್ರತೀಪ ಹೇಳಿದ್ದಾನೆ ಎಂದಾದ್ರೆ ಒಮ್ಮೆ ಕಲ್ಮಶವಾದ್ರು ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನಿನ್ನ ಹಿನ್ನೆಲೆ ತೋರಿಸಿದ ಮೇಲೆ ಅಂಬೆಯ ಬದುಕಿಗೆ ಒಂದು ಸರಿಯಾದಂತಹ ನಿರ್ಣಯ ಕೊಡುವುದಕ್ಕೆ ನೀನು ಮದುವೆ ಆದ್ರೆ ಒಂದುಂಟು, ಏನು? ಶಾಪಗ್ರಸ್ತಳಾದಂತಹ ಗಂಗಾ ಭವಾನಿ ಆದ್ರೂ ಬಂದು ಪ್ರದೀಪ ಮಹಾರಾಯರ ಬಲತೊಡೆಯಲ್ಲಿ ಕುಳಿತುಕೊಂಡದ್ದೇ ಹೊರತು ಎಡತೊಡೆಯಲ್ಲಿ ಅಲ್ಲ. ಅಲ್ಲ. ಅದ್ಯಾಕೆ ಬಲತೊಡೆಯಲ್ಲಿ ಕುಳಿತುಕೊಂಡ್ಲು? ಬಲತೊಡೆಯಲ್ಲಿ ಕುಳಿತುಕೊಂಡು ಅವಳು ಗಂಡ ಅಂತಲೇ ಕುಳಿತುಕೊಂಡದ್ದು. ಅಲ್ಲ, ಪ್ರತೀಪನ ಅಂತಾದ್ರೂ ಕುಳಿತುಕೊಳ್ಳುವಾಗ ಬಲತೊಡೆ ಆದದ್ದು ಯಾಕೆ? ಬಲತೊಡೆಯಾದದ್ದು ಯಾಕೆ ಅಂತ ಹೇಳಿದ್ರೆ ವಿಧಿ. ವಿಧಿ. ನಾನು ಅದೇ ಹೇಳುದು. ಅಂಬೆಯನ್ನು ಹಸ್ತಿನಾವತಿಯ ಮನೆತನದ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕನ್ನೋ ಉದ್ದೇಶದಿಂದಲೇ ನಾನು ಕರ್ಕೊಂಡು ಬಂದದ್ದು. ಆದ್ರೆ ಮದುವೆಗಿಂತ ಮೊದಲನೇ ದಿವಸ ಯಾರಿಗೂ ಗೊತ್ತಾಗದ ಅವಳು ಸಾಲ್ವನಿಗೆ ಮಾತು ಕೊಟ್ಟದ್ದು ಯಾಕೆ? ಯಾಕೆ? ವಿಧಿ, ಅದು ವಿಧಿ. ಅವಳ ವಿಧಿ ಅವಳು ಅನುಭವಿಸ್ತಾಳೆ, ಗಂಗಮ್ಮನ ವಿಧಿ ಗಂಗಮ್ಮ ಅನುಭವಿಸಿ ಆಗಿದೆ. ಮತ್ತೆ ನಾವೆಂತ ಮಾತಾಡ ಆಗುದಿಲ್ಲ. ಅವಳ ವಿಧಿ ಅವಳು ಅನುಭವಿಸ್ತಾಳೆ, ಅವ ಸಾಯುವುದಕ್ಕಿರುವುದು ಅಂತ ಹೇಳಿ ಒಬ್ಬನ ತಲೆ ಕಡಿದ್ರೆ ಅದವ ಸಾಯುವ ವಿಧಿ ಅಂತ ಹೇಳಿದ್ರೆ ಇವನಿಗೆ ಶಾಸನ ಮಾಡದೆ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಅವಳು ಮಾತು ಕೊಟ್ಟದ್ದೇ ಹೌದಾದ್ರು ನೀನು ಹೋಗದೇ ಇದ್ರೆ ಅವಳು ಸಾಲ್ವನನ್ನೇ ವರಿಸುತ್ತಿದ್ದಳು. ಸಾಲ್ವನನ್ನು ವರಿಸದೆ ಈಗ ಬೀದಿ ಪಾಲಾಗುವುದಕ್ಕೆ ಕಾರಣ ನಿನ್ನ ಸ್ವಯಂವರ ಮಂಟಪದ ಪ್ರವೇಶ. ನೀನು ಮಾಡಿದ ಅಪರಾಧ ಅಥವಾ ಪ್ರಮಾದ ಸಣ್ಣದೇ ಆದ್ರು ದಶರಥ ಮಾಡಿದ ಸಣ್ಣ ಅಪರಾಧಕ್ಕೆ ದೊಡ್ಡ ಶಿಕ್ಷೆ ಸಿಕ್ಕಿದ ಹಾಗೆ ನೀನು ಈ ಸಲ ಮದುವೆ ಆಗುವುದೇ ಅದಕ್ಕೆ ಪ್ರಾಯಶ್ಚಿತ್ತ. ಗುರುಗಳೇ, ದಶರಥ ಬಾಣ ಬಿಟ್ಟದ್ದು ತಾನು ಅನ್ನುವುದನ್ನು ತಿಳಿದವನಿಗೆ, ಅಂದ್ರೆ ಅವನಿಗೆ ಗೊತ್ತು ನಾವು ಬಿಟ್ಟದ್ದು. ಬಾಣ ಬಿಟ್ಟು ಪ್ರಾಣ ಕಳೆಕೊಳ್ಳುವುದಕ್ಕೆ ಯಾರು ಕಾರಣನಾದವ ಅವನಿಗೆ ಅದೇ ಗತಿ ಬರಲಿಂದ ಶಾಪ ಕೊಟ್ಟು. ಸರಿ. ಆದ್ದರಿಂದಲೇ ದಶರಥನಿಗೆ ಅದನ್ನು ಅನುಭವಿಸಬೇಕಾಗಿ ಬಂತು. ಸರಿ. ಯಾವನು ಅವನ ಮರಣಕ್ಕೆ ಕಾರಣನೋ ಆ ದೋಷ ಅವನಲ್ಲಿ ಉಂಟು. ಆದ್ದರಿಂದ ಋಷಿ ಶಾಪ ಅವನಿಗೆ ತಾಗಿತ್ತು. ಸರಿ. ನಾನು ಇದರಲ್ಲಿ ಪ್ರತ್ಯಕ್ಷ ಕಾರಣನಲ್ಲದೇ ಇರುವುದರಿಂದ ಅವಳ ವಿರುದ್ಧತೆಗೆ ಅವಳೇ ಕಾರಣಳಾದ್ದರಿಂದ ಅವಳೇ ಕಣ್ಣೀರು ಹಾಕ್ತಾ ಊರ ಮೇಲೆ ತಿರುಗುತ್ತಾ. ಕಾರಣ ಅಂತ ನೀನು ಹೇಳುವುದಲ್ವಾ? ಈಗ ಒಂದು ವೇಳೆ ನೀನು ಪ್ರವೇಶ ಮಾಡದೇ ಇರ್ತಿದ್ರೆ ಅವಳು ಖಂಡಿತ ಸಾಲ್ವನನ್ನು ಮದುವೆ ಆಗುತ್ತಿದ್ದ. ಹೇಗೆ ಹೇಳ್ತೀರಿ ನೀವು? ಖಂಡಿತ ಸಾಲ್ವನನ್ನು ಮದುವೆ ಆಗುತ್ತಿದ್ದ. ಯಾಕಂದ್ರೆ ಅಲ್ಲಿ ಗೆದ್ದು ನಿಂತವ ಸಾಲ್ವ, ಎಲ್ಲರನ್ನು ಗೆದ್ದು ನಿಂತ ಸಾಲ್ವ, ಎಲ್ಲರನ್ನು ಗೆದ್ದು ನಿಂತ ಸಾಲ್ವ ವಿಕ್ರಮಿಯಾಗಿ ವಿಜೇತನಾಗಿ ಮೆರೆಯುತ್ತಾ ಇರುವ ಹೊತ್ತಿನಲ್ಲಿ ನಿನ್ನ ಪ್ರವೇಶ ಆದದ್ದು. ಗುರುಗಳೇ, ಸ್ವಯಂವರ ಮಂಟಪದ ಪೂರ್ಣ ಪರಿಚಯ ನಿಮಗಾಗಲಿಲ್ಲ ಅದು ನನಗೆ ಅರ್ಥ. ಯಾಕೆ? ಅಲ್ಲಿ ಯುದ್ಧದ ತೀರ್ಮಾನ ಆಗಲೇ ಇಲ್ಲ. ಯುದ್ಧ ನಡೆಯುತ್ತಿರುವ ಅವಸರದಲ್ಲಿ ನನ್ನ ಪ್ರವೇಶ ಆದದ್ದು. ಸರಿ. ಅದರ ಅರ್ಥ ಏನು? ಗೆದ್ದು ನಿಂತವ ಸಾಲ್ವ ಅಂತ ಅರ್ಥ ಅಲ್ಲ. ಯುದ್ಧ ನಡೆಯುತ್ತಾ ಇತ್ತು, ಅವನಿಂದ ಆತನಕ ಕಾಳಗಕ್ಕೆ ಬಂದವರು ಅವನಿಂದ ಸೋತಿರಬಹುದು. ಸರಿ. ಅದರ ಅರ್ಥ ಹೋರಾಡುವ ಮಂದಿಗಳಿಲ್ಲ ಅಂತ ಅರ್ಥ. ಸರಿ. ಇನ್ನೂ ಒಂದು, ಸ್ವಯಂವರದ ಪಣದಲ್ಲಿ ಇರಿಸಿದಂತಹ ವೀರ್ಯ ಶುಲ್ಕದ ಪಣದಲ್ಲಿ ವಿಜಯವನ್ನು ಗಳಿಸುವುದು ಹೇಗೆ ಕೇಳಿದ್ರೆ ಹೆಣ್ಣು ಮಕ್ಕಳ ಅದೃಷ್ಟದಂತೆ. ಆದ್ದರಿಂದ ಸಾಲ್ವನ್ನು ರಟ್ಟೆಗಟ್ಟಿ ಉಂಟು ಅನ್ನುವುದಕ್ಕೆ ಅವ ಗೆಲ್ಲುತ್ತಾನೆ ಅಂತ ಅರ್ಥ ಅಲ್ಲ. ಯಾವನಿಗೆ ಹೆಂಡತಿ ಆಗುವ ವಿಧಿ ಇವರಿಗುಂಟು ಅವನೇ ಗೆದ್ದು ನಿಲ್ತಾನೆ. ಅದಕ್ಕೆ ಅಲ್ವಾ ಅವ ಹೇಳಿದ್ದು, ಒಂದಲ್ಲ ಅದರಲ್ಲಿ ತಿದ್ದುಪಡಿ ಉಂಟು. ಸೌಂದರ್ಯಾತಿಶಯಕ್ಕೆ ಮೋಹಿಪುದೊಂದು. ಒಂದು ವೇಳೆ ವಿಕ್ರಮದಲ್ಲಿ ಅವ ಏನಾದರೂ ಸಮಸ್ಯೆ ಆದರೂ ಕೂಡ ಸೌಂದರ್ಯಾತಿಶಯಕ್ಕೆ ಮೋಹಿಪುದು ಎನ್ನುವ ತಿದ್ದುಪಡಿಯಿಂದ ಇವಳು ಅವನನ್ನು ಮದುವೆ ಆಗುವುದಕ್ಕೆ ಒಂದು ರಾಜಮಾರ್ಗ ಉಂಟು ಅಂತ ಅವ ತಿದ್ದುಪಡಿ ಮಾಡಿದ್ದು. ಅಷ್ಟೆಲ್ಲ ಮಾಡಿದ ಮೇಲೆ ನೀನು ಹೋದದ್ದು. ಗುರುಗಳೇ, ಸ್ವಯಂವರವೇ ಹೌದಾದ್ರೆ ಪಣ ಹೇಳಬೇಕಾದ ಯಾರು? ಸಾಲ್ವನ ಪ್ರತಾಪ ಸೇನ? ಅದು ಬಿಡು, ಅದು ಅವರಿಗೆ ಬಿಟ್ಟ ವ್ಯವಹಾರ. ಅದನ್ನು ಇಬ್ರು ಒಪ್ಪಿದ್ದಾರಲ್ಲ? ಇಲ್ಲ, ಒಪ್ಪಲಿಲ್ಲ. ಹೇಗೆ? ಯಾರು? ಪರಾಕ್ರಮವೇ ಪಣ ಅನ್ನುವ ಘೋಷಣೆಯಿಂದ ಸೇರಿದ ನೃಪಾಲಕರುಗಳ ಮಧ್ಯದಲ್ಲಿ ಸಾಲ್ವ ಒಂದು ಹೊಸ ವ್ಯಾಖ್ಯಾನ ಮಾಡಿದ. ಸರಿ. ಸ್ವಯಂವರಕ್ಕೆ ಎರಡು ವಿಧಾನ ಉಂಟು, ಹೋರಾಟವೇ ಆಗಬೇಕಾದದ್ದಿಲ್ಲ.
ಹೆಣ್ಣುಮಕ್ಕಳೇ ಪುರುಷನ ಸೌಂದರ್ಯವನ್ನು ಕಂಡು ತಾವೇ ಆಯ್ಕೆ ಮಾಡಿಕೊಳ್ಳಬಹುದು. ಅಲ್ಲ, ವೀರರಾದವರು ಹೋರಾಟದ ಮೂಲಕವಾಗಿ ತಮ್ಮ ಅರ್ಹತೆಯನ್ನು ಪ್ರಕಟಿಸಿಯೂ ಮದುವೆ ಆಗಬಹುದು. ಇಷ್ಟು ಹೇಳಿದ ಮೇಲೆ ಪ್ರತಾಪ ಸೇನ ಹೇಳಿದ್ದು, ಹೇಳಿ ಹೋರಾಟ ಮಾಡಿ. ಹಾಗಿದ್ರೆ ಅದರ ಅರ್ಥ ಎಂತದ್ದು? ಸೌಂದರ್ಯಾತಿಶಯಕ್ಕೆ ಮೆಚ್ಚಿ ವರಿಸುವಂತಹ ವಿಧಾನವನ್ನು ಪ್ರತಾಪ ಸೇನ ಪುರಸ್ಕರಿಸಲಿಲ್ಲ. ಆದ್ದರಿಂದಲೇ ಕಾಳಗ ಸಿದ್ಧ ಆದದ್ದು. ಅದು ಸ್ವಯಂವರಕ್ಕಿದ್ದ ವಿಧಿ. ಅಷ್ಟಕ್ಕೂ ಅಲ್ಲಿ ಎರಡು ಆಯ್ಕೆ ಅಂತ. ಅಲ್ಲಿ ಯುದ್ಧವೇ ಮಾಡಬಾರ್ದು ಅಂತಲ್ಲ. ಒಂದು ವೇಳೆ ಯುದ್ಧದಲ್ಲಿ ಗೆದ್ದವನು ಆ ಹೆಣ್ಣು ಮಕ್ಕಳ ಮನಸ್ಸಿಗೆ ಒಗ್ಗದೇ ಇದ್ರೆ ಸೌಂದರ್ಯಾತಿಶಯಕ್ಕೆ ಮೋಹಿಪುದು ಎರಡನೇ ಆಯ್ಕೆ. ಗುರುಗಳೇ, ಯಾವುದೇ ಒಂದು ಸ್ಪರ್ಧೆಗೆ ಎರಡು ಆಯ್ಕೆ ಇಲ್ಲವೇ ಇಲ್ಲ. ಇದ್ರೆ ಅದು ತಪ್ಪಾಗಿ ಹೋಗ್ತದೆ. ಹಾಗಿದ್ರೆ ಹೋರಾಟ ಮಾಡಿದವನಿಗೆ ಏನು ಗತಿಯಿಂದ ಪ್ರಶ್ನೆ ಬರೋದಿಲ್ಲ. ಮತ್ತೆ ವಿವಾದಕ್ಕೆ ಕಾರಣ ಯಾವುದೇ ಒಂದು ಸ್ವಯಂವರಕ್ಕೆ ಎರಡು ಪಣ ಉಂಟಾ? ಅಲ್ಲಿ ಇತ್ತು ಇಲ್ಲ, ಇದ್ರೆ ಸರಿ ಆಗುದಿಲ್ಲ. ಇಲ್ವೇ ಇಲ್ಲ. ಒಂದು ಸ್ವಯಂವರಕ್ಕೆ ಒಂದೇ ಪಣ. ಯಾಕೆಂದ್ರೆ ಪರಸ್ಪರ ವಿರುದ್ಧವಾದಂತಹ ಪಣಗಳಿಗೆ ಸಾಲವು ಅಂತ ಹೇಳಿದ್ದು. ಒಂದು ಹೆಣ್ಣೆ ತನ್ನ ಪತಿಯನ್ನು ಆಯ್ಕೆ ಮಾಡುವ ಪಣ, ಇನ್ನೊಂದು ಗಂಡೆ ತನ್ನ ಅರ್ಹತೆಯನ್ನು ಪ್ರಕಟಪಡಿಸುವಂತಹ ಪಣ. ಗಂಡು ಪ್ರಕಟಪಡಿಸಿದ, ಒಬ್ಬ ಗೆದ್ದು ನಿಂತವನನ್ನು ಹೆಣ್ಣು ಹೇಳ್ತಾಳೆ, ನನಗೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಮನಸ್ಸಿಲ್ಲ ಅಂತ. ಹಾಗಿದ್ರೆ ನಾವು ಅಷ್ಟು ಹೋರಾಟ ಮಾಡಿದ ಯಾಕೆ ಅಂತ ಪ್ರಶ್ನೆ. ಈ ಆಕ್ಷೇಪ ಎಲ್ಲಿ ನಿನ್ನದು ನಿಲ್ಲುವುದು ಗೊತ್ತುಂಟಾ? ಸಾಲ್ವ ಒಂದು ವೇಳೆ ಸೋತು ಅವನ ವಿಕ್ರಮಕ್ಕೆ ಅವನ ಸೌಂದರ್ಯಾತಿಶಯಕ್ಕೆ ಅವಳು ಮೋಹಿಸಿ ಹೊರಟ್ರೆ ನೀನೇ ಹೇಳುವುದು ಊಹನೆಯಿಂದ. ಅವಳು ಹಾಗೆ ವಿಶ್ವಾಸದಿಂದ ಇದ್ಲು, ಸಾಲ್ವನೇ ಗೆಲ್ತಾನೆ ಎನ್ನುವ ವಿಶ್ವಾಸ. ಒಂದು ವೇಳೆ ಗೆಲ್ಲದೇ ಇದ್ರೆ ಎನ್ನುವ ತಿದ್ದುಪಡಿ ಅವ ಮಾಡಿದ್ದು. ಈಗ ನೀನು ಪ್ರವೇಶ ಮಾಡಿದ್ರಿಂದ ಅವಳು ಯಾವ ವಿಶ್ವಾಸವನ್ನು ಇರಿಸಿದ್ನೋ, ಸಾಲ್ವ ಯಾವ ವಿಶ್ವಾಸವನ್ನು ಇರಿಸಿದನೋ ಅದು ತಲೆ ಕೆಳಗಾಯಿತು. ಅಂಬೆ ಏನು ಮಾತು ಕೊಟ್ಟಿದ್ದಾಳೆ ಅನ್ನುವುದನ್ನು ನನ್ನಲ್ಲಿ ವಿವರವಾಗಿ ಹೇಳಿದ್ದಾರೆ. ಕೇಳಯ್ಯ ಸಾಲ್ವ ಭೂನಾಥ ಎನ್ನಯ್ಯ ಪಿತ, ನಾಳೆ ಎನ್ನನು ಜಯ, ಮೂಲಲಾಮರಿಗಾರಿಗಿತ್ತ ರೀಯಲ್, ನಾನಿನ್ನ ಓಲೈಸಿ ವರಿಸುವೆ. ಇದು ಏನನ್ನು ಹೇಳ್ತದೆ? ಸಾಲ್ವ ಗೆಲ್ಲಲಿ ಸೋಲ್ಲಿ ನಾನು ಅವನ ಹೆಂಡತಿ ಆಗ್ತೇನೆ. ಇದೇ ಅಲ್ಲೋ ವಾಕ್ಯ. ಹಾಗಿದ್ರೆ ಮತ್ತೆ ಸೌಂದರ್ಯಾತಿಶಯಕ್ಕೆ ಮೆಚ್ಚಿ ವರಿಸುವುದು ಅನ್ನೋದು ಬೇಡವೇ ಬೇಡ. ಹೇಗಾದ್ರೂ ಅವಳು ಹೇಗಾದ್ರೂ ಒಪ್ಪುವಂತ ಸ್ಥಿತಿಯಲ್ಲಿ ಈಗ ಅದನ್ನೇ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ನಿನ್ನ ಪ್ರವೇಶದಿಂದ ತಲೆ ಕೆಳಗಾಯ್ತು ಅಂತ. ಹೇಗದು? ಯಾಕೆ ಅವಳು ಮೊದಲೇ ಮಾಲೆ ಹಾಕಲಿಲ್ಲ? ಹೇಗೆ ಮಾಲೆ ಹಾಕ್ಲಿಕ್ಕೆ ಆಗ್ತದೆ? ಈಗ ಸಾಲ್ವ ಹೇಳಿದ ಹಾಗೆ ಹೆಣ್ಮಕ್ಕಳಿಗೆ ವರಿಸುವ ಅರ್ಹತೆಯಲ್ಲಿ ಘೋಷಿಸಲ್ಪಟ್ಟಿದೆ ಅಂತ ಆದ್ರೆ ಮೊದಲನೇ ದಿವಸವೇ ಮಾತು ಕೊಟ್ಟ ಸಾಲ್ವನ ಕೊರಳಿಗೆ ಮಾಲಲ್ಲೂ ಹಾಕಬೇಕಾದ್ರೆ ಯಾಕೆ ಹಾಕಲಿಲ್ಲ? ಕಾರಣ ಏನು? ನಾನು ಕೊಟ್ಟ ಮಾತು, ತಂದೆಯ ಪಣ ಎರಡು ಪೂರಕವಾಗಿ ಬರಲಿ. ಎರಡು ಪೂರಕವಾಗಿ ಬಂದ್ರೆ ಎರಡು ಪೂರಕವಾಗಿ ಬಂದ್ರೆ ಆ ತಂಗಿಯರೊಂದಿಗೆ ನಾನು ಹೋಗುತ್ತೇನೆ. ಒಂದು ವೇಳೆ ಪೂರಕವಾಗಿ ಬರದೇ ಇದ್ರೆ ನನ್ನ ತಂಗಿಯರು ಯಾರನ್ನು ಬೇಕಾದರೂ ವರಿಸಲಿ, ನಾನು ನಿನ್ನ ಓಲೈಸಿ ಬರ್ತೇನೆ. ಇದು ಅವಳ ತರ್ಕದ ಹಿಂದಿರುವ ಉದ್ದೇಶ. ತಂದೆಯ ಮಾತಿನಲ್ಲಿ ಗೌರವ ಇರುವವಳಾದರೆ ತಂದೆ ಯಾರಿಗೆ ಬೇಕಾದ್ರೂ ತಂಗಿಯಂದ್ರನ್ನು ಕೊಡ್ಲಿ, ನಾನು ಮದುವೆ ಆಗ್ತೇನೆ ಅಂತ ಮೊದಲನೇ ದಿವಸ ಮಾತು ಕೊಡುವುದೇ. ಕೊಡ್ಲಿಕ್ಕೆ ಆಗ್ತದೆ? ಹೇಗದು? ಹಾಗಿದ್ರೆ ತಂದೆಯ ನಿರ್ಣಯದಲ್ಲಿ ಗೌರವ ಇಲ್ಲ ಅಂತ? ಇಲ್ವೇ ಇಲ್ಲ. ತಂದೆಯ ನಿರ್ಣಯ ಯಾರಿಗೆ? ನನ್ನ ತಂಗಿಯಂದ್ರಿಗೆ ಸಂಬಂಧಿಸಿ ಯಾರಿಗೆ ಬೇಕಾದ್ರೂ ನಾನು ನಿನ್ನನ್ನು ಮದುವೆ ಆಗ್ತೇನೆ. ಇದಲ್ಲ ವಾಕ್ಯದ ಅದರ ಅರ್ಥ. ತಂದೆಯ ಮೇಲೆ ಗೌರವ ಇಲ್ಲ ಅಂತಲ್ಲ, ಅವಳ ಪ್ರೇಮಾತಿಶಯ ಎಷ್ಟಿತ್ತು ಅಂತ ಅರ್ಥ. ಅವಳಿಗೆ ಪ್ರೇಮ ಹುಟ್ಟಿತ್ತು. ಪ್ರೇಮ ಹುಟ್ಟುವುದಕ್ಕೆ ಪುಸ್ತಕದಲ್ಲಿ ನೋಡಿ ಪ್ರಶ್ನೆ ಹೇಳಿ ಪರೀಕ್ಷೆಗೆ ಉತ್ತರ ಬರೆದಾಗೆ ಪ್ರೇಮ ಬರುವುದಲ್ಲ. ಅದು ಯಾವ ಹೊತ್ತಿನಲ್ಲಿ ಹುಟ್ಟುತ್ತದೆ ಅಂತ ಹೇಳಲಿಕ್ಕಾಗಲ್ಲ. ಅದು ಈಗ ನಿನ್ನ ಹಿನ್ನೆಲೆಯಲ್ಲಿ ಹುಟ್ಟಲಿಲ್ವಾ? ಯಾರು ಏನು ಅಂತ ನೋಡಿ ಪ್ರೇಮ ಹುಟ್ಟಿದ್ದ? ಈಗ ನಿನ್ನ ಹಿಂದಿನವರಿಗೆ ಹುಟ್ಟಲಿಲ್ವಾ ಪ್ರೇಮ? ಯಾರು ಎಂತದಂತ ನೋಡಿ ಹುಟ್ಟಿದ್ದ? ಪ್ರೇಮ ಎಲ್ಲಿ ಹುಟ್ಟುತ್ತದೆ? ಹಾಗೆ ಅವಳಿಗೆ ಪ್ರೇಮ ಹುಟ್ಟಿ ಆ ವಿಶ್ವಾಸದಿಂದ ಹೇಳಿದ್ದೆ ಹೊರತು ತಂದೆಗೆ ಅಪಚಾರ ಮಾಡಬೇಕು ಅಂತ ಹೇಳಿದ್ದಲ್ಲ. ಆಯ್ತಲ್ಲ, ಹಾಗಿದ್ರೆ ಸಾಲ್ವನಿಗೆ ಕೊಟ್ಟ ಮಾತೇ ತಾವು ಸಿಂಧುವಲ್ಲ ಅಂತ ಹೇಳಲಿಕ್ಕೆ ಹೊರಟಾಗ ಅದು ಪ್ರೇಮ ಕಾರಣದಿಂದ ಒಂದು ವಾಕ್ಯವನ್ನು ಅವಳು ಆಡಿದ್ದಾಳೆ, ಅದು ಅಷ್ಟು ಪ್ರಾಧಾನ್ಯವಾದಲ್ಲ ಅಂತ ಆದ್ರೆ ಮತ್ತೆ ಸಾಲ್ವನಿಗೆ ಮಾತು ಕೊಟ್ಟದನ್ನು ವಾಕ್ಯ ಯಾಕೆ? ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣನ್ನು ತಂದದ್ದು ಯಾಕೆ ಅಂತ ಪ್ರಶ್ನೆ ಯಾಕೆ? ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣು ಅನ್ನುವುದನ್ನು ತಾವು ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣು ಎನ್ನುವುದು ಈಗಲೂ ಸತ್ಯ. ಹೌದಾ? ಸಾಲ್ವನಲ್ಲಿ ಮನಸ್ಸಿಟ್ಟ ಹೆಣ್ಣು ಎನ್ನುವುದು ಈಗಲೂ ಸತ್ಯ. ನೀನದನ್ನು ತಂದೆಗೆ ಗೌರವ ಇಲ್ಲ ಅಂತ ತಿರುಗಿಸಿದೆ ಅಲ್ಲ. ತಂದೆಗೆ ಗೌರವ ಇಲ್ಲದೆ ಕೊಟ್ಟ ಮಾತಲ್ಲ, ತಂದೆಯ ಮೇಲಿನ ಗೌರವ ಇರಿಸಿಕೊಂಡೇ ಕೊಟ್ಟ ಮಾತು. ಹೌದಪ್ಪ, ಅಪ್ಪ ಹೆಂಗಿನ ಮಾಡಿದ ನಿರ್ಣಯ ಬೇಕಾದ್ರೆ ನಾಳೆ ಬಿದ್ದು ಹೋಗಲಿ, ನಾನು ನಿನ್ನನ್ನು ಹೆಂಡತಿ ಆಗ್ತೇನೆ ಅಂತ ಹೇಳಿದ್ರೆ ಅಪ್ಪನಲ್ಲಿ ಗೌರವ ಇದ್ದು ಕೊಡುವ ಮಾತು ಒಂದು ಪರಶುರಾಮರ ಹೊಸ ವ್ಯಾಖ್ಯಾನ. ಆಕ್ಷೇಪ ಇಲ್ಲ. ನನ್ನ ಮಾತಿಗೆ ನೀನು ವ್ಯಾಖ್ಯಾನ ಕೊಡಬೇಡ. ಅವಳು ಹೇಳಿದ್ದೇನು? ನನ್ನ ತಂದೆ ಯಾರಿಗಿತ್ತ ರಿಯಲಿ ಅಂದ್ರೆ ಅದು ಕೊನೆ ಏನೂ ಇಲ್ಲದೆ ಇನ್ನು ಅನಿವಾರ್ಯ ಅಂತ ಆದ್ರೆ ನನ್ನ ತಂಗಿಯಂದಿರು ಬೇರೆಯವರನ್ನು ಮದುವೆ ಆಗುವ ಪ್ರಸಂಗ ಬಂದ್ರು ನಾನು ನಿನ್ನನ್ನು ಬಿಡುವುದಿಲ್ಲ. ಇದು ಮಾತಿನ ಅರ್ಥ. ಈ ವಾಕ್ಯದ ಅರ್ಥ ಎಂತ? ನನಗೆ ಅದು ಹೇಳಿದ್ವಿ. ಏನು? ಈಗ ಅವಳು ಕೊಟ್ಟ ವಾಕ್ಯದ ಅರ್ಥ ಎಂತ? ಏನು? ಈಗ ಬಣದಲ್ಲಿ ಗೆದ್ರೆ ಸಾಲ್ವನ ಹೆಂಡತಿ ಅಂತ ಅರ್ಥವ? ಅಪ್ಪನ ನಿರ್ಣಯದಂತೆ ಸಾಲ್ವನ ಹೆಂಡತಿ ಅಂತ ಅರ್ಥವ? ಅಪ್ಪನ ನಿರ್ಣಯವನ್ನು ಮೀರಿ ಆದ್ರೂ ಸಾಲ್ವನ ಹೆಂಡತಿ ಅಂತ ಅರ್ಥವ? ಅವಳ ಮತಿಯ ಮಿತಿಯಲ್ಲಿ ಬುದ್ಧಿವಂತಿಕೆ. ಅವಳ ಮತಿಯ ಮಿತಿಯಲ್ಲಿ ನಿಮಗೆ ಏನು ಅರ್ಥ ಆಗ್ತದೆ? ನನಗೆ ಅರ್ಥ. ಅವಳ ಅರ್ಥವನ್ನು ನಾನು ಮಾಡಿಕೊಂಡಿದ್ದೆ. ಅಲ್ಲ, ನೀನು ಮಾಡಿಕೊಳ್ಳಿಲ್ಲ. ನೀನು ಮಾಡಿಕೊಳ್ಳದೆ ಇರುವ ಕಾರಣವೇ ಇಷ್ಟೆಲ್ಲ ಆದದ್ದು. ಅವಳು ಸಾಲ್ವನಿಗೆ ಮನಸ್ಸು ಕೊಟ್ಟಿದ್ದಾಳೆ. ಸಾಲ್ವನನ್ನು ನಾನು ವರಿಸುವಲ್ಲಿ ನನ್ನ ಮಾತಿನ
ಮಾತಿನಂತೆ ನನ್ನ ಭಾವದಂತೆ ತಂದೆಯ ಪಣವು ಪೂರಕವಾಗಿ ಬಂದ್ರೆ ತಂದೆಯ ಮಗಳಾಗಿ ನನ್ನ ತಂಗಿಯದ್ದಿರೊಟ್ಟಿಗೆ ನಾನು ಸಾಲ್ವರನ್ನು ಸೇರ್ತೇನೆ. ಒಂದು ವೇಳೆ ಸಾಲ್ವ ಗೆಲ್ಲದೆ ಇದ್ರೆ ನನಗೆ ಬೇರೆ ಉಪಾಯ ಇಲ್ಲ, ನಾನು ಅವನೊಟ್ಟಿಗೆ ಹೋಗಬೇಕಾಗ್ತದೆ. ಇವರು ಬೇರೆಯವರೊಟ್ಟಿಗೆ ಹೋಗಲಿ. ಇನ್ನೂ ಒಂದು ಹೇಳುವ, ತನ್ನ ಅನುಜಯರನ್ನು ತಂದೆ ಯಾರಿಗೆ ಬೇಕಾದರೂ ಕೊಡಲಿ. ಕೊಡುವುದಕ್ಕೆ ಹೇಗೆ ಕಾರಣ ಸಿದ್ಧ ಆಗ್ತದೆ? ಹೇಗೆ? ಪರಾಕ್ರಮವೇ ಪಣ ಅನ್ನುವಂತಹ ಪಣದ ನಿಯಮದಂತೆ ಸಿದ್ಧವಾಗ್ತದೆ. ಸರಿ. ಅಲ್ವ? ಈಗ ಯಾವನೊಬ್ಬ ಪುರುಷ ಹೋರಾಟ ಮಾಡ್ತಾನೆ, ತನ್ನದಾದ ಅರ್ಹತೆಯನ್ನು ಸ್ಥಾಪಿಸ್ತಾನೆ, ಆಗ 3 ಮಂದಿ ಹೆಣ್ಮಕ್ಕಳು ಅವನ ವಶವಾಗಬೇಕಾದ ಸನ್ನಿವೇಶ ಸೃಷ್ಟಿಯಾಗ್ತದೆ. ಅಷ್ಟಾದ ಕಾಲದಲ್ಲಿ ಆದರೂ ಈಗ ಒಬ್ಬನನ್ನು 3 ಮಂದಿಗಳು ಮದುವೆಯಾಗುವ ಸನ್ನಿವೇಶ ಸೃಷ್ಟಿಯಾಗುವುದು ಅಂದ್ರೇನು? ಒಬ್ಬನ ಕೈವಶಕ್ಕೆ 3 ಮಂದಿಗಳು ಬರ್ತಾರೆ ಅಲ್ವಾ? 3 ಮಂದಿಗಳು ಬಂದ ಕಾಲದಲ್ಲಿಯೂ ಅದನ್ನಾದರೂ ಮೀರಿ ಅಲ್ಲಗಳೇನು ಅಥವಾ ಅವರನ್ನು ಒಪ್ಪಿಸಿ ಓಲೈಸಿ ನಾನು ನಿನ್ನನ್ನೇ ಮದುವೆ ಆಗುತ್ತೇನೆ, ಇದಲ್ವ ವಾಕ್ಯದ ಅರ್ಥ ಅಲ್ವಾ? ಮತ್ತೀಗ ನಾನು ತಂದ್ರೆ ಅವಳು ಸಾಲ್ವನಿಗೆ ಅಲ್ವ ಹೆಂಡತಿ ಆಗಬೇಕಾದದ್ದು. ಸಾಲ್ವನನ್ನು ಓಲೈಸಿ ಮದುವೆ ಆಗಲಿ, ನನ್ನೊಂದು ಆಕ್ಷೇಪ ಇಲ್ಲ, ಹೋಗ್ಲಿ, ಈಗ ನಾನು ಬೇಡ ಅಂತ ಬಿಟ್ಟಿದ್ದೆ. ಈಗ ನೀನು ಸ್ವಯಂವರದಂತೆ ತಂದದ್ದ ಅಲ್ಲ, ಸ್ವಯಂವರದಂತೆ ತಂದದ್ದಲ್ಲ. ಒಂದು ಹೋಗಲಿ ಅಂತ ಹೇಳಿದಲ್ಲಿಗೆ ನೀನು ನಿನ್ನ ಹೊಣೆ ಅಷ್ಟಲ್ಲ. ಒಬ್ಬ ಯಾವನ ಸಾಮಂತ ರಾಜ ಗೆದ್ದು ತಂದು ಬಿಟ್ಟಲ್ಲಿಗೆ ಬಿಟ್ಟ ಹಾಗೆ ಬಿಡ್ಲಿಕ್ಕೆ ನಿನ್ನ ಹೊಣೆ ಅಷ್ಟೇ ಅಲ್ಲ ಅಂತ ಹೇಳಿದ್ದು. ಅದಕ್ಕಿಂತ ಹೆಚ್ಚು ಹೊಣೆ ಉಂಟು. ನೀನು ಸ್ವಯಂವರ ಮಂಟಪಕ್ಕೆ ಬ್ರಹ್ಮಚಾರಿಯಾದ ಹೋಗುವಾಗಲೇ ಯೋಚನೆ ಮಾಡಬೇಕಿತ್ತು. ಗದ್ದೆಗೆ ವ್ಯವಸಾಯಕ್ಕೆ ಉಳ್ಳಿಕ್ಕೆ ಹೋದ ಮೇಲೆ ನನಗೆ ಕೊಳೆ ಆಗುವುದಿಲ್ಲ ಅಂತ ದೂರ ನಿಲ್ಲಬಾರ್ದು. ನೀನು ದೂರ ನಿಂತಿದ್ದೀಯಂತಾದ್ರೆ ನೀನು ಹೊಣೆಯನ್ನು ವಹಿಸಿಕೊಳ್ಳಿಲ್ಲ ಅಂತ ಅರ್ಥ. ಗುರುಗಳೇ ಈಗ ಸ್ವಯಂವರದ ಮಂಟಪಕ್ಕೆ ನಾನು ಹೋದದ್ದರಿಂದ ಬಂದ ದೋಷ ಎಂತದ್ದು? ಬಂದ ದೋಷ ಅಂಬೆಗಾದಂತ ಏನು ನನ್ನ ಬ್ರಹ್ಮಚರ್ಯ ಪತನಾಗಿ ಹೋಯ್ತು? ಆಗ್ಲಿಲ್ಲ ಅಲ್ವಾ? ಆಗ್ಲಿಲ್ಲ. ಅಥವಾ ತಂದ ಹೆಣ್ಮಕ್ಕಳ ಶೀಲ ಹೋಯ್ತಾ? ಇಲ್ಲ. ತಂದ ಇಬ್ಬರ ಸಂಸಾರ ಸರಿಯಾಗ್ಲಿಲ್ವಾ? ಇಬ್ಬರದ್ದು ಸರಿಯಾಗಿ ಒಬ್ಬಳದ್ದು ಯಾಕೆ ಆಗ್ಲಿಲ್ಲ? ಒಬ್ಬಳದ್ದು ಆಗ್ಲಿಲ್ಲ ಎನ್ನುವುದಕ್ಕೆ ತಂದ ನನ್ನ ದೋಷ ಹೌದಾದ್ರೆ ಇಬ್ಬರದ್ದು 3ರದ್ದು ಹಾಳಾಗಬೇಕಿಲ್ಲ. ನಾನು ಹೇಳುವಾಗಲೇ ಹೇಳಿದ್ದೇನೆ, ನಿನ್ನ ಒಬ್ಬನ ದೋಷ ಅಲ್ಲ. ಕಾರಣರು ಯಾರೇ ಇದ್ದರೂ ಕೂಡ ಪ್ರಧಾನವಾಗಿ ಪ್ರಾಯಶ್ಚಿತ್ತಬೇಕಾದಂತ ಜಾಗದಲ್ಲಿ ನೀನಿದ್ದಿ. ಊರವರು ಮಾಡಿದ ತಪ್ಪಿಗೆಲ್ಲ ನನ್ನದು ಪ್ರಾಯಶ್ಚಿತ್ತ, ಅವಳಿಗೆ ಎಂತದ್ದು ಪ್ರಾಯಶ್ಚಿತ್ತ? ಊರವರು ಅವಳ ತಪ್ಪಿಗೆ ಎಂತದ್ದು? ಅವಳ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಅಂತ ಕೇಳಿದ್ರೆ ಸಾಲ್ವನಿಗೆ ಮನಸ್ಸು ಕೊಟ್ಟಿದ್ದಾಳೆ, ಅವಳನ್ನು ಮದುವೆ ಆಗದೆ ನಿನ್ನನ್ನು ಮದುವೆ ಆಗುದೇ ಅವಳಿಗೆ ಪ್ರಾಯಶ್ಚಿತ್ತ. ಹಾಗಿದ್ರೆ ಅದೇ ಒಳ್ಳೇದಲ್ಲ. ಸಾಲ್ವನಿಗೆ ಮಾತು ಕೊಟ್ಟಿದ್ದಾಳೆ, ಮದುವೆ ಆಗದೆ ಊರು ತಿರುಗಿದ್ದಾಳೆ, ಅದೇ ಅವಳಿಗೆ ಪ್ರಾಯಶ್ಚಿತ್ತ. ಅಲ್ಲಲ್ಲ, ಅವಳಿಗೆ ನಾನು ಯಾಕೆ ನಿನಗೂ ಪ್ರಾಯಶ್ಚಿತ್ತ ಆಗಬೇಕು. ನನಗೆ ಅಲ್ಲಿಗೆ ಹೋದಂತೆ ತಪ್ಪು. ಅದೇ ನೀನು ಹೋದಂತೆ ತಪ್ಪು. ಯಾಕೆ ಹೋದೆ ನೀನು? ಹೋದದ್ದು ಯಾಕೆ? ಗುರುಗಳ ಇನ್ನು ಹಿಂದೆ ಹೋಗುದು ಬೇಡ. ಹೋದದ್ದು ತಪ್ಪಲ್ಲ ಅನ್ನೋದನ್ನು ನೀವು ಒಪ್ಪಿ ಈಗ ಮುಂದೆ ಬಂದ. ಹಿಂದೆ ಹೋದ 3 ಮಂದಿಗಳನ್ನು ತಂದಾಗಿದೆ, ಇಬ್ಬರ ವ್ಯವಸ್ಥೆ ಸರಿಯಾಗಿದೆ. ನೋಡು, ಹೋದದ್ದು ತಪ್ಪಲ್ಲ ಅನ್ನೋದು ನಿರ್ಣಯ ಆಗಿದೆ. ಮತ್ತೆ ಇನ್ನು ಪುನಃ ಹಿಂದೆ ಹೋಗುದು ಬೇಡ. ಹೋದದ್ದು ತಪ್ಪು. ನೋಡು, ಹಿಂದೆ ಮುಂದೆ ಮಾಡ್ಲಿಕ್ಕೆ ಹೊರಟದ್ದು ನೀನು. ಹಿಂದೆ ನಾನು ಸ್ಪಷ್ಟ ಹೇಳಿದ್ದೇನೆ, ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ. ತಪ್ಪಿಗೆ ಪ್ರಾಯಶ್ಚಿತ್ತ ಮದುವೆ. ಏನು ತಪ್ಪು ಅಂತ ಕೇಳಿದ್ರೆ ಸ್ವಯಂವರ ಮಂಟಪದಲ್ಲಿ ಪ್ರವೇಶ ಮಾಡಿ ಅಂಬೆಯ ಬದುಕು ಹೀಗಾಗುವುದಕ್ಕೆ ನೀನು ಮಾಡಿದ ಪ್ರಮಾದವೇ ಕಾರಣ. ನೀನು ಪೂರ್ವಾಪರ ಯೋಚನೆ ಮಾಡದೆ ನಿನ್ನಷ್ಟು ಎತ್ತರದ 4 ಗುರುಗಳ ಶಿಷ್ಯ ಮಾಡಿದ್ದು ತಪ್ಪೇ. ನೀನು ಹೇಳುದು ತಪ್ಪು ಅಂತಲೇ. 4 ಗುರುಗಳ ಶಿಷ್ಯನಾಗಿಯೇ ಹೋದದ್ದು, 4 ಗುರುಗಳ ಶಿಷ್ಯನಾಗಿಯೇ ಕೆಲಸ ಮಾಡಿದ್ದು. ಸರಿ. 4 ಗುರುಗಳ ಶಿಷ್ಯನೇ ಈ ಗುರುವಿನ ಹತ್ರ ಈಗ ಮಾತಾಡ್ತಿರ್ತಾರೆ. ಶಿಷ್ಯ ಎಲ್ಲ ಬಂದ. ಸರಿ. ಆದ್ದರಿಂದ ಅಷ್ಟೆಲ್ಲವನ್ನು ಯೋಚಿಸಿಯೇ ಮಾತನಾಡಿದ್ದು. ಸ್ವಯಂವರ ಮಂಟಪಕ್ಕೆ ಹೋದದ್ದು ತಪ್ಪು ಅನ್ನುವುದನ್ನು ಸ್ಥಾಪಿಸುವ ದಿನ ಕಳೆದು ಹೋಗಿದೆ. ಯಾಕೆಂದ್ರೆ ಆಗಮಿಸಿದಂತಹ ನನ್ನನ್ನು ಸತ್ಕರಿಸಿ ಒಪ್ಪಿ ಪ್ರತಾಪಸೇನ ಮಗಳಂದಿರನ್ನು ತನ್ನ ಕೈಗೆ ವಶಕ್ಕೆ ಒಪ್ಪಿಕೊಟ್ಟಾಗಿ, ಅದಾದ ಮೇಲೆ ನಾನು ಹೋದದ್ದು ತಪ್ಪು ಅನ್ನೋ ಪ್ರಶ್ನೆ ಇಲ್ಲ, ಅವನೇ ಒಪ್ಪಿಯಾಗಿದೆ. ಈಗ ನಿನ್ನ ಕೈಗೆ ಕೊಟ್ಟ ಮೇಲೆ ನೀನು ಹೊಣೆ ಹೌದಲ್ವಾ? ಹೌದು. ನೀನು ಹೊಣೆ ಆದ ಮೇಲೆ ಅವಳ ಬದುಕಿಗೆ ಒಂದು ಗದ್ದು ಕಾಣಿಸಬೇಕು. ಈಗ ನನ್ನ ಕೈ ನೀನು ನನ್ನ ಪ್ರಜೆಗಳಿಗೂ ಬೇಡ, ನನ್ನ ಊರಿನವರಿಗೂ ಬೇಡ ಅಂತ ಹೇಳಲಿಕ್ಕೆ ನೀನು ಎಂತದ್ದು ಹೆಣ್ಣು ಮಕ್ಕಳ ಬಾಳನ್ನು ಬೀದಿ ಹಾಲಾಗಿಸಲಿಕ್ಕೆ ನಮ್ಮಲ್ಲಿ ಕಲ್ತದ್ದ. ಗುರುಗಳೇ, ನಿಮ್ಮ ಅಮ್ಮನ ತಲೆ ಕಡಿದದ್ದು ಯಾಕೆ? ಯಾಕೆಂತ ಹೇಳಿದ್ರೆ ಅಪ್ಪನ ಮಾತಿಗೆ. ಅಪ್ಪ ಯಾಕೆ ಹೇಳಿದ್ರು? ಅಪ್ಪ ಯಾಕೆ ಹೇಳಿದ್ರು ಎನ್ನುವುದಕ್ಕೆ ಅದಲ್ಲ, ಅಪ್ಪ ಯಾಕೆ ಹೇಳಿದ್ರು? ಅವಳು ಕಲುಷಿತೆ ಆಗಿದ್ದಾಳೆ. ಕಲುಷಿತೆ ಆದವಳು ತಲೆ ಕಡಿಬಹುದು ಅಂತ ನೀವು ಮಾಡಿ ತೋರಿಸಲಿಲ್ವಾ? ಅಲ್ಲಲ್ಲ, ನಾನು ತಲೆ ಕಡ್ದದ್ದು ಅದಕ್ಕಲ್ಲ. ನಾನು ತಲೆ ಕಡ್ದದ್ದು ಯಾಕೆ ಅಂತ ಕೇಳಿದ್ರೆ, ಒಂದು ಹಂತದಲ್ಲಿ ತಲೆ ಕಡಿದ್ರು ಬದುಕಿಸಬಲ್ಲ ಅಪ್ಪ ಎಲ್ಲ ಸರಿ ಮಾಡ್ತಾರೆ ಎನ್ನುವ ನಿರ್ಣಯ. ಆಮೇಲೆ ವಿಷಯ ಹೇಳುದು ನಾನು ಪರಿಣಾಮ ಯೋಚಿಸಿ ಹೇಳುದು. ಅದೇ ನಾನು ಹೇಳ್ತೇನೆ. ಒಂದು ವೇಳೆ ನಾನು ತಂದ್ರು ಬೇಕಾದ ವ್ಯವಸ್ಥೆ ಮಾಡಬಲ್ಲೆ ಅನ್ನುವ ವಿಶ್ವಾಸದಿಂದಲೇ ಕರ್ಕೊಂಡು ಬಂದೆ. ಬೇಕಾದ ವ್ಯವಸ್ಥೆ ಮಾಡದೆ ಅವಳು ಬೀದಿ ಬಾಲಾಗಿದ್ದಾಳಲ್ಲ. ಯಾಕೆ? ಅದಕ್ಕೆ ಹೊಣೆ. ಅವಳ ಅವ್ಯವಸ್ಥೆಗೆ ಅವಳೇ ಕಾರಣ ಅಲ್ಲ, ನೀನು ಹೊಣೆ. ಈಗ ನೀನು ಮಾಡ್ಲಿಕ್ಕೆ ಹೊರಡುವಾಗ ಪರಶುರಾಮನ ಉದಾಹರಣೆ ಹೇಳುವುದಲ್ಲ, ಅದು ಪರಿಣಾಮದಲ್ಲಿ ಪರಶುರಾಮನಾಗಿ ಆಗಬೇಕು. ನಿಮ್ಮ ತಾಯಿಯ ತಲೆ ಕಡಿಯದೆ ಬದುಕಿಸಲಿಕ್ಕೆ ಆಯ್ತಾ ನಿಮಗೆ? ನಮ್ಮ ತಾಯಿಯ ತಲೆ ಕಡಿದ್ರು ಬದುಕಿಸುವ ಎನ್ನುವ ನಿರ್ಣಯ. ಈಗ ತಲೆ ಕಡಿಯದೆ ಉಳಿಸಲಿಕ್ಕೆ ಬದುಕಿಸುವ ಎನ್ನುವ ನಿರ್ಣಯದಿಂದ ಹೊರಟ ಪರಶುರಾಮ ತಲೆ ಕಡಿದದ್ದು ಬದುಕಿದೆ. ನೀನು ಅಂಬೆಯ ಬದುಕನ್ನು ಸರಿ ಮಾಡ್ತೇನೆ ಅಂತ ಹೊರಟ ಭೀಷ್ಮ ಬಂದದ್ದು ಅಂಬೆಯ ಬದುಕು ಬೀದಿ ಪಾಲಾಗಿದೆ. ಅದಕ್ಕೆ ಉತ್ತರ ಕೊಡು. ಮನಸ್ಸಿನಲ್ಲಿ ಮತ್ತೊಬ್ಬನನ್ನು ನೋಡಿ ಒಂದು ಕ್ಷಣಕ್ಕೆ ಮೋಹಿಸಿದ ತಾಯಿಯನ್ನಾದರೂ ತಲೆ ಕಡಿಯತಕ್ಕದ್ದು ಅನ್ನುವ ಆದರ್ಶವನ್ನು ಕಾಣಿಸಿದ ಪರಶುರಾಮಾಚಾರ್ಯ ಮನಸ್ಸಿನಿಂದಲೂ ಕೃತಿಯಿಂದಲೂ ವಾಕ್ಯದಿಂದಲೂ ತ್ರಿಕರಣ ಶುದ್ಧಿಯಿಂದ ಮತ್ತೊಬ್ಬ ಪುರುಷನಿಗೆ ನಾನು ನಿನ್ನ ಹೆಂಡತಿ ಆಗ್ತೇನೆ ಅಂತ ಮಾತು ಕೊಟ್ಟವಳನ್ನು ನಾನು ನನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ಬೇಕಾ? ಒಂದು ಗಳಿಗೆ ನಿಲ್ಲು. ನಾನು ತಲೆ ಕಡಿದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದೇನೆ. ಏನು ಪ್ರಾಯಶ್ಚಿತ್ತ? ಈಗ ಅವಳು ಕಲುಷಿತೆ ಹೌದಾದ್ರು ಮಾತೃ ಹತ್ಯೆಗೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೇನೆ. ನೀನು ಏನು ಪ್ರಾಯಶ್ಚಿತ್ತ?
ಮಾಡಿದ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಿ? ಆ ಪ್ರಾಯಶ್ಚಿತ್ತ ಮಾಡಿಕೊ, ಮದುವೆ ಆಗು ಅಂತ ಹೇಳಿದ್ರು. ನಾನು ಮುಂದೆ ಇದ್ದೇನೆ, ನಾನು ಮುಂದೆ ಇದ್ದೇನೆ. ನೀನಿಂದ ಹೋಗು. ಅವಳನ್ನೇ ವ್ರತವನ್ನು ಕೈಗೊಂಡ ನನಗೆ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅದೇ ಅದೇ ತಂದೆಗಾಗಿ ಬ್ರಹ್ಮಚರ್ಯ ಕೈಗೊಂಡದ್ದಲ್ವಾ? ನಾನು ಮದುವೆ ಆಗುವುದಕ್ಕೆ ನಾವು 4 ಗುರುಗಳು ನಿನಗೆ ಮಂತ್ರಾಕ್ಷತೆ ಹಾಕಿ ಈಗ ನಾನು ಕ್ಷತ್ರಿಯರಿಗೆ ಕಲಿಸುವುದೇ ಇಲ್ಲ ಅಂತ ಒಂದು ನಿರ್ಣಯ ಮಾಡಿದವ. ಕಲಿಸಿ ನಿನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸುವುದಕ್ಕೆ ನಾನು ಯಾಕೆ ಪ್ರಯತ್ನ ಪಟ್ಟದ್ದು? ಯಾಕೆ? ನೀನೊಬ್ಬ ರಾಜನಾಗ್ತಿ ಅಂತ ಅಲ್ವಾ? ನೀನು ರಾಜನಾದಿಯಾ? ಆಗ್ಲಿಲ್ಲ. ನೀನು ತ್ಯಾಗ ಮಾಡಿದ್ದಿ. ರಾಜನಾಗ್ತಿ ಅಂತ ನಾವು 4 ಗುರುಗಳು ಮಂತ್ರಾಕ್ಷತೆ ಹಾಕಿದ್ದನ್ನು ನೀನು ಬದಲಿಸಬಹುದಂತೆ. ಆ ಪ್ರತಿಜ್ಞೆಯನ್ನು ಬದಲಿಸಲಿಕ್ಕೆ ಆಗುದಿಲ್ವಾ? ಬದಲಿಸುವ ಅಲ್ಲ, ಬದಲಿಸು. ಈಗ ನಾನು ನಿಮ್ಮಲ್ಲಿ ವಿದ್ಯೆ ಕಲೀಲಿಕ್ಕೆ ಬರುವಾಗ ನಾನು ಮುಂದಕ್ಕೆ ರಾಜನಾಗುವ ಗುರುಗಳೇ ನನಗೆ ಬೇಕಾದ ಪಾಠ ಮಾಡಿದ್ದ ನಿಮ್ಮ ಹತ್ರ ಕೇಳಿ ಕಲಿಸಿ. ನೀನು ಹೇಳಲಿಲ್ಲ, ಮತ್ತೆ ನನಗೊಂದು ನಿರೀಕ್ಷೆ. ನನಗೆ ಈಗಲೂ ನನಗೆ ನಿರೀಕ್ಷೆ. ನೀನು ಹೇಳುವಷ್ಟು ದೊಡ್ಡವನು ಅಲ್ಲ, ನನಗೆ ನಿರೀಕ್ಷೆ. ನಿಮಗೆ ಈಗಲೂ ನಿರೀಕ್ಷೆ ಉಂಟು. ನೀವು ಹೇಳಿದ್ರೆ ನಾನು ಅಂಬೆಯನ್ನು ಮದುವೆ ಆಗ್ತೇನೆ, ಆಗ್ಲಿಕ್ಕೆ ಆಗುತ್ತದ? ನಿಮಗೆ ಆವತ್ತು ನಿರೀಕ್ಷೆ ಇತ್ತು. ನಾನು ಕಲಿಸಿದ ನಿಮ್ಮ ಸಿಂಹಾಸನದಲ್ಲಿ ಕೂತುಕೊಂಡು ನಾನು ಕೂತುಕೊಂಡು ಆಗುವುದಿಲ್ಲ. ನಾನು ಅದನ್ನೇ ಹೇಳಿದ್ದು. ಯಾವ ಮಹಾತ್ಮ ಮಾಡಿದ ನಿರೀಕ್ಷೆಯಂತೆಯೂ ಇಲ್ಲಿ ನಡೆಯುವುದಿಲ್ಲ. ದೈವ ಅನ್ನುವುದೊಂದು ಬೇರೆ ಅಲುಗಾಡಿಸ್ತಾ ಇರ್ತದೆ ಅಂತ ಅದು ಹೇಳಿದ್ ನಾನು. ಆದ್ದರಿಂದ ಅಪ್ಪನಿಗಾಗಿ ಕೈಗೊಂಡ ಬ್ರಹ್ಮಚರ್ಯವನ್ನು ಈಗ ಬಿಡುವುದಕ್ಕಾಗುವುದಿಲ್ಲ. ನೋಡು, ದೈವ ಅನ್ನುವುದಕ್ಕೆ ನಾವು ಹೇಳುವುದು ಒಬ್ಬೊಬ್ಬರು ಒಂದೊಂದನ್ನು ಹೇಳುವುದು. ಹರ ಮುನಿದ್ರು ಗುರು ಕಾಯ್ತಾನೆ. ಇದು ಗುರುವಾಕ್ಯ. ಏನು ಗುರುವಾಕ್ಯ ಅಂತ ಹೇಳುದು ಇದಕ್ಕೆ? ಗುರು ಹೇಳಿದ ವಾಕ್ಯ. ಗುರು ನಿನ್ನ ಬದುಕಿನಲ್ಲಿ ಗುರುವೇ ಪ್ರಧಾನ. ನೀನು ತಂದೆಯನ್ನು ನೋಡಿದ್ದೆ ಎಲ್ಲ ವಿದ್ಯೆ ಕಲಿತ ಮೇಲೆ ಅಂತ ನಮಗೆ ಗೊತ್ತುಂಟು. ವಿದ್ಯೆಯನ್ನು ಕಲಿತ ಮೇಲೆ ನೀನು ತಂದೆಯನ್ನು ನೋಡಿದ್ದು. ಉಳಿದವರಾಗೆ ತಂದೆ ನಿನ್ನನ್ನು ತಂದು ಪಾಠಶಾಲೆಗೆ ಬಿಟ್ಟದ್ದಲ್ಲ. ಹಾಗಾಗಿ ಗುರುವೇ ನಿನಗೆ ಪ್ರಧಾನ. ಗಣಪತಿ ಮತ್ತು ಗುರು ಒಟ್ಟಿಗೆ ನಿಂತ್ರೆ ಯಾರನ್ನು ಮೊದಲು ಪೂಜಿಸಬೇಕು ಅಂತ ಕೇಳಿದ್ರೆ ಯಾರು ಗಣಪತಿ ಗುರುಭ್ಯಾಮ್ ನಮಃ ಅಂತ ಹೇಳುವುದಲ್ಲ, ಗುರು ಗಣಪತಿ ಭ್ಯಾಮ್ ನಮಃ ಅಂತ ಹೇಳುದು. ಗುರುವಾಕ್ಯ ಉಲ್ಲಂಘನ ಮಾಡಬಾರ್ದು. ಒಂದು ವೇಳೆ ನೀನು ಮದುವೆ ಆಗದೇ ಇದ್ರೆ ತರುಣಿ ಸಂತಾಪದ ದೆಸೆಯಿಂದ ಗುರುವಾಕ್ಯೋಲ್ಲಂಘನ ಮಾಡಿದಂತ ದೋಷದಿಂದ ನೀನು ಸಂಪಾದಿಸಿದ ಕೀರ್ತಿ, ನೀನು ಸಂಪಾದಿಸಿದ ಪುಣ್ಯ, ನೀನು ಸಂಪಾದಿಸಿದ ಇಲ್ಲಿಯವರೆಗಿನ ಹೆಗ್ಗಳಿಕೆ ಎಲ್ಲ ಹರಿದು ಹೋಗ್ತದೆ. ಗುರೋರಪ್ಯವಲಿಪ್ಯಸ್ಯ ಕಾರ್ಯಕಾರ್ಯ ಮಜಾನತ ಉತ್ಪತ ಪ್ರತಿಪನ್ಯಸ್ಯ ಪರಿತ್ಯಾಗೋ ವಿಧೀಯತೆ. ಸರಿ, ಇದು ಆರ್ಷೇಯ ವಾಕ್ಯ. ಸರಿ, ಅಲ್ಲದೆ ಇದ್ದದ್ದಲ್ಲ. ಸರಿ, ಗುರುವೇ ಆಗಲಿ ಹೇಳಬೇಕಾದದ್ದನ್ನೇ ಹೇಳಿದರೆ ಶಿಷ್ಯನಾದವ ಕೇಳಬೇಕು. ಸರಿ, ಗುರುವೇ ಅಪ್ಯವಲಿಪ್ಯನಾದರೆ ಪ್ರಮತ್ತನಾಗಿ ಏನಾದರೂ ಮಾತುಗಳನ್ನಾಡುವುದಕ್ಕೆ ಮುಂದಾದರೆ ಅಂತಹ ವಾಕ್ಯಗಳನ್ನು ಶಿಷ್ಯನಾದರೂ ತಿರಸ್ಕರಿಸಬೇಕು ಅನ್ನುವುದೇ ವಿಧಿ. ಇದನ್ನು ಲಕ್ಷ್ಮಣ ಹೇಳಿದ್ದಾನೆ. ಯಾರು ದಶರಥನನ್ನು ಸೆರೆಗೆ ಹಾಕ್ಲಿಕ್ಕೆ ಹೇಳುವಾಗ ಲಕ್ಷ್ಮಣ ಹೇಳಿದ್ದಾನೆ. ಅದು ಎಲ್ಲಾ ಕಡೆಯಲ್ಲಿ ನಡೆಯುವುದಿಲ್ಲ ಅಂತ ರಾಮ ಉತ್ತರ ಕೊಟ್ಟಿದ್ದಾನೆ. ಈಗ ಈ ರಾಮ ಹೇಳ್ತಾನೆ ನೀನು ಮಾಡಬೇಕಾದ್ದು. ಹೌದೌದು, ಅದು ನಿಮ್ಮ ಹತ್ರ ಲಕ್ಷ್ಮಣನೇ ಹೇಳಿದ ಕಾಲಕ್ಕೆ ನಿಮಗೆ ಹೇಳ್ಬೋದು, ಆಗುವುದಿಲ್ಲ. ಲಕ್ಷ್ಮಣನಿಗೆ ಸ್ವಯಂ ನಿರ್ಣಯವನ್ನ ಕೈಗೊಳ್ಳುವಂತ ಅವಕಾಶವನ್ನೇ ರಾಮ ಕೊಡ್ಲಿಲ್ಲ. ಹಾಗೆಂದು ನಾನು ಕೈಗೊಳ್ಳುವ ನಿರ್ಣಯಕ್ಕೆಲ್ಲ ಪರಶುರಾಮರದ್ದೇ ನಿರ್ದೇಶನ ಅಲ್ಲ ನನಗೆ. ಹಾಗಂದ್ರೆ ನಿರ್ದೇಶನ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಶಿಷ್ಯನಾದವ ವಿಚಾರಿಸಿ ಕೈಗೊಳ್ಳಬೇಕು ಅನ್ನುವ ವಾಕ್ಯವನ್ನೇ ನಾನು ಉದ್ಧರಿಸಿ. ಸರಿ, ನೀವು ಒಂದು ಪ್ರಮತ್ತತೆಯಿಂದ ಅಥವಾ ಋಷಿಗಳು ಹೇಳಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದ ಕಾರ್ಯದ ಸಾಧ್ಯಂತವಾದ ವಿಮರ್ಶೆಯನ್ನು ಸಮರ್ಪಕವಾಗಿ ಮಾಡದೆ ನಾನು ಸಮರ್ಪಕವಾಗಿ ಮಾಡಿ ಈ ಆರೋಪ ಮಾಡಿ ನಾನು ಆಚರಿಸುವುದಕ್ಕಾಗದೇ ಇದ್ದ ಒಂದು ಪರಿಹಾರವನ್ನು ಸೂಚಿಸಿದರೆ ನನಗದನ್ನು ಸ್ವೀಕರಿಸಲಿಕ್ಕಾಗುವುದಿಲ್ಲ. ಬಂದದ್ದನ್ನು ಅನುಭವಿಸಿ. ಈಗ ನಿನ್ನಲ್ಲಿ 2 ಆಯ್ಕೆ ಕೊಟ್ಟಿದ್ದಾರೆ. ಒಂದು ಬಾಸಿಗೆ ಕಟ್ಟಿಕೊಂಡು ಬಾ. ನೀನು ಮಜಾ ಆಗುದಿಲ್ವಾ? ಮಜಾ ಆಗುದಿಲ್ಲ. ಬಿಡಿ ಬಿಡಿ ಧನವನ್ನು ಬಿಡಿ 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 ಬಿಡಿ. ನಿನಗೆ ಶಾಸ್ತ್ರದಿಂದಲೇ ನಿರ್ಣಯ ಆಗುವುದು ಅಂತ ಇದ್ರೆ ಅದರಿಂದ ನಿರ್ಣಯ ಆಗಲಿ. ನಿರ್ಣಯ ಮಾಡ್ಲಿಕ್ಕೆ ಹೊರಡುವಾಗ ಸ್ವಲ್ಪ ಯೋಚನೆ ಮಾಡು. ನೀನು ಹೊಡೆಯಲಿಕ್ಕೆ ಹೊರಟದ್ದು ಗುರುವನ್ನು, ಗುರುವಿಗೆ ಹೊಡೆದ್ರೆ ಮತ್ತೆ ಪ್ರಾಯಶ್ಚಿತ್ತ ಅಂತ ಯೋಚನೆ ಮಾಡು. ಏನಿಲ್ಲ, ಗುರುವಿಗೆ ಹೊಡೆಯುವುದಕ್ಕಿಂತ ಮೊದಲೇ ಒಪ್ಪಿಗೆ ತಗೊಳ್ಬೇಕು. ಗುರುವೆ ನಿನ್ನೊಳು ಸಮರ ಗೈವೆನು ಹರಸುವುದು ಜಯವಾಗುವಲ್ಲದಿಯೇ ಪರಮ ಕರುಣಾ ಸಿಂಧುವೆನ್ನುದ ಚರಣ ಕಿರಗೆ. ಗುರು ಶಿಷ್ಯರ ಸಂಬಂಧ ವಿಶಿಷ್ಟವಾದದ್ದು ಲೋಕದಲ್ಲಿ. ಗುರು ತನ್ನಲ್ಲಿದ್ದಂತಹ
ಪರೀಕ್ಷಿಸುವುದು ಹೇಗೆ ಕೇಳಿದರೆ ನೀನು ಕಲ್ತದನ್ನು ಬರೆದು ತೋರಿಸು ಅಂತಲ್ಲ, ಬಡಿದು ತೋರಿಸು ಅಂತಲೇ ಅಲ್ಲ. ನಾನು ಹಾಗೆ ಭಾವಿಸ್ತೇನೆ. ನಾನು ಗುರುವಾಗಿ ನಾನು ಕಲಿಸಿದ್ದನ್ನು ಭೀಷ್ಮ ಎಷ್ಟು ಉಳಿಸಿಕೊಂಡಿದ್ದಾನೆ ಅನ್ನುವುದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಇವತ್ತು ಬಂದಿದ್ದೀರಿ ಅಂತ ಭಾವಿಸ್ತೇನೆ. ಗುರುವಿಗೆ ಹೊಡೆದ ದೋಷ ನನಗೆ ಬರಬಾರದು. ದೋಷ ಬರಬಾರದು ಅಂತ ಇದ್ರೆ ಒಂದೇ ದಾರಿ ಗುರುವೇ ಹೇಳಿ ಬಡಿ ಅಷ್ಟೇ ಇರು. ಗುರುವೇ ಹೇಳಿ ಅಲ್ಲ, ಗುರು ನಿಮ್ಗೆ ಅದು ಪರೀಕ್ಷೆ ಅಂತ ಕಾಣುದಿಲ್ವಾ? ಕೊಡಿಲಿಕ್ಕೆ ಹೇಳುದು, ಮದುವೆ ಆಗ್ಲಿಕ್ಕೆ ಹೇಳುದು ಮಾತ್ರ ಪರೀಕ್ಷೆ ಅಂತ ಕಾಣುದು. ಯಾಕೆಂದ್ರೆ ಭೀಷ್ಮನನ್ನು ತಿಳಿಯದೇ ಇದ್ದ ಒಬ್ಬೊಬ್ಬರು ಮದುವೆ ಆಗು ಅಂತ ಹೇಳಿದ್ರೆ ನನಗೆ ಏನಾಗುತ್ತಿರ್ಲಿಲ್ಲ. ಭೀಷ್ಮನನ್ನು ತಿಳಿದು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ್ದು ನೀವು ಹೇಳ್ತೀರಿ ಅಂತಾದ್ರೆ ನೀವು ನಡೆಸಲಿಕ್ಕೆ ಹೇಳುದಲ್ಲ ಅಂತ ಸ್ಪಷ್ಟ. ನಿನಗೆ ಬೇಕಾದದ್ದು ನಿರ್ಣಯ, ನಿನಗೆ ಬೇಕಾದದ್ದು ಪರೀಕ್ಷೆ ಅಲ್ವಾ? ನಿನಗೆ ಬದುಕಿನಲ್ಲಿ ಅಷ್ಟು ನಿರ್ಣಯ ಮಾಡಿಕೊಳ್ಳಿಕ್ಕೆ ಆಗದಿದ್ರೆ ಮತ್ತೆ 4 ಗುರುಗಳ ಹತ್ರ ಕರ್ತವ್ಯ ಅಂತ ಸರಿ. ಇದನ್ನು ನಾನು ಕೊಡ್ಬೇಕು ನಿಮಗೆ? ಹೌದು. ಏನು ಕೊಡ್ಬೇಕು? ನನಗೆ ಜಯ ಆಗಲಿ. ಮತ್ತೆ ಯಾಕೆ ಅಲ್ಲ, ನನಗೆ ಅದೇ ಕಾಣುವುದು. ನೀನು ಇಷ್ಟು ಸಂಪಾದನೆ ಮಾಡಿದ್ರು ಬಿಲ್ಲು ನಾನೇ ಬಿಡ್ಬೇಕಲ್ಲ? ಹೌದೌದು. ಯಾಕಂದ್ರೆ ಒಂದು ಬಿಲ್ಲು ಸಿಗಬೇಕು ಅಂತ ನೀವೆಷ್ಟು ಸಮಯ ಕಾದಿದ್ದೀರಿ? ಹೌದು, ಶಿವನ ಅನುಗ್ರಹ. ಶಿವನ ಅಷ್ಟು ಸಮಯ ಕಾದು ಕುಳಿತಾದ ಮೇಲೆ ನಿಮಗೊಂದು ಬಿಲ್ಲು ಸಿಕ್ಕಿತ್ತು ಅಲ್ವಾ? ಹಾಗಾಗಿ ನಮ್ಮ ಹಾಗಿದ್ದವರಿಗೆಲ್ಲ ಬಿಲ್ಲು ಕೊಡ್ಲಿಕ್ಕೆ ನೀವೇ. ಹೌದಾ? ಬಿಲ್ಲಿಗೆ ಮಾತ್ರ ಕಾದದ್ದಲ್ಲ, ಜಯಕ್ಕೂ ಕಾದಿದ್ದೇನೆ. ಪರಿಶ್ರಮ ಇಲ್ಲದ ಜಯ ಸಿಗುವುದಿಲ್ಲ. ಪರಿಶ್ರಮ ಧಾರ್ಮಿಕವಾಗಿದ್ರೆ ಜಯ ನಿನಗೆ, ಧಾರ್ಮಿಕವಾಗಿದ್ದ ಪರಿಶ್ರಮಕ್ಕೆ ಜಯ. ಸರಿ, ನೋಡುವ. ಅಡಿಗಡಿಗೆ ನಿಯಂತ್ರಿಸುವ ಒಳಗಿನ ಸತ್ವ ಮೊದಲಿನಿಂದಲೇ ಬಂದಿದೆ. ನೀನು ಯೋಚಿಸು. ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ತಪ್ಪಿದಂತ ಅರದೆಯನ್ನು ಎಳೆದಂತ ದಂಡಕ ಸುಟ್ಟು ಬೂದಿಯಾದ, ಅಥವಾ ಚವನನ ತಾಯಿಯನ್ನು ಎಳೆಯುವುದಕ್ಕೆ ಹೋದಂತ ಒಬ್ಬ ನಾಶವಾಗಿ ಹೋದ, ಅಥವಾ ಅವರನ್ನು ನಿಯಂತ್ರಿಸುವುದಕ್ಕೆ ಹೊರಟಂತ ತಾರಜಂಗಾದಿ ಕ್ಷತ್ರಿಯರು ಸುಟ್ಟು ಹೋದ್ರು. ಅವರ ಕ್ಷತ್ರಿಯ ಜಾತಿಯನ್ನೇ ಉಳಿಸುವುದಿಲ್ಲ ಅಂತ ಅವರು ಹೊರಟಾಗ ಮೇಲಿಂದ ಹೇಳಿದ್ರಂತೆ, ನೀವು ಇಷ್ಟನ್ನು ಹೊರಟ್ರೆ ಎಲ್ಲ ಒಳ್ಳೆಯವರು ಕೂಡ ಹೋಗುತ್ತಾರೆ. ಹಾಗಾಗಿ ನಿಮ್ಮ ಈ ಕೋಪದ ಬೆಂಕಿಯನ್ನು ಒಂದು ಕಡೆಯಲ್ಲಿ ಇಡಿ. ಒಂದು ಕಡೆಯಲ್ಲಿದ್ದ ಬೆಂಕಿ ಈಗ ಸಮುದ್ರದಲ್ಲಿ ಒಡಬಾನಲಾದದ್ದು. ನಮ್ಮ ವಂಶದವರ ಚರಿತ್ರೆ ಹೇಳಿತ್ತು. ಅವರೆಲ್ಲ ಒಂದೊಂದು ಸಲ ಮಾಡಿದ್ದು, ನಾವು 21 ಸಲ ಮಾಡಿದ್ದೇವೆ ಭೂಪ್ರದಕ್ಷಿಣೆ. 21 ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರ ತಲೆಯನ್ನು ಕಡಿದಿದ್ದಾನೆ. ದುಷ್ಟ ಕ್ಷತ್ರಿಯರ ತಲೆಯನ್ನು ಕಡಿದ ಈ ಪರಶುರಾಮ ಯುದ್ಧದಲ್ಲಿ ಗೆಲ್ತೇನೆ ಅಂತ ಹೊರಟದ್ದಲ್ಲ, ಧಾರ್ಮಿಕವಾಗಿ ಗೆಲ್ತೇನೆ ಅಂತ ಹೊರಡುವುದಕ್ಕೆ ಒಂದು ಸಾಕ್ಷಿ ಏನು ಗೊತ್ತುಂಟಾ? ನನಗೆ ರಥ ಇಲ್ಲ, ಭೂಮಿಯೇ ರಥ. ನನಗೆ ಕುದುರೆ ವೇದಗಳು, ನನಗೆ ಸೂತ ವಾಯು, ನನಗೆ ಓಂಕಾರವೇ ಕವಚ. ಓಂಕಾರದ ಕವಚದಿಂದ, ವಾಯುವಿನ ಸುತತ್ವದಿಂದ, ಮೇದಿನಿಯ ರಥದಿಂದ ಅಶ್ವಗಳಾಗಿ ವೇದಗಳೇ ತುಂಬಿದಂತ ಈ ಪರಶುರಾಮನನ್ನು ಗೆದ್ದೆ ಎನ್ನುವಂತ ಗೆಲ್ಲು ಎನ್ನುವ ವಿಶ್ವಾಸ ಉಂಟಾ? ಓಂಕಾರ ಇರಲಿ. ಜನಸನಿಲ್ಲ ಗುರುವೇ ಸದಾ ಶರಣೆ. ಆದ್ದರಿಂದಲೇ ಅಂಬೆಯಂತವಳನ್ನು ಸಾಲ್ವನಲ್ಲಿಗೆ ಕಳುಹಿಸುವಾಗಲೂ
ರಾಜಭಟರನ್ನು ಕಳುಹಿಸಿದ್ದಲ್ಲ, ಹಾ. ಬ್ರಾಹ್ಮಣರ ಮೂಲಕವಾಗಿಯೇ ಕಳಿಸಿದ್ದೇನೆ. ಹಾ. ಬ್ರಾಹ್ಮಣರ ಪಾರಿಶುದ್ಧಿಯಲ್ಲಿ ವಿಶ್ವಾಸ ಇದ್ದದನ್ನೆಲ್ಲ ಅಷ್ಟು ಮಾಡಿ ಹಾ. ಹಾಗೆಂದು ಹಾ. ಎಲ್ಲಿಯೂ ತಾವು ತಲೆಯೇ ತಗ್ಗಿಸಲಿಲ್ಲ ಅಂತ ಅರ್ಥ ಅಲ್ಲ ತಲೆ ತಗ್ಗಿಸಿದ್ದೇನೆ ಅಲ್ವಾ? ಸರಿಯಾದದಿದ್ರೆ ತಲೆ ತಗ್ಗಿಸಿದ್ದೇನೆ ಅಲ್ವಾ? ಸರಿಯಾದದಿದ್ರೆ ಇಲ್ಲಿಯೂ ತಲೆ ತಗ್ಗಿಸ್ತೇನೆ. ಅದೇ ಹಾ. ಸರಿ- ಸರಿಯಾದದಿದ್ರೆ ಎಲ್ಲಿಯೂ ತಲೆ ತಗ್ಗಿಸ್ತೇನೆ. ಸರಿ ಇಲ್ಲದೇ ಇದ್ದದನ್ನು ಕತ್ತರಿಸಲಿಕ್ಕೆ ಹೊರಟದ್ದು ತಾವು. ಹಾ. ನಿಮ್ಮ ಮುಂಭಾಗದಲ್ಲಿ ಒಬ್ಬಾದ ತಲೆ ಎತ್ತಿ ನಿಂತ ಅಂದ ಮಾತ್ರಕ್ಕೆ ಹಾ. ಅವ ಸರಿಯೇ ಇಲ್ಲ ಅಂತ ಅರ್ಥ ಅಲ್ಲ. ಸರಿ ಇಲ್ಲದ್ದು ತಲೆ ಎತ್ತಬಾರದು. ಅದೇ. ಸರಿ ಇದ್ದದ್ದು ತಲೆ ಎತ್ತಿದ್ರೆ ಬೇಸರ ಇಲ್ಲ. ರಾಮ ಬಂದ ಕಾಲಕ್ಕೆ ತಮ್ಮ ತಪಸ್ಸಿನ ಶಕ್ತಿಯನ್ನು ಕೊಟ್ಟು ಹೋಗ್ಲಿಲ್ವ ನೀವು? ಕೊಟ್ಟು ಹೋಗೋಣ ಮಾತು ಹೇಳಿದ್ದೇನೆ ನಾನು. ಏನು ಅಂತ? ಅಕ್ಷಯಂ ತ್ವಂ ನಮಾಮಿ ಮಧುವಂತಾರಂ ಸುರೇಶ್ವರಂ. ಅವ ನಾರಾಯಣ ಅಂತ ಒಪ್ಪಿಕೊಂಡು ನಾನು ಹಾಕಿದ್ದು. ಹಾಗೇನಾದ್ರೂ ಉಂಟಾ ಮಧುವಂತಾರ ಸುರೇಶ್ವರ ಅಂತ? ಅಲ್ಲ, ಅದು ಬೇಕು ಅಂತ ಹೇಳಿದ್ದಲ್ಲ ನಾನು. ರಾಮ ಕ್ಷತ್ರಿಯ ಹೌದು ಅನ್ನುವುದನ್ನು ಒಪ್ಪುತ್ತೀರ? ಒಪ್ತೇನೆ. ಅಲ್ವೋ? ಹಾ. ತಾವು ಬಂದದ್ದೇಗೆ ರೇ ಕ್ಷತ್ರಿಯಾಧಮ ಅಂತಲೇ ಅಲ್ವ? ಹೌದು. ನಿಮಗೆ ಮಧುವಂತಾರ ಅಂತ ಮತ್ತೆ ವಿಳಾಸ ಹೇಳಿದ್ಯಾರು? ಅಲ್ಲ ಮತ್ತಲ್ಲ, ನಾವು ಸರಿ ಇದ್ದಾನೋ ಇಲ್ಲವೋ ಅಂತ ನಿರ್ಣಯ ಮಾಡಲಿಕ್ಕೆ ನಮಗೆ ಯಾರು ವೈಷ್ಣವದನ್ನು ಸಣ್ಣ ಕೊಟ್ಟಿದ್ದಾನೋ ಅವನೇ ಮೊದಲಿಗೆ ಸೂಚನೆ ಕೊಟ್ಟಿದ್ದಾನೆ. ನೀನು ಪ್ರಕರಣದ ಅಂತ್ಯ ಮಾತ್ರ ನೋಡಿದ್ದು. ನಾವು ಮೊದಲಿನಿಂದಲೇ ಯೋಚನೆ ಮಾಡ್ತಾ ಇದ್ದೆವು, ಯಾರಿಗೆ ಕೊಡುವುದು. ಒಂದು ಸೂಚನೆ ಸಿಗುವಾಗ ನಾವು ಹೊರಟದ್ದು ಕೊನೆಗೆ ಏನಾಗ್ತದೆ ಅಂತ ಗೊತ್ತಿಲ್ಲದೆ ಹೊರಟದ್ದಲ್ಲ. ಪರಶುರಾಮ ಹಾಗೆ ಗೊತ್ತಿಲ್ಲದೆ ಹೊರಟದ್ದು ಅಲ್ಲ. ನೀನು ಗೊತ್ತಿಲ್ಲದೆ ಹೊರಡಬಹುದು, ನಾವು ಗೊತ್ತಿದ್ದೆ ಹೊರಡು. ಗೊತ್ತಿದ್ರು ನೀವು ಬರುವಾಗ ರಾಮ ನಿನಗೆ ಆಶೀರ್ವಾದ ಅಂತ ಹೇಳಿಕೊಟ್ಟು ಬಂದ ಹಾಗೆ ಬರ್ಲಿಕ್ಕೆ ಕ್ರಮ ಇಲ್ಲ. ಅದನ್ನ ಹೇಳಿ ಕ್ರಮ ಇಲ್ಲ. ನನ್ನ ವಾಕ್ಯದ ಆಶಯವನ್ನು ಅರ್ಥ ಮಾಡಿ. ಹಾ. ರಾಮನನ್ನು ಆಕ್ಷೇಪಿಸುತ್ತಾ ಬಂದವರು ಹಾ. ಅವನನ್ನು ಹರಸಿ ಹೋದ್ರಿ. ಹಾ. ಭೀಷ್ಮನನ್ನು ಆಕ್ಷೇಪಿಸುತ್ತಾ ಬಂದವರು ಹಾ. ಆಶೀರ್ವಾದ ಮಾಡಿ ಹೋಗುವಾಗ ನಾನು ಮತ್ತೆ ಮಾಡ್ತೇನೆ. ಅದನ್ನ ಹೇಳಿದ್ದೆ. ಯಾಕೆ ಜನಿಸಲಿಲ್ಲ ಭೀಷ್ಮನಾಗ? ಹಾ. ದುಷ್ಟ ಕ್ಷತ್ರಿಯರ ಸಂಹಾರಕ್ಕಾಗಿ ಹಾ. ಬ್ರಾಹ್ಮಣ ಕತ್ತಿ ಹಿಡಿದು ತಿರುಗಬೇಕಾದದ್ದಲ್ಲ ಲೋಕದಲ್ಲಿ. ಹಾ. ಅದು ಕ್ಷತ್ರಿಯತ್ವಕ್ಕೆ ಹೊರಟೆ. ಹಾ. ಕ್ಷತ್ರಿಯ ಮಾಡಬೇಕಾದ ಕೆಲಸ ಅದು. ಹಾ. ಅಲ್ವೋ? ಹಾ. ದುಷ್ಟದಮನ ಅನ್ನುವುದು ಹಾ. ಬ್ರಾಹ್ಮಣ ಅಲ್ಲ. ಹಾ. ಬ್ರಾಹ್ಮಣ ಆಯುಧ ಹಿಡಿಯಬೇಕಾದ ಯಾವಾಗ? ಅನಿವಾರ್ಯವಾದಂತಹ ಸ್ಥಿತಿಯಲ್ಲಿ ಮಾತ್ರ. ಹಾ. ಅಂತಹ ಸ್ಥಿತಿ ಉಂಟಾದದ್ದಕ್ಕೆ ಹಾ. ನಮಗೆ ಖೇದ ಉಂಟು. ಹಾ. ಭೀಷ್ಮ ಅನ್ನುವ ಅಂದು ಹುಟ್ಟುತ್ತಿದ್ದರೆ ಹಾ. ತಾವು ಬಿಲ್ಲು ಹಿಡ್ಕೊಂಡು ತಿರುಗುದು ಬೇಡ, ಕೊಡಲಿ ಹಿಡ್ಕೊಂಡು ತಿರುಗುದು ಬೇಡ. ಹಾ. ಎಲ್ಲ ನಾನೇ ಅದನ್ನು ಮಾಡ್ತಿದ್ದೆ. ಹಾ. ಈಗ ಕ್ಷಾತ್ರ ಪಂಥಕ್ಕನುಗುಣವಾಗಿ ಬೆಳೆದು ನಿಂತ ಧಾರ್ಮಿಕವಾದ ಪಥದಲ್ಲಿ ಸಾಗುತ್ತಿರುವ ನನ್ನನ್ನು ಕೆಣಕುವುದಕ್ಕೆ ಬಂದ್ರೆ 3 ಲೋಕದಲ್ಲಿ ಯಾರು ಅಂತ ನಾನು ಕೇಳಬೇಕಾಗ್ತದೆ. ಕಾರ್ತವೀರ್ಯನು ನಮ್ಮ ತಂದೆಯ ಮನೆಗೆ ಬರುವಲ್ಲಿವರೆಗೆ ಸರಿ ಇದ್ದು ನಾವು. ನೀನು ಈಗ ಅಂಬೆಯ ಕಾಶಿಯ ಸ್ವಯಂವರ ಮಂಟಪಕ್ಕೆ ಹೋಗಿ ಜಾರಿದ್ಯೋ ಅಂತ ಕಾಣುದು ನನಗೆ. ಕಾರ್ತವೀರ್ಯ ಕೃತದಲ್ಲಿ ಸತ್ತ ದ್ವಾಪರದಲ್ಲಿ ನೀನು ಅಭಿನವ ಕಾರ್ತವೀರ್ಯ ಆಗುತ್ತೀಯ ಅಂತ ಈ ಸಲ. ಗುರುಗಳೇ ಒಂದು ಹೇಳ್ತೇನೆ, ಹಾ. ನಿಮಗಿನ್ನು ಸ್ವಯಂವರ ಮಂಟಪದ ಚಿತ್ರವೇ ಸರಿ ಕಾಣಲಿಲ್ಲ. ಯಾಕೆ? ಯಾಕೆ ಬ್ರಹ್ಮಚಾರಿಗಳಲ್ವಾ? ಹಾ. ನಾನು ಬ್ರಹ್ಮಚಾರಿ ಆದ್ರೂ ಸ್ವಯಂವರ ಮಂಟಪಕ್ಕೆ ಹೋಗಿ ಬರಬಲ್ಲ ಬ್ರಹ್ಮಚಾರಿ. ಹೌದು. ತಾವು ಹೋಗದೆ ನಿಮಗೊಂದು ಸ್ವಯಂವರ ಮಂಟಪದ ದರ್ಶನ ಮಾಡಿಸ್ತೇನೆ. ಯಾರು? ನಾನು. ನನ್ನನ್ನು ನೀನು ಸ್ವಯಂವರ ಮಂಟಪದ ದರ್ಶನ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಾನು ಯಾವತ್ತೂ ವಧು ಆಗುವುದಕ್ಕಿರುವವಲ್ಲ. ನಾನು ಸ್ವಯಂ ವರನೇ, ಯಾವತ್ತು ಶಾಪ ಅಲ್ಲ, ನಾನು ವರನೇ. ಹೆಣ್ಣು ಒಪ್ಪಿ ನಾನು ವರ ಅಲ್ಲ, ಹಾ. ನಾನು ಗಂಡು ಒಪ್ಪಿದ ವರ. ನೋಡುವ. ಚಿರುಮಯಾತ್ಮಕ ಕೇಳು ಕಲಗಬೇಡಲು ಈಗ ನಿನಗೆ ಸೋಲುವನಲ್ಲ ಭೀಷ್ಮ. ಅಪರಮ ಶಿಷ್ಯನಿಲ್ಲ ದೊರಕಾನೋ ಮೇಲಿದೆ. ತೆರಳುವೆ ನಿನಗೆ ನಾ ಸೋತೆಯೇ, ಹೊರಡು ಪಿಂತಕೇನಿಲ್ಲ ನನ್ನ ಬಂದ ತೆರದೊಳಗಿರು ಎಲ್ಲೂ ಒಪ್ಪೆ ನಿನ್ನುತ್ತಾರ ಆಚಾರ್ಯರೇ, 24 ದಿವಸ ಆಯ್ತು. ಹೌದೌದು. ನಿನಗೆ ಪ್ರಾರಂಭ ಆದ್ಮೇಲೆ ಹೊತ್ತಾದದ್ದು ಗೊತ್ತೇ ಆಗೋದಿಲ್ವಾ? ನನ್ನ ಹತ್ರ ಕೇಳುದು ಹೇಗೆ ಇಷ್ಟು ಹೊತ್ತು ಮಾಡಿ? ನಾನು ಕೊನೆಗೆ ಬಂದಲ್ವಾ, ಇಷ್ಟು ಹೊತ್ತಾದದ್ದು ಎಲ್ಲಿಗೆ? ಈಗ ಮೊದಲು ಬಂದವರೇ ಹೊತ್ತು ಮಾಡಿದ್ದು ಏನಂತೇಳಿ ಕೊನೆಗೆ ಬಂದವರೇ ಹೆಚ್ಚು ಹೊತ್ತು ಮಾಡಿ. ಅಲ್ಲಲ್ಲ, ಅದು ಹೇಳುದು ಹಾಗೆ. ಹೌದೌದು. ನಾನು ಧನಸ್ಸು ಕೆಳಗಿಟ್ಟಾಗಿದೆ. ಈಗ ನೀವು 23 ದಿವಸಕ್ಕೆ ಸಾಕು ಅಂತ ಹೇಳಿದ್ರೆ ನಾನು 24ನೇ ದಿವಸದ ಮಾಡ್ಲಿಕ್ಕಿತ್ತ ಹೇಳಿದ್ ನಾನು. ಸಾಕು ಅಂತ ಹೇಳುದು ನಾನು, ಈಗಲೂ ನಾನಲ್ಲ. ಮತ್ತೆ ನನಗೆ ಪ್ರಚೋದನೆ ಹಿಂದಿನಿಂದ ಬರಲಿಲ್ಲ. ಏನು ಅಂತ? ಚಿನ್ಮಯಾತ್ಮಕ ಕೇಳು ನಿನಗೆ ಸೋಲುವನಲ್ಲ ಭೀಷ್ಮ. ನಿನಗೆ ಕೇಳಲಿಲ್ಲಲ್ಲ? ಇಲ್ಲ, ನನಗೆ ಕೇಳಲಿಲ್ಲ. ನನಗೆ ಕೇಳಿ. ನನಗೆ ಗುರುಗಳಿಗೆ ಸಂಬಂಧಿಸಿ ಹೇಳಿದ್ದಕ್ಕೆ ನಾನು ಕಿತ್ತುಕೊಡುದು. ಸರಿ, ಈಗ ಈ ಅಶರೀರವಾಣಿ ಆದ ಮೇಲೆ ನನ್ನದು ಇದ್ದೇ ಇಲ್ಲ. ನಾನು ಧನಸ್ಸು ಕೆಳಗಿಟ್ಟಿದ್ದೆ. ನಾವು ನೀವು ಹಿಡಿ ಅಂತ ಹೇಳಿದ್ದಕ್ಕೆ ಹಿಡಿದದ್ದು, ನೀವು ಹಿಡಿದಿದ್ದಾರೆ ಮತ್ತೆ ನಮಗಿಂದ ಪರಮ ಶಿಷ್ಯನೇ, ನಿನ್ನ ದುರಕಾನು ಮೆಚ್ಚಿದೆ. ಆಗ ರಾಮನ ವಿಷಯ ಹೇಳಿದ್ದಲ್ವಾ, ಹಾಗೇ ಬಂದದ್ದು. ಮೆಚ್ಚಿದ ಮೇಲೆ ಮೆಚ್ಚಿದೆ ಅಂತ ಹೇಳುವುದಕ್ಕೆ ದಾಕ್ಷಿಣ್ಯ ಇಲ್ಲ ನಮಗೆ. ಹಾಗೆಂದು ನನ್ನ
ಮನ್ನವ ಎನ್ನುವ ಕಾರಣಕ್ಕಾಗಿ ವಿಚಾರಣೆ ಮಾಡುವುದಕ್ಕೂ ನಮಗೆ ನೈಷ್ಠುರ್ಯವನ್ನು ತೋರಿಸುವಲ್ಲಿ ಹಿಂದೇಟು ಇಲ್ಲ. ಹಾಗಾಗಿ ಅಲ್ಲಿಯೂ ದಾಕ್ಷಿಣ್ಯ ಇಲ್ಲ, ಇಲ್ಲಿಯೂ ನಮಗೆ ಹಿಂಜರಿಕೆ ಇಲ್ಲ. ನನಗೆ ಗುರುಗಳ ಅಪರಿಚಿತ ಅಲ್ಲ, ನಾನು ಮೊದಲಿನಿಂದಲೂ ನಿಮ್ಮೊಟ್ಟಿಗೆ ಅಲ್ಲೂ ಇದ್ದದ್ದು. ಹೌದೌದು. ನಿನ್ನ ದುರಕಾನ ಮೆಚ್ಚಿದೆ. ಯುದ್ಧದಲ್ಲಿ ನೀನು ಗೆದ್ದದ್ದು ನೀನು ಗೆದ್ದದ್ದಲ್ಲ, ನಾನು ಗೆದ್ದದ್ದು. ಹೌದು. ಒಂದು ವೇಳೆ ನೀನು ಸೋಲ್ತಿದ್ರೆ ನೀನು ಸೋಲುವುದಲ್ಲ, ನಾನು ಸೋಲ್ತಿದ್ದೆ. ಯುದ್ಧದಲ್ಲಿ ನಾನು ಗೆದ್ದದ್ದು, ಆದರೆ ತಾತ್ವಿಕವಾಗಿ ತಾವು ಗೆದ್ದದ್ದು. ಯಾಕಂದ್ರೆ ನಾನು ಸಿದ್ಧ ಮಾಡಿದ ಶಿಷ್ಯ ಧಾರ್ಮಿಕವಾಗಿ ಸೋತ್ರೆ ಶಿಷ್ಯನ ಸೋಲಲ್ಲ, ಅದು ಗುರುವಿನ ಸೋಲು. ಅನುಮಾನವೇ ಬೇಡ ಗುರುಗಳೇ. ನೀವು ಸಿದ್ಧ ಮಾಡಿ ಬಿಟ್ಟದ್ದು ಏನು ಅಲ್ಲದೆ ಇದ್ದ ಒಬ್ಬನನ್ನಲ್ಲ. ಮತ್ತೆ ಪ್ರತಿ ಒಂದು ಪ್ರಶ್ನೆಗೂ ಗುರುಗಳ ಹತ್ರ ಪ್ರಶ್ನೆ ಕೇಳುವ ಸ್ಥಿತಿ ಹೋಗಿ ಉತ್ತರ ಕೇಳುವ ಸ್ಥಿತಿ ಉಂಟು ಅಂತಾದ್ರೆ ಮತ್ತೆ ನಾನು ಕಲ್ತದ್ದು ಯಾಕೆ ಅಂತ ಬರುವುದಿಲ್ಲ. ಹೌದೌದು. ಆದ್ದರಿಂದ ನಾನೇ ಉತ್ತರ ಕಂಡುಕೊಳ್ತೇನೆ, ಮುಂದೆ ಹೋಗ್ತೇನೆ. ಸರ್, ಮತ್ತೆ ಇನ್ನೊಂದುಂಟು, ನಿನಗೆ 4 ಜನ ಒಟ್ಟಿಗೆ ಬಂದು ಕೇಳಿದ್ರೆ ಎಂತದ್ದು ಅಂತ ಕೇಳಬೇಕಾದಿತ್ತು. ನೀನು ಬೇರೆ 3 ಗುರುಗಳಲ್ಲಿ ಕಲಿತಿದ್ಯಲ್ವಾ, ಹಾಗಾಗಿ ಉತ್ತರ ಬಹಳ ಸುಲಭವಾಗಿ ಸಿಗುತ್ತದೆ. ವಾಚಿಕವಾಗಿ ಕೊಡುವ ಉತ್ತರಕ್ಕಿಂತಲೂ ಧಾರ್ಮಿಕವಾಗಿ ನಿನ್ನ ನಡೆಯಿಂದ ಕೊಟ್ಟಂತಹ ಉತ್ತರದಿಂದ ಸಂತುಷ್ಟಿಯಾಗಿದೆ. ಮಗು, ಮನ ಬಂದ ತೆರದಲ್ಲಿ ವ್ಯವಹರಿಸಿ, ಅದು ನಿನಗೂ ಹೌದು ಅವಳಿಗೂ ಹೌದು. ಗುರುಗಳೇ, ಉದ್ಧಟನಾಗಿ ಗುರುವಿನ ಮುಂಭಾಗದಲ್ಲಿ ಆಯುಧ ಹಿಡಿದದ್ದಲ್ಲ. ಕ್ಷಾತ್ರ ಧರ್ಮಾನುಸಾರವಾಗಿ ಧರ್ಮ ಮಾರ್ಗಾವಲಂಬಿಯಾಗಿ ಕ್ರಮಿಸುವಂತಹ ಮನಸ್ಸಿನಲ್ಲಿ ಬದ್ಧತೆ ಉಳ್ಳಂತಹ ಭೀಷ್ಮ ನಡೆದಂತಹ ದಾರಿಯ ಪಾರಿಶುದ್ಧಿಯ ಕುರಿತು ಎಷ್ಟು ದೃಢವಾಗಿದ್ದಾನೆ ಹೇಳಿದ್ರೆ, ಶಸ್ತ್ರವಿದ್ಯೆಯಲ್ಲಿ ಹೇಳಿಕೊಟ್ಟ ಗುರುವಿನಲ್ಲಾದರೂ ಯುದ್ಧ ಮಾಡುವುದಕ್ಕೆ ಸಿದ್ಧನಿದ್ದಾನೆ. ನನ್ನ ಅಹಂಕಾರಕ್ಕಾಗಿ ಹೋರಾಡಿದ್ದಲ್ಲ. ಸರಿ ಅಲ್ಲ, ಈಗ ನೀನು ಸರಿ ಇದ್ದ ಕಾಲದಲ್ಲಿ ಯಾರಲ್ಲಿ ಯುದ್ಧ ಮಾಡುವುದಕ್ಕೂ ನನ್ನ ಆಕ್ಷೇಪ ಇಲ್ಲ. ಆದ್ರೆ ಒಂದು ವೇಳೆ ಈಗ ಈ ಪ್ರಕರಣದಲ್ಲಿ ಕೇವಲ ನೀನು ಸರಿ ಇದ್ದಿ ಅಂತ ಮಾತ್ರ ಕಾಣುವುದಲ್ಲ, ನಿನ್ನ ಕುಟುಂಬದ ಬಗೆಗಿನ ಮೋಹವು ಕಾಣ್ತದೆ. ನಾಳಿನ ದಿವಸ ಸರಿ ಇದ್ದ ಯುದ್ಧ ಮಾತ್ರ ಮಾಡ್ಲಿಕ್ಕೆ ಹೋಗುವ. ನೀನು ಸಿಂಹಾಸನದ ರಕ್ಷಕನಾಗಿದ್ದಿ. ಸಿಂಹಾಸನದ ರಕ್ಷಕನಾದ್ರೆ ಮಾತ್ರ ಸಾಲದು ಮಗು. ಮುಂದೆ ಬರುವ ಜನಾಂಗಕ್ಕೆ ಸ್ವಲ್ಪ ಶಿಕ್ಷಕನಾಗಿಯೂ ಉಳಿಯುವುದಕ್ಕೆ ಯೋಚಿಸು. ಆಗ ಸ್ವಲ್ಪ ಎಲ್ಲಿ ತಿದ್ದಬೇಕು, ಎಲ್ಲಿ ಬಡಿಬೇಕು, ಎಲ್ಲಿ ಮೆಟ್ಟಬೇಕು, ಅಲ್ಲಿ ಮೆಟ್ಟಿದ್ರೆ ಮಾತ್ರ ಸರಿಯಾಗುತ್ತದೆ. ಇಲ್ಲದ್ರೆ ನಾವು ಹಿಡಿಯಲಾಗದೆ ಎತ್ತರಕ್ಕೆ ಹೋಗುತ್ತದೆ. ಈ ಸೂಚನೆಯನ್ನು ಪಾಲಿಸಿದ್ರೆ ಮುಂದೆ ಯಾವತ್ತೂ ಗೆಲ್ತೀವಿ. ಗುರುಗಳೇ, ಹುಟ್ಟಿದವ ಯಾವನು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ. ಒಂದಲ್ಲ ಒಂದು ಇದ್ರೆ ಒಂದು ದಿವಸ ಹೋಗಲೇಬೇಕು. ಹೋಗುವುದಕ್ಕೊಂದು ನಿಮಿತ್ತ ಬೇಕಾಗುತ್ತೆ. ಸರಿ, ಆಯುಷ್ಯ ಮುಗಿದು ಸಾಯುವುದಕ್ಕೆ ನಾನು ಇಚ್ಛಾಮರಣೆ. ಹಾಗಿದ್ರೆ ನನ್ನ ಆಯುಷ್ಯವನ್ನು ಕೊನೆಗಾಣಿಸಬೇಕಾದ ಬದ್ಧತೆ ನನಗೆ ಇರು. ಅದು ಯಾವಾಗ ಹೇಗೆ ಅನ್ನುವುದನ್ನು ದೈವ ನಿರ್ಣಯಿಸ್ತದೆ. ಅದಕ್ಕೆ ಅನುಗುಣವಾಗಿ ಪರಿಸ್ಥಿತಿಗಳು ಸನ್ನಿವೇಶಗಳು ತಾನಾಗಿ ಬಂದು ಒದಗುತ್ತದೆ. ಸರಿ, ಆದ್ರೆ ಒಂದು ವಿಶ್ವಾಸ ಏನು, ನಾನು ಮೆಟ್ಟದಿದ್ರು ದಂಡಿಸದೇ ಇದ್ರು ನನಗಿಂತ ಹೆಚ್ಚಿನ ಧರ್ಮಾತ್ಮರೇ ಮುಂದೆ ಹುಟ್ಟುತ್ತಾರೆ ನಮ್ಮ ಮನೆತನದಲ್ಲಿ. ಧರ್ಮಾತ್ಮರು ಹುಟ್ಟುವವರೆಗೆ ನೀನೊಂದು ನಿವೃತ್ತಿ ಕೊಡಬೇಕು. ಇಲ್ಲ, ನಾನು ಯುದ್ಧ ಮಾಡ್ತೇನೆ. ಕ್ಷತ್ರಿಯ ಹೇಳಿ ಅಲ್ಲ, ನೀನು ಮಾಡ್ಬೋದು.
ಭಾವನೆ ಅವನ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ನನಗಿರುವಂತ ಒಂದೇ ಒಂದು ಆಸೆ ನಿನ್ನ ಮರಣ ಕಾಣುವಂಥದ್ದು. ಅದಕ್ಕೋಸ್ಕರವಾಗಿ ಮತ್ತೆ ಪಡೆದು ಇನ್ನೊಂದು ಜನ್ಮದಲ್ಲಿ ನಿನ್ನ ಮರಣಕ್ಕೆ ನಾನು ಕಾರಣವಾಗುತ್ತೇನೆ. ಎಂತದ್ದು? ಊರಲ್ಲಿದ್ದಂತ ಗಂಡಸು ನಿನ್ನನ್ನು ಗೆಲ್ಲುವುದಿಲ್ಲ, ಹೆಣ್ಣಿನಲ್ಲಿ ಯುದ್ಧ ಮಾಡುವುದಿಲ್ಲ, ಹೆಣ್ಣಿಗೆ ಸಾಳುವುದಿಲ್ಲ. ಒಬ್ಬ ಗಂಡಸಾಗಿ ಹೆಣ್ಣಾದಂತ ನನಗೊಂದು ಜೀವನವನ್ನು ನೀನು ಕೊಡಲಿಲ್ಲ. ಒಂದು ಹೆಣ್ಣು ಹೃದಯಿಯಾಗಿ ಈ ನನ್ನ ಭಾವನೆಗಳನ್ನು ನೀನು ಅರ್ಥ ಮಾಡಿಕೊಳ್ಳಲೂ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ಅಥವಾ ಹೆಣ್ಣಾಗಿಯೂ ಗಂಡಾಗಿಯೂ ಒಂದು ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಬಂದು ನಿನ್ನ ಮರಣಕ್ಕೆ ನಾನೇ ಕಾರಣನಾಗುತ್ತೇನೆ ಭೀಷ್ಮ, ನಾನೇ ಕಾರಣನಾಗುತ್ತೇನೆ. ಮದುವೆಯಾಗುವುದಿಲ್ಲ ಎನ್ನುವಂತ ಪ್ರತಿಜ್ಞೆ, ಆ ಪ್ರತಿಜ್ಞೆ ಉಳಿಸುವಂತ ಪ್ರತಿಷ್ಠೆಯಿಂದ ನನ್ನ ಜೀವನದಲ್ಲಿ ಮದುವೆಯಾಗದಂತೆ ಮಾಡಿದೆಯಲ್ಲ. ಯಾವ ನಿನ್ನ ಚಂದ್ರವಂಶದ ಉಳಿವಿಗೋಸ್ಕರವಾಗಿ ಪ್ರತಿಜ್ಞೆ ಮಾಡಿದೆಯೋ ಆ ನಿನ್ನ ಚಂದ್ರವಂಶ ನಿನ್ನ ಕಂಡ ಮುಂದೆ ಹೊಡೆದಾಟ ಮಾಡಿ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ. ತಗದಗನೆ ಉರಿಯುತ್ತಾ ಇದೆ ಅಗ್ನಿಯು. ಆ ಅಗ್ನಿಕುಂಡಕ್ಕೆ ಧುಮುಕಿ ಈ ನನ್ನ ದೇಹವನ್ನು ಕೊನೆಗಾಣಿಸಿಕೊಳ್ಳುತ್ತಿದ್ದೇನೆ. ಬಲಗಾಲನ್ನು ಮುಂದಕ್ಕೆ ಸೇರಕ್ಕಿಯನ್ನು ತುಳಿದು ನಿನ್ನ ಮನೆ ಪ್ರವೇಶ ಮಾಡಬೇಕಾಗಿತ್ತು. ಆ ನನ್ನ ಕಾಲುಗಳನ್ನು ಬೆಂಕಿಯಲ್ಲಿ ಇರಿಸಿದ್ದೇನೆ. ಉರಿಯುತ್ತಿದೆ ನನ್ನ ಕಾಲುಗಳು, ಉರಿಯುತ್ತಿದೆ. ಬೆಂಕಿಯಲ್ಲಿ ಹುಟ್ಟಿ ಬಂದವಳು ನಿನ್ನ ಮನೆ ಪ್ರವೇಶ ಮಾಡಲಿ ಭೀಷ್ಮ, ನಿನ್ನ ಮನೆ ಪ್ರವೇಶ ಮಾಡಲಿ. ಉರಿ ಭೀಷ್ಮ, ಬೆಂಕಿಯ ಕೆನ್ನಾಲಿಗೆ ಈ ನನ್ನ ತೊಡೆಯನ್ನು ಸುಟ್ಟಿತು ಭೀಷ್ಮ, ತೊಡೆಯನ್ನು ಸುಟ್ಟಿತು. ನನ್ನ ಆಧಾರವೇ ಸುಟ್ಟುರಿದು ಹೋಗುತ್ತಾ ಇದೆ. ನಿನ್ನ ಮನೆಯಲ್ಲಿ ಹುಟ್ಟುವಂತ ಮಕ್ಕಳು ತೊಡೆ ಮುರಿದು ಸಾಯಲಿ ಭೀಷ್ಮ, ತೊಡೆ ಮುರಿದು ಸಾಯಲಿ. ಉರಿ ಭೀಷ್ಮ, ಉರಿ, ಸೇಡು, ಸೇಡು, ಸೇಡು. ಈ ಸೀರೆಯ ಸೆರಗು ಬೆಂಕಿಯಲ್ಲಿ ಕರಗಿ ಹೋಗುತ್ತಿದೆ. ನನ್ನ ಬದುಕಿನ ಬಟ್ಟೆಯನ್ನು ಸುಟ್ಟವನು ನೀನು. ಈ ನನ್ನ ಬಟ್ಟೆಯ ಸೆರಗು ಸುಡುತ್ತಿದೆ. ನಿನ್ನ ಮನೆ ಪ್ರವೇಶ ಮಾಡಿರುವಂತ ಚಂದ್ರವಂಶದ ಸೊಸೆಗೆ ಸೀರೆಯ ಸೆರಗಿನ ರಕ್ಷಣೆ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಉರಿ ಭೀಷ್ಮ, ಉರಿ. ಮೇಲೇಳುತ್ತಿರುವಂತ ಬೆಂಕಿ ಈ ನನ್ನ ಹೊಟ್ಟೆಗೆ ಬಿತ್ತು. ಬೆಂಕಿ ಇಟ್ಟು ಬಿಟ್ಟೆ ಭೀಷ್ಮ, ನನ್ನ ಹೊಟ್ಟೆಗೆ ಬೆಂಕಿ ಇಟ್ಟು ಬಿಟ್ಟೆ. ಮಕ್ಕಳನ್ನು ಹೆರಲಿಲ್ಲ, ನನ್ನ ಹೆಣ್ತನ ಸಾರ್ಥಕವಾಗಲಿಲ್ಲ, ನನ್ನ ತಾಯಿ ಆಗಲಿಲ್ಲ, ನನ್ನ ತಾಯ್ತನವನ್ನೇ ಸುಟ್ಟು ಬಿಟ್ಟೆ. ನಿನ್ನ ಮನೆ ಪ್ರವೇಶ ಮಾಡಿರುವಂತ ಚಂದ್ರವಂಶದ ಸೊಸೆಗೆ ಪೂರ್ಣವಾದಂತ ತಾಯ್ತನದ ಸೌಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಉರಿ, ಉರಿ, ಉರಿ. ಬೆಂಕಿಯ ಕೆನ್ನಾಲಿಗೆಗಳು ಈ ನನ್ನ ನೀಳವಾದಂತ ಕೇಶರಾಶಿಯನ್ನು ಸುಡುತ್ತಿದೆ. ಕರಗಿ ಕಮರಿ ಹೋಗುತ್ತಿರುವಂತ ಕೂದಲಿನ ಕಮಟು ವಾಸನೆ. ಆಕ್ರಾಣಿಸು. ನಿನ್ನ ಮನೆ ಪ್ರವೇಶ ಮಾಡಿರುವಂತ ಚಂದ್ರವಂಶದ ಸೊಸೆಗೆ ಮುಡಿ ಕಟ್ಟುವಂತಹ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಸೇಡು ಭೀಷ್ಮ, ಸೇಡು, ಉರಿ, ಉರಿ. ಈ ನನ್ನ ಸ್ತನಗಳು ಬೆಂಕಿಯಲ್ಲಿ ಕರಗುತ್ತಿದೆ. ಮಕ್ಕಳಿಗೆ ಹಾಲು ಉಡಿಸಲಿಲ್ಲ. ಆ ತಾಯಿತನದ ಆನಂದವನ್ನು ನಾನು ಹೊಂದಿದ್ದಿಲ್ಲ. ಬೆಂಕಿ ಇಟ್ಟು ಬಿಟ್ಟೆ ಭೀಷ್ಮ, ಬೆಂಕಿ ಇಟ್ಟು ಬಿಟ್ಟೆ. ನಿನ್ನ ಮನೆಯಲ್ಲಿ ಹುಟ್ಟಿರುವಂತ ಚಂದ್ರವಂಶದ ಕುಡಿಗಳಿಗೆ ತಾಯಿ ಹಾಲು ಕುಡಿಯುವಂತ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಉರಿ ಭೀಷ್ಮ, ಉರಿ, ಸೇಡು, ಸೇಡು, ಸೇಡು. ಸಾವಿರಾರು ಕನಸುಗಳನ್ನು ಕಂಡಂತ ಕಣ್ಣು
ಶಾಪವಾಕ್ಯಕ್ಕೆ ಹೆದರುತ್ತೇವೆ ಅಂತಲ್ಲ ನಾವು. ಇದನ್ನೆಲ್ಲ ಶಾಪವಾಕ್ಯ ಅಂತ ತಿಳಿಯುವುದಕ್ಕೂ ಇಲ್ಲ. ಯಾವನೇ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದು ದಂಡನೆ, ಜೀವನ ಪೂರ್ತಿ ದಂಡನೆ ಅಂತ ಯಾವ ನ್ಯಾಯಶಾಸ್ತ್ರದಲ್ಲಿಯೂ ಇಲ್ಲ. ಈಗ ಚಂದ್ರವಂಶದ ಮನೆತನದಲ್ಲಿ ಹುಟ್ಟಿದವರೆಲ್ಲ ಕುರುಡರಾದರೆ, ಹುಟ್ಟಿದವರದ್ದೆಲ್ಲ ತೊಡೆ ಮುರಿದರೆ, ಹುಟ್ಟಿದವರೆಲ್ಲ ತಲೆ ಬಿಚ್ಚಿಯೇ ಬದುಕಿದರೆ, ಹುಟ್ಟಿದವರ ಸೆರಗೆಲ್ಲ ಇನ್ನೊಬ್ಬರು ಎಳೆದರೆ, ಇವಳು ಕೊಟ್ಟ ಶಾಪಕ್ಕೊಂದು ಮೌಲ್ಯ ಬರ್ತದೆ. ಇದು ಬೆಂಕಿಯ ಉರಿಯಲ್ಲಿ ಬಾಯಿಗೆ ಬಂದದ್ದನ್ನು ಹೇಳಿದ್ದವು ಅಷ್ಟೇ. ಆದರೆ ಒಂದು ಅಪರಾಧ ನನ್ನಿಂದಾಗಿದೆ ಅನ್ನುವ ಕಾರಣಕ್ಕಾಗಿ ಒಂದು ಶಾಪ ಕೊಡುವುದಾದರೆ ಒಂದು ಶಾಪದಲ್ಲೇ ಮುಗಿದು ಹೋಗ್ತೀವಿ. ಅನೇಕಗಳನ್ನ ಹೇಳುವುದಕ್ಕೆ ಹಲುಕುವಿಕೆ ಅಂತ ಹೇಳಿ ಅದು ಶಾಪ ಆಗ್ತದ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ತನ್ನ ತಪ್ಪನ್ನು ಮರೆತು ಇನ್ನೊಬ್ಬರಿಂದಲೇ ಕೇಡಾಗಿದೆ ಅನ್ನುವಂತಹ ಭಾವದಿಂದ ನನ್ನ ಮನೆತನಕ್ಕೊಂದು ಶಾಪವನ್ನೇ ಕೊಟ್ಟು ಈಗಲೂ ನಾನು ದೈವದೊಂದಿಗೆ ಪಂಥ ಮಾಡಬಲ್ಲೆ, ಸ್ಪರ್ಧೆ ಮಾಡಬಲ್ಲೆ, ಆತ್ಮವಿಶ್ವಾಸ ನಮಗುಂಟು. ಪರಶುರಾಮಾಚಾರ್ಯರು ಕೆಲಸ ಇಲ್ಲದೆಲ್ಲ ಬಿಲ್ಬಾಣ ಹಿಡ್ಕೊಂಡು ಬಂದರು. 24 ದಿವಸಗಳ ಹೋರಾಟ ಮಾಡಿದ್ದ ಹೌದಲ್ಲ. ಪ್ರತ್ಯಕ್ಷ ವೈಕುಂಠದ ಅಧಿಕಾರಿಯಾದ ಪಾಲನಾಧಿಕಾರಿಯಾದಂತಹ ಶ್ರೀಹರಿ ಪರಶುರಾಮನಾಗಿ ಈ ಪ್ರಪಂಚದಲ್ಲಿ ಅವತರಿಸಿ ದೈವ ನಿರ್ಣಯ ಮಾಡಿ ಆಯಿತು. ಅಂಬಾ ಪ್ರಕರಣದಲ್ಲಿ ಭೀಷ್ಮ ನಿರಪರಾಧಿ, ಎಲ್ಲಿ ಧರ್ಮ ಎಲ್ಲಿ ಅಧರ್ಮ ಇದನ್ನು ನಿರ್ಣಯಿಸುವುದಕ್ಕಲ್ಲ ಆಯಿತು. ಯಥೋ ಧರ್ಮ ತಥೋ ಜಯ, ಅದಲ್ಲ ಅವರು ಮಾಡಿದ ಆಶೀರ್ವಾದ. ಇಲ್ಲದಿದ್ದರೆ ಪರಶುರಾಮಾಚಾರ್ಯರು ನನ್ನಿಂದ ಸೋಲಿಸಲಿಕ್ಕಾಗುತ್ತದೆ. ಇಲ್ಲಿ ಧರ್ಮ ಇರುವುದರಿಂದ ಆಗಿದೆ. ಧಾರ್ಮಿಕನಾಗಿ ನಾನು ಹೌದು ಅಂತಾದ್ರೆ ಮತ್ತೆ ಇವಳ ಶಾಪ ಎಂತದ್ದು? ಇದು ಕೇವಲ ಹಲುಬಿದ್ದು ಮಾತ್ರ. ಅಥವಾ ಇನ್ನು ನಮ್ಮ ಮನೆತನದಲ್ಲಿ ಹುಟ್ಟಿದವರೆಲ್ಲ ಕುರುಡರು ಅಲ್ಲ, ತೊಡೆ ಮುರಿಲಿಕ್ಕಿದ್ದವರು ಅಲ್ಲ, ಸೀರೆ ಎಳೆದ್ರು ಬರ್ಲಿಕ್ಕಿಲ್ಲ. ನಮ್ಮ ಮನೆತನ ನಮ್ಮಲ್ಲಿ ಧರ್ಮ ಉಂಟು ಹೌದು ಅಂತಾದ್ರೆ ಮೈ ಬೆತ್ತಲಾಗ್ಲಿಕ್ಕಿಲ್ಲ. ಅಷ್ಟು ವಿಶ್ವಾಸ ನಮಗುಂಟು. ಆದರೆ ನನ್ನ ಕಾರಣ ಹೇಳಿಕೊಂಡು ಸತ್ತದಲ್ಲ, ನಿನ್ನ ಮರಣಕ್ಕೆ ನಾನು ಕಾರಣನಾಗುತ್ತೇನೆ. ಸಾಧ್ಯವೇ ಇವಳಿನ ನನ್ನ ಸಾವನ್ನು ಸಾಧಿಸುವುದಕ್ಕೆ? ಹೌದಾದ್ರೆ ನಾನು ಇಚ್ಛಾಮರಣಿ ಹೇಗೆ? ನಾನು ಇಚ್ಛಿಸಬೇಕು ನಾನು ಸಾಯುವುದಾದ್ರೆ ಇವಳಾಗೆ ಸಾಯಿಸುವುದಕ್ಕೆ ಸಾಧ್ಯ ನನಗೆ ಆಗುವುದಿಲ್ಲ. ಅವಳಿಗೆ ನಾನು ಕೊಡುಗೆ ಕೊಡುವುದು, ನನಗೆ ಅವಳು ಶಾಪ ಕೊಡುವುದಲ್ಲ. ಇದು ಭೀಷ್ಮನದ್ದಾದ ಔನ್ನತ್ಯ, ಚಂದ್ರವಂಶದವರ ಎತ್ತರ. ನಮಗೆ ಅನ್ಯಾಯ ಮಾಡಿದವರಿಗಾದ್ರೂ ನಾವು ಅನುಗ್ರಹ ಮಾಡುವುದು, ಅವರು ಹಾಳಾಗಲಿ ಹೋಗಲಿ ಅಂತ ಶಾಪ ಕೊಡುವವರಲ್ಲ. ಒಂದು ಹಲುಬಿಯ ದೇಹವನ್ನು ಕಳ್ಕೊಂಡ್ಲಲ್ಲ, ನಿನ್ನ ಮರಣಕ್ಕೆ ಕಾರಣನಾಗುತ್ತೇನೆ. ನಮ್ಮ ಮರಣಕ್ಕೆ ಅವಳಿಂದ ಆಗುವುದಿಲ್ಲ, ಅವಳ ಹಣೆಯಲ್ಲಿ ಬರೆಯುವುದಿಲ್ಲ. ಆದರೆ ಯಾವಾಗ ನಾವು ಆಯುಧಗಳಿಗೆ ಹಾಕ್ತೇವೆ ಅನ್ನುವುದನ್ನು ನಿರ್ಣಯ ಮಾಡುವುದಕ್ಕೆ ಇದು ಸರಿಯಾದ ಕಾಲ ಅಂತ ಭಾವಿಸ್ತೇನೆ. ಹೆಣ್ಣಾಗಿ ಹುಟ್ಟುತ್ತೇನೆ, ಗಂಡಾಗಿ ಹುಟ್ಟುತ್ತೇನೆ, ಎರಡು ಅಲ್ಲದೇ ಇದ್ದದ್ದು ಹುಟ್ಟುತ್ತೇನೆ, ಹೇಗೆ ಬೇಕಾದರೂ ಹುಟ್ಟಲಿ. ಈಗಲೇ ನನ್ನ ನಿರ್ಣಯ. ಸ್ತ್ರೀಯಾಂ ಸ್ತ್ರೀ ಪೂರ್ವಕೆ ಚೈವ ಸ್ತ್ರೀ ನಾಮಿನಿ ಸ್ತ್ರೀ ಸ್ವರೂಪಿ. ಈ 4 ವಿಭಾಗದವರು ಬಂದ ಕಾಲಕ್ಕೆ ಆಯುಧ ಕೆಳಗೆ ಹಾಕ್ತೇನೆ. ಹೆಂಗಸರು ಆಯುಧ ಹಿಡ್ಕೊಂಡು ಬಂದರೆ, ಹೆಂಗಸಾಗಿ ಹುಟ್ಟಿ ಗಂಡಸಾದವರು ಆಯುಧ ಹಿಡ್ಕೊಂಡು ಬಂದರೆ, ಹೆಂಗಸಿನ ಹೆಸರನ್ನಿಟ್ಟುಕೊಂಡ ಗಂಡಸರು ಬಂದರೆ, ಗಂಡಸೆ ಆದರೂ ಕಾಣುವುದಕ್ಕೆ ಹೆಣ್ಣಿನಂತೆಯೇ ಆಕೃತಿಯನ್ನು ಹೊಂದಿದವರಿಗೆ, ಅಂದರೆ ಹೆಣ್ಣಿನ ಸ್ವರೂಪ ಹೊಂದಿದವರಿಗೆ ಈ 4 ಮಂದಿಗಳು ಬಂದ ಕಾಲಕ್ಕೆ ಆಯುಧ ಕೆಳಗೆ ಹಾಕ್ತೇನೆ. ಯಾಕೆ? ಅದು ಅಂಬೆ ಬಂದದ್ದು ಅನ್ನೋ ಭಾವದಿಂದಲ್ಲ, ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುದ್ಧಿ. ನನಗದು ದೈವ ತೋರಿಸುವ ಸೂಚನೆ ಅಂತ ಭಾವಿಸ್ತೇನೆ. ಅಂದಿನ ದಿನಕ್ಕೆ ಆಯುಧವನ್ನು ಕೆಳಗಿಡ್ತೇನೆ. ಅಷ್ಟರ ತನಕ ಧರ್ಮರಥನಾಗಿ ವ್ಯವಹರಿಸ್ತೇನೆ. ಲೋಕಕ್ಕೆ ಒಳ್ಳೆಯದು. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಳ